ಗಳು ಇವೆ. ನಿರಂತರವಾಗಿ ಗ್ರಂಥಾಲಯಗಳನ್ನು ಬೆಳೆಸುವಂಥ ಪ್ರಯತ್ನವನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಾಡುತ್ತಲೇ ಬಂದಿದೆ. ಓದುವ ಸಂಸ್ಕೃತಿಯಿಂದ ಮಾತ್ರ ಸದೃಢ ಸಮಾಜ ನಿರ್ಮಿಸಲು ಸಾಧ್ಯವೆಂದು ವಿದ್ಯಾರ್ಥಿಗಳಲ್ಲಿ ಓದುವ ಅಭಿರುಚಿಯನ್ನು ಹೆಚ್ಚಿಸಲು, ಓದುವ ಸಂಸ್ಕೃತಿಯನ್ನು ಬೆಳೆಸಲು ಇಂದು ಸಂಚಾರಿ ಗ್ರಂಥಾಲಯ ಯೋಜನೆಯನ್ನು ರೂಪಿಸಲಾಗಿದೆ. ಇದು ಇಡೀ ರಾಷ್ಟ್ರದಲ್ಲಿಯೇ ಬಹಳ ವಿನೂತನವಾಗಿರ್ತಕ್ಕಂಥ ಒಂದು ಗ್ರಂಥಾಲಯ ಯೋಜನೆಯಾಗಿದೆ. ಆಧುನಿಕ ದಿನಗಳಿಗೆ ತಕ್ಕ ಹಾಗೆ ವಿದ್ಯಾರ್ಥಿಗಳು ಕೂಡ ಆಧುನಿಕರಾಗಬೇಕೆಂಬ ಸದುದ್ದೇಶದಿಂದ ಈ ಗ್ರಂಥಾಲಯವನ್ನು ನಿರ್ಮಿಸಲಾಗಿದೆ. ಇಂದು ವಿದ್ಯಾರ್ಥಿಗಳು ಮೊಬೈಲ್ ಲೋಕದಲ್ಲಿ ಕಳೆದು ಹೋಗುತ್ತಿದ್ದಾರೆ, ಖಿನ್ನರಾಗುತ್ತಿದ್ದಾರೆ, ಒಂಟಿಯಾಗುತ್ತಿದ್ದಾರೆ, ಮಾನವೀಯ ಸಂಬಂಧಗಳನ್ನು ಕಳೆದುಕೊಳ್ಳುತ್ತಿದ್ದಾರೆ. ಅವರಲ್ಲಿ ಮತ್ತೆ ಈ ಮೌಲ್ಯಗಳನ್ನು ತುಂಬುವ ಉದ್ದೇಶದಿಂದ, ಅವರಲ್ಲಿ ಓದುವ ಹವ್ಯಾಸವನ್ನು ಬೆಳೆಸುವ ಉದ್ದೇಶದಿಂದ ಅವರನ್ನು ಜ್ಞಾನ ಸಂಪನ್ನರನ್ನಾಗಿಸಿ, ಅರಿವು ಉಳ್ಳವರನ್ನಾಗಿ, ತಿಳುವಳಿಕೆ ಉಳ್ಳವರನ್ನಾಗಿ, ಸಂಸ್ಕಾರ ಉಳ್ಳವರನ್ನಾಗಿ, ಉತ್ತಮ ನಾಗರಿಕರನ್ನಾಗಿಸುವ ಸದುದ್ದೇಶದಿಂದ ಪೂಜ್ಯರು ಹಾಗೂ ಶ್ರೀಮತಿ ಹೇಮಾವತಿ ಅಮ್ಮನವರ ಚಿಂತನೆ ಮತ್ತು ಮಾರ್ಗದರ್ಶನದಲ್ಲಿ ಈ ಸಂಚಾರಿ ಗ್ರಂಥಾಲಯ ರೂಪುಗೊಂಡಿದೆ. ಈ ಗ್ರಂಥಾಲಯವು ಸಂಪೂರ್ಣ ಹವಾನಿಯಂತ್ರಿತವಾಗಿದೆ. ಇದು 5 ಸ್ಟಾರ್ ಹೋಟೆಲ್ದ ಹೈಟೆಕ್ ವ್ಯವಸ್ಥೆಯನ್ನು ಕೂಡ ಹೊಂದಿದೆ. ಇದರಲ್ಲಿ ಸುಸಜ್ಜಿತವಾಗಿರ್ತಕ್ಕಂಥ ಆಸನ ವ್ಯವಸ್ಥೆ ಇದೆ. 1000ಕ್ಕೂ ಹೆಚ್ಚು ಪುಸ್ತಕಗಳಿದ್ದಾವೆ. ಎಲ್ಲ ಕನ್ನಡ ಮತ್ತು ಇಂಗ್ಲಿಷ್ ಪತ್ರಿಕೆಗಳು ಈ ಗ್ರಂಥಾಲಯದಲ್ಲಿ ಲಭ್ಯವಿವೆ. ಈ ಗ್ರಂಥಾಲಯದ ವಿಶೇಷವೆಂದರೆ ಜಗತ್ತಿನ ಎಲ್ಲ ಪುಸ್ತಕಗಳು ನಮ್ಮ ವಿದ್ಯಾರ್ಥಿಗಳಿಗೆ ದೊರಕಲೆಂದು ಈ ಗ್ರಂಥಾಲಯದಲ್ಲಿ ಈ ಪುಸ್ತಕದ ಸೌಲಭ್ಯವನ್ನು ನೀಡಲಾಗಿದೆ. ಇದರಲ್ಲಿ ಅಂತರ್ಜಾಲದ ವ್ಯವಸ್ಥೆಯೂ ಕೂಡ ಇದೆ. 24 ಗಂಟೆಯೂ ಕೂಡ ಇದರಲ್ಲಿ ಅಂತರ್ಜಾಲ ವ್ಯವಸ್ಥೆ ಇರುತ್ತದೆ. ಇದೊಂದು ಆಧುನಿಕ ಸೌಲಭ್ಯಗಳುಳ್ಳ ವಿಶೇಷವಾಗಿರ್ತಕ್ಕಂಥ ಸಂಚಾರಿ ಗ್ರಂಥಾಲಯ. ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರತಿಯೊಂದು ಪ್ರಾಥಮಿಕ ಶಾಲೆಗೆ ಈ ಗ್ರಂಥಾಲಯ ಹೋಗುತ್ತದೆ. ವಿದ್ಯಾರ್ಥಿಗಳಲ್ಲಿ ಓದುವ ಅಭಿರುಚಿಯನ್ನು ಮೂಡಿಸುತ್ತದೆ. ಯಾರು ಹೆಚ್ಚು ಹೊತ್ತು ಈ ಸಂಚಾರಿ ಗ್ರಂಥಾಲಯದಲ್ಲಿ ಕುಳಿತುಕೊಂಡು ಓದುತ್ತಾರೋ, ಓದಿದ್ದನ್ನು ಮತ್ತೆ ತಿಳಿಸುತ್ತಾರೋ ಅವರಿಗೆ ಸೂಕ್ತ ಬಹುಮಾನವನ್ನು ನೀಡಿ ಪ್ರೋತ್ಸಾಹಿಸಲಾಗುತ್ತದೆ. ಇದು ಓದುವ ಸಂಸ್ಕೃತಿಯನ್ನು ಬೆಳೆಸುವ ಬಹಳ ಮುಖ್ಯ ಉದ್ದೇಶ. ವಿದ್ಯಾರ್ಥಿಗಳು ಈ ಮೊಬೈಲನ್ನು ಬಿಟ್ಟು ಸ್ವಲ್ಪ ಓದುವುದರ ಕಡೆ ಗಮನ ಹರಿಸಿದರೆ ಅವರು ಒಳ್ಳೆಯ ನಾಗರಿಕರಾಗಲಿಕ್ಕೆ, ಒಳ್ಳೆಯ ಜ್ಞಾನವಂತರಾಗಲಿಕ್ಕೆ ಸಾಧ್ಯವಾಗುತ್ತದೆ ಎಂಬುದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಉದ್ದೇಶವಾಗಿದೆ. ಇಡೀ ದೇಶದಲ್ಲಿಯೇ ಇದು ವಿನೂತನವಾಗಿರ್ತಕ್ಕಂಥ ಸಂಚಾರಿ ಗ್ರಂಥಾಲಯ. ಈ ಗ್ರಂಥಾಲಯವನ್ನು ರೂಪಿಸಿ ಇಡೀ ನಾಡಿಗೆ ಪರಿಚಯಿಸ್ತಕ್ಕಂತಹ ಪ್ರಯತ್ನವನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಾಡುತ್ತಿದೆ. ಯಾವ ಕ್ಷೇತ್ರವೂ ಕೂಡ ಇಂಥ ಒಂದು ದೂರದೃಷ್ಟಿಯ ವಿದ್ಯಾರ್ಥಿಗಳನ್ನು ಸಂಸ್ಕಾರವುಳ್ಳವರನ್ನಾಗಿ ಮಾಡುವಂಥ ಪ್ರಯತ್ನವನ್ನು ಮಾಡಿಲ್ಲ. ಈ ಒಂದು ಪ್ರಯತ್ನ ಇಡೀ ನಾಡಿನಲ್ಲಿಯೇ ಭಾಳ ವಿಶೇಷವಾಗಿರ್ತಕ್ಕಂಥದ್ದು. ಈ ಗ್ರಂಥಾಲಯವನ್ನು ನಿರಂತರ ಅಧ್ಯಯನಶೀಲರು, ಅಂಕಣ ಬರಹಗಾರರು, ಕವಿಗಳು, ಕಲೆ, ಸಂಗೀತ, ಚಿತ್ರಕಲೆ, ರಂಗಭೂಮಿಯಲ್ಲಿ ಆಸಕ್ತಿ ಹೊಂದಿದವರು, ಸದಾ ಬರಹಗಾರರನ್ನು, ಲಲಿತ ಕಲೆಗಳನ್ನು ಪ್ರೋತ್ಸಾಹಿಸುವವರು, ಸ್ವತಃ ಕವಿಗಳೂ ಆಗಿರುವಂತಹ ಶ್ರೀಮತಿ ಹೇಮಾವತಿ ಅಮ್ಮನವರು ಉದ್ಘಾಟಿಸಲಿದ್ದಾರೆ. ಈ ಒಂದು ಸಂಚಾರಿ ಗ್ರಂಥಾಲಯದ ಸದ್ಬಳಕೆಯನ್ನು ನಾಡಿನ ಎಲ್ಲ ವಿದ್ಯಾರ್ಥಿಗಳು ಬಳಸಿಕೊಂಡು ಅವರು ಜ್ಞಾನವಂತರಾಗಿ ರೂಪುಗೊಳ್ಳಬೇಕೆಂಬುದು ಈ ಒಂದು ಸಂಚಾರಿ ಗ್ರಂಥಾಲಯದ ಸದಾಶಯವಾಗಿದೆ. ಈ ಗ್ರಂಥಾಲಯವು ವಿದ್ಯಾರ್ಥಿಗಳಲ್ಲಿ ಓದುವ ಅಭಿರುಚಿಯನ್ನು ಮೂಡಿಸುವ ಸದುದ್ದೇಶ ಹೊಂದಿದೆ. ಶ್ರೀಮತಿ ಹೇಮಾವತಿ ಅಮ್ಮನವರು ಈ ಗ್ರಂಥಾಲಯವನ್ನು ಉದ್ಘಾಟಿಸಲಿದ್ದಾರೆ. ಇಂದು ವಿದ್ಯಾರ್ಥಿಗಳು ಸಂಪೂರ್ಣವಾಗಿ ಮೊಬೈಲ್ ಲೋಕದಲ್ಲಿ ಕಳೆದು ಹೋಗುತ್ತಿದ್ದಾರೆ. ಅವರನ್ನು ಮತ್ತೆ ಓದುವಂತೆ ಮಾಡಲು, ಓದುವಿನ ಬಗ್ಗೆ ಆಸಕ್ತಿ ಮೂಡಿಸಲು, ಅವರನ್ನು ಅರಿವುಳ್ಳವರನ್ನಾಗಿ ಮಾಡಲು, ಉತ್ತಮ ನಾಗರಿಕರನ್ನಾಗಿ ಮಾಡುವ ಉದ್ದೇಶದಿಂದ ಪೂಜ್ಯರ ಶ್ರೀಮತಿ ಹೇಮಾವತಿ ಅಮ್ಮನವರ ಚಿಂತನೆಯಂತೆ ಅವರ ಮಾರ್ಗದರ್ಶನದಲ್ಲಿ ಈ ಸಂಚಾರಿ ಗ್ರಂಥಾಲಯ ರೂಪುಗೊಂಡಿದೆ. ಈ ಗ್ರಂಥಾಲಯವು ಸಂಪೂರ್ಣ ಹವಾನಿಯಂತ್ರಿತವಾಗಿದೆ. ಸುಸಜ್ಜಿತ ಆಸನ ವ್ಯವಸ್ಥೆಯನ್ನು ಹೊಂದಿದೆ. 1000ಕ್ಕೂ ಹೆಚ್ಚು ಪುಸ್ತಕಗಳನ್ನು ಇದು ಒಳಗೊಂಡಿದೆ. ಈ ಗ್ರಂಥಾಲಯ ವಿಶೇಷವಾಗಿ ಈ ಗ್ರಂಥಾಲಯ ಸೌಲಭ್ಯ ಹೊಂದಿದೆ. ಜಗತ್ತಿನ ಎಲ್ಲ ಪುಸ್ತಕಗಳು ಈ ಒಂದು ಹವಾನಿಯಂತ್ರಿತ ಸಂಚಾರಿ ಗ್ರಂಥಾಲಯದಲ್ಲಿ ಸಿಗುತ್ತವೆ. ಇದು ಡಿಜಿಟಲ್ ಆಗಿರುವುದರಿಂದ ಅಂತರ್ಜಾಲ ಸೌಲಭ್ಯ ಇದರಲ್ಲಿ ನಿರಂತರವಾಗಿರುತ್ತದೆ. ಯಾವುದೇ ವಿದ್ಯಾರ್ಥಿಯು ಜಗತ್ತಿನ ತನಗೆ ಬೇಕಾದ ಯಾವುದೇ ಪುಸ್ತಕವನ್ನು ಕೂಡ ಈ ಗ್ರಂಥಾಲಯದಲ್ಲಿ ಓದಬಹುದಾಗಿದೆ.
ಇಂಥ ಒಂದು ವಿಶೇಷವಾಗಿರ್ತಕ್ಕಂಥ ಸೌಲಭ್ಯ ಇದು ನಾಡಿನಲ್ಲಿಯೇ ಪ್ರಥಮವಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರತಿಯೊಂದು ಪ್ರಾಥಮಿಕ ಶಾಲೆಗೆ ಈ ಗ್ರಂಥಾಲಯ ಹೋಗುತ್ತದೆ, ವಿದ್ಯಾರ್ಥಿಗಳಿಗೆ ತಲುಪುತ್ತದೆ. ವಿದ್ಯಾರ್ಥಿಗಳು ಈ ಗ್ರಂಥಾಲಯದಲ್ಲಿ ಕುಳಿತು ಓದಬಹುದು, ತಮಗೆ ಬೇಕಾದ ಪುಸ್ತಕಗಳನ್ನು ಆಯ್ಕೆ ಮಾಡಿಕೊಳ್ಳಬಹುದು. ಜೊತೆಗೆ ಜಗತ್ತಿನಲ್ಲಿ ತಮಗೆ ಬೇಕಾದ ಯಾವ ಪುಸ್ತಕ ಆ ಪುಸ್ತಕವನ್ನು ಕೂಡ ಆಯ್ಕೆ ಮಾಡಿಕೊಳ್ಳಬಹುದು. ಇದರ ಇನ್ನೊಂದು ವಿಶೇಷವೆಂದರೆ ಈ ಸಂಚಾರಿ ಗ್ರಂಥಾಲಯದಲ್ಲಿ ಯಾವ ವಿದ್ಯಾರ್ಥಿಗಳು ಹೆಚ್ಚು ಹೊತ್ತು ಕುಳಿತು ಪುಸ್ತಕಗಳನ್ನು ಓದುತ್ತಾರೋ, ಗ್ರಂಥಾಲಯದ ಸದುಪಯೋಗವನ್ನು ಪಡೆದುಕೊಳ್ಳುತ್ತಾರೋ, ಜ್ಞಾನವನ್ನು ಹೆಚ್ಚಿಸಿಕೊಳ್ಳುತ್ತಾರೋ ಅವರಿಗೆ ಸೂಕ್ತ ಬಹುಮಾನವನ್ನು ನೀಡಿ ಪ್ರೋತ್ಸಾಹಿಸಲಾಗುತ್ತದೆ. ಇಡೀ ದೇಶದಲ್ಲಿಯೇ ಇದು ವಿದ್ಯಾರ್ಥಿಗಳಿಗೆ ರೂಪುಗೊಂಡ ವಿನೂತನ ಗ್ರಂಥಾಲಯವಾಗಿದೆ. ಬಹಳ ಮುಖ್ಯವಾಗಿ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಿಗೆ ಈ ಸೌಲಭ್ಯವನ್ನು ಒದಗಿಸಲಾಗಿದೆ. ಯಾಕೆಂದರೆ ಪ್ರಾಥಮಿಕ ವಿದ್ಯಾರ್ಥಿಗಳೇ ಮುಂದೆ ಉತ್ತಮ ನಾಗರಿಕರಾಗಿ ರೂಪುಗೊಳ್ತಕ್ಕಂಥವರು. ಅವರು ಈ ಮೊಬೈಲಿಂದ ಬಿಡಿಸಿಕೊಂಡು ಓದುವುದರಲ್ಲಿ ಆಸಕ್ತಿ ಮೂಡಿಸಲಿಕ್ಕೆ ಕನಿಷ್ಠ ಅವರು ಪುಸ್ತಕಗಳನ್ನು ನೋಡ್ತಾ ಹೋದಾಗೆ ಪುಸ್ತಕಗಳಲ್ಲಿ ಅವರಿಗೆ ಆಸಕ್ತಿ ಮೂಡುತ್ತದೆ. ಅವರಿಗೆ ನಾವು ಪುಸ್ತಕಗಳನ್ನೇ ಕೊಡದೆ ಹೋದರೆ, ಈ ಥರದ ಒಂದು ವ್ಯವಸ್ಥೆಯನ್ನು ನಾವು ಕಲ್ಪಿಸದೆ ಹೋದರೆ ಅವರು ಸಂಪೂರ್ಣವಾಗಿ ಮೊಬೈಲ ಇದಕ್ಕೆ ಒಳಗಾಗುತ್ತಾರೆ. ಆದ್ದರಿಂದ ಈ ಥರದ ಒಂದು ಆಸಕ್ತಿ ಮೂಡಿಸ್ತಕ್ಕಂಥ ಉದ್ದೇಶವನ್ನು ಇಟ್ಟುಕೊಂಡು ಈ ಗ್ರಂಥಾಲಯವನ್ನು ರೂಪಿಸಲಾಗಿದೆ. ಈ ಸಂಚಾರಿ ಗ್ರಂಥಾಲಯವನ್ನು ನಿರಂತರ ಅಧ್ಯಯನಶೀಲರು, ಅಂಕಣ ಬರಹಗಾರರು, ಕವಿಗಳು, ಕಲೆ, ಸಂಗೀತ, ಚಿತ್ರಕಲೆ, ರಂಗಭೂಮಿಯಲ್ಲಿ ಆಸಕ್ತಿ ಹೊಂದಿದವರು, ಸದಾ ಬರಹಗಾರರನ್ನು, ಲಲಿತ ಕಲೆಗಳನ್ನು ಪ್ರೋತ್ಸಾಹಿಸುವರಾದ ಶ್ರೀಮತಿ ಹೇಮಾವತಿ ಅಮ್ಮನವರು ಉದ್ಘಾಟಿಸಲಿದ್ದಾರೆ. ಶ್ರೀಮತಿ ಹೇಮಾವತಿ ಅಮ್ಮನವರು ಅನೇಕ ದೂರದೃಷ್ಟಿ ಯೋಜನೆಗಳಿಂದ ನಾಡಿಗೆ ಚಿರಪರಿಚಿತರಾಗಿರ್ತಕ್ಕಂಥವರು. ಮುಖ್ಯವಾಗಿ ಮಹಿಳೆಯರ ಸಬಲೀಕರಣ ಮತ್ತು ಅವರ ಒಂದು ಒಳ್ಳೆಯ ಬದುಕಿಗಾಗಿ ಅನೇಕ ಯೋಜನೆಗಳನ್ನು ರೂಪಿಸಿರ್ತಕ್ಕಂಥವರು. ಅದರಲ್ಲಿ ಈ ಒಂದು ಯೋಜನೆಯು ಕೂಡ ಭಾಳ ಪ್ರಮುಖವಾಗಿರ್ತಕ್ಕಂಥದ್ದು. ಈ ಯೋಜನೆಯಿಂದ ವಿದ್ಯಾರ್ಥಿಗಳಲ್ಲಿ ಓದುವ ಆಸಕ್ತಿ ಖಂಡಿತ ಬೆಳೆಯುತ್ತದೆ. ಅವರು ಪುಸ್ತಕಗಳನ್ನು ಓದುವ ಆಸಕ್ತಿಯನ್ನು ಬೆಳೆಸಿಕೊಂಡು ಜ್ಞಾನ ಸಂಪನ್ನರಾಗುತ್ತಾರೆ. ಜ್ಞಾನವನ್ನು ಪಡೆಯುವುದರ ಮೂಲಕ ಉತ್ತಮವಾಗಿರ್ತಕ್ಕಂಥ ಸಂಸ್ಕಾರದ ಬದುಕನ್ನು ಕಟ್ಟಿಕೊಳ್ಳುತ್ತಾರೆ ಎಂಬುದು ಅಮ್ಮನವರ ಆಶಯವಾಗಿದೆ. ಈ ಆಶಯವನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರತಿಯೊಬ್ಬ ವಿದ್ಯಾರ್ಥಿಯು ಸದುಪಯೋಗ ಪಡಿಸಿಕೊಂಡು ಅಮ್ಮನವರ ಆಶಯವನ್ನು ಈಡೇರಿಸಬೇಕೆಂದು ನಾವು ನಾಡಿನಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಪೂಜ್ಯ ಕಾವಂದರ ಆಶೀರ್ವಾದದೊಂದಿಗೆ ಶ್ರೀಮತಿ ಹೇಮಾವತಿ ಅಮ್ಮನವರು ಈ ಸಂಚಾರಿ ಗ್ರಂಥಾಲಯವನ್ನು ಉದ್ಘಾಟಿಸಬೇಕಾಗಿ ಅವರಲ್ಲಿ ಸವಿನಯ ಪ್ರಾರ್ಥನೆಯನ್ನು ಮಾಡುತ್ತಿದ್ದೇವೆ. ಶ್ರೀಮತಿ ಹೇಮಾವತಿ ಅಮ್ಮನವರು ಈ ಗ್ರಂಥಾಲಯವನ್ನು ಉದ್ಘಾಟಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಶ್ರೀಮತಿ ಹೇಮಾವತಿ ಅಮ್ಮನವರ ಜೊತೆಗೆ ಎಲ್ಲ ಅತಿಥಿ ಗಣ್ಯರು ಆಗಮಿಸಿ ಅವರ ಜೊತೆಗೆ ಉದ್ಘಾಟನೆಯಲ್ಲಿ ಪಾಲ್ಗೊಳ್ಳಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಇಡೀ ದೇಶದಲ್ಲಿಯೇ ಈ ಒಂದು ಡಿಜಿಟಲ್ ಗ್ರಂಥಾಲಯ ವಿಶೇಷವಾಗಿರ್ತಕ್ಕಂಥದ್ದು, ವಿನೂತನವಾಗಿರ್ತಕ್ಕಂಥದ್ದು. ಎಲ್ಲ ಜಗತ್ತಿನ ಸೌಲಭ್ಯಗಳು ಪ್ರತಿಯೊಂದು ಹಳ್ಳಿಯ ವಿದ್ಯಾರ್ಥಿಗಳಿಗೆ ಸಿಗಬೇಕು, ಅದರ ಸೌಲಭ್ಯಗಳು ಅವರಿಗೆ ದೊರೆಯಬೇಕು ಎಂಬುದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಆಶಯವಾಗಿದೆ. ಜಗತ್ತಿನಲ್ಲಿ ಅತ್ಯುತ್ತಮವಾದದ್ದು ಏನಿದೆಯೋ ಅದೆಲ್ಲವೂ ಕೂಡ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಸಿಗಬೇಕೆಂಬುದು ಪೂಜ್ಯ ಕಾವಂದರ ಆಶಯವಾಗಿದೆ. ಅದರಂತೆ ನಮ್ಮ ನಾಡಿನ ಪ್ರತಿಯೊಬ್ಬ ಪ್ರಜೆಯೂ ಕೂಡ, ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಕೂಡ ಈ ಎಲ್ಲ ಸೌಲಭ್ಯಗಳನ್ನು ಪಡೆದುಕೊಂಡು ಸದೃಢ ನಾಗರಿಕರಾಗಿ ಬೆಳೆಯಬೇಕೆಂಬುದು ಶ್ರೀ ಕ್ಷೇತ್ರದ ಆಶಯವಾಗಿದೆ. ಅದರಂತೆ ನಮ್ಮ ಶಿಕ್ಷಣ ಸಂಸ್ಥೆಗಳು ಕೂಡ ರೂಪುಗೊಂಡಿವೆ. ನಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ 10 ಲಕ್ಷಕ್ಕಿಂತಲೂ ಹೆಚ್ಚು ಪುಸ್ತಕಗಳಿರುವಂಥದ್ದನ್ನು ನಾವು ಗಮನಿಸಿದ್ದೇವೆ. ಪುಸ್ತಕಗಳ ಸಂಗ್ರಹ ಧರ್ಮಸ್ಥಳದಲ್ಲಿಯೂ ಕೂಡ ವಿಶೇಷವಾಗಿರುವಂಥದ್ದನ್ನು ನಾವೆಲ್ಲ ಗಮನಿಸಿದ್ದೇವೆ. ನಮ್ಮ ಪರಂಪರೆಯ ಪ್ರತೀಕವಾದ ಹಸ್ತಪ್ರತಿಗಳು, ದೊಡ್ಡ ಜ್ಞಾನ ಭಂಡಾರ ಧರ್ಮಸ್ಥಳದಲ್ಲಿ ಇದೆ. ಇಲ್ಲಿ ಸಂಶೋಧನೆಗೆ ಅವಕಾಶ ಇದೆ.
ಕೇವಲ ಸಾಹಿತ್ಯಕ್ಕೆ ಸಂಬಂಧಿಸಿದ ಗ್ರಂಥಗಳು ಮಾತ್ರ ಅಲ್ಲ, ಮನುಷ್ಯ ಸೃಷ್ಟಿ ಮಾಡಿರ್ತಕ್ಕಂಥ ಎಲ್ಲ ಜ್ಞಾನ ಶಾಖೆಗಳ ಪುಸ್ತಕಗಳನ್ನು ನಾವು ಈ ಗ್ರಂಥಾಲಯದಲ್ಲಿ ಕಾಣಬಹುದು. ಇದು ಕೇವಲ ಶ್ರೀ ಕ್ಷೇತ್ರಕ್ಕೆ ಮಾತ್ರ ಸೀಮಿತವಾಗದೆ ಇಡೀ ನಾಡಿನ ಎಲ್ಲ ಜನಗಳಿಗೂ ತಲುಪಬೇಕೆಂಬ ಉದ್ದೇಶದಿಂದ ಈ ಒಂದು ಗ್ರಂಥಾಲಯವನ್ನು ರಚನೆ ಮಾಡಲಾಗಿದೆ. ಈ ಗ್ರಂಥಾಲಯದಲ್ಲಿ ಎಲ್ಲ ವಿಷಯಗಳಿಗೆ ಸಂಬಂಧಿಸಿದ ಹಾಗೆ ಅದು ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ, ವಿಜ್ಞಾನ, ಭೌತಶಾಸ್ತ್ರ, ಗಣಿತಶಾಸ್ತ್ರ ಅನೇಕ ವಿಷಯಗಳಿಗೆ ಸಂಬಂಧಿಸಿದ ಪುಸ್ತಕಗಳನ್ನು ಇಲ್ಲಿ ಓದಬಹುದು, ಪಡೆದುಕೊಳ್ಳಬಹುದು. ಇಂಥ ಒಂದು ವಿನೂತನ ಗ್ರಂಥಾಲಯವನ್ನು ನಿರಂತರ ಅಧ್ಯಯನಶೀಲರಾದ, ಅಂಕಣ ಬರಹಗಾರರಾದ, ಕವಿಗಳಾದ, ಕಲೆ, ಸಂಗೀತ, ಚಿತ್ರಕಲೆ, ರಂಗಭೂಮಿಯಲ್ಲಿ ಆಸಕ್ತಿ ಹೊಂದಿದವರಾದ, ಸದಾ ಬರಹಗಾರರನ್ನು, ಲಲಿತ ಕಲೆಗಳನ್ನು ಪ್ರೋತ್ಸಾಹಿಸುತ್ತಿರುವಂಥ ಶ್ರೀಮತಿ ಹೇಮಾವತಿ ಅಮ್ಮನವರು ಉದ್ಘಾಟಿಸಬೇಕಾಗಿ ಪ್ರಾರ್ಥಿಸುತ್ತೇವೆ. ಅವರ ಜೊತೆಗೆ ಎಲ್ಲ ಅತಿಥಿ ಗಣ್ಯರು, ಪೂಜ್ಯ ಕಾವಂದರು ಪಾಲ್ಗೊಂಡು ಈ ಸಂಚಾರಿ ಗ್ರಂಥಾಲಯವನ್ನು ಉದ್ಘಾಟಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಈ ಸಂಚಾರಿ ಗ್ರಂಥಾಲಯವನ್ನು ಶ್ರೀಮತಿ ಹೇಮಾವತಿ ಅಮ್ಮರವರ ಅಮೃತ ಹಸ್ತದಿಂದ ಉದ್ಘಾಟನೆಗೊಂಡಿದೆ. ಈ ಒಂದು ಉದ್ಘಾಟನೆಯಿಂದ ಮುಂದಿನ ಭಾವಿ ಪ್ರಜೆಗಳು ರೂಪುಗೊಳ್ಳಲೆಂದು ನಾವು ಆಶಿಸುತ್ತೇವೆ. ಆತ್ಮೀಯರೇ, ಸಂಚಾರಿ ಗ್ರಂಥಾಲಯದ ಉದ್ಘಾಟನೆ ಆಗಿದೆ. ಮಾತೃಶ್ರೀ ಹೇಮಾವತಿ ವಿ ಹೆಗಡೆಯವರು ಈಗ ಸಂಚಾರಿ ಗ್ರಂಥಾಲಯನ ಉದ್ಘಾಟನೆ ಮಾಡಿ ಲೋಕಾರ್ಪಣೆ ಮಾಡಿದ್ದಾರೆ. ಇದೀಗ ಪೂಜ್ಯ ಕಾವಂದರು, ಇಂದಿನ ಅಧಿವೇಶನದ ಎಲ್ಲ ವಿದ್ವಾಂಸರು, ಗಣ್ಯಮಾನ್ಯರು ವೇದಿಕೆ ಕಡೆಗೆ ಆಗಮಿಸ್ತಿದ್ದಾರೆ. ಸಭಾಸದರು ಎಲ್ಲರೂ ಕೂಡ ಎದ್ದು ನಿಂತು ಗೌರವ ಸೂಚಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಲಕ್ಷ ದೀಪೋತ್ಸವದ ಸಾಹಿತ್ಯ ಸಮ್ಮೇಳನದ 91ನೆಯ ಅಧಿವೇಶನ ಇನ್ನೇನು ಆರಂಭ ಆಗಲಿಕ್ಕಿದೆ. ಪೂಜ್ಯ ಕಾವಂದರು ಸಮ್ಮೇಳನದ ಉದ್ಘಾಟಕರು, ಅಧ್ಯಕ್ಷರು ಹಾಗೂ ಎಲ್ಲ ಉಪನ್ಯಾಸಕರು ಇದೀಗ ವೇದಿಕೆಯನ್ನು ಅಲಂಕರಿಸ್ತಾ ಇದ್ದಾರೆ. ಓಂ ಶ್ರೀ ಮಂಜುನಾಥಾಯ ನಮಃ. ಭಗವಾನ್ ಶ್ರೀ ಮಂಜುನಾಥ ಸ್ವಾಮಿ, ಶ್ರೀ ಚಂದ್ರನಾಥ ಸ್ವಾಮಿ, ಶ್ರೀ ಅಣ್ಣಪ್ಪ ಸ್ವಾಮಿ, ಪೂಜ್ಯ ಕಾವಂದರು ಹಾಗೂ ಮಾತೃಶ್ರೀಯವರ ದಿವ್ಯ ಅನುಗ್ರಹವನ್ನು ಬೇಡುತ್ತಾ ಎಲ್ಲ ಗಣ್ಯಮಾನ್ಯರೇ, ಸಾಹಿತ್ಯಾಸಕ್ತ ಸಜ್ಜನ ಬಂಧುಗಳೇ, 800 ವರ್ಷಗಳ ಸುದೀರ್ಘ ಮತ್ತು ಭವ್ಯ ಇತಿಹಾಸ ಹೊಂದಿರುವ ಕರುನಾಡಿನ ಪವಿತ್ರ ಪುಣ್ಯಕ್ಷೇತ್ರ ಧರ್ಮಸ್ಥಳ ವರ್ಷಂಪ್ರತಿಯಂತೆ ಈ ವರ್ಷವೂ
ಕಾರ್ತಿಕ ಮಾಸದ ಈ ಪುಣ್ಯ ಕಾಲದಲ್ಲಿ ಲಕ್ಷ ದೀಪೋತ್ಸವವು ಅತ್ಯಂತ ಅರ್ಥಪೂರ್ಣವಾಗಿ ನಡೀತಾ ಇದೆ. ಇಂದು 5ನೆಯ ದಿನ. ವಿವಿಧ ಕಾರ್ಯಕ್ರಮಗಳು ಲಕ್ಷ ದೀಪೋತ್ಸವದ ಪ್ರಭೆಯನ್ನು ಹೆಚ್ಚಿಸ್ತಾ ಇವೆ. ಇದೀಗ ಅಮೃತ ವರ್ಷಿಣಿಯ ಈ ಭವ್ಯ ವೇದಿಕೆಯಲ್ಲಿ ಲಕ್ಷ ದೀಪೋತ್ಸವ ಸಂದರ್ಭದಲ್ಲಿ ನಡೆಯುವ ಸಾಹಿತ್ಯ ಸಮ್ಮೇಳನದ 91ನೇ ಅಧಿವೇಶನಕ್ಕಾಗಿ ನಾವೆಲ್ಲ ಸಮಾವೇಶಗೊಂಡಿದ್ದೇವೆ. ಮೊದಲಿನಿಂದಲೂ ಧರ್ಮಸ್ಥಳ ಅನ್ನ, ಅಭಯ, ಔಷಧ ಮತ್ತು ವಿದ್ಯಾದಾನಗಳಿಗೆ ಹೆಸರುವಾಸಿಯಾದ ಕ್ಷೇತ್ರ. 1968ರಲ್ಲಿ ಕ್ಷೇತ್ರದ 21ನೆಯ ಧರ್ಮಾಧಿಕಾರಿಗಳಾಗಿ ಪಟ್ಟಕ್ಕೆ ಬಂದ ಪೂಜ್ಯ ಶ್ರೀ ಡಿ ವೀರೇಂದ್ರ ಹೆಗಡೆಯವರು ಚತುರ್ಧಾನ ಪರಂಪರೆಯನ್ನು ಮುಂದುವರಿಸಿಕೊಂಡು ಬಂದದ್ದಲ್ಲದೆ ಜನಸಮುದಾಯದ ಒಳಿತಿಗಾಗಿ 10 ಹಲವು ಜನಮಂಗಲ ಕಾರ್ಯಕ್ರಮಗಳನ್ನು ರೂಪಿಸಿ ಧರ್ಮಕ್ಷೇತ್ರವೊಂದು ಸಮಾಜಕ್ಕೆ ಏನೆಲ್ಲ ಒಳ್ಳೆಯ ಕಾರ್ಯಕ್ರಮಗಳನ್ನು ಕೊಡಬಹುದೋ ಅದನ್ನೆಲ್ಲ ಕೊಡುತ್ತಾ ಬಂದಿದ್ದಾರೆ. ಪರೋಪಕಾರಾರ್ಥಂ ಇದಂ ಶರೀರಂ ಎನ್ನುವಂತೆ ಪರರ ಏಳಿಗೆಗಾಗಿ ಒಳಿತಿಗಾಗಿ ಪರಮ ಸೇವಾ ಯಜ್ಞದಲ್ಲಿ ತನ್ನನ್ನು ಸಂಪೂರ್ಣ ಸಮರ್ಪಿಸಿಕೊಂಡವರು ಪೂಜ್ಯ ಕಾವಂದರು. ನಮ್ಮನ್ನು ನಾವು ಶುದ್ಧೀಕರಿಸಿಕೊಳ್ಳಬೇಕು ಎಂಬುದು ಪೂಜ್ಯರ ಉದಾತ್ತ ಚಿಂತನೆಯಾಗಿದೆ. ಶುದ್ಧೀಕರಿಸಿಕೊಳ್ಳುವುದೆಂದರೆ ಸಂಸ್ಕಾರವಂತರಾಗುವುದು ಎಂದರ್ಥ. ಸಂಸ್ಕಾರವಂತರಾಗಬೇಕಾದರೆ ನಾವು ಸಾಹಿತ್ಯದ ಸಹವಾಸ ಮಾಡಬೇಕು. ಸಾಹಿತ್ಯದ ಸೃಷ್ಟಿ ಮತ್ತು ಸಾಹಿತ್ಯದ ಓದು ಸಂಸ್ಕಾರಕ್ಕೆ ದಾರಿ ತೋರಿಸಿದರೆ ಸಂಸ್ಕಾರ ಧರ್ಮ ಪ್ರಜ್ಞೆಯನ್ನು ಉದ್ದೀಪಿಸುತ್ತದೆ, ಜಾಗೃತಗೊಳಿಸುತ್ತದೆ. ಈ ಆಶಯವನ್ನಿಟ್ಟುಕೊಂಡು ದಿವಂಗತ ಡಿ ಮಂಜಯ್ಯ ಹೆಗಡೆಯವರು 1933ರಲ್ಲಿ ಕ್ಷೇತ್ರದಲ್ಲಿ ಸರ್ವಧರ್ಮ ಮತ್ತು ಸಾಹಿತ್ಯ ಸಮ್ಮೇಳನಗಳನ್ನು ನಡೆಸಲು ಮುಂದಾಗಿ ಹೊಸ ಪರಂಪರೆಗೆ ನಾಂದಿ ಹಾಡಿದರು. ಅಂದಿನಿಂದ ಇಂದು ತನಕವೂ ಈ ಕಾರ್ಯಕ್ರಮ ನಿರಂತರವಾಗಿ ನಡೀತಾ ಬಂದಿದೆ ಎಂದರೆ ಧರ್ಮ, ಭಾಷೆ, ಸಾಹಿತ್ಯ, ಸಂಸ್ಕೃತಿಗೆ ಧರ್ಮಸ್ಥಳಕ್ಕೆ ಇರುವಂಥ ಬದ್ಧತೆ ಏನು ಎಂಬುದನ್ನು ಇದು ತೋರಿಸಿಕೊಡ್ತದೆ ಅನ್ನುವಂತಹ ಮಾತು. ಇದೀಗ ಈ ಅಧಿವೇಶನದ ಮೊದಲಿಗೆ ಉಜಿರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಸ್ವಾಯತ್ತ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಿಂದ ನಾಡಗೀತೆ ಉಜಿರೆ SDM ಕಲಾ ಕೇಂದ್ರದ ನಿರ್ದೇಶನದಲ್ಲಿ ಇದು ಮೂಡಿಬರಲಿದೆ.
ನಮ್ಮ ವಿದ್ಯಾರ್ಥಿಗಳಿಗೆ ವಂದನೆಗಳು. ಇಚ್ಛಾಶಕ್ತಿ ಹೊಂದಿದ್ದರೆ ಸರ್ವರ ಒಳಿತಿಗಾಗಿ ಶ್ರಮಿಸಲು ಹಲವು ಧರ್ಮ ಮಾರ್ಗಗಳಿವೆ ಎಂಬುದನ್ನು ಜಗತ್ತಿಗೆ ತೋರಿಸಿಕೊಟ್ಟ ಧರ್ಮದೃಷ್ಟಾರ ಸರ್ವೋದಯದ ಹರಿಕಾರ ಪೂಜ್ಯ ಕಾವಂದರು. ಇವರ ಬಗ್ಗೆ ಒಂದು ಮಾತನ್ನು ನಾನು ಉಲ್ಲೇಖ ಮಾಡಲೇಬೇಕು. ಇತ್ತೀಚೆಗೆ ಗಾಂಧಿ ಜಯಂತಿ ದಿವಸ ನಮ್ಮ ಸಮಾಜದ ಮುಸಲ್ಮಾನ ಬಂಧು ಒಬ್ಬರು ಧರ್ಮಗುರುಗಳೊಬ್ಬರೊಂದು ಮಾತನ್ನು ಹೇಳಿದ್ದಾರೆ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡೋದಕ್ಕೆ ಮಹಾತ್ಮ ಗಾಂಧೀಜಿಯವರು ಸಾಕಷ್ಟು ಹೋರಾಟ ಮಾಡಿದ್ದಾರೆ, ಅಹಿಂಸಾ ಚಳವಳಿಯನ್ನು ನಡೆಸಿದ್ದಾರೆ. ಸ್ವಾತಂತ್ರ್ಯೋತ್ತರ ಭಾರತ ಗ್ರಾಮ ಸ್ವರಾಜ್ಯ ಆಗಬೇಕು, ರಾಮರಾಜ್ಯ ಆಗಬೇಕು ಅಂಥೇಳಿ ಕನಸು ಕಂಡವರು. ಆದರೆ ದುರ್ದೈವ ಅಂದರೆ ಸ್ವಾತಂತ್ರ್ಯ ಬಂದ ಕೂಡಲೇ ನಾವು ಅವರನ್ನು ಕೊಂದು ಹಾಕಿದೆವು. ಆದರೆ ನಮ್ಮ ಅದೃಷ್ಟ ಏನು ಅಂತ ಕೇಳಿದರೆ, ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪೂಜ್ಯ ಕಾವಂದರು ಮಹಾತ್ಮ ಗಾಂಧೀಜಿಯವರ ಕನಸನ್ನು ನನಸು ಮಾಡ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಒಬ್ಬ ಮುಸಲ್ಮಾನ ಧರ್ಮಗುರು ಹೇಳಿರುವಂಥದ್ದು ಅತ್ಯಂತ ಸ್ಮರಣೀಯ ಅಂತ ನಾನು ಭಾವಿಸ್ತೇನೆ. ಇಂತಹ ಪೂಜ್ಯ ಕಾವಂದರು ಧರ್ಮಕ್ಷೇತ್ರವನ್ನು ಆಧಾರವಾಗಿಟ್ಟುಕೊಂಡು ಧರ್ಮಸ್ಥಳದ ಮೂಲಕ ಇವತ್ತು ನಾಡು ನುಡಿ ಸಂಸ್ಕೃತಿಗೆ, ಸಾಹಿತ್ಯ ಸಂವರ್ಧನೆಗೆ ಸಾಕಷ್ಟು ಕೊಡುಗೆಗಳನ್ನು ನೀಡುತ್ತಾ ಬಂದವರು. ಇದೀಗ ಪೂಜ್ಯ ಕಾವಂದರು ಇವತ್ತಿನ ಈ ಸರ್ವಧರ್ಮ ಸಾಹಿತ್ಯ ಸಮ್ಮೇಳನದ ಸ್ವಾಗತ ಸಮಿತಿ ಅಧ್ಯಕ್ಷರಾಗಿ, ಧರ್ಮಸ್ಥಳದ ಧರ್ಮಾಧಿಕಾರಿಗಳಾಗಿ ಇವತ್ತಿನ ಸಮ್ಮೇಳನದ ಸ್ವಾಗತ ಭಾಷಣವನ್ನು ಪ್ರಾಸ್ತಾವಿಕ ಮಾತುಗಳೊಂದಿಗೆ ನಡೆಸಿಕೊಡಬೇಕಾಗಿ ನಾನು ಅವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇದ್ದೇನೆ. ಪೂಜ್ಯ ಕಾವಂದರು ಧರ್ಮಸ್ಥಳದಲ್ಲಿ ಸಾಹಿತ್ಯ ಲಕ್ಷದೀಪೋತ್ಸವದ ಸಂದರ್ಭದಲ್ಲಿ ಮಾತ್ರ ಅಲ್ಲದೆ ವರ್ಷದುದ್ದಕ್ಕೂ ಸಾಹಿತ್ಯ, ಸಂಸ್ಕೃತಿ ಅಥವಾ ಇನ್ನಿತರ ಅನೇಕ ಕಾರ್ಯಕ್ರಮಗಳನ್ನು, ಭಾಷೆಗೆ ಸಂಬಂಧಪಟ್ಟದ್ದಿರ್ಬೋದು, ಅನೇಕ ಕಾರ್ಯಕ್ರಮಗಳನ್ನು ಇಲ್ಲಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇದೀಗ ಪೂಜ್ಯರಿಂದ ಸ್ವಾಗತ ಭಾಷಣ ಅವರಲ್ಲಿ ಪ್ರಾರ್ಥನೆ ಮಾಡಿಕೊಡ್ತಾ ಇದೆ. ಓಂ ಶ್ರೀ ಮಂಜುನಾಥಾಯ ನಮಃ. ಕ್ಷೇತ್ರದ ಶ್ರೀ ಚಂದ್ರನಾಥ ಸ್ವಾಮಿ, ಮಂಜುನಾಥ ಸ್ವಾಮಿ, ಧರ್ಮದೇವತೆಗಳು, ಅಣ್ಣಪ್ಪ ಸ್ವಾಮಿ ಹಾಗೂ ಮಹಾಗಣಪತಿಯನ್ನು ಸ್ಮರಿಸಿ, ಕರ್ನಾಟಕ ರಾಜ್ಯದ ದಕ್ಷಿಣ ಕನ್ನಡ ಜಿಲ್ಲೆಯ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಇಂದು ಸಮಾವೇಶಗೊಂಡಿರುವ 91ನೇ ಸಾಹಿತ್ಯ ಸಮ್ಮೇಳನದ ಅಧಿವೇಶನದಲ್ಲಿ ಭಾಗಿಯಾಗಿರುವಂಥ ನಿಮ್ಮೆಲ್ಲರನ್ನು ಸ್ವಾಗತಿಸಲು ನನಗೆ ತುಂಬ ಸಂತೋಷವಾಗ್ತಾ ಇದೆ. ಪೂಜ್ಯ ಮಂಜೆ ಹೆಗಡೆಯವರಿಂದ ಪ್ರಾರಂಭವಾಗಿ ಶ್ರೀ ರತ್ನವರ್ಮ ಹೆಗಡೆಯವರಿಂದ ಮುಂದುವರಿಸಿಕೊಡಲ್ಪಟ್ಟು ಇಂದು ಈ 91ನೇ ಅಧಿವೇಶನದಲ್ಲಿ ಭಾಗಿಯಾಗುವಂತೆ ಆಗಿರುವ ಈ ಸಂದರ್ಭದಲ್ಲಿ ಇದರ ಉದ್ಘಾಟನೆಗೆ ಆಗಮಿಸಿರುವ ಇಸ್ರೋ ವಿಜ್ಞಾನಿ ಶ್ರೀ ರಾಮಕೃಷ್ಣ ಅವರೇ, ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಶ್ರೀ ಎ ವಿ ಪ್ರಸನ್ನ ಅವರೇ ಮತ್ತು ವಿದ್ವಾಂಸಗಳಾಗಿರುವಂಥ ಶ್ರೀಪಾದ ಶೆಟ್ಟಿಯವರೇ, ಶ್ರೀ ಪ್ರಕಾಶ್ ಬೆಳವಾಡಿಯವರೇ, ಡಾಕ್ಟರ್ ಅಜಕಳ ಗಿರೀಶ್ ಭಟ್ರವರೇ, ಕಲೆ, ಸಾಹಿತ್ಯ, ಸಂಸ್ಕೃತಿ, ಧರ್ಮದ ಬಗ್ಗೆ ಸದಭಿರುಚಿ ಹೊಂದಿರುವ ಎಲ್ಲ ಸಹೃದಯ ಬಂಧುಗಳೇ, ವಿದ್ಯಾರ್ಥಿಗಳೇ, ಎಲ್ಲರಿಗೂ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪರವಾಗಿ, ಸರ್ವಧರ್ಮ ಮತ್ತು ಸಾಹಿತ್ಯ ಸಮ್ಮೇಳನದ ಸ್ವಾಗತ ಮಂಡಳಿಯ ಪರವಾಗಿ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಪ್ರಾಚೀನ ಕವಿ ಶ್ರೀ ವಿಜಯ ತನ್ನ ಕವಿರಾಜ ಮಾರ್ಗದಲ್ಲಿ ಹೇಳಿರುವಂತೆ ಕುರಿತೋದಯಂ ಕಾವ್ಯ ಪ್ರಯೋಗ ಪರಿಣಿತ ಮತಿಗಳು ಎಂಬುದಾಗಿ ಹೇಳಿದ್ದಾನೆ. ಇದರ ಅರ್ಥ ಸಾಹಿತ್ಯ ಎಂಬುದು ಇಂದು ನಿನ್ನೆಯದಲ್ಲ, ಅದು ಪ್ರಾಚೀನವಾದದ್ದು. ಈ ಸಾಹಿತ್ಯ ಸೃಷ್ಟಿಗೆ ಓದು ಬರಹದ ಅಗತ್ಯವೂ ಇಲ್ಲ, ಅದು ಅನುಭವ ಮತ್ತು ಭಾವನೆಗಳ ಅಭಿವ್ಯಕ್ತಿ ರೂಪ ಎಂದು ತಿಳಿಯುತ್ತದೆ. ಹೀಗಾಗಿ ಜಗತ್ತಿನ ಎಲ್ಲ ಭಾಷೆಗಳಲ್ಲಿಯೂ ಸಾಹಿತ್ಯಕ್ಕೂ ಜನಪದ ಸಾಹಿತ್ಯವೇ ಮೂಲ. ಯಾವಾಗ ಭಾಷೆ ಸೃಷ್ಟಿಯಾಯಿತು ಅಂದಿನಿಂದಲೇ ಸಾಹಿತ್ಯವೂ ಸೃಷ್ಟಿಯಾಯಿತು. ಆರಂಭದಲ್ಲಿ ಭಾಷೆಯೇ ಸಾಹಿತ್ಯವಾಗಿತ್ತು ಎಂಬುದು ಹಿರಿಯ ವಿದ್ವಾಂಸಗಳ ಅಭಿಪ್ರಾಯ. ಇದು ಸತ್ಯವೂ ಹೌದು. ರಸಾನುಭವದ ಸುಂದರವಾದ ಅಭಿವ್ಯಕ್ತಿಯೇ ಸಾಹಿತ್ಯ. ವಾಕ್ಯಂ ರಸಾತ್ಮಕಂ ಕಾವ್ಯಂ ಎಂಬುದಾಗಿ ಹಿರಿಯರು ಹೇಳಿರುವುದು ಅರ್ಥಪೂರ್ಣವಾಗಿದೆ. ಅತ್ಯಮೂಲ್ಯವಾದ ನಮ್ಮ ಜೀವನದ ಉದ್ದೇಶವು ರಸವತ್ತಾಗಿ ಸುಂದರವಾಗಿ ಬದುಕುವುದೇ ಆಗಿರುತ್ತದೆ. ಅದಕ್ಕಾಗಿ ಜನಪದ ಮೂಲದಿಂದ ಹರಿದು ಬಂದಿರುವ ಸಾಹಿತ್ಯಗಳ ಪರಂಪರೆ ಮತ್ತು ಅವುಗಳಲ್ಲಿರುವ ಸತ್ವ ಸಂದೇಶಗಳನ್ನು ತಿಳಿದುಕೊಂಡು ಧರ್ಮ ಮಾರ್ಗದಲ್ಲಿ ಸುಖ ನೆಮ್ಮದಿಯ ಬದುಕು ಸಾಗಿಸಬೇಕು ಎಂಬುದು ಜಗತ್ತಿನ ಎಲ್ಲ ಸಾಹಿತ್ಯ ಪ್ರಕಾರಗಳ ಮಹದಾಶಯವಾಗಿದೆ. ಅಂದರೆ ಸಮಾಜಕ್ಕೆ ಹಿತವನ್ನುಂಟು ಮಾಡುವುದು, ಹಿತ ಸಹಿತವಾದುದು, ಅದು ಸಾಹಿತ್ಯ. ಅದರಲ್ಲಿ ಕಾವ್ಯ ಸಾಹಿತ್ಯಗಳ ಆತ್ಯಂತಿಕ ಹಿತ, ಅದು ಆಧ್ಯಾತ್ಮಿಕ ಹಿತವನ್ನುಂಟು ಮಾಡೋದೇ ಆಗಿದೆ. ಅಂತಹ ಆಧ್ಯಾತ್ಮಿಕ ಹಿತವನ್ನು ಕಾವ್ಯ ಸಾಹಿತ್ಯಗಳು ಒದಗಿಸುತ್ತವೆ. ಅದಕ್ಕಾಗಿ ಸಾಹಿತ್ಯದ ರಚನೆ, ಪೋಷಣೆ ಮತ್ತು ಪ್ರಸಾರವಾಗಬೇಕಾಗಿದೆ. ಧರ್ಮ ಮತ್ತು ಸಾಹಿತ್ಯ ಬೇರೆ ಬೇರೆ ಅಲ್ಲ,
ಒಂದೇ ನಾಣ್ಯದ ಎರಡು ಮುಖಗಳು. ಆ ಉದ್ದೇಶದಲ್ಲಿ ನಮ್ಮ ಕ್ಷೇತ್ರದಲ್ಲಿ ಹಿರಿಯರು ಅಂದು ಸರ್ವಧರ್ಮ ಮತ್ತು ಸಾಹಿತ್ಯ ಪ್ರತಿ ವರ್ಷ ಲಕ್ಷದೀಪ ಸಂದರ್ಭದಲ್ಲಿ ಆಯೋಜನೆ ಮಾಡಲು ಪ್ರಾರಂಭಿಸಿ ಮೇಲ್ಪಂಕ್ತಿಯನ್ನು ಹಾಕಿಕೊಟ್ಟಿದ್ದಾರೆ. ಕಳೆದ 90 ಅಧಿವೇಶನಗಳನ್ನು ಅವಲೋಕನ ಮಾಡಿದರೆ ನಮ್ಮ ಧರ್ಮಸ್ಥಳ ಕ್ಷೇತ್ರ ಕನ್ನಡ ಸಾಹಿತ್ಯ ಸಂವರ್ಧನೆಗೆ ನೀಡಿರುವ ಕೊಡುಗೆ ಏನೆಂಬುದರ ಅರಿವಾಗುತ್ತದೆ. ಜೊತೆಗೆ ಆಶ್ಚರ್ಯವೂ ಆಗುತ್ತದೆ. 2000 ವರ್ಷಗಳ ಪುರಾತನ ಇತಿಹಾಸವಿರುವ ಕನ್ನಡ ಭಾಷೆ ಮತ್ತು ಸಾಹಿತ್ಯ ಹುಟ್ಟು, ಬೆಳವಣಿಗೆ ಮತ್ತು ಆಶಯಗಳ ಕುರಿತು ವಿದ್ವಾಂಸರು ಚರ್ಚಿಸಿ ಅವುಗಳ ಸತ್ವಗಳ ದಾಸೋಹವನ್ನು ಇಲ್ಲಿ ಉಣಬರಿಸಿರುವುದು ನಮಗೆ ಸಂತೋಷ ಉಂಟು ಮಾಡಿದೆ. ಇವತ್ತು ನಮ್ಮ ಭಕ್ತರೊಬ್ಬರು 3000 ಭಗವದ್ಗೀತೆಯ ಪ್ರತಿಗಳನ್ನು ಹಂಚಲಿಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಇದೊಂದು ಹೊಸ ಕ್ರಾಂತಿ ಧರ್ಮಸ್ಥಳದಲ್ಲಿ ನಡೀತಾ ಇದೆ. ಅವರನ್ನು ನಾನು ಇಲ್ಲಿ ಸ್ಮರಿಸಿ ಮತ್ತು ಅವರನ್ನು ಗೌರವಿಸಲಿಕ್ಕಿದ್ದೇವೆ. ನನ್ನ ಧರ್ಮಪತ್ನಿ ಡಾಕ್ಟರ್ ಹೇಮಾವತಿ ಹೆಗಡೆಯವರು ಅಧ್ಯಕ್ಷರಾಗಿರುವ ಜ್ಞಾನ ವಿಕಾಸ ಕಾರ್ಯಕ್ರಮದ ಜ್ಞಾನ ವಿಕಾಸ ಯೂಟ್ಯೂಬ್ ಚಾನಲ್ 1 ಲಕ್ಷಕ್ಕೂ ಅಧಿಕ ಚಂದಾದಾರರನ್ನು ಹೊಂದಿದೆ. ಸುಮಾರು 17 ಲಕ್ಷಕ್ಕೂ ಅಧಿಕ ಸದಸ್ಯರು ಹೊಂದಿರುವ ಜ್ಞಾನ ವಿಕಾಸ ಸಂಸ್ಥೆ ಮಹಿಳೆಯರ ಜ್ಞಾನಾರ್ಜನೆಗೆ ಉತ್ತಮ ವೇದಿಕೆಯಾಗಿ ಮಹಿಳಾ ಸಬಲೀಕರಣಕ್ಕೆ ವಿಶೇಷವಾದ ಮಹತ್ವವನ್ನು ನೀಡುತ್ತಿದೆ. ನಾಡಿನಾದ್ಯಂತ 2121 ಗ್ರಾಮಗಳಲ್ಲಿ ಗ್ರಂಥಾಲಯಗಳನ್ನು ಸ್ಥಾಪಿಸಲಾಗಿದೆ. 2121 ಗ್ರಾಮಗಳಲ್ಲಿ ಗ್ರಂಥಾಲಯಗಳನ್ನು ಸ್ಥಾಪಿಸಲಾಗಿದೆ. ಮಹಿಳೆಯರಲ್ಲಿ ಓದುವ, ಬರೆಯುವ, ಚಿಂತನೆ, ಆಸಕ್ತಿ ಬೆಳೆಸಲು ಅವು ಸಹಕಾರಿಯಾಗಿವೆ. ಜ್ಞಾನ ವಿಕಾಸದ ಬಹುತೇಕ ಸದಸ್ಯರ ಮನೆಗಳಲ್ಲಿ ಪುಟ್ಟ ಗ್ರಂಥಾಲಯ ನಿರ್ಮಾಣವಾಗುತ್ತಿರುವುದು ಸಾಹಿತ್ಯದ ಬೆಳವಣಿಗೆಗೆ ಪೂರಕವಾಗಿದೆ. ಹೀಗೆ ಚತುರ್ವಿಧ ದಾನ ಪರಂಪರೆಗೆ ಪ್ರಸಿದ್ಧವಾದ ಧರ್ಮಸ್ಥಳ ಕ್ಷೇತ್ರವು ಸಾಹಿತ್ಯಕ್ಕೂ ವಿಶೇಷವಾಗಿ ಕೊಡುಗೆ ನೀಡುತ್ತಾ ಬಂದಿದೆ. ನಮ್ಮ ಕ್ಷೇತ್ರದಲ್ಲಿ ನಾವು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಗಳನ್ನು, ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದ ವಿಚಾರ ಸಂಕಿರಣಗಳನ್ನು, ಸಮಾವೇಶಗಳನ್ನು, ಕಾರ್ಯಾಗಾರಗಳನ್ನು ನಡೆಸುತ್ತಾ ಬಂದಿದ್ದೇವೆ. ನಮ್ಮ ಎಲ್ಲ ಶಿಕ್ಷಣ ಸಂಸ್ಥೆಗಳಲ್ಲಿ ಕನ್ನಡ ಭಾಷೆ ಸಾಹಿತ್ಯದ ವರ್ಧನೆಗೆ ವಿಶೇಷ ಗಮನ ನೀಡುತ್ತಿದ್ದೇವೆ. ವರ್ಷದುದ್ದಕ್ಕೂ ಅನೇಕ ಹಿರಿಯ ಕಿರಿಯ ಕವಿ ಸಾಹಿತಿಗಳ ಕೃತಿಗಳು ನಮ್ಮ ಕ್ಷೇತ್ರದಲ್ಲಿ ಬಿಡುಗಡೆ ಆಗುತ್ತಾ ಇವೆ. ನಾಡಿನ ಸಾವಿರಾರು ಲೇಖಕರು ತಮ್ಮ ಕೃತಿಗಳನ್ನು ಕ್ಷೇತ್ರಕ್ಕೆ ಕಳಿಸಿಕೊಡುತ್ತಿದ್ದಾರೆ. ನಮ್ಮ ಪ್ರಾಚೀನ ಕಾವ್ಯ ಸಾಹಿತ್ಯ ಸಂಸ್ಕೃತಿ ರಕ್ಷಣೆಗಾಗಿ ಶ್ರೀ ಮಂಜುನಾಥೇಶ್ವರ ಸಂಸ್ಕೃತಿ ಸಂಶೋಧನಾ ಪ್ರತಿಷ್ಠಾನವನ್ನು ಸ್ಥಾಪಿಸಲಾಗಿದೆ. ಇದರಲ್ಲಿ ಸುಮಾರು 5,000ಕ್ಕೂ ಮಿಕ್ಕಿ ಅಮೂಲ್ಯ ಹಸ್ತಪ್ರತಿಕೃತಿಗಳು ಎಚ್ಚರಿಕೆಯಿಂದ ಸಂರಕ್ಷಣೆ ಮಾಡಲಾಗುತ್ತಿದೆ. ಈ ಪ್ರತಿಷ್ಠಾನ ಸಂಶೋಧನೆಗೆ ವಿಶೇಷ ಅವಕಾಶಗಳನ್ನು ಕಲ್ಪಿಸಿಕೊಡುತ್ತಾ ಇದೆ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕೃಪಾಪೋಷಿತ ಯಕ್ಷಗಾನ ಮಂಡಳಿಯು ಯಕ್ಷಗಾನ ಕಲೆ ಮತ್ತು ಸಾಹಿತ್ಯವನ್ನು ನೀರಿರಿದು ಪೋಷಿಸುತ್ತಿದೆ. ಮಂಜುವಾಣಿ ಮಾಸಪತ್ರಿಕೆ ಪ್ರತಿ ತಿಂಗಳು 35,000ದಷ್ಟು ಪ್ರತಿಗಳು ಪ್ರಸಾರವಾಗುತ್ತಿದ್ದು ಧರ್ಮ ಸಾಹಿತ್ಯ ಸಂಸ್ಕೃತಿ ಬಿತ್ತನೆ ಕೆಲಸ ಮಾಡುತ್ತಿದೆ. ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ನಿರಂತರ ಪ್ರಗತಿ ಮಾಸಪತ್ರಿಕೆಯು ಗುರುತರವಾದ ಸೇವೆಯನ್ನು ತರುತ್ತದೆ. ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು 8.5 ಲಕ್ಷದಷ್ಟು ಪ್ರತಿಗಳು ಅಚ್ಚು ಮಾಡಿ ವಿತರಣೆ ಆಗ್ತಾ ಇರುವಂಥದ್ದು ದಾಖಲೆ ಎಂದು ನಾನು ತಿಳಿದಿದ್ದೇನೆ. ಪ್ರತಿ ವರ್ಷ ಆಷಾಢ ಮತ್ತು ಶ್ರಾವಣ ಮಾಸಗಳಲ್ಲಿ ನಿರಂತರ 3 ತಿಂಗಳುಗಳ ಕಾಲ ಪುರಾಣ ವಾಚನ ಪ್ರವಚನ ಕಾರ್ಯಕ್ರಮವನ್ನು ಏರ್ಪಡಿಸ ಬರಲಾಗುತ್ತಿದೆ. ರಂಗಶಿವ ಹೆಸರಿನ ನಾಟಕ ತಂಡದ ಮೂಲಕ ನನ್ನ ಪತ್ನಿ ಹೇಮಾವತಿಯವರು ಬರೆದು ನಿರ್ದೇಶನ ಮಾಡಿದ ಹಲವು ನಾಟಕಗಳು ಯಶಸ್ವಿಯಾಗಿದೆ. ಶಾಂತಿವನ ಟ್ರಸ್ಟಿನ ನೈತಿಕ ಶಿಕ್ಷಣ ಯೋಜನೆಯಡಿ ಪ್ರತಿ ವರ್ಷ ಲಕ್ಷ ಸಂಖ್ಯೆಯ ಮೌಲ್ಯಾಧಾರಿತ ಕೃತಿಗಳನ್ನು ಪ್ರಕಟಿಸಿ ನಾಡಿನಾದ್ಯಂತ ವಿದ್ಯಾರ್ಥಿಗಳಿಗೆ ಹಂಚಿಕೆಯನ್ನು ಮಾಡಿ ಅವರನ್ನು ಓದುವಂತೆ ಪ್ರೋತ್ಸಾಹಿಸುತ್ತಿದ್ದೇವೆ. ಸ್ಪರ್ಧೆಗಳನ್ನು ಏರ್ಪಡಿಸುವ ಮೂಲಕ ಓದು ಬರೆಯುವ ಪುಸ್ತಕ ಸಂಸ್ಕೃತಿ ಹೆಚ್ಚಿನ ಗಮನ ನೀಡುತ್ತಿದ್ದೇವೆ. ಇಂದು ಉದ್ಘಾಟನೆಯಾದಂಥ ಈ ಸಂಚಾರಿ ವಾಚನಾಲಯದ ಮೂಲಕ ಮಂಗಳೂರು ನಗರದಲ್ಲಿ ಈಗ ಸದ್ಯಕ್ಕೆ ಶಾಲಾ ಮಕ್ಕಳಿಗೆ ಉಪಯುಕ್ತವಾಗುವಂಥ ಲೈಬ್ರರಿಯನ್ನು ಬಗೆಹರಿಸಿ ಮುಂದೆ ಸಾಹಿತ್ಯಾಸಕ್ತಿಯನ್ನು ಬೆಳೆಸುವಂತೆ ಪ್ರೋತ್ಸಾಹಿಸಲಾಗ್ತದೆ. ಈ ಎಲ್ಲ ಚಟುವಟಿಕೆಗಳ ಉದ್ದೇಶ ಜನರಲ್ಲಿ ಸಾಹಿತ್ಯದ ಅಭಿರುಚಿ ಮೂಡಬೇಕು, ಸಮಾಜದಲ್ಲಿ ಸಾತ್ವಿಕತೆ ನೆಲೆಯಾಗಬೇಕು, ಸಂಸ್ಕೃತಿ ಸಂಸ್ಕಾರವಂತ ವ್ಯಕ್ತಿತ್ವಗಳ ನಿರ್ಮಾಣ ಆಗಬೇಕು ಎಂಬುದೇ ಆಗಿದೆ. ಯಾರಿಗಿದೆ ಈ ಶಕ್ತಿ? ದೇವರಿಗೂ ನಾ ಕಾಣೆ. ಭುವಿಗಿಳಿದು ತರುವವನು ಕವಿ ಸ್ವರ್ಗವನ್ನು, ಪಾತಾಳದಿಂದ ಎತ್ತುವನು ಪತಿತ ಭವಿಯನ್ನು ಎಂಬ ಕವಿವಾಣಿ ಕಾವ್ಯ ಸಾಹಿತ್ಯಗಳ ಅಗಾಧ ಶಕ್ತಿಯನ್ನು ಸೂಚಿಸುತ್ತದೆ. ಯಾವ ದೇಶದಲ್ಲಿ ಕೃಷಿ ಇಲ್ಲವೋ ಆ ದೇಶ ದುರ್ಭಿಕ್ಷವನ್ನು ಹೊಂದುತ್ತದೆ ಎಂದು ಆಗಮಶಾಸ್ತ್ರಗಳಲ್ಲಿ ಕೃಷಿಯ ಮಹತ್ವ ಮತ್ತು ಅಗತ್ಯವನ್ನು ಹೇಳಲಾಗುತ್ತದೆ. ಅಂತೆಯೇ ಯಾವ ದೇಶದಲ್ಲಿ ಸಾಹಿತ್ಯ ಇಲ್ಲವೋ ಅಥವಾ ಯಾರಿಗೆ ಸಾಹಿತ್ಯ ಆಸಕ್ತಿ ಅಂತಲ್ಲಿ ಬದುಕು ನಿಸ್ಸಾರವಾಗುವುದರಲ್ಲಿ ಸಂದೇಹವಿಲ್ಲ. ಹಾಗಾಗಿ ಸಾಹಿತ್ಯದ ಬೇರಿಗೆ ನೀರು ಗೊಬ್ಬರ ಹಾಕಿ ಬೆಳೆಸುವ ಪೋಷಿಸುವ ಜವಾಬ್ದಾರಿ ನಮ್ಮ ಮೇಲಿದೆ.
ಅದರಿಂದಲೇ ಲಕ್ಷ ದೀಪೋತ್ಸವ ಸಂದರ್ಭದಲ್ಲಿ ಪ್ರತಿ ವರ್ಷವೂ ಇಂಥ ಸಮ್ಮೇಳನಗಳನ್ನು, ಸಾಹಿತ್ಯ ಸಮ್ಮೇಳನಗಳನ್ನು ಆಯೋಜಿಸುತ್ತಿದ್ದೇವೆ. ಇಂದಿನ ಸಾಹಿತ್ಯ ಸಮ್ಮೇಳನದ 91ನೇ ಅಧಿವೇಶನಕ್ಕೆಂದು ನಾವೆಲ್ಲ ಸಮಾವೇಶಗೊಂಡಿದ್ದೇವೆ. ಇದನ್ನು ಉದ್ಘಾಟನೆ ಮಾಡಲು ನಮ್ಮ ಹೆಮ್ಮೆಯ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಇದರ ಮುಖ್ಯಸ್ಥರು ಡಾಕ್ಟರ್ ಸೋಮನಾಥ್ ಅವರನ್ನು ಆಹ್ವಾನಿಸಿದ್ದೆವು. ಆಗಲೇ ಅವರು ಲೋಕಸಭೆಯ ಕಾರ್ಯನಿರ್ವಹಿಸ್ತಿರುವುದರಿಂದ ನನಗೆ ಬರಲು ಆಗುತ್ತೋ ಇಲ್ಲವೋ ಅನ್ನೋ ಸಂಶಯವನ್ನು ವ್ಯಕ್ತಪಡಿಸಿದರು. ಅದು ನಾನು ಹೇಳಿದೆ, ದಯವೇಚ್ಛೆ, ಒಂದು ವೇಳೆ ನಿಮಗೆ ಸರ್ಕಾರದಿಂದ ಅಲ್ಲಿ ಉಪಸ್ಥಿತರಬೇಕೆಂಬುದ ಆದೇಶ ಬಂದರೆ ಖಂಡಿತವಾಗಿ ನೀವು ಇಲ್ಲಿದ್ದರೆ ಖಂಡಿತ ಬರಬೇಕು ಅಂತ ಹೇಳಿದ್ದೆ. ಇವತ್ತು ಅವರಿಗೆ ಸಂಸತ್ತಿನ ಕಾರ್ಯಕಲಾಪದಲ್ಲಿ ಅನಿವಾರ್ಯವಾಗಿ ಭಾಗವಹಿಸಲೇಬೇಕಾಗಿದ್ದರಿಂದ ಅವರು ಇವತ್ತು ಈ ಸಮಾರಂಭದಲ್ಲಿ ಬಂದು ಭಾಗವಹಿಸಲು ನಮಗೆ ಅನನುಕೂಲವಾಗಿದೆ. ಅವರು ಇತ್ತೀಚೆಗಷ್ಟೇ ಚಂದ್ರಯಾನ 3 ಬಾಹ್ಯಾಕಾಶ ನೌಕೆ ಉಡಾವಣೆ ಮಾಡಿ ಚಂದ್ರನ ದಕ್ಷಿಣ ಧ್ರುವದಲ್ಲಿ ಇಳಿಸುವಲ್ಲಿ ಸಫಲರಾಗಿ ಇಡೀ ವಿಶ್ವವೇ ಭಾರತದ ವಿಜ್ಞಾನ ಸಾಧನೆಗೆ ಬೆರಗಾಗುವಂತೆ ಮಾಡಿ ದೇಶಕ್ಕೆ ಕೀರ್ತಿ ತಂದವರಾಗಿದ್ದಾರೆ. ಧರ್ಮ ಮತ್ತು ಸಾಹಿತ್ಯ ಇವೆರಡರಲ್ಲೂ ಅಂತಃಶಕ್ತಿ, ಧರ್ಮ ಮತ್ತು ಸಾಹಿತ್ಯ ಇವೆರಡರ ಅಂತಃಶಕ್ತಿ ವಿಜ್ಞಾನವೇ ಆಗಿದೆ. ಆದ್ದರಿಂದ ನಾವು ವಿಜ್ಞಾನಿಗಳನ್ನು ಧರ್ಮ ಇಲ್ಲವೇ ಸಾಹಿತ್ಯ ಸಮ್ಮೇಳನವನ್ನು ಆಹ್ವಾನಿಸಲು ತೀರ್ಮಾನ ಮಾಡಿದ್ದೆವು. ಡಾಕ್ಟರ್ ಎಸ್ ಸೋಮನಾಥ್ ಅವರು ಉದ್ಘಾಟನೆಗೆ ಬರಲಾಗುವುದಿಲ್ಲ ಎಂಬ ಸಂದೇಶ ನೀಡಿ ತಮ್ಮ ಬದಲಿಗೆ ತಮ್ಮದೇ ಸಂಸ್ಥೆ ಇನ್ನೊಬ್ಬ ಶ್ರೇಷ್ಠ ವಿಜ್ಞಾನಿ ರಾಮಕೃಷ್ಣ BN ಎಂಬವರನ್ನು ಕಳಿಸಿಕೊಟ್ಟಿದ್ದಾರೆ. ಶ್ರೀ ರಾಮಕೃಷ್ಣ BN ಅವರು ಇಸ್ರೋದ ಟೆಲಿಮೆಟ್ರಿ ಟ್ರ್ಯಾಕಿಂಗ್ ಮತ್ತು ಕಮಾಂಡ್ ನೆಟ್ವರ್ಕ್ ಇಸ್ಟ್ರಾಕ್ ಬೆಂಗಳೂರು ಇದರ ನಿರ್ದೇಶಕರಾಗಿದ್ದಾರೆ. ಶ್ರೀಯುತರು ನಾನು ಈ ಅಧಿವೇಶನಕ್ಕೆ ಸ್ವಾಗತ ಸಮಿತಿ ಪರವಾಗಿ ಗೌರವದಿಂದ ಬರಮಾಡಿಕೊಳ್ಳುತ್ತಿದ್ದೇನೆ. ನಾಡಿನ ಪ್ರಸಿದ್ಧ ಪುರಾಣ ಪ್ರವಚನಕಾರರಾದ ಡಾಕ್ಟರ್ AV ಪ್ರಸನ್ನ ಅವರು ಈ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಮೊನ್ನೆ ಇವರು ಕರ್ನಾಟಕ ಗಮಕಲಾ ಪರಿಷತ್ತಿಗೆ ನೂತನ ಸಾರಥಿಯಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ವೃತ್ತಿಯಲ್ಲಿ ಹಿರಿಯ KS ಅಧಿಕಾರಿಯಾಗಿ ಆಡಳಿತದಲ್ಲಿ ಅಪಾರ ಅನುಭವ ಹೊಂದಿದವರು. ಸುಮಾರು 25ಕ್ಕೂ ಹೆಚ್ಚು ಸಚಿವರಿಗೆ ಆಪ್ತ ಕಾರ್ಯದರ್ಶಿಗಳಾಗಿಯೂ, ವಿಶೇಷ ಅಧಿಕಾರಿಗಳಾಗಿಯೂ, ವಿಶೇಷ ಜಿಲ್ಲಾಧಿಕಾರಿಗಳಾಗಿಯೂ ಸೇವೆ ಸಲ್ಲಿಸಿದ್ದವರಾಗಿ ನಿವೃತ್ತಿ ಆಗಿದ್ದರೂ ಈಗಲೂ ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವರ ಆಪ್ತ ಕಾರ್ಯದರ್ಶಿಯಾಗಿ ಕೆಲಸ ನಿರ್ವಹಿಸುತ್ತಿದ್ದಾರೆ. ಗಮಕ ಕಲೆಯಲ್ಲಿ ವಿಶೇಷ ಪರಿಣಿತಿಯನ್ನು ಹೊಂದಿರುವವರು. ಕರ್ನಾಟಕ ಕಲಾಶ್ರೀ, ಗಮಕ ರತ್ನಾಕರ ಮೊದಲಾದ ಬಿರುದಾಂಕಿತರು. ಇವರು ಇಂದಿನ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ಅಧಿವೇಶನಕ್ಕೆ ಸ್ವಾಗತ ಸಮಿತಿ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಡಾಕ್ಟರ್ ಶ್ರೀಪಾದ ಶೆಟ್ಟಿ ಅವರು ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಮುಗ್ವಾ ಗ್ರಾಮದವರು. ನಮ್ಮ SDM ಕಾಲೇಜು ಹೊನ್ನಾವರದಲ್ಲಿ ಡಿಗ್ರಿ ಮುಗಿಸಿ ಧಾರವಾಡ ಕರ್ನಾಟಕ ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ವಿಷಯದಲ್ಲಿ MA ಪದವಿಯನ್ನು ಪಡೆದಿದ್ದಾರೆ. ದಿನಕರ ದೇಸಾಯಿ ಬದುಕು ಬರಹ ಎಂಬ ಮಹಾಪ್ರಬಂಧಕ್ಕೆ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಪದವಿಯನ್ನು ಪಡೆದಿದ್ದಾರೆ. ಅಂಕೋಲೆಯ ಗೋಖಲೆ ಶತಾಬ್ದಿ ಮಹಾವಿದ್ಯಾಲಯದಲ್ಲಿ ಕನ್ನಡ ಉಪನ್ಯಾಸಕ ವೃತ್ತಿಯನ್ನು ಆರಂಭಿಸಿದ ಇವರು ಮುಂದೆ ಮಾತೃ ಸಂಸ್ಥೆಯಾದ ಹೊನ್ನಾವರದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಪದವಿ ಕಾಲೇಜಿನಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ, ವಿಭಾಗದ ಮುಖ್ಯಸ್ಥರಾಗಿ, ಬಳಿಕ ಹೊನ್ನಾವರ ಸರ್ಕಾರಿ ಪ್ರಥಮ ಕಾಲೇಜಿನಲ್ಲಿ ಕನ್ನಡ ಸೇವೆ ವಿಭಾಗ ಮುಖ್ಯಸ್ಥರಾಗಿ ಮತ್ತು ಸ್ನಾತಕೋತ್ತರ ಕನ್ನಡ ವಿಭಾಗ ಸಂಯೋಜಕ ಶಿಕ್ಷಣ ಸಲ್ಲಿಸಿ 2014ರಲ್ಲಿ ನಿವೃತ್ತಿಯನ್ನು ಹೊಂದಿದ್ದಾರೆ. ಅಧ್ಯಯನ, ಅಧ್ಯಾಪನ, ಸಾಹಿತ್ಯ, ಜಾನಪದ, ಭಾಷಣ, ಸಂಶೋಧನೆ, ಕೃಷಿ ಹೀಗೆ ಬಿಡುವಿರದ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಿರುವ ಇವರು ಕವಿ, ವಿಮರ್ಶಕ, ವಾಗ್ಮಿ, ಪತ್ರಿಕಾ ಅಂಕಣಕಾರರೂ ಹೌದು. ದೂರದರ್ಶನದ ಚಂದನ ವಾಹಿನಿಯ ಮೋಡಿ ಮಾತಿನ ಮೋಡಿಯ ಮುಖ್ಯ ಮಾತುಗಾರರಾಗಿ ಕಾಣಿಸಿಕೊಂಡವರು. ತಮ್ಮ ಮಾತು ಮತ್ತು ಪ್ರೀತಿಯಿಂದ ನಾಡಿಗೆ ಪರಿಚಯರಾಗಿ ಇವರಿಗೆ 2018ರ ಕಾಂತಾವರ ಸಾಹಿತ್ಯ ಪುರಸ್ಕಾರ ಲಭಿಸಿದೆ. ಪ್ರಿಯ ಶರಾವತಿ, ಕಡಲ ಒಡಿನಲ್ಲಿ ಮುತ್ತು ಬಿತ್ತು, ಮೌನ ಕಣಿಮೆಯ ಒಡಲು, ಮಳೆಯಲ್ಲಿ ಮಿಂದ ಹೊಳೆ ಹೀಗೆ ಕವನ ಸಂಕಲನಗಳು, ವ್ಯಕ್ತಿಚಿತ್ರಗಳು, ಜೀವನ ಚರಿತ್ರೆ, ಮುನ್ನುಡಿಗಳ ಸಂಕಲನ ಹೀಗೆ ಅನೇಕ ಸಂಪಾದನಾ ಕೃತಿಗಳನ್ನು ಪ್ರಕಟಿಸಿದ ನಾಡಿನ ಮಹತ್ವದ ಸಾಹಿತಿಯವರು. ಇಂದಿನ ಅಧಿವೇಶನದವರು ಸಾಹಿತ್ಯ ಸಂಸ್ಕೃತಿಯ ನೆಲೆ ವಿಷಯದ ಕುರಿತು ಉಪನ್ಯಾಸ ಮಾಡಲಿದ್ದಾರೆ. ಇವರನ್ನು ನಾವು ಕ್ಷೇತ್ರ ಪರವಾಗಿ ಪ್ರೀತಿಯಿಂದ ಸ್ವಾಗತವನ್ನು ಬಯಸ್ತಿದ್ದೇವೆ. ಶ್ರೀಯುತ ಪ್ರಕಾಶ್ ಬೆಳವಾಡಿಯವರು ನಮ್ಮ ನಾಡಿನ ಪ್ರಸಿದ್ಧ ನಟರು, ಚಲನಚಿತ್ರ ನಿರ್ದೇಶಕರು, ದೂರದರ್ಶನ ಮತ್ತು ಮಾಧ್ಯಮ ಕ್ಷೇತ್ರದಲ್ಲಿ ವಿಶೇಷ ಪರಿಣಿತರು, ಸಾಮಾಜಿಕ ಕಳಕಳಿಯುಳ್ಳವರು, ಹೋರಾಟಗಾರರಾಗಿರುವವರು, ಪತ್ರಿಕೋದ್ಯಮಿಯೂ ಹೌದು. ಮೂಲತಃ ಬೆಂಗಳೂರಿನವರಾಗಿರುವವರು ರಂಗಭೂಮಿ ಕಲಾವಿದರ ಕುಟುಂಬದಲ್ಲಿ ಜನಿಸಿದವರು. ಬೆಂಗಳೂರಿನ ನ್ಯಾಷನಲ್ ಕಾಲೇಜಿನಲ್ಲಿ ತಮ್ಮ ಪದವಿ ಪೂರ್ವ ವ್ಯಾಸಂಗ ಮುಗಿಸಿ ಇವರು UBCಯಿಂದ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪದವಿಯನ್ನು ಪಡೆದಿದ್ದಾರೆ. ಕನ್ನಡ, ಮಲಯಾಳ,
ತೆಲುಗು, ತಮಿಳು, ಹಿಂದಿ ಹೀಗೆ ಹಲವು ಭಾಷೆಗಳ ಅನೇಕ ಸಿನಿಮಾಗಳಲ್ಲಿ ಇವರು ನಟರಾಗಿ ಪಾತ್ರವಹಿಸಿದ್ದಾರೆ. ದೇಶ ವಿದೇಶಗಳ ಅನೇಕ ವಿಚಾರ ಸಂಕಿರಣಗಳಲ್ಲಿ ಇವರು ಭಾಗವಹಿಸಿದ್ದಾರೆ. ಉತ್ತಮ ಮಾತುಗಾರ. 2000ರಲ್ಲಿ ಇವರು ನಿರ್ದೇಶಿಸಿದ ಮೊದಲ ಚಿತ್ರ ಸ್ಟಂಬಲ್ ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದಿದೆ. ಯುವ ಪೀಳಿಗೆಗೆ ಚಿತ್ರ ನಿರ್ಮಾಣದಲ್ಲಿ ತರಬೇತಿ ನೀಡಲು ಇವರು ಬೆಂಗಳೂರಿನಲ್ಲಿ ಸುಚಿತ್ರ ಸ್ಕೂಲ್ ಆಫ್ ಆರ್ಟ್ಸ್ ಸಂಸ್ಥೆಯನ್ನು ಪ್ರಾರಂಭಿಸಿದ್ದಾರೆ. ಹೀಗೆ ಬಹುಮುಖ ಪ್ರತಿಭಾವಂತರಾಗಿರುವಂಥ ಶ್ರೀ ಪ್ರಕಾಶ್ ಬೆಳವಾಡಿ ಅವರನ್ನು ರಂಗಭೂಮಿ ಮತ್ತು ಸಾಹಿತ್ಯ ಸಿರಿ ವಿಷಯವನ್ನು ಕುರಿತು ಉಪನ್ಯಾಸ ನೀಡಲಿದ್ದಾರೆ. ಇವರನ್ನು ಸಾಹಿತ್ಯ ಸಮ್ಮೇಳನದ ಪರವಾಗಿ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಭಾಷೆ ಮತ್ತು ಸಾಹಿತ್ಯ ಪರಸ್ಪರ ಅವಲಂಬನೆ ವಿಷಯದ ಕುರಿತು ಉಪನ್ಯಾಸ ನೀಡಿದರು ಡಾಕ್ಟರ್ ಅಜಕಳ ಗಿರೀಶ್ ಭಟ್ರು. ಇವರು ವೃತ್ತಿಯಲ್ಲಿ ಕನ್ನಡ ಪ್ರಾಧ್ಯಾಪಕರು. ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರದ ಅಧ್ಯಕ್ಷರಾಗಿ 3 ವರ್ಷಗಳ ಒಂದು ಅವಧಿಯನ್ನು ಕೆಲಸ ಮಾಡಿದ್ದು, ಪ್ರಾಧಿಕಾರದಿಂದ ಅನೇಕ ಮಹತ್ವದ ಪ್ರಕರಣಗಳು ಹೊರಬರಲು ಕಾರಣಕರ್ತರಾಗಿದ್ದಾರೆ. ಹಲವು ವಿಶಿಷ್ಟ ಜಾಲಗೋಷ್ಠಿ ಸರಣಿಗಳನ್ನು ಆಯೋಜಿಸಿದ್ದಾರೆ. ರಾಜ್ಯದೊಳಗೆ ಮತ್ತು ಹೊರ ರಾಜ್ಯಗಳಲ್ಲಿ ಸಾಹಿತ್ಯ ಸಂಸ್ಕೃತಿಗೆ ಸಂಬಂಧಿಸಿದ ವಿವಿಧ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಗೋಷ್ಠಿಗಳಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿದ್ದಾರೆ. ಅವರನ್ನು ಈ ಅಧಿವೇಶನದಲ್ಲಿ ಸಾಹಿತ್ಯ ಕುರಿತು ವಿದ್ವತ್ಗಳು ಅವರ ಭಾಷಣ ಮಾಡಿದ್ದಾರೆ. ಅವರನ್ನು ಚಾಕ ಸಮಿತಿ ಪರವಾಗಿ ವಿಶೇಷವಾಗಿ ಸ್ವಾಗತಿಸ್ತಾ ಇದ್ದೇವೆ. ಇಂದು ಕ್ಷೇತ್ರದಲ್ಲಿ ನಡೆಯುತ್ತಿರುವಂಥ ಈ ಲಕ್ಷದೀಪೋತ್ಸವ ಅನೇಕ ಬದಲಾವಣೆಗಳು ಆಗ್ತಾ ಇದೆ. ಪ್ರತಿ ವರ್ಷವೂ ಕೂಡ ನಾವು ಕ್ಷೇತ್ರದ ಭಕ್ತರ ಸಂಖ್ಯೆಯನ್ನು ಹೆಚ್ಚಾಗಿ ಕಾಣ್ತಾ ಇದ್ದೇವೆ. ಮತ್ತು ಈ ವರ್ಷ ಮತ್ತೆ ಬಹಳಷ್ಟು ಮಂದಿ ಇಲ್ಲಿ ಭಾಗವಹಿಸ್ತಾ ಇದ್ದಾರೆ, ಭಕ್ತರು ಭಾಗವಹಿಸ್ತಾ ಇದ್ದಾರೆ. ಇಲ್ಲಿ ಸುಮಾರು 1525 ಮಂದಿ ಕಲಾವಿದರು ಬಂದಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಬ್ಯಾಂಡ್ ಸೆಟ್ನ 44 ಬ್ಯಾಂಡ್ ಸೆಟ್ನವರು, 112 ವಾಲಗದವರು, ಅದೇ ರೀತಿ ಡೊಳ್ಳು ಕುಣಿತ 43 ಜೋಡಿ, 43 ಸೆಟ್ಟು, ಸುಮಾರು 236 ಮಂದಿ ಬರೆದಿದ್ದಾರೆ. ಕರಡಿ ಮೇಳ ಮತ್ತು ಚಿಟ್ ಮೇಳಗಳು 103 ಅಂದರೆ ಸುಮಾರು 590 ಮಂದಿ ಬಂದಿದ್ದಾರೆ. ವೀರಗಾಸೆಯವರು 6 ಸೆಟ್ ಅಂದರೆ 32 ಮಂದಿ ಒಟ್ಟು 1525 ಮಂದಿ ಜಾನಪದ ಕಲಾವಿದರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಗುರುತಿಸಿ ಅವರು ಕಲೆಯನ್ನು ರಕ್ಷಿಸಿಕೊಂಡು ಹೋಗಲಿ ಅಂತ ಹೇಳಿ ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ಇಲ್ಲಿ ಅನ್ನದಾನ ಕ್ಷೇತ್ರದಲ್ಲಿ ವಿಶೇಷವಾಗಿ ಎಲ್ರಿಗೂ ಗೊತ್ತಿದ್ದುದು. ಅದರಿಂದ ಇದು ಕೇವಲ ಅನ್ನದಾನ ಅಂದರೆ ಧರ್ಮಸ್ಥಳದಲ್ಲಿ ನಿತ್ಯ ನಡೆಯುವ ಅನ್ನದಾಸೋಹ ಅಲ್ಲ. ಅದಕ್ಕಿಂತ ವಿಶೇಷವಾಗಿ ನಮ್ಮ ಭಕ್ತರು ಈ ಸಂಭ್ರಮವನ್ನು ಭಾಗವಹಿಸ್ತಾರೆ ಮತ್ತು ತಾವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಎಂದು ಉತ್ಸಾಹ ತೋರಿಸ್ತಾರೆ. ಈ ವರ್ಷ ಸುಮಾರು 10 ಟನ್ನಷ್ಟು ಅಕ್ಕಿ ದಾನ ಬಂದಿದೆ ಮತ್ತು ಸಾಕಷ್ಟು ತರಕಾರಿ, ಸುಮಾರು 6-7 ಲೋಡು ತರಕಾರಿಗಳು ಅವರ ಕೊಡುಗೆಯಾಗಿ ಇಲ್ಲಿ ಬಂದಿದೆ. ಈಗಾಗಲೇ ಇಲ್ಲಿ ಅನ್ನದಾನ ಮಾಡುವ ಸ್ಟಾಲ್ಗಳ 21 ಮಂದಿ ವಿಶೇಷವಾಗಿ ಅಲ್ಲಿ ಸ್ಟಾಲ್ಗಳನ್ನು ಹಾಕಿದ್ದಾರೆ. ನಮ್ಮ ಅನ್ನಪೂರ್ಣದ ಹಿಂಭಾಗದಲ್ಲಿ ಇವತ್ತು ನೀವೆಲ್ಲರೂ ಹೋಗಿ ಬಾಯಿ ಚಪ್ಪರಿಸಬಹುದು. ಇದರಲ್ಲಿ ಏನೆಲ್ಲ ಅವರು ಮಾಡಿದ್ದಾರೆ ಅಂತಂದರೆ ನನಗೆ ಹೇಳಲಿಕ್ಕೆ ಸಾಧ್ಯವಿಲ್ಲ. ಜಿಲೇಬಿ, ಒಬ್ಬಟ್ಟು, ಆಮೇಲೆ ಲಾಡು ಮತ್ತು ವಿಶೇಷವಾಗಿ ಪಲಾವ್, ರಾಗಿ ಮುದ್ದೆಗಳು ಮತ್ತು ಅದರ ಜೊತೆಗೆ ಅನೇಕ ರೀತಿಯ ಭಕ್ಷ್ಯಗಳನ್ನು ಅವರು ತಯಾರಿಸ್ತಾ ಇದ್ದಾರೆ. ಅವರ ಉತ್ಸಾಹ ನೋಡಿದರೆ ಇನ್ನೂ ಒಂದು 100 ಜನ ಸ್ಟಾಲ್ ಹಾಕಲಿಕ್ಕೆ ರೆಡಿ ಇದ್ದಾರೆ. ಆದರೆ ನಾವು 20ಕ್ಕೆ ಮಿತಿಗೊಳಿಸ್ತಾ ಇದ್ದೇವೆ, ಯಾಕೆಂದರೆ ಅಲ್ಲಿ ವ್ಯವಸ್ಥೆ ಮಾಡೋದು ಕಷ್ಟವಾಗುತ್ತೆ ಅಂತೇಳಿ. ಹೀಗಾಗಿ ಸುಮಾರು 1 ಲಕ್ಷ ಲಾಡು, 80,000 ಬಾದುಷಾ, 15,000 ಹೋಳಿಗೆ, 600 kg ಬೂಂದಿಕಾಳು, 15,000 ಮೈಸೂರು ಪಾಕ್, 15,000 ಮಂದಿಗೆ ಬಂಗಾರಪೇಟೆ ಪಾನಿಪುರಿ. ಇದು ಕೇವಲ ಪರಿಚಯಕ್ಕೆ ನಿಮಗೆ ಮತ್ತು ಯಾರು ಹೋಗುವುದಿದ್ರೆ ನಿಮಗೆ ಆಕರ್ಷಣೆಯಾಗಿ ಮಾತನ್ನು ಹೇಳಿದೆ. ಇಷ್ಟು ಮಂದಿ ಇವರನ್ನೆಲ್ಲ ನಾನು ಬಹಳ ವಿಶೇಷವಾಗಿ ಅಭಿನಂದಿಸ್ತೇನೆ ಮತ್ತು ಅವರಿಗೆ ಸ್ವಾಗತಿಸ್ತಿದ್ದೇನೆ. ಇವತ್ತು ಪಾಪಣ್ಣ ಮತ್ತು ಗೆಳೆಯರು ಅವರು ಇಲ್ಲಿ ಇರ್ಬೋದು ಮತ್ತು ಅವರನ್ನು ಸನ್ಮಾನಿಸ್ತಾರೆ. ಅವರು 3,000 ಭಗವದ್ಗೀತೆಯ ಪುಸ್ತಕಗಳನ್ನು ಕೊಡಲಿಕ್ಕೆ ಪುಸ್ತಕಗಳನ್ನು ಖರೀದಿ ಮಾಡಿ ತಂದಿದ್ದಾರೆ. ಈ ಇಸ್ಕಾನ್ ಅವರು ಮಾಡಿದಂಥ ಭಗವದ್ಗೀತೆ ಭಾಳ ಚೆನ್ನಾಗಿರೋದ್ರಲ್ಲಿ ಒಳ್ಳೆಯ ಚಿತ್ರಗಳು ಕೂಡ ಇದೆ. ಅವರು ಅದನ್ನು ಖರೀದಿ ಮಾಡಿ ತಂದು ಇಲ್ಲಿ ವಿತರಣೆ ಕೊಟ್ಟಿದ್ದಾರೆ. ನಾನು ಹೇಳಿದೆ, ನೀವು ಅಲ್ಲಿ ತಿಂಡಿ ಕೊಡುವಲ್ಲಿ ಅದನ್ನು ಕೊಟ್ಟರೆ ಅಲ್ಲಿ ಹೋಗುವ ಪೇಪರ್ ಹರಿದು ಕೈಯಲ್ಲಿ ಎಣ್ಣೆ ತೆಕ್ಕೊಂಡು ಹೋಗ್ತಾರೆ. ಅದರ ಬದಲು ಇಲ್ಲಿ ಕುಳಿತವರಿಗೆಲ್ಲ ಭಗವದ್ಗೀತೆಯನ್ನು ಹಂಚಬೇಕು ಅಂತೇಳಿ ಒಪ್ಪಿದ್ದಾರೆ. ನೀವು ಯಾರು ಕೂಡ ಹೇಳದೇ ಇದ್ದರೆ ಇಲ್ಲೇ ಕೂತಿದ್ರೆ ಅವರು ವಿತರಣೆ ಆಗುವ ಸಮಯ ನಿಮಗೆಲ್ಲರ ಕೈಯಲ್ಲಿ ಒಂದೊಂದು ಭಗವದ್ಗೀತೆ ಹೋಗುವಾಗ ಮನೆಗೆ ಹೋಗುತ್ತೆ ಅಂತ ಹೇಳ್ತಾ ಅವರಿಗೆ ವಿಶೇಷವಾದ ಕಾರಣ ಮಾಡ್ತೇನೆ. ಸುಮಾರು 1,35,000 ಬಾಟ್ಲಿ ನೀರನ್ನು ತಂದಿದ್ದಾರೆ. ಇವತ್ತು ಸುಮಾರು 2.5 ಲಕ್ಷ ಮಂದಿಗೆ ಆಹಾರದಾನ, ಅನ್ನದಾನ,
ಬೇರೆ ಬೇರೆ ಭಕ್ಷ್ಯಗಳ ತಯಾರಿಯನ್ನು ಅವರು ಕೊಡ್ತಾ ಇದ್ದಾರೆ. ಅವರೆಲ್ಲರನ್ನೂ ಕೂಡ ನಾನು ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ದೇವಸ್ಥಾನದ ಎದುರುಗಡೆ ವಿಶೇಷ ಅಲಂಕಾರವನ್ನು ನೀವು ನೋಡಿದ್ದೀರಿ. ಇದು ಸಾಮಾನ್ಯ ಅಲಂಕಾರ ಅಲ್ಲ. ಆ ಹೂಗಳನ್ನು ನಾವು ಕಣ್ಣಲ್ಲೇ ನೋಡಿಲ್ಲ, ಅಷ್ಟು ಸುಂದರವಾದ ಹೂಗಳನ್ನು ಅಲ್ಲಿ ಬೇರೆ ಬೆಂಗಳೂರಿನ ರವಿ ಮತ್ತು ಅಲ್ಲಿಯ ಭಕ್ತರು ಮಂಜು, ರಾಮ ಮತ್ತು ರವೀಶ್ ಅನ್ನುವರು ಬೆಂಗಳೂರಿಂದ ಇದನ್ನು ತಂದಿದ್ದಾರೆ. ಭಾಳ ಆಕರ್ಷಣೀಯವಾಗಿ ಜೋಡಿಸಿದ್ದಾರೆ. ನಿನ್ನೆ 2 ನಂದಿಗಳು ದೇವಸ್ಥಾನದ ಎದುರು ಹೋಗ್ತಾ ಇದ್ದಾಗ ಎಲ್ಲಿ ಹೋಗ್ತಾ ಇದೆ ನಂದಿ ಅಂತ ಎಲ್ಲರೂ ಆಶ್ಚರ್ಯ ಪಡ್ತಾ ಇದ್ರು. ಇದು ಮತ್ತೆ ನೋಡಿದರೆ ನಮ್ಮ ದೇವಸ್ಥಾನದ ಎದುರುಗಡೆ ಇರುವ ಮಂಟಪದ ಮೇಲೆ ಹೋಗಿದೆ, ಮೇಲೆ ಹೋಗಿ ಕೂತಿದ್ದಾರೆ 2 ನಂದಿಗಳು ಕೂಡ. ಅದಕ್ಕೆ ಎಲ್ಲ ಕ್ರೇನ್ ತಂದು ಅದನ್ನು ಜೋಡಿಸಿ ಬಹಳ ವಿಶೇಷವಾಗಿ ಸಂಭ್ರಮಿಸ್ತಾ ಇದ್ದಾರೆ. ಇನ್ನು ಅಲಂಕಾರದ ವಿಷಯದಲ್ಲಿ ಹೇಳೋದಾದರೆ, ಈ ಅಪರೂಪವಾದಂಥ ಅಲಂಕಾರ ನೋಡುವುದೇ ಒಂದು ತುಂಬ ಸಂತೋಷ. ಈ ಅಲಂಕಾರ ಮಾಡಿದ ಎಲ್ಲ ಹೂವಿನ ದಾನಿಗಳಿಗೆ ಮತ್ತು ಕಾರ್ಮಿಕರು ಅದೇ ಭಾಳ ಒಳ್ಳೆಯ ಎಕ್ಸ್ಪರ್ಟ್ಸ್ ಇದ್ದಾರೆ. ಎಲ್ಲ ಬೆಂಗಳೂರಿನಲ್ಲಿ ಮದುವೆಗಳು ಮತ್ತು ದೊಡ್ಡ ದೊಡ್ಡ ಕಾರ್ಯಕ್ರಮಗಳಲ್ಲಿ ಹೂವು ಜೋಡಿಸೋರು ಇಲ್ಲಿ ಬಂದು ಬಹಳ ಸುಂದರವಾಗಿ ಹೂವನ್ನು ಜೋಡಿಸಿದ್ದಾರೆ. ನಮ್ಮ ವೇದಿಕೆಯಲ್ಲಿ ಕೂಡ ಇವತ್ತು ನೀವು ಗಮನಿಸಿದರೆ ಒಂದು ಕಡೆ ಸ್ವಾಮಿಯ ರಥ, ಇನ್ನೊಂದು ಕಡೆ ನಮ್ಮ ಲಾಂಚಿಂಗ್ ಪ್ಯಾಡ್ ಇದೆ. ಹಾಗಾಗಿ ಜ್ಞಾನ ಮತ್ತು ವಿಜ್ಞಾನ ಎರಡೂ ಕೂಡ ಇಲ್ಲಿ ಸಮ್ಮೇಳನ ಆಗುವಂತೆ ಹಿಂದೆ ಬೋರ್ಡ್ ಕೂಡ ನಾವು ಮಾಡಿದ್ದೇವೆ. ಹೀಗಾಗಿ ಇವತ್ತು ಈ ಸಮಾರಂಭದಲ್ಲಿ ನೀವೆಲ್ಲ ಭಾಗವಹಿಸಬೇಕು ನಮ್ಮ ಅಪೇಕ್ಷೆ ಆಗಿತ್ತು. ಅದರಂತೆ ನೀವು ನಮ್ಮ ಪ್ರೀತಿ ಆಹ್ವಾನವನ್ನು ಗೌರವಿಸಿ ಇಲ್ಲಿ ಬಂದಿದ್ದೀರಿ. ನಿಮ್ಮ ಎಲ್ಲರಿಗೂ, ಜನಪ್ರತಿನಿಧಿಗಳಿಗೆ, ಸರ್ಕಾರದ ಅಧಿಕಾರಿಗಳಿಗೆ, ಮಾಧ್ಯಮದ ಬಂಧುಗಳಿಗೆ, ಛಾಯಾಗ್ರಾಹಕರು ಹಾಗೂ ವಿದ್ಯುನ್ಮಾನ ಮಾಧ್ಯಮದವರಿಗೆ ಎಲ್ಲರಿಗೂ ಕೂಡ ಗೌರವದ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ. ಅನೇಕ ಕವಿಗಳು, ಸಾಹಿತಿಗಳು, ಕಲಾವಿದರು ಮತ್ತು ಕ್ಷೇತ್ರ ಭಕ್ತರು ಬಹುಸಂಖ್ಯೆಯಲ್ಲಿ ಸೇರಿದ್ದೀರಿ. ನಿಮ್ಮ ಇರುವಿಕೆಯನ್ನು ಗುರುತಿಸಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಹಾಗೆಯೇ ಕ್ಷೇತ್ರದ ಸಾಹಿತ್ಯದ ಸಹಸ್ರ ಅಭಿಮಾನಿಗಳು ತಮ್ಮ ಮನೆಯಲ್ಲೇ ಕೂತು ಅಧಿವೇಶನವನ್ನು ವೀಕ್ಷಿಸಲು ವ್ಯವಸ್ಥೆ ಆಗಿದೆ. ಹಾಗಾಗಿ ಅವರೆಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ನೀವು ಕೂಡ ಸಾಹಿತ್ಯದ ಆಸ್ವಾದನೆ ಮಾಡಿ ಸಾಹಿತ್ಯ ಪ್ರೇಮವನ್ನು ಬೆಳೆಸ್ಕೊಳ್ಳಿ, ಸಾಹಿತ್ಯದಲ್ಲಿ ಆಸಕ್ತಿಯನ್ನು ಬೆಳೆಸ್ಕೊಳ್ಳಿ ಅಂತ ಹೇಳುತ್ತಾ, ಶ್ರೀ ಕ್ಷೇತ್ರದ ದೇವತೆಗಳು ಮಂಜುನಾಥ ಸ್ವಾಮಿ, ಚಂದ್ರನಾಥ ಸ್ವಾಮಿ ಹಾಗೂ ಧರ್ಮದೇವತೆಗಳು ಎಲ್ಲರಿಗೂ ಒಳಿತನ್ನು ಉಂಟು ಮಾಡಲಿ. ಮುಂದಿನ ದಿನಗಳಲ್ಲಿ ಸಾಹಿತ್ಯ ಪ್ರೇಮ ಹೆಚ್ಚಾಗಲಿ. ಈ ಸಮ್ಮೇಳನದ ಸಂದೇಶಗಳು, ವಿದ್ವಾಂಸರ ಸಂದೇಶಗಳು ಎಲ್ಲರ ಮನೆಯನ್ನು ಮುಟ್ಟಲಿ ಅಂತ ಹೇಳಿ ಮಂಜುನಾಥ ಸ್ವಾಮಿ ಪ್ರಾರ್ಥನೆ ಮೇರೆಗೆ ಶುಭವನ್ನು ಕೊಡಿ. ಪೂಜ್ಯರ ಧರ್ಮ ಕಾರ್ಯ ಮತ್ತು ಅಭಿವೃದ್ಧಿ ಕೆಲಸಗಳನ್ನು ಗುರುತಿಸಿ ಇತ್ತೀಚೆಗೆ ಇಂಟರ್ಯಾಕ್ಟಿವ್ ಫೋರಮ್ ಆನ್ ಇಂಡಿಯನ್ ಎಕಾನಮಿ ಅನ್ನುವಂತಹ ಕೇಂದ್ರ ಸರ್ಕಾರದಿಂದ ಮಾನ್ಯತೆ ಪಡೆದಂತಹ ಸರ್ಕಾರೇತರ ಸಂಸ್ಥೆ ಕರ್ನಾಟಕದ ಪರಿವರ್ತನೆಯ ರೂವಾರಿ ಅನ್ನುವಂತಹ ಪ್ರಶಸ್ತಿಯನ್ನು ನೀಡಿ ಗೌರವಿಸಿರುವಂಥದ್ದು ಈ ಸಂದರ್ಭದಲ್ಲಿ ಸ್ಮರಿಸಿಕೊಡುತ್ತಾ ಪೂಜ್ಯರಿಗೆ ಪ್ರಣಾಮಗಳು ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇಂದಿನ ಸಾಹಿತ್ಯ ಸಮ್ಮೇಳನದ ಅಧಿವೇಶನವನ್ನು ಉದ್ಘಾಟನೆ ಮಾಡಲಿಕ್ಕಿರುವವರು ಶ್ರೀ BN ರಾಮಕೃಷ್ಣ ಅವರು. ಇವರು ಪ್ರಸಿದ್ಧ ವಿಜ್ಞಾನಿಗಳು ಮತ್ತು ಈಗ ಭಾರತೀಯ ಬಾಹ್ಯಾಕಾಶ ಕೇಂದ್ರ ಇಸ್ರೋದ ಟೆಲಿಮೆಟ್ರಿ ಟ್ರ್ಯಾಕಿಂಗ್ ಆ್ಯಂಡ್ ಕಮಾಂಡ್ ನೆಟ್ವರ್ಕ್ ವಿಭಾಗದ ನಿರ್ದೇಶಕರು. ಎಲೆಕ್ಟ್ರಾನಿಕ್ ಆ್ಯಂಡ್ ಕಮ್ಯುನಿಕೇಷನ್ನಲ್ಲಿ BE ಪದವಿ ಮತ್ತು ಬಾಹ್ಯಾಕಾಶ ಏವಿಯೋನಿಕ್ಸ್ ಸಿಸ್ಟಮ್ನಲ್ಲಿ ಸ್ನಾತಕೋತ್ತರ ಪದವೀಧರರು. 1985ರಲ್ಲಿ ಹಾಸನ ಕೇಂದ್ರದಿಂದ ತಮ್ಮ ವೃತ್ತಿಯನ್ನು ಆರಂಭಿಸಿದ ಇವರು 1998ರಲ್ಲಿ ಇಸ್ಟ್ರ್ಯಾಕ್ ವಿಭಾಗಕ್ಕೆ ವರ್ಗಾವಣೆಗೊಂಡು ಈಗ ನಿರ್ದೇಶಕರಾಗಿದ್ದಾರೆ. ಚಂದ್ರಯಾನ 1, ಚಂದ್ರಯಾನ 2, ಚಂದ್ರಯಾನ 3 ಗಗನಯಾನ ಯೋಜನೆಯ ಸೂತ್ರಧಾರರಲ್ಲಿ ಒಬ್ಬರಾಗಿದ್ದಾರೆ. ಇವರು ಸ್ಯಾಟಲೈಟ್ ಮಿಷನ್ ಡಿಸೈನ್ ಆ್ಯಂಡ್ ಪ್ಲಾನಿಂಗ್ನ ನೇತೃತ್ವವನ್ನು ವಹಿಸುತ್ತಿದ್ದಾರೆ. 50ಕ್ಕೂ ಹೆಚ್ಚು ಸಂಶೋಧನಾ ಲೇಖನಗಳು ಅಂತಾರಾಷ್ಟ್ರೀಯ ಸಂಶೋಧನಾ ಪತ್ರಿಕೆಗಳಲ್ಲಿ ಪ್ರಕಟಗೊಂಡಿವೆ ಅನ್ನುವಂಥದ್ದು ಹೆಮ್ಮೆಯ ವಿಚಾರ. ಇಂತಹ ಒಬ್ಬ ವಿಜ್ಞಾನಿ ಸಂಶೋಧಕರು ಇವತ್ತು ನಮ್ಮ ಈ ಸಾಹಿತ್ಯ ಸಮ್ಮೇಳನದ ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಮಾನ್ಯ ಶ್ರೀ ರಾಮಕೃಷ್ಣ BN ಅವರು ಈಗ ದೀಪ ಬೆಳಗಿಸುವ ಮೂಲಕ ಇವತ್ತಿನ ಸಾಹಿತ್ಯ ಸಮ್ಮೇಳನದ ಅಧಿವೇಶನವನ್ನು 91ನೇ ಅಧಿವೇಶನವನ್ನು ಉದ್ಘಾಟನೆ ಮಾಡಬೇಕಾಗಿ ಅವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೇನೆ. कल्याणं आरोग्यं धनसम्पदः शुभं कुरु त्वं कल्याणं आरोग्यं धन
ಇದೀಗ ಕ್ಷೇತ್ರದ ಗೌರವ ಸಂಪ್ರದಾಯದಂತೆ ಉದ್ಘಾಟಕರಿಗೆ ಸನ್ಮಾನ. SDME ಸೊಸೈಟಿ ಉಜಿರೆ ಇದರ ಪ್ರಾಜೆಕ್ಟ್ ಡೈರೆಕ್ಟರ್ ಶ್ರೀಯುತ ಡಿ ಶ್ರೇಯಸ್ ಕುಮಾರ್ ಅವರು ಸನ್ಮಾನ ಪತ್ರವನ್ನು ವಾಚನ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. Om Shri Manjunathaya Namaha. On the occasion of the 91st session of Sahitya Sammelana being held on Tuesday, 12th December 2023, as a part of Lakshadipotsava of Bhagwan Shri Manjunath Swami at Shri Kshetra Dharmasthala, Karnataka, hearty felicitations are offered to the inaugurator of the session, Dr. S. Somnath, Chairman, ISRO Bengaluru. May Bhagwan Shri Manjunath Swami, Bhagwan Shri Chandranath Swami and Dharma Devatas shower their blessings to him. Dharmasthala 12/12/2023. Dr. D. Virendra Hegde, President, Reception Committee, Sarva Dharma and Sahitya Sammelana. ಪೂಜ್ಯ ಹೆಗಡೆ ಅವರಿಂದ ಇದೀಗ ಉದ್ಘಾಟಕರಿಗೆ ಗೌರವ ಸನ್ಮಾನ ಕಾರ್ಯಕ್ರಮ. ಶ್ರೀ ರಾಮಕೃಷ್ಣ BN, ವಿಜ್ಞಾನಿಗಳು ಮತ್ತು ಸಂಶೋಧಕರು, ಇಸ್ರೋ ಇಸ್ಟ್ರ್ಯಾಕ್ ವಿಭಾಗದ ನಿರ್ದೇಶಕರು, ಮುಂದಕ್ಕೆ ಉದ್ಘಾಟಕರಾದಂಥ ಶ್ರೀ ರಾಮಕೃಷ್ಣ BN ಸರ್ ಅವರು ಪೂಜ್ಯ ಕಾವಂದರಿಗೆ ಗೌರವ ಸ್ಮರಣಿಕೆ ನೀಡುವುದಕ್ಕೆ ಅಪೇಕ್ಷಿಸಿದ್ದಾರೆ. ಶ್ರೀಯುತರು ಈಗ ಪೂಜ್ಯರಿಗೆ ಗೌರವ ಸಮರ್ಪಣೆ ಮಾಡುವಂತಹ ಕಾರ್ಯಕ್ರಮ ನೆರವೇರಿಸಿಕೊಡ್ಬೇಕಾಗಿ ಕೇಳಿಕೊಡ್ತಾ ಇದ್ದೇನೆ. ಪೂಜ್ಯರು ಸ್ವಾಗತ ಭಾಷಣದ ಸಂದರ್ಭದಲ್ಲಿ ಉಲ್ಲೇಖಿಸಿದ ಹಾಗೆಯೇ ಈ ದಿವಸ ಇಸ್ಕಾನ್ನ ಕನ್ನಮಂಗಲ ಟೆಂಪಲ್ ಪ್ರೆಸಿಡೆಂಟ್ ಅಚ್ಯುತ ಅರ್ಜುನ್ ಸಖಾ ದಾಸ್ ಅವರು ಮತ್ತು ಪಾಪಣ್ಣ ಗೆಳೆಯರ ಬಳಗ ಬೆಂಗಳೂರು ಇವರು ಜಂಟಿಯಾಗಿ ಸುಮಾರು 3,000 ಭಗವದ್ಗೀತೆಯ ಪುಸ್ತಕಗಳನ್ನು ಇಲ್ಲಿ ಉಚಿತವಾಗಿ ಹಂಚೋದಕ್ಕೆ ತಂದಿದ್ದಾರೆ. ಇದನ್ನು ಪೂಜ್ಯರು ಬಿಡುಗಡೆ ಮಾಡಬೇಕಾಗಿ ಕೇಳಿಕೊಡ್ತಾ ಇದ್ದೇವೆ. ಅಚ್ಯುತ ಅರ್ಜುನ್ ಸಖಾದಾಸ್, ಇಸ್ಕಾನ್ ಕನ್ನಮಂಗಲ ಟೆಂಪಲ್ ಪ್ರೆಸಿಡೆಂಟ್ ಇವರು, ಹಾಗೆಯೇ ಪಾಪಣ್ಣ ಗೆಳೆಯರ ಬಳಗ ಬೆಂಗಳೂರು ಇವರು ಜೊತೆಯಾಗಿ ಇಂತಹ ಒಂದು ಸೇವಾ ಕಾರ್ಯವನ್ನು ಶ್ರೀ ಕ್ಷೇತ್ರದಲ್ಲಿ ಪ್ರಾಯೋಜಿಸಿದ್ದಾರೆ. ಪೂಜ್ಯರು ಇದೀಗ ಕೃಷ್ಣ ಅನ್ನುವಂಥ ಒಂದು ಪುಸ್ತಕ ಹಾಗೂ ಭಗವದ್ಗೀತೆಯ ಗ್ರಂಥಗಳನ್ನು ಪೂಜ್ಯರು ಬಿಡುಗಡೆಗೊಳಿಸ್ತಾ ಇದ್ದಾರೆ. ಪೂಜ್ಯರು ಇದೀಗ ಕನ್ನಮಂಗಲ ಟೆಂಪಲ್ನ ಪ್ರೆಸಿಡೆಂಟ್ ಆಗಿರುವಂಥ ಅಚ್ಯುತ ಅರ್ಜುನ್ ಸಖಾದಾಸ್ ಅವರಿಗೆ ಮತ್ತು ಪಾಪಣ್ಣ ಅವರಿಗೆ ಗೌರವ ಸಮರ್ಪಣೆ ಮಾಡಲಿಕ್ಕಿದ್ದಾರೆ. ಇಂತಹ ಒಂದು ಸೇವಾ ಕಾರ್ಯವನ್ನು ಶ್ರೀ ಕ್ಷೇತ್ರದಲ್ಲಿ ಮಾಡ್ತಾ ಇರುವಂತಹ
ಪಾಪಣ್ಣ ಗೆಳೆಯರ ಬಳಗ ಮತ್ತು ಅಚ್ಯುತ ಅರ್ಜುನ್ ಸಖಾದಾಸ್ ಇಸ್ಕಾನ್ ಇವರನ್ನು ಗೌರವಿಸ್ತಾ ಇದ್ದಾರೆ ಪೂಜ್ಯ ಕಾವಂದರು. ಕಾರ್ಯಕ್ರಮದ ಮುಂದಕ್ಕೆ ಪಾಪಣ್ಣ ಗೆಳೆಯರ ಬಳಗ ಇವರು ಪೂಜ್ಯ ಕಾವಂದರಿಗೆ ಗೌರವ ಸಲ್ಲಿಸುವಂಥ ಕಾರ್ಯಕ್ರಮ, ಭಕ್ತಿಪೂರ್ವಕ ಗೌರವವನ್ನು ಸಲ್ಲಿಸಲಿಕ್ಕೆ ಬಯಸಿದ್ದಾರೆ. ಪಾಪಣ್ಣ ಗೆಳೆಯರ ಬಳಗ ಅವರು ಕಳೆದ 11 ವರ್ಷಗಳಿಂದ ಶ್ರೀ ಕ್ಷೇತ್ರದಲ್ಲಿ ವಿಶೇಷವಾಗಿ ಸೇವಾ ಕಾರ್ಯಗಳನ್ನು ಮಾಡ್ತಾ ಬಂದವರು. ಪಾಪಣ್ಣ ಗೆಳೆಯರ ಬಳಗ ಮಹದೇವಪುರ ಬೆಂಗಳೂರು ಇವರು ಪೂಜ್ಯ ಕಾವಂದರಿಗೆ ಹನ್ನೊಂದನೇ ವರ್ಷದಿಂದ ದೀಪೋತ್ಸವಕ್ಕೆ ಆಗಮಿಸಿದ ಭಕ್ತಾದಿಗಳಿಗೆ ಉಚಿತ ಉಪಹಾರ ನೀಡುತ್ತಾ ಬಂದಿದ್ದಾರೆ. ಇವರು ಪಾಪಣ್ಣ ಅವರ ಸೇವಾ ಕಾರ್ಯ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ನಿರಂತರ ದೊರಕ್ತಾ ಬಂದಿದೆ. ಪಾಪಣ್ಣ ಅವರಿಗೆ ಮತ್ತು ಎಲ್ಲರಿಗೂ ಕೂಡ ಬಳಗದವರಿಗೆ ಕ್ಷೇತ್ರದ ವತಿಯಿಂದ ಅಭಿನಂದನೆಗಳು ಮತ್ತು ಅಭಿವಂದನೆಗಳನ್ನು ಸಲ್ಲಿಸ್ತಾ ಕಾರ್ಯಕ್ರಮದ ಮುಂದಕ್ಕೆ ಇವತ್ತಿನ ಈ ಅಧಿವೇಶನವನ್ನು ಉದ್ಘಾಟನೆ ಮಾಡಿದಂತಹ ವಿಜ್ಞಾನಿಗಳು ಶ್ರೀಯುತ ರಾಮಕೃಷ್ಣ BN ಸರ್ ಅವರಿಂದ ಉದ್ಘಾಟನಾ ನುಡಿಗಳು. ಎಲ್ಲರಿಗೂ ನಮಸ್ಕಾರ. ಈ ದಿನ ಸಾಹಿತ್ಯ ಸಮ್ಮೇಳನ 2023 91ನೇ ಅಧಿವೇಶನ ಶುರುವಾಗಿದೆ. ಹಾಗೂ ಈ ಸಮಾರಂಭಕ್ಕೆ ನಮ್ಮ ಈ ಒಂದು ಚಂದ್ರಯಾನ 3 ಯಾವ ದಿಕ್ಕಿನಲ್ಲಿ ಹೋಗಿ ಸಾಫ್ಟ್ ಲ್ಯಾಂಡಿಂಗ್ ಆಯಿತೋ ಅದನ್ನು ಗುರುತಿಸಿ ನಮ್ಮ ಧರ್ಮಾಧಿಕಾರಿಗಳು ಶ್ರೀ ವೀರೇಂದ್ರ ಹೆಗಡೆಯವರು ಹಾಗೂ ಈ ಧರ್ಮಸ್ಥಳದ ಎಲ್ಲ ಅಧಿಕಾರಿಗಳು ಹಾಗೂ ಇಲ್ಲಿ ನೆರೆದಿರುವಂಥ ಎಲ್ಲ ಸಾಹಿತಿಗಳು, ಪ್ರಖ್ಯಾತ ಕಲಾವಿದರು ಹಾಗೂ ಎಲ್ಲರಿಗೂ ನಾನು ನಮಸ್ಕಾರವನ್ನು ಹೇಳ್ತೇನೆ. ನಿಮಗೆಲ್ಲ ತಿಳಿದಿರೋ ಹಾಗೆ ಈ ಒಂದು ಸಂದರ್ಭಕ್ಕೆ ನನ್ನನ್ನು ಇಲ್ಲಿ ಬರುವ ಹಾಗೆ ಮಾಡಿದ್ದು ನಮ್ಮ ಮುಖ್ಯಸ್ಥರಾದ ಶ್ರೀ ಸೋಮನಾಥ್ ಅವರು ಬರಬೇಕಾಗಿತ್ತು ಇವತ್ತಿನ ದಿವಸ. ಯಾವುದೋ ಒಂದು ಕಾರಣದಿಂದ ಅವರು ಇಲ್ಲಿ ಬರಲಿಕ್ಕಾಗಲಿಲ್ಲ. ಹಾಗಾಗಿ ನಾನು ಇಸ್ಟ್ರ್ಯಾಕ್ ಅಂದರೆ ಇಸ್ರೋವಿನ ಒಂದು ಭಾಗ ಚಂದ್ರಯಾನ 3 ನಾವು ಎಲ್ಲಿ ನಿಯಂತ್ರಣ ಮಾಡಿದ್ವೋ ಆ ಒಂದು ಭಾಗದ ಡೈರೆಕ್ಟರ್ ನಾನು ರಾಮಕೃಷ್ಣ. ಸೊ ಅಲ್ಲಿಂದ ಬಂದಿದ್ದೀನಿ. ನಿಮಗೆಲ್ಲ ತಿಳಿದಿರೋ ಹಾಗೆ ಈ ಒಂದು ಅಧಿವೇಶನಕ್ಕೆ ನಮಗೆ ಕೊಟ್ಟಿರುವಂಥ ಈ ಒಂದು ಸನ್ಮಾನ ಹಾಗೂ ಈ ಒಂದು ಅವಕಾಶ ತುಂಬ ಸಂತೋಷವಾಗಿದೆ. ಯಾಕೆಂದರೆ ಈ ಸಾಹಿತ್ಯ ಸಮ್ಮೇಳನದಲ್ಲಿ ಬರೀ ಸಾಹಿತಿಗಳು ಹಾಗೂ ಬೇರೆ ಕಲಾವಿದರೆಲ್ಲರೂ ಸೇರಿರ್ತಾರೆ. ವಿಜ್ಞಾನಿಗಳಿಗೆ ಇಲ್ಲಿ ಯಾವುದೇ ತರಹ ಒಂದು ಇದಿರೋದಿಲ್ಲ, ಜಾಗ ಇರೋದಿಲ್ಲ. ಆದರೂ ಶ್ರೀಗಳು ಈ ನಮ್ಮ ಏನು ನಾವು ಸಾಧಿಸಿದೀವೋ ಆ ಸಾಧನೆಯನ್ನು ಗುರುತಿಸಿ ಇಲ್ಲಿ ಕರೆದಿದ್ದು ತುಂಬ ಧನ್ಯವಾದಗಳನ್ನು ಹೇಳಬೇಕು ಅಂತ ಇಚ್ಛಿಸ್ತೇನೆ. ಚಂದ್ರಯಾನ 3 ನಿಮಗೆ ತಿಳಿದಿರೋ ಹಾಗೆ ಆ ದೈವ ಹಾಗೂ ದೈವದ ರೂಪದಲ್ಲಿರುವ ಮಾನವರು ಎಲ್ಲರೂ ಸೇರಿ ಒಂದು
ನಿಜವಾದ ಸಾಧನೆ ಅಂತ ಹೇಳಬಹುದು. ಯಾಕೆಂದರೆ ಚಂದ್ರನ ದಕ್ಷಿಣ ಭಾಗದಲ್ಲಿ ನಾವು ಎಲ್ಲಿ ಸಾಫ್ಟ್ ಲ್ಯಾಂಡಿಂಗ್ ಅಂದರೆ ಸೂಕ್ಷ್ಮತೆಯಾಗಿ ಯಾವುದೇ ಒಂದು ಅಡಚಣೆ ಇಲ್ಲದೆ ನಿಧಾನವಾಗಿ ಅಲ್ಲಿ ಇಳಿದು ಅಲ್ಲಿನ ಮಣ್ಣು ಹಾಗೂ ಅಲ್ಲಿನ ಇರುವಂಥ ಖನಿಜಾಂಶಗಳನ್ನು ನಾವು ಸಂಶೋಧನೆ ಮಾಡಬೇಕೆಂದು ಆಗಸ್ಟ್ 23ನೇ ತಾರೀಕು ಸಾಯಂಕಾಲ ಇದೇ ಹೊತ್ತಿನಲ್ಲಿ ಸುಮಾರು ಇರಬಹುದು ದೇಶದ ಎಲ್ಲ ಭಾಗದಿಂದನೂ ಎಲ್ಲರೂ ಟಿ ವಿಯಲ್ಲಿ ನೋಡ್ತಿದ್ರು ಅಂತ ನನಗೆ ಗೊತ್ತಾಗಿದೆ. ಮಕ್ಕಳಿಂದ ಹಿಡಿದು ಎಲ್ಲ ವಯಸ್ಸಿನವರು ಆ ಒಂದು ಸಂದರ್ಭವನ್ನು ನಿಜವಾಗ್ಲೂ ನೀವೆಲ್ಲ ನೋಡಿರ್ತೀರ ಅಂತ ಅಂದ್ಕೊಂಡಿದ್ದೀನಿ. ನಿಜವಾಗಲೂ ಆ ಒಂದು ಸಂದರ್ಭ ತುಂಬ ಕಷ್ಟಕರವಾದ ಸಂದರ್ಭ. ನಿಮಗೆ ತಿಳಿದಿರುವಂತೆ ನಮ್ಮ ಶ್ರೀ ಮಂಜುನಾಥ ಅಥವಾ ಶಿವ ಅವರ ಶಿಕೆಯಲ್ಲಿ ಚಂದ್ರನ ಆಕಾರ ಇದೆ. ಅದು ಯಾಕೆ ಚಂದ್ರ ಶಿವನ ಶಿಕೆಯಲ್ಲಿ ಇದ್ದಾರೆ ಅಂತ ನಿಮಗೆಲ್ಲ ಗೊತ್ತಿರಬಹುದು. ಚಂದ್ರನಿಗೂ ಶಿವನಿಗೂ ಏನು ಸಂಬಂಧ? ಇದು ನಿಜವಾಗಲೂ ಒಂದು ತಿಳಿಸ್ಬೇಕಾದಂಥ ವಿಷಯ. ಇವತ್ತಿನ ದಿವಸ ನಾವು ಎಲ್ಲಿ ನಮ್ಮ ವಿಕ್ರಮ್ ಲ್ಯಾಂಡರ್ನ ಲ್ಯಾಂಡ್ ಮಾಡಿದ್ದೀವಿ ಆ ಒಂದು ಪಾಯಿಂಟನ್ನು ಶಿವಶಕ್ತಿ ಎಂದು ನಮ್ಮ ಪ್ರಧಾನಮಂತ್ರಿಯವರು ಹೆಸರಿಸಿದ್ದಾರೆ. ಶಿವಶಕ್ತಿ ಇವೆರಡು ಏನು, ಚಂದ್ರನಿಗೂ ಶಿವನಿಗೂ ಏನು ಸಂಬಂಧ? ಇದು ನಿಜವಾದ ಒಂದು ಕಥೆ ಇದೆ ಇದರ ಹಿಂದೆ. ಚಂದ್ರ ನಿಮಗೆ ಗೊತ್ತಿರೋ ಹಾಗೆ 28 ದಿವಸ ಭೂಮಿಯ ಸುತ್ತ ಸುತ್ತುತ್ತಾನೆ. 28 ದಿವಸ ತನ್ನ ಆಕ್ಸಿಸ್ ಮೇಲೆ ರೊಟೇಟ್ ಆಗುತ್ತೆ. ಸೊ ಸೂರ್ಯನ ಭೂಮಿಯ ಸುತ್ತೋ ಟೈಮು ಹಾಗೂ ಅದರ ಮೇಲೆ ಅದರ ಆಕ್ಸಿಸ್ ಮೇಲೆ ಸುತ್ತೋ ಟೈಮು ಎರಡು ಒಂದೇ ಆಗಿರೋದ್ರಿಂದ ನಮಗೆ ಚಂದ್ರನ ಒಂದು ಭಾಗ ಮಾತ್ರ ಗೊತ್ತಾಗುತ್ತೆ, ಬೇರೆ ಹಿಂದೆ ಇರೋ ಭಾಗ ನಮಗೆ ಯಾವತ್ತೂ ಕಾಣೋದಿಲ್ಲ. ಹೀಗಾಗಿ ಈ ಹಿಂದೆ ಏನಿದೆ ಅಂತ ನೋಡಬೇಕೆಂದು ಎಲ್ಲರೂ ಆತಂಕಗೊಂಡಿದ್ರು. ಹಾಗಾಗಿ ಈ ಒಂದು ವಿಜ್ಞಾನದ ಸಂಶೋಧನೆಯಲ್ಲಿ ನಾವು ಯಾವಾಗ ತೊಡಗಿದ್ವೋ ಆವಾಗ ನಮ್ಮ ವೇದಗಳಲ್ಲಿ ಈ ಚಂದ್ರನ ಬಗ್ಗೆ ಒಂದು ಶ್ಲೋಕ ಇದೆ. ದದಿಶಂಕ ತುಷಾರಾಭಂ ಕ್ಷೀರೋದಾರ್ಣವ ಸಂಭವಂ ನಮಾಮಿ ಶಶಿನಂ ಸೋಮಂ ಶಂಭೋರ್ಮುಕಟಭೂಷಣಂ ಬಂದು. ಅಂದರೆ ಮೊಸರಿನಂತೆ ಇರುವ ಚಂದ್ರ, ಶಿವನ ಶಿಕೆಯಲ್ಲಿರುವಂಥ ಚಂದ್ರ, ಹಾಗೂ ನೀನು ಈ ನಮ್ಮ ಐಸ್ ಹೇಗಿರುತ್ತೆ ಅಷ್ಟು ತಣ್ಣಗಿರುವ ಚಂದ್ರ ಎಂದು ನಮ್ಮ ನವಗ್ರಹ ಸ್ತೋತ್ರಗಳಲ್ಲಿ ಇದನ್ನು ವರ್ಣಿಸಿದ್ದಾರೆ. ಸೊ ಶಿವ ಅಲ್ಲಿಗೆ ಚಂದ್ರನ ಶಿಕೆಗೆ ಬಂದು ಸೇರಿಕೊಂಡ, ಚಂದ್ರ ಶಿವನ ಶಿಕೆಗೆ ಬಂದು ಸೇರಿಕೊಂಡ. ಸೊ ಹೀಗಾಗಿ ಚಂದ್ರನಲ್ಲಿ ಯಾಕೆ ನಮಗೆ ಆಸಕ್ತಿ ಇದೆ, ನಾವು ಯಾಕೆ ಇಷ್ಟೆಲ್ಲ ಮಾಡಬೇಕು ವಿಜ್ಞಾನದ ಕಡೆ? ಯಾಕೆಂದರೆ ಇವತ್ತಿನ ದಿವಸ ನಾವು ನೋಡ್ತಾ ಇದ್ದೀವಿ, ಯಾವ ಟೆಕ್ನಾಲಜಿ, ಯಾವ ತಂತ್ರಜ್ಞಾನ ನಾವು ಬೆಳೆಸಬೇಕೋ ಅದು ನಮಗೆ ಬೇಗ ಸಿಕ್ಕೋದಿಲ್ಲ. ಈ ಸಾಫ್ಟ್ ಲ್ಯಾಂಡಿಂಗ್ ಅನ್ನೋದನ್ನು ನಾವು ತುಂಬ ಹಿಂದೆ ರಷ್ಯಾದವ್ರ ಹತ್ರ ಕೇಳಿದ್ವಿ, ನಮಗೆ ಸ್ವಲ್ಪ ಸಹಾಯ ಮಾಡಿ, ನಾವು ಲ್ಯಾಂಡರ್ನ ಲ್ಯಾಂಡ್ ಮಾಡಬೇಕು ಅಂತ. ಅದಕ್ಕೆ ಅವರು ಮಾಡ್ತೀವಿ ಅಂತ ಹೇಳಿ ಸುಮಾರು 2-3 ವರ್ಷ ಕಾಲ ತಳ್ಳಿ ನಂತರ ಆಗೋದಿಲ್ಲ ಅಂತ ಹೇಳಿಬಿಟ್ರು. ನಿಮಗೆಲ್ಲ ಈ ಜನರ ಒಂದು ನಿಷ್ಠೆ, ಈ ಜನರ ಒಂದು ನಂಬಿಕೆ ಹಾಗೂ ತಂತ್ರಜ್ಞಾನದಲ್ಲಿ ನಾವು ಯಾರು ಕಮ್ಮಿ ಇಲ್ಲ ಎಂದು ತೋರಿಸ್ಕೊಡ್ತಾ ಇದ್ದೀವಿ. ಹೀಗಾಗಿ ನಾವು ಚಂದ್ರಯಾನ 2ರಲ್ಲಿ ನಾವು ಯಾವಾಗ ಸಫಲವಾಗಲಿಲ್ವೋ ನಂತರವೇ ಅದು ಯಾಕೆ ಸಫಲವಾಗಲಿಲ್ಲವೆಂದು ತಿಳಿದು ಅದನ್ನು ಪೂರ್ತಿ ವಿಶ್ಲೇಷಣೆ ಮಾಡಿ ಈ ಚಂದ್ರಯಾನ 3 ಇವತ್ತು ಸಫಲವಾಗಿದೆ.
ಈ 4 ವರ್ಷ 2019ರಿಂದ 2023ರವರೆಗೂ ನಮ್ಮ ವಿಜ್ಞಾನಿಗಳು ತುಂಬ ಶ್ರಮಪಟ್ಟಿದ್ದಾರೆ. ಹಾಗಾಗಿ ಇವತ್ತಿನ ದಿವಸ ನಮ್ಮ ಪ್ರಧಾನಮಂತ್ರಿಯವರು ಬರೀ ನೀವು ಇಳಿಯೋದೊಂದೇ ಸಾಲದು, ಚಂದ್ರಯಾನಕ್ಕೆ ಹೋಗಿ ಅಲ್ಲಿನ ಮಣ್ಣು ಕಲ್ಲನ್ನು ತಗೊಂಡು ಬಂದು ಅದರ ಬಗ್ಗೆ ವಿಶ್ಲೇಷಣೆ ಮಾಡಬೇಕೆಂದು ಈಗಾಗಲೇ ನಮಗೆ ನಿರ್ದೇಶನ ಕೊಟ್ಟುಬಿಟ್ಟಿದ್ದಾರೆ. ಹೀಗಾಗಿ ಇಸ್ರೋ ಮುಂದಕ್ಕೆ ಸಾಗುತ್ತಾ ಚಂದ್ರಯಾನ 4ಕ್ಕೆ ಕಾಲಿಡ್ತಾ ಇದೆ. ಇದರೊಳಗೆ ನಾವು ಚಂದ್ರಯಾನ 3 ಥರ ಅಲ್ಲಿ ಚಂದ್ರನ ಮೇಲೆ ಇಳಿದು ಅಲ್ಲಿರುವಂಥ ಒಂದು ಕಲ್ಲು ಮಣ್ಣಿನ ಸ್ಯಾಂಪಲ್ಗಳನ್ನ ತಗೊಂಡು ಮತ್ತೆ ವಾಪಸ್ಸು ಭೂಮಿಗೆ ಬಂದು ಅದನ್ನು ಪೂರ್ತಿ ಪರೀಕ್ಷೆ ಮಾಡಬೇಕೆಂದು ಒಂದು ನಿರ್ದೇಶನ ಇಟ್ಕೊಂಡಿದ್ದೇವೆ. ಈಗಾಗಲೇ ಸಿಕ್ಕಿರೋ ಮಾಹಿತಿ ಪ್ರಕಾರ ಚಂದ್ರನ ಭಾಗದಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ 60 ಡಿಗ್ರಿ ಸೆಂಟಿಗ್ರೇಡ್ ಇದೆ. ಆದರೆ 10 ಸೆಂಟಿಮೀಟರ್ ಒಳಗಡೆ ಹೋದರೆ -10 ಡಿಗ್ರಿ ಸೆಂಟಿಗ್ರೇಡ್ ಇದೆ. ಅಂದರೆ ಇಷ್ಟು ಟೆಂಪರೇಚರ್ ಕಮ್ಮಿ ಆಗೋಕ್ಕೆ ಏನು ಕಾರಣ? ಏನು ಅಲ್ಲಿ ನೀರಿದೆಯಾ? ಬೇರೆ ಏನಿದೆ? ಅಲ್ಲಿ ಮಣ್ಣಿನಲ್ಲಿ ಧೂಳು ಯಾಕೆ ಏಳಲಿಲ್ಲ? ಅಲ್ಲಿ ಏನು ಸಲ್ಫರ್ ಇದೆಯಾ? ಪೊಟ್ಯಾಷಿಯಮ್ ಇದೆಯಾ? ಹೀಗೆ ಹಲವಾರು ಪ್ರಶ್ನೆಗಳು ನಮ್ಮ ಯುವ ವಿಜ್ಞಾನಿಗಳು ಇವತ್ತಿನ ದಿವಸ ಯಾರು ಕಾಲೇಜಲ್ಲಿ ಓದ್ತಿದ್ದೀರೋ ಇವ್ರಿಗೆಲ್ಲ ಈ ಒಂದು ಪ್ರಶ್ನೆಗಳು ಬರ್ತಾ ಇದೆ. ಇದಕ್ಕೆಲ್ಲ ಉತ್ತರವಾಗಿ ನಮ್ಮ ಇಸ್ರೋವಿನ ಈ ಚಂದ್ರಯಾನ 3ರಿಂದ ಬಂದ ಮಾಹಿತಿಗಳಲ್ಲಿ ಸುಮಾರು ಮಾಹಿತಿಗಳನ್ನು ನಾವು ಅನಲೈಸ್ ಮಾಡ್ತಾ ಇದ್ದೀವಿ. ಮುಂದಕ್ಕೆ ಇದರ ಬಗ್ಗೆ ತುಂಬ ಇನ್ನೂ ನಮ್ಮ ದೇಶ ಒಂದೇ ಅಲ್ಲ, ಇಡೀ ಪ್ರಪಂಚವೇ ನಮ್ಮ ಹತ್ರ ನೋಡ್ತಾ ಇದೆ. ಈ ಚಂದ್ರಯಾನ 3ನ ವಿಶ್ಲೇಷಣೆ ಏನಾಗುತ್ತೆ, ಅದರಿಂದ ಏನೇನಿದೆ ಔಟ್ಪುಟ್ಟು, ಅದನ್ನು ಕಾಯ್ತಾ ಇದ್ದಾರೆ. ನಾವಿನ್ನೂ ಪ್ರಪಂಚಕ್ಕೆ ಇದರ ಬಗ್ಗೆ ಪೂರ್ತಿಯಾಗಿ ವಿವರವನ್ನು ಕೊಟ್ಟಿಲ್ಲ. ಯಾಕೆಂದರೆ ಈ ದಕ್ಷಿಣ ಭಾಗಕ್ಕೆ ಹೋಗೋದೇ ಒಂದು ದೊಡ್ಡ ಕಷ್ಟ. ಈ ದಕ್ಷಿಣ ಭಾಗಕ್ಕೆ ಹೋಗಿದ್ದೇ ಒಂದು ದೊಡ್ಡ ತಂತ್ರಜ್ಞಾನದಲ್ಲಿ ನಮ್ಮ ಇಸ್ರೋ ಮತ್ತು ನಮ್ಮ ದೇಶ ಪಡೆದಿರುವಂಥ ಒಂದು ನಿಪುಣತೆ, ಇದನ್ನು ಶ್ಲಾಘಿಸಬೇಕಾಗಿದೆ. ಇದಲ್ಲದೆ ಮುಂದೆ ನಮ್ಮ ಗಗನಯಾತ್ರಿಗಳು ಸ್ಪೇಸ್ಗೆ ಹೋಗಬೇಕು ಅಂತಿದ್ದಾರೆ. ಸೊ ಅದ್ರ ಬಗ್ಗೆನೂ ಇಸ್ರೋ ಸಂಶೋಧನೆ ನಡೆಸ್ತಾ ಇದೆ. ನೀವೆಲ್ಲ ಹೀಗೆ ನೋಡ್ತಾ ಇಸ್ರೋ ಭಾರತ ದೇಶವನ್ನು ತುಂಬ ಮೇಲೆತ್ತರಕ್ಕೆ ಕೊಂಡೊಯ್ಯುವ ಒಂದು ಕಾರ್ಯಕ್ರಮವನ್ನು ಹಾಕ್ಕೊಂಡಿದೆ. ಮಂಜುನಾಥನ ಆಶೀರ್ವಾದದಿಂದ ಹಾಗೂ ಎಲ್ಲರ ಆಶೀರ್ವಾದದಿಂದ ನಾವೆಲ್ಲರೂ ನಿಮ್ಮೆಲ್ಲರ ನಿರೀಕ್ಷೆಗಿಂತ ಚೆನ್ನಾಗಿ ಮಾಡಬೇಕೆಂದು ಆಶಿಸ್ತೇವೆ. ಧನ್ಯವಾದಗಳು. ಜೈ ಕರ್ನಾಟಕ, ಜೈ ಹಿಂದ್. ಮಂಜುನಾಥನಿಗೂ ಚಂದ್ರನಿಗಿರುವಂತಹ ಸಂಬಂಧದ ಬಗ್ಗೆ ವಿವರಣೆ ಕೊಟ್ಟಿದ್ದಾರೆ. ಹಾಗೆಯೇ ಇಸ್ರೋದ ಸಾಧನೆ ಬಗ್ಗೆ ಹೊಸ ಕನಸುಗಳನ್ನು ಕಟ್ಟಿಕೊಂಡಿರುವಂತಹ ರಾಮಕೃಷ್ಣ BN ಸರ್ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಕಾರ್ಯಕ್ರಮದ ಮುಂದಕ್ಕೆ ಇವತ್ತಿನ ಈ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವವರು ಡಾಕ್ಟರ್ AB ಪ್ರಸನ್ನ ಸರ್ ಅವರು, ಪ್ರಖ್ಯಾತ ಗಮಕಿಗಳು, ವಿದ್ವಾಂಸರು. ಅವರಿಗೀಗ ಸನ್ಮಾನ ಪತ್ರವನ್ನು ಶ್ರೀಯುತ ಪೂರ್ಣವರ್ಮ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ITCL ಇವರು ನೆರವೇರಿಸಿಕೊಡಬೇಕಾಗಿ ಕೇಳಿಕೊಡ್ತಾ ಇದ್ದೇನೆ. ಓಂ ಶ್ರೀ ಮಂಜುನಾಥಾಯ ನಮಃ. ಕರ್ನಾಟಕ ರಾಜ್ಯದ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಭಗವಾನ್ ಶ್ರೀ ಮಂಜುನಾಥ ಸ್ವಾಮಿಯ ಲಕ್ಷದೀಪೋತ್ಸವದ ಅಂಗವಾಗಿ ದಿನಾಂಕ 12/12/2023 ಮಂಗಳವಾರದಂದು ನಡೆದ ಸಾಹಿತ್ಯ ಸಮ್ಮೇಳನದ 91ನೇ ಅಧಿವೇಶನದಲ್ಲಿ ಅಧ್ಯಕ್ಷ ಪೀಠವನ್ನು ಅಲಂಕರಿಸಿರುವ ಶ್ರೇಷ್ಠ ವಿದ್ವಾಂಸರು, ಗಮಕ ರತ್ನಾಕರ, ಕರ್ನಾಟಕ ಕಲಾಶ್ರೀ ಡಾಕ್ಟರ್ AV ಪ್ರಸನ್ನ ಅವರಿಗೆ ಭಗವಾನ್ ಶ್ರೀ ಮಂಜುನಾಥ ಸ್ವಾಮಿ, ಭಗವಾನ್ ಶ್ರೀ ಚಂದ್ರನಾಥ ಸ್ವಾಮಿ ಹಾಗೂ ಧರ್ಮದೇವತೆಗಳು ಅನುಗ್ರಹಿಸಲೆಂಬ ಶುಭಕಾಮನೆಗಳೊಂದಿಗೆ ಗೌರವಾದರಪೂರ್ವಕವಾದ ಅಭಿನಂದನೆಗಳು. ಡಾಕ್ಟರ್ D ವೀರೇಂದ್ರ ಹೆಗ್ಗಡೆಯವರು, ಅಧ್ಯಕ್ಷರು, ಸ್ವಾಗತ ಸಮಿತಿ, ಸರ್ವಧರ್ಮ ಮತ್ತು ಸಾಹಿತ್ಯ ಸಮ್ಮೇಳನಗಳು, ಧರ್ಮಸ್ಥಳ, ತಾರೀಕು 12/12/2023.
ಕರ್ನಾಟಕ ಗಮಕ ಕಲಾ ಪರಿಷತ್ತಿನ ಈಗಿನ ಅಧ್ಯಕ್ಷರು ಆಗಿರುವಂತಹ, ಇವತ್ತಿನ ಅಧಿವೇಶನದ ಅಧ್ಯಕ್ಷರು ಆಗಿರುವ ಡಾಕ್ಟರ್ AV ಪ್ರಸನ್ನ ಸರ್ ಅವರಿಗೆ ಇದೀಗ ಪೂಜ್ಯರಿಂದ ಗೌರವ ಸನ್ಮಾನ. ಸನ್ಮಾನ ಪತ್ರವನ್ನು ವಾಚಿಸಿದಂತಹ ಶ್ರೀಯುತ ಪೂರಣ್ ವರ್ಮ ಸರ್ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಮುಂದಕ್ಕೆ ಡಾಕ್ಟರ್ AV ಪ್ರಸನ್ನ ಸರ್ ಅವರಿಂದ ಆಯುರ್ವೇದ ಸಂಗ್ರಹ ಮತ್ತು ಬಾಲಬೋಧ ಅನ್ನುವ ಗ್ರಂಥದ ಬಿಡುಗಡೆ ಕಾರ್ಯಕ್ರಮ. ಈ ಪುಸ್ತಕದ ಕಿರು ಪರಿಚಯವನ್ನು ತಮ್ಮ ಮುಂದೆ ಇಡೋದಕ್ಕೆ ಸಂತೋಷ ಪಡ್ತಾ ಇದ್ದೇನೆ. ಭಾರತೀಯ ವೈದ್ಯ ಪದ್ಧತಿಯಾದ ಮತ್ತು ವೈದ್ಯ ಪದ್ಧತಿಗಳ ತಾಯಿ ಎಂದೇ ಜನಜನಿತವಾದ ಶ್ರೇಷ್ಠ ವೈದ್ಯ ವಿದ್ಯೆ ಆಯುರ್ವೇದ. ಸ್ಮೃತಿ ಪರಂಪರೆ ಹಾಗೂ ಕೃತಿ ಪರಂಪರೆಗಳ ಮೂಲಕ ಆಧುನಿಕ ಯುಗದವರೆಗೆ ಸಾಗಿ ಬಂದಿರುವ ಈ ಆಯುರ್ವೇದ ವೈದ್ಯ ಪದ್ಧತಿಯನ್ನು ರಕ್ಷಿಸಿ, ಪೋಷಿಸಿ ಹಾಗೂ ವಿಶ್ವವಿಖ್ಯಾತಗೊಳಿಸುವಲ್ಲಿ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರ ಪಾತ್ರ ಅಪಾರವಾದದ್ದು. ಆಯುರ್ವೇದವನ್ನು ಜನಸಾಮಾನ್ಯರಿಗೆ ತಲುಪಿಸುವ ದಿಸೆಯಲ್ಲಿ ಉಡುಪಿಯಲ್ಲಿ ಸುಸಜ್ಜಿತ 400 ಹಾಸಿಗೆಗಳ ಆಯುರ್ವೇದ ಆಸ್ಪತ್ರೆ, ಆಯುರ್ವೇದ ಮಹಾವಿದ್ಯಾಲಯ, ಔಷಧ ತಯಾರಿಕಾ ಘಟಕ ಹಾಗೂ ಸಂಶೋಧನಾ ಕೇಂದ್ರವನ್ನು ಸ್ಥಾಪಿಸಿದ್ದಾರೆ. ಇಂದು ಉಡುಪಿಯ SDM ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆ ಭಾರತದ ಶ್ರೇಷ್ಠ 10 ಕಾಲೇಜುಗಳಲ್ಲಿ ಒಂದು ಎಂದು ಹೇಳಲು ಹೆಮ್ಮೆ ಎನಿಸುತ್ತಿದೆ. ಇದೇ ರೀತಿ ಆಯುರ್ವೇದದ ಜ್ಞಾನವನ್ನು ಪಸರಿಸಲು ಹಾಸನದಲ್ಲಿ, ಕ್ರಮೇಣ ಬೆಂಗಳೂರಿನಲ್ಲೂ ಸುಸಜ್ಜಿತ ಆಸ್ಪತ್ರೆ ಮತ್ತು ಕಾಲೇಜುಗಳನ್ನು ಪೂಜ್ಯರು ತೆರೆದಿರುತ್ತಾರೆ. ದೇಶದಲ್ಲಿ SDM ಎಜುಕೇಷನ್ ಸೊಸೈಟಿಯನ್ನು ಹೊರತುಪಡಿಸಿ ಬೇರೆ ಯಾವ ಸಂಸ್ಥೆಯೂ ಕೂಡ 3 ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆಯನ್ನು ಹೊಂದಿಲ್ಲ ಎಂಬ ವಿಷಯ ಹೆಮ್ಮೆಯೇ ಸರಿ. ಈ 3 ಆಯುರ್ವೇದ ಕಾಲೇಜುಗಳಲ್ಲಿ ಆಧುನಿಕ ಶೈಲಿಯ ಕಲಿಕೆಯ ಜೊತೆಗೆ ಸಾಂಪ್ರದಾಯಿಕ ಕಲಿಕಾ ವಿಧಾನಕ್ಕೂ ಕೂಡ ಹೆಚ್ಚು ಪ್ರಾಶಸ್ತ್ಯ ಕೊಡಲಾಗುತ್ತಿದೆ. ಉಡುಪಿಯ ಆಯುರ್ವೇದ ಕಾಲೇಜಿನಲ್ಲಿ ಜಾನಪದ ವೈದ್ಯ ಸಂಶೋಧನಾ ಕೇಂದ್ರ ಸ್ಥಾಪಿಸಲಾಗಿದ್ದು, ಇದರಲ್ಲಿ ಹಲವಾರು ವೈದ್ಯ ತಾಡೋಲೆಗಳು ಗ್ರಂಥಗಳಿವೆ. ಇವುಗಳ ಅಧ್ಯಯನ, ಗ್ರಂಥ ಸಂಪಾದನೆ ಮತ್ತು ಪ್ರಕಟಣೆ ಕಾರ್ಯ ನಿರಂತರವಾಗಿ ನಡೆಯುತ್ತಾ ಬಂದಿದೆ. ಧರ್ಮಸ್ಥಳದಲ್ಲಿಯೂ ಸುಸಜ್ಜಿತವಾದ ಶ್ರೀ ಮಂಜುನಾಥೇಶ್ವರ ಸಂಸ್ಕೃತಿ ಮತ್ತು ಸಂಶೋಧನಾ ಪ್ರತಿಷ್ಠಾನದಲ್ಲಿ ಸುಮಾರು 250ಕ್ಕೂ ಹೆಚ್ಚು ವೈದ್ಯ ಗ್ರಂಥಗಳ ಸಂಗ್ರಹವಿದೆ. ಇದೀಗ ಪ್ರತಿಷ್ಠಾನದ ಸಂಗ್ರಹದಲ್ಲಿರುವ ಶ್ರೀ ಅಳಗಯ್ಯ ಎಂಬ ಲಿಪಿಕಾರ ಬರೆದಿರುವ ಆಯುರ್ವೇದ ಸಂಗ್ರಹ ಮತ್ತು ಬಾಲಬೋಧ ವ್ಯಾಖ್ಯಾನ ಎಂಬ ತಾಡೋಲೆ ಗ್ರಂಥವನ್ನು ಸಂಪಾದಿಸಿ ಆಂಗ್ಲ ಭಾಷೆಗೆ ತರ್ಜುಮೆ ಮಾಡಲಾಗಿದೆ. ಸಂಸ್ಕೃತ ಭಾಷೆ ಹಾಗೂ ಕನ್ನಡ ಲಿಪಿಯಲ್ಲಿರುವ ಈ ತಾಡೋಲೆ ಗ್ರಂಥದಲ್ಲಿ ಆಯುರ್ವೇದದ 10 ಹಲವು ಸಿದ್ಧಾಂತಗಳು, ರೋಗಗಳ ವಿವರಣೆ ಹಾಗೂ ಔಷಧಗಳನ್ನು 6 ಅಧ್ಯಾಯಗಳಲ್ಲಿ ವಿವರಿಸಲಾಗಿದೆ. 1882ರಲ್ಲಿ ಮೈಸೂರಿನ ಹಾಗಲ್ಪಾಡಿ ಗ್ರಾಮದ ಹೈಸ್ಕೂಲ್ ಶಿಕ್ಷಕರಾದ ಶ್ರೀ ಅಳಗಯ್ಯನವರು ಅಂದಿನ ಕಾಲದ ಶೈಕ್ಷಣಿಕ ಮುಖ್ಯಸ್ಥರಾದ BL ರಾಯಿ ಸಾಹೇಬ ಬಹದ್ದೂರ್ ಅವರ ಆಜ್ಞೆಯ ಮೇರೆಗೆ ಕಲ್ಯಾಣಕಾರಕದಂತಹ ವಿಶಿಷ್ಟ 33ಕ್ಕೂ ಹೆಚ್ಚು ಆಯುರ್ವೇದ ಗ್ರಂಥಗಳಿಂದ ವಿಷಯಗಳನ್ನು ಸಂಗ್ರಹಿಸಿ ಅದಕ್ಕೆ ಬಾಲಬೋಧ ಎಂಬ ಟೀಕೆಯನ್ನು ಸಹ ಬರೆದಿರುತ್ತಾರೆ. ಇಂತಹ ವಿಶಿಷ್ಟ ಗ್ರಂಥವನ್ನು ಪೂಜ್ಯ ಶ್ರೀ ಡಿ ವೀರೇಂದ್ರ ಹೆಗಡೆಯವರ ಪ್ರೇರಣೆ ಮತ್ತು ಮಾರ್ಗದರ್ಶನದೊಂದಿಗೆ ಸಂಶೋಧಕರಾದಂತಹ ಡಾಕ್ಟರ್ ವಿಘ್ನರಾಜ್ ಸರ್ ಅವರು ಮತ್ತು ಡಾಕ್ಟರ್ ಅರ್ಹಂತ್ ಕುಮಾರ್ ಅವರು ಹಾಗೂ ಡಾಕ್ಟರ್ ಶ್ರೀವತ್ಸ ಅವರು ಗ್ರಂಥ ಸಂಪಾದನೆ ಹಾಗೂ ಆಂಗ್ಲ ಭಾಷೆಗೆ ಭಾಷಾಂತರ ಮಾಡಿರುತ್ತಾರೆ. ಕಿರೀಟಪ್ರಾಯವೆಂಬಂತೆ ದೇಶದ ಪ್ರತಿಷ್ಠಿತ ಪುಸ್ತಕ ಪ್ರಕಾಶನವಾದ ಚೌಕಾಂಬ ವಿಶ್ವಭಾರತಿ ವಾರಣಾಸಿಯಿಂದ ಈ ಕೃತಿ ಪ್ರಕಟಗೊಂಡಿರುತ್ತದೆ. ಈ ವಿದ್ವತ್ಪೂರ್ಣ ಸಾಹಿತ್ಯ ಸಮ್ಮೇಳನದಲ್ಲಿ ಆಯುರ್ವೇದದ ಈ ಮೇರುಕೃತಿಯನ್ನು ಲೋಕಾರ್ಪಣೆ ಮಾಡಿದ್ದಾರೆ ಪೂಜ್ಯ ಶ್ರೀ ಡಿ ವೀರೇಂದ್ರ ಹೆಗಡೆಯವರು. ಗ್ರಂಥ ಸಂಪಾದಕರಿಗೆ ಎಲ್ಲರ ಪರವಾಗಿ ತುಂಬು ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇದೀಗ ಸಂಪಾದನೆ ಮಾಡಿದಂಥ ನಮ್ಮ ಸಂಸ್ಕೃತಿ ಸಂಶೋಧನಾ ಪ್ರತಿಷ್ಠಾನದ ನಿರ್ದೇಶಕರು ಡಾಕ್ಟರ್ SR ವಿಘ್ನರಾಜು ಹಾಗೂ ಉಡುಪಿ ಆಯುರ್ವೇದ ಕಾಲೇಜಿನ ಪ್ರಾಧ್ಯಾಪಕರು ಡಾಕ್ಟರ್ ಅರ್ಹಂತ್ ಕುಮಾರ್ ಅವರನ್ನು ಪೂಜ್ಯರು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅರ್ಹಂತ್ ಕುಮಾರ್ ಅವರನ್ನು ಕೂಡ ಬಾಲಬೋಧ ಕೃತಿಯ ಸಂಪಾದಕರಲ್ಲಿ ಇನ್ನೋರ್ವರಾದಂಥ ಡಾಕ್ಟರ್ ಅರ್ಹಂತ್ ಕುಮಾರ್ ಅವರನ್ನು ಕೂಡ ಇದೀಗ ಪೂಜ್ಯರು ಗೌರವಿಸ್ತಾ ಇದ್ದಾರೆ.
ಅತ್ಯಂತ ಅಮೂಲ್ಯ ಮತ್ತು ಅಪರೂಪದ ಈ ಕೃತಿಯನ್ನು ಸಂಪಾದನೆ ಮಾಡಿದಂಥ ಮೂವರನ್ನು ಕೂಡ ಈ ಸಂದರ್ಭದಲ್ಲಿ ಅತ್ಯಂತ ಗೌರವಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೇವೆ. ಹಿರಿಯ ವಿದ್ವಾಂಸರು, ವಾಗ್ಮಿಗಳು, ಕರ್ನಾಟಕ ಗಮಕ ಕಲಾ ಪರಿಷತ್ತಿನ ಈಗಿನ ಅಧ್ಯಕ್ಷರು ಆಗಿರುವಂತಹ ಇವತ್ತಿನ ಅಧಿವೇಶನದ ಅಧ್ಯಕ್ಷರು ಡಾಕ್ಟರ್ ಎ ಬಿ ಪ್ರಸನ್ನ ಸರ್ ಅವರು ಈಗ ಅಧ್ಯಕ್ಷೀಯ ನುಡಿಗಳನ್ನು ಆಡಬೇಕಾಗಿ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರಗಳು. ಕಾರ್ತಿಕ ದೀಪೋತ್ಸವದ ಈ ಶುಭ ಅವಸರದಲ್ಲಿ ಸಾಹಿತ್ಯ ಸಮ್ಮೇಳನವನ್ನು ಏರ್ಪಡಿಸಿಕೊಂಡು ಬರ್ತಾ ಇರುವಂತಹ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾಗಿರುವಂತಹ ಪೂಜನೀಯ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರಿಗೆ ಮೊದಲು ನಾನು ಶಿರಸ್ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿಕೊಂಡು ಇವತ್ತು ವೇದಿಕೆ ಮೇಲೆ ಇರುವಂತಹ ಇಸ್ರೋನ ಶ್ರೀ ರಾಮಕೃಷ್ಣ ಅವರೇ, ಶ್ರೀ ಪ್ರಕಾಶ್ ಬೆಳವಾಡಿ ಅವರೇ, ಶ್ರೀ ಶೆಟ್ರೆ, ಅಜಕ್ಕಳ ಕೃಷ್ಣ ಭಟ್ರೆ, ಡಿ ಸುರೇಂದ್ರ ಕುಮಾರ್ ಅವರೇ, ಶ್ರೀ ಹರ್ಷೇಂದ್ರ ಕುಮಾರ್ ಅವರೇ, ವೇದಿಕೆಯ ಮುಂದೆ ಇರುವಂತಹ ಎಲ್ಲ ಗಣ್ಯರೇ, ಹಿರಿಯರೇ, ತಮ್ಮೆಲ್ಲರಿಗೂ ನಮಸ್ಕರಿಸಿಕೊಂಡು ಈ ಕ್ಷೇತ್ರದ ಎಲ್ಲ ದೇವತೆಗಳಿಗೂ ದೇವಾನುದೇವತೆಗಳಿಗೂ ನಮಸ್ಕರಿಸಿಕೊಂಡು ನನ್ನ 4 ಮಾತುಗಳನ್ನು ಆಡಲಿಕ್ಕೆ ನಾನು ಇಷ್ಟಪಡ್ತೇನೆ. ಈ ಸಮ್ಮೇಳನಕ್ಕೆ ಅಂತಹ ನನ್ನನ್ನು ಆಯ್ಕೆ ಮಾಡಿರೋದಕ್ಕೋಸ್ಕರವಾಗಿ ಮೊದಲು ನಾನು ಈ ಕ್ಷೇತ್ರದ ಪೂಜ್ಯ ಧರ್ಮಾಧಿಕಾರಿಗಳಿಗೆ ನನ್ನ ನಮಸ್ಕಾರಗಳನ್ನು ಮತ್ತೊಮ್ಮೆ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಗಮಕ ಸಾಹಿತ್ಯ ಗಮಕ ಅನ್ನುವಂಥದ್ದು ಕರ್ನಾಟಕಕ್ಕೆ ವಿಶಿಷ್ಟವಾದಂತಹ ಒಂದು ಕಲೆ. ಸಾಹಿತ್ಯವನ್ನು ಕವಿಗಳು ಬರೆದು ಬಿಡ್ತಾರೆ, ಆದರೆ ಅದನ್ನು ಸಾಮಾನ್ಯ ಜನಗಳಿಗೆ ತಲುಪಿಸುವ ಬಗೆ ಹೇಗೆ ಅನ್ನುವುದನ್ನು ನಾವು ನೋಡಬೇಕಾಗ್ತದೆ. ಈಗಿನ ದಿನಗಳಲ್ಲಾದರೆ ಬಹಳ ಸುಲಭವಾಗಿ ಬರವಣಿಗೆಯನ್ನು ಜನಗಳಿಗೆ ತಲುಪಿಸುವಂತಹ ಕ್ರಮಗಳಿವೆ. ಅನೇಕ ಎಲೆಕ್ಟ್ರಾನಿಕ್ ಮಾಧ್ಯಮಗಳ ಮೂಲಕವಾಗಿ ಮತ್ತು ಪ್ರಿಂಟ್ ಮಾಧ್ಯಮಗಳ ಮೂಲಕವಾಗಿ, ಪುಸ್ತಕಗಳ ಮೂಲಕವಾಗಿ ಸಾಹಿತ್ಯವನ್ನು ತಲುಪಿಸೋದಕ್ಕೆ ಸಾಧ್ಯವಾಗುತ್ತೆ. ಆದರೂ ಎಲ್ಲ ಸಾಹಿತ್ಯವೂ ಜನಗಳಿಗೆ ಅರ್ಥ ಆಗಬೇಕು ಅಂತ ಇಲ್ಲ. ಸರ್ವಜ್ಞ ಹೇಳಿದಾಗೆ ಸಾಹಿತ್ಯವೆಲ್ಲರಿಗೆ ಇಲ್ಲ ಸರ್ವಜ್ಞ ಅನ್ನುವುದೇ ಪ್ರಧಾನವಾದ ಮಾತು. ಅಂತಹ ಸಂದರ್ಭದಲ್ಲಿ ಒಬ್ಬ ಕವಿ ಬಹಳ ಚೆನ್ನಾಗಿ ಆ ಮಾತನ್ನು ಹೇಳ್ದ. ಎನಿತನ್ ಒರಲ್ದು ಪೇಳ್ವ ಕವಿ ಇರ್ದೊಡೇನ್. ಎಷ್ಟೆಷ್ಟೋ ಕಷ್ಟಪಟ್ಟುಕೊಂಡು ತನ್ನ ಕಾವ್ಯವನ್ನು ರಚನೆ ಮಾಡುವಂತಹ ಕವಿ ಇದ್ದು ಏನು ಪ್ರಯೋಜನ? ಎಲ್ಲಿವರೆಗೆ ಅಂದರೆ ಎನಿತನ್ ಒರಲ್ದು ಪೇಳ್ವ ಕವಿ ಏವನ್, ಅವನು ಏನು ಮಾಡೋಕ್ಕೆ ಸಾಧ್ಯವಾಗುತ್ತೆ? ಆತನನ್ ಮೆಚ್ಚಬಲ್ಲನನ್ ಅರಸಲೇ ವೇಳ್ಕುಂ. ಅವನನ್ನು ಮೆಚ್ಚಿ ಇನ್ನೊಬ್ಬರಿಗೆ ತಿಳಿಸಿ ಓದಿ ಹೇಳುವಂಥವ್ರನ್ನ ಅವನು ಹುಡುಕಲೇಬೇಕು ಆ ಕವಿ. ಇಲ್ಲದೇ ಇದ್ದರೆ ಆ ಕಾವ್ಯ ಹಾಗೆ ಉಳಿದೋಗ್ಬಿಡುತ್ತೆ. ಆದರೆ ಆತನನ್ ಲೋಕದೊಳ್ ಪಡೆಯಲಿಕ್ಕೆ ಬಾರದು. ಅಷ್ಟು ಸುಲಭವಾಗಿ ಅಂತಹ ವಿದ್ವಾಂಸರುಗಳನ್ನು ಲೋಕದಲ್ಲಿ ಪಡೆಯುವುದಕ್ಕೆ ಸಾಧ್ಯವಾಗುವುದಿಲ್ಲ. ಆತನ ಮುಖದಿಂದಲ್ಲದೆ ಅದು ಸಲ್ಲದು.
ಆ ಕಾವ್ಯ ಸಲ್ಲಬೇಕಾದ್ರೆ ಆ ಕಾವ್ಯವನ್ನು ಜನತೆಗೆ ಯಾರು ತಲುಪಿಸ್ತಾರೋ ಅವರ ಮುಖದಿಂದ ಅಲ್ಲದೇ ಆ ಕಾವ್ಯ ಜನಕ್ಕೆ ತಲುಪುವುದೇ ಇಲ್ಲ. ಆ ಕಾರಣಕ್ಕೋಸ್ಕರವಾಗಿ ಕಡೆಗೆ ಒಂದು ಮಾತು ನಾವು ಹೇಳ್ತಾನೆ, ಕಟ್ಟಿಯುಮೇನೋ ಮಾಲೆಗಾರನ ಪೊಸ ಬಾಸಿಗಂ ಮುಡಿವ ಭೋಗಿಗಳಿಲ್ಲದೆ ಬಾಡಿಪೋಗದೆ ಅಂತ. ಅಂದರೆ ಒಬ್ಬ ಮಾಲೆಗಾರ ಬೆಳಗಿನ ಜಾವ 4 ಗಂಟೆಗೆ ಎದ್ದು ತೋಟಕ್ಕೆ ಹೋಗಿ ಹೂವನ್ನೆಲ್ಲ ಸಂಗ್ರಹ ಮಾಡ್ಕೊಂಡು ಬಂದು ಅದನ್ನು ಮಾಲೆಗಳಾಗಿ ಕಟ್ಟಿ ತುರುಬುಗಳಿಗೆ ಮುಡಿಸುವಂತಹ ರೀತಿಯ ವಿಶಿಷ್ಟವಾದ ಹೆರಳುಗಳಿಗೆ ಕಟ್ಟುವಂತಹ ವಿಶಿಷ್ಟ ರೂಪಗಳನ್ನು ಅದರಲ್ಲಿ ಮಾಡಿ ಅದಕ್ಕೆ ಬೇಕಾದಂತಹ ಹಾರಗಳನ್ನು ಮಾಡಿ ತನ್ನ ಮಾರಾಟಕ್ಕೋಸ್ಕರ ಸಿದ್ಧವಾಗಿ ಇಟ್ಕೊಂಡ್ರೆ ರಾತ್ರಿವರೆಗೂ ಯಾರೂ ಅದನ್ನು ಕೊಂಡು ಅದನ್ನು ಮುಡಿಯುವುದಕ್ಕೆ ಯಾರೂ ಬರಲಿಲ್ಲ ಅಂದರೆ, ಮುಡಿಯುವ ಭೋಗಿಗಳು ಇಲ್ಲದೆ ಇದ್ದರೆ ಅದರಿಂದ ಪ್ರಯೋಜನವೇನಾಗುತ್ತೆ? ಆ ಮಾಲೆಗಾರನಿಗೆ ಏನು ಅವನ ಕೆಲಸಕ್ಕೆ ಏನು ಉಪಯೋಗವಾಗುವುದಿಲ್ಲ, ಆ ಹೂವು ಸಹ ಯಾವುದೇ ಪ್ರಯೋಜನವನ್ನು ಪಡೆಯುವುದಿಲ್ಲ, ಹಾಗಾಗಿಬಿಡುತ್ತೆ. ಆದ್ದರಿಂದ ಕಾವ್ಯಗಳೂ ಸಹ ಜನಗಳಿಗೆ ಮುಟ್ಟಿದರೆ ಮಾತ್ರ ಅದು ಪ್ರಯೋಜನವಾಗತ್ತೆ ಹೊರತುವೆ ಸಾಮಾನ್ಯ ಜನಗಳನ್ನು ತಲುಪದೇ ಇರುವಂತಹ ಕಾವ್ಯ ಅದು ಹೆಚ್ಚು ಪ್ರಯೋಜನಕ್ಕೆ ಬರುವುದಿಲ್ಲ ಅನ್ನುವಂಥದ್ದು ಬಹಳ ಮುಖ್ಯವಾದಂಥ ವಿಚಾರ ಈ ಪದ್ಯದಿಂದ ನಮಗೆ ತಿಳಿಯುವಂಥದ್ದು. ಅದನ್ನು ಸಾಕಾರಗೊಳಿಸಿದಂಥವರು ಕರ್ನಾಟಕದಲ್ಲಿ ಗಮಕಿಗಳು ಅದನ್ನು ರಾಗಬದ್ಧವಾಗಿ ವಾಚನ ಮಾಡಿ ಅದಕ್ಕೆ ವ್ಯಾಖ್ಯಾನಗಳನ್ನು ವಿದ್ವಾಂಸರಾದಂಥವರು ವ್ಯಾಖ್ಯಾನಕಾರರು ಅದಕ್ಕೆ ವಿಶಿಷ್ಟ ವಿವರಣೆಗಳನ್ನು ಕೊಟ್ಟು ಜನಗಳ ಮುಂದೆ ಪ್ರಸ್ತಾಪ ಮಾಡಿದರಷ್ಟೇ ಆ ಒಂದು ಕಾವ್ಯ ಸಾರ್ಥಕವಾಗತ್ತೆ, ಕವಿ ಬರೆದಿದ್ದಕ್ಕೆ ಸಾರ್ಥಕವಾಗತ್ತೆ ಎನ್ನುವಂತಹ ದೃಷ್ಟಿಯಿಂದ ಈ ಗಮಕ ಅನ್ನುವಂತಹ ಒಂದು ವಿಶಿಷ್ಟವಾದ ಕಲೆ ಕರ್ನಾಟಕದಲ್ಲಿ ಪ್ರಾರಂಭವಾಯಿತು ಅಂಥೇಳಿ. ಕರ್ನಾಟಕವನ್ನು ಬಿಟ್ಟರೆ ಬೇರೆ ಯಾವುದೇ ರಾಜ್ಯಗಳಲ್ಲೂ ಸಹ ಯಾವುದೇ ಭಾಷೆಗಳ ಕಾವ್ಯಗಳ ಬಗ್ಗೆ ಸಹ ಇಂತಹ ಒಂದು ಅನುಕೂಲ ಜನತೆಗಳಿಗೆ ದೊರಕಿಲ್ಲ. ಅಂದರೆ ಕರ್ನಾಟಕವನ್ನು ಬಿಟ್ಟರೆ ಬೇರೆ ಕಡೆ ಈ ಗಮಕ ಅನ್ನೋ ಪ್ರಕಾರವೇ ಜಾರಿಯಲ್ಲಿ ಇಲ್ಲ. ಅನೇಕ ಕಡೆಗಳಲ್ಲಿ ಇದನ್ನು ಪುರಾಣ ವಾಚನ ಮತ್ತು ಪ್ರವಚನ ಅಂತಲೂ ಕರೀತಾರೆ, ಗಮಕ ಅಂತಲೂ ಕರೀತಾರೆ. ಪುರಾಣ ವಾಚನ ಪ್ರವಚನಗಳಲ್ಲಿ ಅದನ್ನು ಹಾಡುವಾಗ ಯಾವುದೋ ಒಂದು ದೇಶೀಯ ಮಟ್ಟಿನಲ್ಲಿ ಅದನ್ನು ಹಾಡ್ತಾರೆ. ಗಮಕದಲ್ಲಿ ಆದರೆ ಅದನ್ನು ಕರ್ನಾಟಕ ಅಥವಾ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತವನ್ನು ಅಳವಡಿಸಿಕೊಂಡು ಅದನ್ನು ಜನತೆಗೆ ತಲುಪಿಸ್ತಾರೆ. ಹೀಗಾಗಿ ಗಮಕ ಕಲೆ ತುಂಬ ಆಕರ್ಷಣೀಯವಾದಂತಹ ಕಲೆ. ಹಿಂದೆ ಇದನ್ನೆಲ್ಲ ಗ್ರಾಮೀಣ ಪ್ರದೇಶಗಳಲ್ಲಿ ಮನೆಯ ಜಗಲಿಯ ಮುಂದೆ ಕೂತ್ಕೊಂಡು ಒಬ್ಬರು ಓದ್ತಾ ಇದ್ದರೆ 15-20 ಜನ ಬಂದು ಕೂತ್ಕೊಂಡು ಕೇಳಿ ಆನಂದಿಸ್ತಾ ಇದ್ದಂತಹ ಸಂದರ್ಭ ಅದು. ಹಾಗಾಗಿ ಯಾವುದೇ ಕಾವ್ಯವನ್ನು ನೋಡಿ ಕೇಳು ಜನಮೇಜಯ, ಕೇಳು ಕುಂತಿತನಯ, ಹೀಗೆ ಕಾವ್ಯಗಳು ಪ್ರಾರಂಭವಾಗುವುದು ಯಾಕೆ ಅಂದರೆ ಎಲ್ಲವನ್ನೂ ಕೇಳಿಸಬೇಕು ಅದನ್ನು ಇನ್ನೊಬ್ಬರಿಗೆ ಅಷ್ಟೇ. ಆ ಮೂಲಕವೇ ಕಾವ್ಯ ಪ್ರಸಾರವಾಗ್ತಾ ಇದ್ದಂಥದ್ದು, ಪ್ರಚಾರವಾಗ್ತಾ ಇದ್ದಂಥದ್ದು. ಅಂತಹ ಒಂದು ಕಲೆ ಇವತ್ತು ಸ್ವಲ್ಪ ಅಭಿವೃದ್ಧಿಗೆ ಬರ್ತಾ ಇರೋದು ನನಗೆ ಬಹಳ ಸಂತೋಷವನ್ನು ಕೊಟ್ಟಿದೆ. ಈ ಮಾತನ್ನು ಹೇಳುವ ಸಂದರ್ಭದಲ್ಲಿಯೇ ನಾನು ಪೂಜ್ಯ ಧರ್ಮಾಧಿಕಾರಿಗಳಲ್ಲಿ ಒಂದು ಮನವಿಯನ್ನು ಮಾಡ್ತೀನಿ. ಏನಂದರೆ, ಇಲ್ಲಿ ಸಹ ಧರ್ಮಸ್ಥಳದಲ್ಲಿ ಸಹ ತಾವು ಸುಮಾರು ಒಂದು 50 ವರ್ಷಗಳಿಂದ ಸತತವಾಗಿ ಪುರಾಣ ವಾಚನ ಪ್ರವಚನ ಕಾರ್ಯಕ್ರಮಗಳನ್ನು ತಾವು ಏರ್ಪಡಿಸ್ಕೊಂಡು ಬಂದಿದ್ದೀರಿ. ತಿಂಗಳಾನುಗಟ್ಟಲೆ ತಾವು ಮಾಡ್ತಾ ಇದ್ದೀರಿ ಇಂತಹ ಕಾರ್ಯಕ್ರಮವನ್ನು. ನಾನು ಏನು ಹೇಳಿದೆ ಅದೇ ಕಾರ್ಯಕ್ರಮ ಅದು. ಜನಗಳಿಗೆ ನಮ್ಮ ಪುರಾಣ ಕಾವ್ಯಗಳನ್ನು ಮುಟ್ಟಿಸುವಂತಹ ಕಾರ್ಯಕ್ರಮವನ್ನು ತಾವು ಮಾಡ್ತಾ ಇದ್ದೀರಿ. ಅದರಲ್ಲಿ ಗಮಕಕ್ಕೂ ಕೆಲವು ಅವಕಾಶಗಳನ್ನು ಕೊಡಿ ಅಂಥೇಳಿ ನಾನು ಪ್ರಾರ್ಥನೆ ಮಾಡೋದಕ್ಕೆ ನಾನು ಇಷ್ಟಪಡ್ತೇನೆ ಇಂತಹ ಶುಭ ಸಂದರ್ಭದಲ್ಲಿ ಅಂಥೇಳಿ. ಇವತ್ತು ನಾನು ಕೆಲವು ಮಾತುಗಳನ್ನು ಗಮಕದ ವ್ಯಾಖ್ಯಾನದ ರೀತಿಯಲ್ಲಿ ತಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕೆ ಇಷ್ಟಪಡ್ತೇನೆ. ನನಗೆ ಗಮಕಿಗಳ ಕಾಮಧೇನು ಅಂತ ಇರುವಂಥವನು ಕುಮಾರವ್ಯಾಸ. ಕರ್ನಾಟಕದಲ್ಲಿ ಪ್ರಖ್ಯಾತವಾಗಿರುವಂತಹ ಗಮಕಕ್ಕೆ ಯೋಗ್ಯವಾದಂತಹ ಕವಿಗಳು ಯಾರು, ಹಾಡುವುದಕ್ಕೂ ವ್ಯಾಖ್ಯಾನಕ್ಕೂ ಅಳವಡುವಂತಹ ಕವಿಗಳು ಹೆಚ್ಚು ಜನ ಅಂತಂದರೆ, ಹೆಚ್ಚಿರುವಂಥದ್ದಂದರೆ ಒಂದು ಕುಮಾರವ್ಯಾಸ, ಇನ್ನೊಂದು ಲಕ್ಷ್ಮೀಶ, ರಾಘವಾಂಕ, ಹರಿಹರ, ಈ ಕಡೆಗೆ ನರಹರಿ, ಮತ್ತು ಹಾಡುಗಬ್ಬದಲ್ಲಿ ಇರುವಂತಹ ರತ್ನಾಕರ ವರ್ಣಿ ಮುಂತಾದಂಥವರ ಕಾವ್ಯಗಳು, ರನ್ನನ ಗದಾಯುದ್ಧ ವಿಶೇಷವಾಗಿ, ಪಂಪಭಾರತ ಮತ್ತು ಆದಿಪುರಾಣ ಇಂಥವುಗಳು ವಿಶೇಷವಾಗಿ ಈ ಕಾರ್ಯಕ್ರಮಗಳಲ್ಲಿ ಪ್ರಸ್ತಾಪವಾಗುವಂತಹ ಕವಿತೆಗಳು. ನಾನು ಸುಮಾರು ಒಂದು 10-15 ವರ್ಷದ ಕೆಳಗೆ ನಮ್ಮ ಸುರೇಂದ್ರ ಕುಮಾರ್ ಹೆಗಡೆಜಿಯವರು ನನ್ನದು ಮತ್ತು ನನ್ನ ಶ್ರೀಮತಿಯದ್ದು ಒಂದು ಕಾರ್ಯಕ್ರಮವನ್ನು ಅಲ್ಲಿನ ಬೆಂಗಳೂರಿನ ಮಂಜುನಾಥೇಶ್ವರ ಕಲ್ಯಾಣ ಮಂಟಪದ ಆವರಣದಲ್ಲಿ
ಮಾಡಿಸಿದ್ದು ನನಗೆ ಇವತ್ತೂ ಸಹ ಜ್ಞಾಪಕ ಇದೆ. ಅವತ್ತು ಆದಿಪುರಾಣದ ಒಂದು ಪ್ರಸಂಗವನ್ನು ನಾವು ಪ್ರಸ್ತಾಪ ಮಾಡಿದ್ದು ಅಂತ ಹೇಳಿ ಅದನ್ನು ನೆನಪಿಸ್ಕೊಳ್ಳೋದಕ್ಕೆ ನನಗೆ ತುಂಬ ಸಂತೋಷ ಆಗುತ್ತೆ. ಇವತ್ತಿನ ದಿನ ಗಮಕಿಗಳ ಕಾಮಧೇನು ಅಂತ ನಾನು ಹೇಳಿದೆ ಕುಮಾರವ್ಯಾಸನಿಗೆ. ಅನೇಕ ಕಾರಣಗಳಿಂದ ಕುಮಾರವ್ಯಾಸ ಗಮಕಿಗಳನ್ನು ಆಕರ್ಷಿಸಿದಂತಹ ಕವಿ, ಜನಗಳನ್ನು ಆಕರ್ಷಿಸಿದಂತಹ ಕವಿ. ಯಾಕೆ ಕುಮಾರವ್ಯಾಸನಿಗೆ ಇಂಥ ಒಂದು ಶ್ರೇಷ್ಠತೆ ಬಂದಿದೆ ಅಂದರೆ, ಅವನು ಜನಗಳ ಮಧ್ಯದಿಂದ ಎದ್ದು ಬಂದಂತಹ ಕವಿ. ಜನಗಳಿಗೆ ಅರ್ಥವಾಗಬಾರದು ಅಂತ ಬರೆಯುವಂತಹ ಕೆಲವು ಕವಿಗಳಿದ್ದಾರೆ. ನಮ್ಮಲ್ಲೂ ಒಂದು ಕಾಲ ಬಂತು, ಮತ್ತೆ ಹೊರಟೋಯ್ತು ಬೇಗ, ಅದು ಪುಣ್ಯವಶ ಅಂತ. ಸಾಮಾನ್ಯ ಜನಗಳಿಗೆ ಅರ್ಥ ಆಗಬಾರದು, ಅದರಿಂದ ಪ್ರಯೋಜನವಿರುವಂತಹ ಕಾವ್ಯಗಳಿಂದ. ಆದ್ದರಿಂದ ಸಾಮಾನ್ಯ ಜನರಿಗೂ ಸಹ ಮುಟ್ಟುವಂತಹ ಕಾವ್ಯವನ್ನು ಬರೆದ ಕವಿಗಳಲ್ಲಿ ಅಗ್ರಗಣ್ಯನಾದಂಥವನು ಕುಮಾರವ್ಯಾಸ ಅನ್ನುವ ಮಾತನ್ನು ಇಟ್ಕೊಂಡು, ಕುಮಾರವ್ಯಾಸನನ್ನು ಡಾಕ್ಟರಲ್ ಥೀಸಿಸ್ಗೆ ವಿಶೇಷ ಅಧ್ಯಯನದ ಕವಿಯೂ ಆದ ಕಾರಣದಿಂದಾಗಿ ಕುಮಾರವ್ಯಾಸನ ಕೆಲವು ಸಂಗತಿಗಳನ್ನು ತಮ್ಮ ಮುಂದೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಇವತ್ತಿನ ನನ್ನ ಈ ಉಪನ್ಯಾಸದಲ್ಲಿ. ಈ ಮೊದಲಿಗೆ ನಾನು ಅವನ ಕೆಲವು ಗ್ರಾಮೀಣ ಚಿತ್ರಗಳನ್ನು, ಒಂದು 2-3 ಚಿತ್ರಗಳನ್ನು ನಿಮ್ಮ ಮುಂದೆ ಇಡೋದಕ್ಕೆ ಪ್ರಯತ್ನ ಪಡ್ತೇನೆ. ಅವನು ಕುಮಾರವ್ಯಾಸ ಮೂಲತಃ ಒಂದು ಶಾನುಭೋಗರ ಮನೆತನದಿಂದ ಬಂದಂತಹ ಕವಿ. ಅವನು ತನ್ನ ವಿಚಾರವಾಗಿ ಯಾವ ಮಾತುಗಳನ್ನು ಎಲ್ಲೂ ಹೇಳಿಕೊಂಡೇ ಇಲ್ಲ. ಅವನು ಹೇಳಿಕೊಂಡಿರೋದು ಒಂದೇ, ತಾನು ಕುಮಾರವ್ಯಾಸ ಗದುಗಿನ ವೀರನಾರಾಯಣನ ಭಕ್ತ, ಶುಕರೂಪನಲ್ಲವೇ ಕವಿ ಕುಮಾರವ್ಯಾಸ ಅಂತ ಹೇಳಿಕೊಂಡ. ಶುಕರೂಪ ಅಂತಂದರೆ ವ್ಯಾಸರ ಮಗನ ಹೆಸರು ಶುಕ ಅಂತ, ವ್ಯಾಸಮುನಿಗಳ ಹೆಸರು, ಅವರ ಮಗನ ಹೆಸರು ಶುಕ ಅಂಥೇಳಿ. ನಾನೂ ಸಹ ಶುಕನ ಇನ್ನೊಂದು ರೂಪವೇ, ಅಂದರೆ ವ್ಯಾಸನ ಕುಮಾರನೇ ನಾನು, ಆದ್ದರಿಂದ ನಾನು ಕುಮಾರವ್ಯಾಸ ಅಂತ. ಅಷ್ಟನ್ನು ಬಿಟ್ಟರೆ ಅವನು ತನ್ನ ಹೆಸರು, ತನ್ನ ತಂದೆ ತಾಯಿಗಳ ಹೆಸರು, ತನ್ನ ಊರು ಎಲ್ಲಿದ್ದ ಯಾವುದು, ಮತ್ತು ತನ್ನ ವಿದ್ಯಾಭ್ಯಾಸ ಯಾರು, ತನ್ನ ಯಾರು ಮಾಡಿಸಿದ್ದು, ತನ್ನ ಗುರುಗಳು ಯಾರು, ಯಾವುದಾದ್ರೂ ರಾಜನ ಆಸ್ಥಾನದಲ್ಲಿ ಅವನು ಇದ್ದರೆ ಯಾವ ವಿಚಾರಗಳೂ ಸಹ ಅವನಿಂದ ಗೊತ್ತಾಗೋದಿಲ್ಲ. ಇದೆಲ್ಲ ಸಂಪೂರ್ಣವಾಗಿ ನಿರ್ಲಿಪ್ತ ಸ್ವಭಾವದಿಂದ ತನ್ನನ್ನು ಇಷ್ಟು ದೊಡ್ಡ ಕವಿಯಾದಂಥವನು ತನ್ನನ್ನು ಏನೂ ಪ್ರತಿಬಿಂಬಿಸಿಕೊಳ್ಳದೆ ಮಾತು ಮಾತಿಗೆ ಗದುಗಿನ ವೀರನಾರಾಯಣ, ಗದುಗಿನ ವೀರನಾರಾಯಣ ಅಂತ ಹೇಳಿಕೊಂಡು ಬರದನ್ನೇ ಹೊರತುವೆ ತನ್ನನ್ನು ಎಲ್ಲೂ ಮುಂದಕ್ಕೆ ತಂದುಕೊಳ್ಳುವ ಪ್ರಯತ್ನವನ್ನೇ ಆ ಕವಿ ಮಾಡಲಿಲ್ಲ. ಕನ್ನಡಿಗರಿಗೆ ಅದರಿಂದ ಅನ್ಯಾಯವಂತೂ ಆಯಿತು. ಏನಂದರೆ, ಇವನ ವಿಚಾರಗಳೇ ನಮಗೆ ಗೊತ್ತಾಗಲಿಲ್ವಲ್ಲ ಅನ್ನುವ ಭಾವನೆಯಲ್ಲಿ ನಾವು ಇನ್ನೂ ಎಷ್ಟು ದಿನ ಕಳಿಬೇಕು ಅನ್ನುವಂತಹ ಒಂದು ಆತಂಕ ನಮಗೆ ಆಗುತ್ತದೆ. ಯಾಕೆಂದರೆ ಅವನ ಸ್ಪಷ್ಟವಾದ ವಿಚಾರಗಳನ್ನು ಇನ್ನೂ ತಿಳಿಯೋದಕ್ಕೆ ಎಷ್ಟು ಕಾಲ ಇದೆ ಅಂಥೇಳಿ ನಾವು ನೋಡ್ಕೊಳ್ಬೇಕಾಗ್ತದೆ. ಕುಮಾರವ್ಯಾಸ ಕೋಳಿವಾಡದಲ್ಲಿ, ಅಂದರೆ ಗದಗಿನ ಸಮೀಪದಲ್ಲಿರುವ ಕೋಳಿವಾಡದಲ್ಲಿ ಇರುವ ಒಂದು ಶಾನುಭೋಗರ ಮನೆತನದವನು ಅನ್ನುವಂಥದ್ದನ್ನು ಕೆಲವು ಬಾಹ್ಯ ಆಧಾರಗಳಲ್ಲಿ ಸಂಶೋಧಕರು ಗುರುತು ಮಾಡಿದ್ದಾರೆ. ಅವನ ಕಾಲ ಸುಮಾರು 1400 ಕ್ರಿಸ್ತಶಕ ಅಂತ ಇದ್ದಿದ್ದು, ಈಗ ತುಳುನಾಡಿನಲ್ಲಿ ದೊರೆತಂತಹ ಒಂದು ಕಾವ್ಯದಿಂದಾಗಿ, ಬಹಳ ಆಶ್ಚರ್ಯಕರವಾದಂತಹ ಅಪರೂಪವಾದಂತಹ ಒಂದು ಕಾವ್ಯ, 2000ನೇ ವರ್ಷದಲ್ಲಿ, ಇತ್ತೀಚೆಗೆ 2000ನೇ ಇಸ್ವಿಯಲ್ಲಿ ಪುತ್ತೂರು ತಾಲೂಕಿನ ಶಾಂತಿಗೋಡು ಸಮೀಪದ ಒಬ್ಬರ ಮನೆಯಲ್ಲಿ ಒಂದು ಕಾವ್ಯ ದೊರೆಯಿತು. ಅದರ ಹೆಸರು ತುಳು ಮಹಾಭಾರತೋ ಅಂಥೇಳಿ, ಅರುಣಾಬ್ಜ ಅಂಥೇಳಿ ಆ ಕವಿಯ ಹೆಸರು. ಅವನು ಕುಮಾರವ್ಯಾಸನನ್ನು ಹೆಜ್ಜೆ ಹೆಜ್ಜೆಗೂ ಅನುಸರಿಸಿರುವಂತಹದ್ದನ್ನು ತುಳು ವಿಮರ್ಶಕರು ಈಗಾಗಲೇ ಗುರುತಿಸಿದ್ದಾರೆ. ಅವನ ಕಾಲವನ್ನು ನಿರ್ಣಯ ಮಾಡಿದ್ದಾರೆ. ನೆಡುಂಬುರಾರ್, ಶಿವ ನೆಡುಂಬುರಾರ್ ಅಂತ ಒಬ್ಬರ ಆಶ್ರಯದಲ್ಲಿ ಆ ಕವಿ ಇದ್ದ ಅಂಥೇಳಿ. ಅವನ ಕಾಲವನ್ನು ಸುಮಾರು 1300ರಿಂದ 1400ರವರೆಗೆ ತಗೊಂಡು ಹೋಗ್ತಾರೆ. ಹಾಗಾಗಿ ಕುಮಾರವ್ಯಾಸ ಅದಕ್ಕಿಂತ ಹಿಂದೆ ಇದ್ದಿರಬಹುದೇನೋ ಅಂತ ಹೇಳಿ 1300 ಅಂತ ಅವನ ಕಾಲವನ್ನು ಹೇಳಿದ್ದಾರೆ. ಹೀಗಾಗಿ ತುಳುನಾಡಿನ ಒಂದು ಕಾವ್ಯ ಇವತ್ತು ಕುಮಾರವ್ಯಾಸನ ಕಾಲವನ್ನು ನಿರ್ಣಯ ಮಾಡೋದಕ್ಕೆ ಒಂದು ಪ್ರಥಮವಾದಂತಹ ಒಂದು ಕಾಲಘಟ್ಟವನ್ನು ನಿರ್ಣಯ ಮಾಡ್ತಾ ಇದೆ ಎನ್ನುವಂತಹದ್ದು ಒಂದು ಸಂತೋಷದ ವಿಚಾರ. ಆ ತುಳುನಾಡಿನ ವಿದ್ವಾಂಸರು ಸಹ ಗಮಕ ಪದ್ಧತಿಯಲ್ಲಿ ಆ ತುಳು ಮಹಾಭಾರತ ಅನ್ನುವುದನ್ನು ಪ್ರಸ್ತುತಪಡಿಸಲಿ ಇದೇ ಕ್ಷೇತ್ರದಲ್ಲಿ ಅಂಥೇಳಿ ನಾನು ಆಶೆ ಪಡ್ತೀನಿ. ತುಳು ಭಾಷೆಗೆ ಇದೊಂದು ದೊಡ್ಡ ಗೌರವ, ಒಂದು ಕಿರೀಟ ಇದ್ದ ಹಾಗೆ ಈ ಕಾವ್ಯ ಅಂಥೇಳಿ ನಾನು ಆದರೂ ಭಾವಿಸ್ತೇನೆ. ಕುಮಾರವ್ಯಾಸನ ಕೆಲವು ಚಿತ್ರಗಳನ್ನು ಅಂತ ನಾನು ಹೇಳಿದೆ, ಗ್ರಾಮೀಣ ಚಿತ್ರಗಳನ್ನು ನೋಡಬೇಕು. ಕುಮಾರವ್ಯಾಸನಲ್ಲಿ ಎಷ್ಟು ಅದ್ಭುತವಾಗಿ ಗ್ರಾಮೀಣ ಚಿತ್ರಗಳನ್ನು ಅವನು ನಮಗೆ ಕಟ್ಟಿಕೊಡ್ತಾನೆ ಹೋಗ್ತಾನೆ ಅಂದರೆ, ಅಭಿಮನ್ಯುವಿನ ಮರಣವಾಗಿಬಿಟ್ಟಿದೆ ಯುದ್ಧದಲ್ಲಿ. ಆಗ ಮರಣಕ್ಕೆ ಸ್ವಲ್ಪ ಮೊದಲಿಗೆ ಕರ್ಣ ಹಿಂದ್ಗಡೆಯಿಂದ ಬಂದು ಆ ಅಭಿಮನ್ಯು ಕುಮಾರನ ಬಿಲ್ಲನ್ನು ಕತ್ತರಿಸಾಕಿಬಿಡ್ತಾರೆ. ದ್ರೋಣಾಚಾರ್ಯರ ಪ್ರೇರಣೆಯ ಮೇರೆಗೆ ಕರ್ಣ ಹಿಂದಿನಿಂದ ಬಂದು
ಅಭಿಮನ್ಯುವಿನ ಬಿಲ್ಲನ್ನು ಕತ್ತರಿಸಿಬಿಡ್ತಾನೆ. ಆಗ ಕವಿ ಒಂದು ಮಾತನ್ನು ಹೇಳ್ತಾನೆ, ಒಂದು ಗ್ರಾಮೀಣ ಅನುಭವಗಳು ಒಬ್ಬ ಕವಿಗೆ ಹೇಗಿರುತ್ತೆ ಅನ್ನೋದಕ್ಕೆ. ಉರುವ ಜಯವಧು ಒಕ್ಕತನದಲ್ಲಿ ಮುರಿದ ಕಡ್ಡಿ ಇದೆನಲು ಕರದಿಂ ಮುರಿದು ಬಿದ್ದುದು ಚಾಪವೇಂದ್ರ ಕುಮಾರನಂದನನ ಅಂತ ಬರೀತಾನೆ. ಅಂದರೆ ಜಯಲಕ್ಷ್ಮಿ ಇವನ ಜೊತೆಗೆ ಆಗಲೇ ವಿವಾಹ ಮಾಡಿಕೊಂಡ ರೀತಿಯಲ್ಲಿ ಅವನ ಜೊತೆಗೇ ಇದ್ದು ಬಿಟ್ಲು ಯಾವಾಗಲೂ, ಅಭಿಮನ್ಯುವಿನ ಜೊತೆಗೆ. ಅಭಿಮನ್ಯು ಎಲ್ಲಿರ್ತಾನೆ ಅಲ್ಲಿ ಜಯಲಕ್ಷ್ಮಿ ಇದ್ದಾಳೆ, ಅವಳು ಅಭಿಮನ್ಯುವನ್ನು ಬಿಡುವ ಸಾಧ್ಯತೆಯೇ ಇಲ್ಲ ಅಂಥೇಳಿ. ಅಂತಹ ಜಯಲಕ್ಷ್ಮಿಯೂ ಸಹ ಈಗ ಈ ಬಿಲ್ಲು ಮುರಿದು ಹೋದ ಕಾರಣದಿಂದಾಗಿ ಆ ಜಯಲಕ್ಷ್ಮಿ ತನ್ನ ಮತ್ತು ಅಭಿಮನ್ಯುವಿನ ಈ ಬಾಂಧವ್ಯಕ್ಕೆ ಒಂದು ಕಡ್ಡಿಯನ್ನು ಮುರಿದಳೋ ಅನ್ನುವ ರೀತಿಯಲ್ಲಿ ಆ ಬಿಲ್ಲು ಮುರಿದು ಕೆಳಗೆ ಬಿತ್ತು ಅಂತ ಹೇಳ್ತಾನೆ. ಹಾಗಾದರೆ ಇದೇನಿದು ಈ ಕಡ್ಡಿ ಮುರಿದು ಬೀಳುವಂತಹದ್ದು? ಆ ಗ್ರಾಮೀಣ ಪ್ರದೇಶದ ಸಂಸ್ಕೃತಿ ನಮಗೆ ಗೊತ್ತಾಗದೇ ಇದ್ದರೆ ಈ ಮಾತುಗಳು ಅರ್ಥವಾಗುವುದಿಲ್ಲ. ಕುಮಾರವ್ಯಾಸನ ಮಾತುಗಳು ಅಷ್ಟು ಸುಲಭವಾಗಿ ಅರ್ಥವಾಗುವುದಿಲ್ಲ, ನೋಡೋಕ್ಕೆ ಸರಳ ಅನ್ನಿಸ್ತವೆ. ಇದೇನಿದು ಕಡ್ಡಿ, ಮುರಿದ ಕಡ್ಡಿ ಇದೆನಲು ಅಂತ ಬಿಲ್ಲಿಗೆ ಯಾಕೆ ಅವನು ಹೇಳಿದಾನೆ ಅಂದರೆ, ಉತ್ತರ ಕರ್ನಾಟಕದ ಭಾಗದಲ್ಲಿ ಇವತ್ತು ಒಂದು ಸಂಪ್ರದಾಯ ಇದೆ. ಗಂಡ ಹೆಂಡತಿಗೆ ಸರಿ ಬರಲಿಲ್ಲ ಅಂಥೇಳಿ ಅವರು ಪ್ರತ್ಯೇಕವಾಗಬೇಕು ಅಂತ ಏನಾದ್ರು ಒಂದು ತೀರ್ಮಾನ ಮಾಡಿದರೆ ಪಂಚರ ಮುಂದೆ ಅವರೆಲ್ಲ ಬಂದು ಸೇರ್ತಾರೆ, ಊರಿನ ಪಂಚರು ಸೇರ್ತಾರೆ, ಗಂಡ ಹೆಂಡತಿ ಇಬ್ಬರನ್ನು ಕರೆಸ್ತಾರೆ, ಪುನಃ ಅವರಿಗೆ ಸಮಾಧಾನ ಮಾಡ್ತಾರೆ, ನೀವು ಮತ್ತೆ ಜೊತೆಯಲ್ಲಿ ಇರಿ ಅಂತ. ಸಾಧ್ಯವೇ ಇಲ್ಲ ಅಂತ ಅಂದಾಗ ಒಂದು ಕಡ್ಡಿಯನ್ನು ಇಬ್ಬರ ಹತ್ರ ಮುಟ್ಟಿಸಿ ಆ ಕಡ್ಡಿಯನ್ನು ಜಯವಧುವಿಗೆ, ಆ ವಧುವಿಗೆ, ಆ ಹೆಂಡತಿಗೆ ಕೊಡ್ತಾರೆ. ಆ ಹೆಂಡತಿ ಕಡ್ಡಿಯನ್ನು ಮುರಿದು ಒಂದ್ಸರಿ ಆಚೆಗೆ ಎರಡು ತುಂಡನ್ನು ಬಿಸಾಕಿಬಿಟ್ರೆ ಅಲ್ಲಿಗೆ ಆ ವಿವಾಹ ಮುರಿದೋಯ್ತು ಅಂತ ಹೇಳಿ. ಅದನ್ನು ಕುಮಾರವ್ಯಾಸ ಆ ಒಂದು ಸಂಸ್ಕೃತಿ ಸಂಪ್ರದಾಯವನ್ನು ಕಾವ್ಯದಲ್ಲಿ ತಂದಿರುವ ಬಗೆ ಉರುವ ಜಯವಧು ಒಕ್ಕತನದಲ್ಲಿ ಮುರಿದ ಕಡ್ಡಿ ಇದೆನಲು ಕರದಿಂ ಮುರಿದು ಬಿದ್ದುದು ಚಾಪ ಅಂಥೇಳಿ ತರ್ತಾನೆ. ಅಂದರೆ ಯಾವ್ಯಾವ ಸಂದರ್ಭಗಳನ್ನು ಒಬ್ಬ ಶ್ರೇಷ್ಠನಾದಂತಹ ಕವಿ ತನ್ನ ಮಧ್ಯದಿಂದಲೇ ಇರುವಂತಹ ಕೆಲವು ಸಂದರ್ಭಗಳನ್ನು ಎತ್ಕೊಂಡು ಒಂದು ಕಾವ್ಯವನ್ನು ನಿರ್ಮಾಣ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಅದಕ್ಕೆ ದೊಡ್ಡ ವರ್ಣನೆಗಳೇನು ಬೇಕಾಗಿಲ್ಲ, ಸೂರ್ಯಚಂದ್ರರ ವರ್ಣನೆಗಳು ಅದೇನು ಬೇಕಾಗಿಲ್ಲ, ಸಾಮಾನ್ಯ ವರ್ಣನೆಗಳಲ್ಲೇ ಅದು ಸಾಕಾಗುತ್ತೆ ಅನ್ನುವ ಉದಾಹರಣೆಯನ್ನು ಈ ಮೂಲಕ ನಾವು ನೋಡ್ಬೋದು. ಇನ್ನೊಂದು ಕಡೆಯಲ್ಲಿ ಇದೇ ಅಭಿಮನ್ಯುವಿನ ಮರಣ ಆಗಿದೆ. ಅಲ್ಲಿ ಪಾಳಯದಲ್ಲಿ ಭೀಮ, ನಕುಲ, ಸಹದೇವ, ಧರ್ಮರಾಯ ಎಲ್ಲ ಸೇರಿದ್ದಾರೆ. ಅಂತಹ ಸಂದರ್ಭದಲ್ಲಿ ಭೀಮಾದಿಗಳ ಕಣ್ಣಿನಲ್ಲಿ ನೀರು ಒಸರ್ತಾ ಇದೆ, ಆದರೆ ಆ ನೀರು ಇಳೀತಾ ಇಲ್ಲ ಕೆಳಕ್ಕೆ. ಯಾತಕ್ಕೆ ನೀರು ಕೆಳಗೆ ಇಳೀತಾ ಇಲ್ಲ ಅವರ ಕಣ್ಣಿನಲ್ಲಿ ಅಂತ ಅಂದರೆ ಒಂದು ಶ್ರೇಷ್ಠವಾದ ಉದಾಹರಣೆಯನ್ನು ಕೊಡ್ತಾನೆ ಕುಮಾರವ್ಯಾಸ. ಹೇಗೆ ಅದು ನೀರು ಇಳಿದೇ ಹೇಗಾಯಿತು ಅಂದರೆ, ಅಲ್ಲಿ ಒಳಗುರಿಯುವ ಹಸಿ ಮರದ ತುದಿಯಲ್ಲಿ ರಸ ಉಗುವವಳು ಅಂತ ಹೇಳಿ. ಅಂದರೆ ಹಸಿಯ ಮರ ಅಂದರೆ ಸೌದೆ ಅಂತ ಅರ್ಥ, ಅಂದರೆ ಕಟ್ಟಿಗೆ. ಒಣ ಕಟ್ಟಿಗೆಗಳನ್ನು ಹಂಡೆಯಲ್ಲಿ, ಸ್ನಾನದ ಮನೆಯಲ್ಲಿ ನೀರನ್ನು ಕಾಸೋದಕ್ಕೆ ಒಣ ಕಟ್ಟಿಗೆಗಳನ್ನು ಹಾಕ್ತಾರೆ. ಈಗ ಸಂಪ್ರದಾಯಗಳು ಬಿಟ್ಟು ಹೋಗ್ತಾ ಇವೆ, ಅದರ ಹಳ್ಳಿಗಳ ಕಡೆ ಈಗಲೂ ಉಂಟು. ಹಾಗೆ ಹಾಕಿದಾಗ ಅದರ ಮಧ್ಯೆ ಎಲ್ಲಾದರೂ ಒಂದು ಹಸಿಯ ಸೌದೆ, ಹಸಿಯ ಒಂದು ಕಟ್ಟಿಗೆ ಸೇರಿಕೊಂಡಿದ್ರೆ ಒಳಗಡೆ ಅದು ಸಹ ಉರಿಯೋಕ್ಕೆ ಶುರುವಾಗುತ್ತೆ. ಆ ಬೇರೆ ಕಟ್ಟಿಗೆಗಳು ಉರಿಯುವುದರ ಜೊತೆಗೆ ಇದು ಉರಿತಾ ಇರುತ್ತೆ. ಹಾಗೆ ಉರಿಯುವಾಗ ಅದರ ಹಿಂದುಗಡೆಯಿಂದ ನೀವು ಕೂತು ನೋಡಿದರೆ ನಿಮಗೆ ಅನುಭವ ಇರುತ್ತೆ, ಹಳ್ಳಿಯಲ್ಲಿ ನೋಡಿದಾಗ ಅದನ್ನು ಹಿಂದುಗಡೆಯಿಂದ ಆ ಹಸಿಯ ಮರದ ತುದಿಯಲ್ಲಿ ಒಂದು ರಸ ಜಿನುಗುತ್ತಾ ಇರುತ್ತೆ, ನೊರೆಯಾಗಿ ಆಚೆ ಬರ್ತಾ ಇರುತ್ತೆ. ಅದು ನೀವೇನಾದ್ರು ಅಪ್ಪಿತಪ್ಪಿ ಅದನ್ನು ಮುಟ್ಟಿಬಿಟ್ರೆ ಕೈ ಸುಟ್ಟು ಹೋಗಿಬಿಡುತ್ತೆ ಅದು. ಆ ರೀತಿಯಲ್ಲಿ ಭೀಮಾರ್ಜುನರ ಹೃದಯದಲ್ಲಿ ಇದ್ದಂತಹ ಉರಿಯುವಂತಹ ಆ ಅಗ್ನಿ ಬೆಂಕಿ ಹೊರಭಾಗದಲ್ಲಿ ಕಣ್ಣಿನಲ್ಲಿ ರಸವಾಗಿ ಜಿನುಗುತ್ತಾ ಇತ್ತು. ಅದರ ಬಿಸಿ ಎಷ್ಟಿತ್ತು ಅಂತಂದರೆ ಅದನ್ನು ಮುಟ್ಟಿದರೆ ಕೈ ಸುಡುವಷ್ಟು ಬಿಸಿ ಇತ್ತು ಅಂತ ಹೇಳಿ ಅದಕ್ಕೆ ಉದಾಹರಣೆಯನ್ನು ಅವನು ಕುಮಾರವ್ಯಾಸ ಕೊಡ್ತಾನೆ. ಅಂದರೆ ಎಷ್ಟು ಗ್ರಾಮೀಣ ಪ್ರದೇಶದ ಚಿತ್ರಗಳನ್ನು ತಂದು ನಮ್ಮ ಮುಂದೆ ಪ್ರಶಸ್ತವಾಗಿ ಅದನ್ನು ಮಂಡಿಸ್ತಾನೆ ಅಂಥೇಳಿ. ನಮಗೆ ಈ ಚಿತ್ರಣ ಗೊತ್ತಾಗದೇ ಇದ್ದರೆ, ಇದೇನು ಒಳಗುರಿಯುವ ಹಸಿ ಮರದ ತುದಿಯಲ್ಲಿ ರಸ ಯಾವಾಗ ಬರುತ್ತೆ ಅಂತ ನಮಗೆ ಗೊತ್ತಾಗದೇ ಇದ್ದುಬಿಟ್ರೆ ಅವನು ಕುಮಾರವ್ಯಾಸ ಏನು ಹೇಳ್ತಾನೆ ಅಂತ ನಮಗೆ ಅರ್ಥವೇ ಆಗೋದಿಲ್ಲ. ಅಂದರೆ ಆ ಗ್ರಾಮೀಣ ಪರಿಸರ ನಮಗೆ ಗೊತ್ತಿರಬೇಕು, ಗ್ರಾಮೀಣ ಸಂಸ್ಕೃತಿ ನಮಗೆ ಗೊತ್ತಿರಬೇಕು. ಆಗಷ್ಟೇ ನಾವು ಒಬ್ಬ ಕವಿಯನ್ನು, ವಿಶೇಷವಾಗಿ ಕುಮಾರವ್ಯಾಸನಂಥ ಕವಿಯನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅದು ಬಹಳ ಮುಖ್ಯವಾದಂಥದ್ದು. ಕೃಷಿಕರ ಬಗ್ಗೆ ಈಗ ತಾನೇ ಖಾವಂದರು ಮಾತನಾಡ್ತಾ ತಮ್ಮ ಸ್ವಾಗತ ಭಾಷಣದಲ್ಲಿ ಹೇಳಿದರು, ಕೃಷಿ ಇಲ್ಲದೆ ಇರುವಂತಹ ದೇಶ ಮತ್ತು ಸಾಹಿತ್ಯ ಕೃಷಿ ಇಲ್ಲದೆ ಇರುವಂತಹ ನಾಡು ಯಾವುದಕ್ಕೂ ಪ್ರಯೋಜನಕ್ಕೆ ಬರದೇ ಇರುವಂತಹದ್ದು ಅನ್ನುವ ಮಾತನ್ನು ಹೇಳಿದರು.
ಕುಮಾರವ್ಯಾಸ ತನ್ನ ಭಾಷೆಯಲ್ಲಿ ಅದನ್ನು ಎಷ್ಟು ಸೊಗಸಾಗಿ ಹೇಳಿದ್ದಾನೆ ಅಂತ ಕೂಡಲೇ ನನಗೆ ನೆನಪಾಗಿ ಅದನ್ನು ಬರ್ಕೊಂಡೆ. ನಾನು ಆ ಸಾಲುಗಳನ್ನು ನಾನೇ ಮನಸ್ಸಿಗೆ ತಂದುಕೊಂಡು ಅದನ್ನು ಬರ್ಕೊಂಡೆ. ಅದನ್ನು ಅವನು ಹೇಗೆ ಹೇಳ್ತಾನೆ, ಕೃಷಿ ಮೊದಲು ಸರ್ವಕ್ಕೆ. ನೋಡಿ ಎಷ್ಟು ಶ್ರೇಷ್ಠವಾದ ಮಾತುಗಳನ್ನು ಅವತ್ತಿನ ಕಾಲದಿಂದ ಇವತ್ತಿನವರೆಗೂ ನಾವು ಅದನ್ನೇ ಹೇಳ್ತಾ ಇದ್ದೀವಿ. ಕೃಷಿ ಮೊದಲು ಸರ್ವಕ್ಕೆ, ಕೃಷಿಯಂ ಪಸರಿಸುವುದು ವಸು. ವಸು ಅಂದರೆ ಹಣ. ಕೃಷಿಯಿಂದಲೇ ಹಣದ ಮೂಲ ಉತ್ಪತ್ತಿ ಆಗುವಂಥದ್ದು. ಕೃಷಿಯಂ ಪಸರಿಸುವುದು ವಸು, ವಸುವಿನಿಂ ಸಾಧಿಸಲು ಅಸಾಧ್ಯವನಾವುದೈ. ಅಂದರೆ ವಸುವಿನಿಂದ, ಹಣದಿಂದ ನಾವು ಏನು ಬೇಕಾದರೂ ಸಾಧನೆ ಮಾಡೋಕ್ಕೆ ಮುಂದೆ ಆಗತ್ತೆ. ಆದ್ದರಿಂದ ಕೃಷಿ ವಿಹೀನನ ದೇಶವದು ದುರ್ದೇಶ. ಎಲ್ಲಿ ಕೃಷಿ ಇಲ್ವೋ ಬೇರೆ ರೀತಿಯಲ್ಲಿ ಬೇಕಾದಷ್ಟು ಆದಾಯಗಳನ್ನು ಯಾರು ಬೇಕಾದರೂ ಸಂಪಾದನೆ ಮಾಡ್ಬೋದು. ಮರಳನ್ನು ಸಾಗಿಸಿ ಹಣ ಸಂಪಾದನೆ ಮಾಡ್ಬೋದು, ಭೂಮಿಯ ಒಳಗಿನ ಕಲ್ಲಿದ್ದಲನ್ನು ಅಥವಾ ಭೂಮಿಯ ಒಳಗಿನ ಎಣ್ಣೆಯನ್ನು ತೆಗೆದು ಹಣ ಸಂಪಾದನೆ ಮಾಡ್ಬೋದು. ಅದು ಯಾವುದುವೇ ಸುಸಂಸ್ಕೃತ ರೀತಿಯಲ್ಲಿ ಹಣವನ್ನು ಸಂಪಾದನೆ ಮಾಡುವಂತಹ ಕ್ರಮ ಅಲ್ಲ. ಹಣವನ್ನು ಸಂಪಾದನೆ ಮಾಡುವುದರ ಜೊತೆಗೆ ನಮ್ಮ ಸಂಸ್ಕೃತಿನೂ ಜೊತೆಗೆ ಬೆಳೀತಾ ಇರಬೇಕು. ಅದಕ್ಕೋಸ್ಕರ ಕೃಷಿ ವಿಹೀನನ ದೇಶವದು ದುರ್ದೇಶ. ಅದು ದೇಶವೇ ಅಲ್ಲ. ಅದು ಕೃಷಿ ಇಲ್ಲದೆ ಇವತ್ತು ಯಾರು ಹಣವನ್ನು ಸಂಪಾದನೆ ಮಾಡ್ತಾರೆ ಅದು ಸರಿಯಾದ ದೇಶ ಅಲ್ಲ, ಸರಿಯಾದ ಸಂಸ್ಕೃತಿ ಅಲ್ಲ, ಬದುಕುವ ಲಕ್ಷಣ ಅಲ್ಲ ಅದು. ಆದ್ದರಿಂದ ಕೃಷಿಕರನ್ನು ಪಾಲಿಸಲು ಬೇಹುದು ಭೂಭುಜರು. ರಾಜರಾದಂಥವರು ಕೃಷಿಕರನ್ನು ಪಾಲಿಸುವಂಥದ್ದು ರಾಜರ ಪ್ರಪ್ರಥಮ ಕರ್ತವ್ಯ ಇದೆ ಅಂಥೇಳಿ. ಇವತ್ತೂ ಸಹ ಯಾವುದೇ ರಾಜಕೀಯ ಪಕ್ಷಗಳ ಪ್ರಣಾಳಿಕೆಯಲ್ಲೂ ಇದೊಂದು ಮಾತು ಇದ್ದೇ ಇರುತ್ತೆ, ಕೃಷಿಕರಿಗೆ ನಾವು ಬೇಕಾದ್ದನ್ನು ಕೊಡ್ತೀವಿ ಎನ್ನುವಂತಹ ಮಾತು ಸಾಮಾನ್ಯವಾಗಿ ಇದ್ದೇ ಇರುತ್ತೆ. ಮತ್ತು ಕೃಷಿಕರಿಂದ ತೆರಿಗೆಯನ್ನು ಎಲ್ಲ ಸರ್ಕಾರಗಳು ವಸೂಲು ಮಾಡಿಯೇ ಮಾಡ್ತಾ ಇವೆ. ಪ್ರಾಚೀನ ಕಾಲದಿಂದಲೂ ನಮಗೆ ಹಿಂದಿನ ಕಾಲದಲ್ಲಿ, ಪ್ರಾಚೀನ ಕಾಲದಲ್ಲಂತೂ ಕೃಷಿಯನ್ನು ಬಿಟ್ಟರೆ ಬೇರೆ ಆದಾಯವೇ ಇಲ್ಲ. ಯಾರಿಗೆ? ರಾಜರಾದಂಥವರಿಗೆ ಕೃಷಿಕರಿಂದಲೇ ಬರಬೇಕು. 1/6 ಭಾಗ ಅವರು ಬೆಳೆದದ್ದನ್ನು ತಂದು ರಾಜನಿಗೆ ಕೊಟ್ಟು ಬಿಡಬೇಕು ಅನ್ನುವಂಥದ್ದು ಆಗಿನ ಕಾಲದಿಂದ ನಡ್ಕೊಂಬಂದಂಥದ್ದು. ಈಗ ಅದು ತೀರ ಗೌಣವಾಗಿದೆ. ಕೃಷಿಕೆಯಿಂದ ಸರ್ಕಾರಕ್ಕೆ ಬರುವ ಆದಾಯ ತೀರ ಗೌಣವಾಗಿದೆ. ಆದರೆ ಹಳೆಯ ಕಾಲದಿಂದ ಇದ್ದಂತಹ ಒಂದು ಸ್ಥಿತಿ ಅದು. ಅದನ್ನು ಹೇಗೆ ನಾವು ಸಂಪಾದನೆ ಮಾಡಬೇಕು, ಆ ಕರವನ್ನು ಹೇಗೆ ವಸೂಲು ಮಾಡಬೇಕು ಅಧಿಕಾರಿಗಳಾದಂಥವರು, ರಾಜನ ಪ್ರತಿನಿಧಿಗಳಾದಂಥವರು ಅಥವಾ ಇವತ್ತು ಕಂದಾಯ ಇಲಾಖೆಯ ಅಧಿಕಾರಿಗಳು, ನೌಕರರಾದಂಥವರು ಅದನ್ನು ಹೇಗೆ ವಸೂಲು ಮಾಡಬೇಕು ಜನಗಳಿಂದ ಅಂತಂದರೆ, ಫಲಬಹುದ ಕೆಡಲೀಯದೆ ಅಳಿ ಮಧುವ ಸಂಗ್ರಹಿಸುವವೋಲ್ ಕರದ ಅರ್ಥವನ್ನು ಸಂಗ್ರಹಿಸಬೇಹುದು ಅಂಥೇಳಿ. ಅಂದರೆ ಒಂದು ದುಂಬಿ ಹೂವಿಗೆ ತನ್ನ ಕೊಕ್ಕನ್ನು ಹಾಕಿ ಅದನ್ನು ಚುಚ್ಚಿ ಅಲ್ಲಿಂದ ಮಧುವನ್ನು ಹೀರುತ್ತೆ. ಆದರೆ ಆ ಹೂವಿಗೆ ಅದರಿಂದ ಏನೂ ತೊಂದರೆ ಆಗುವುದಿಲ್ಲ. ಅದೇ ನಮಗೆ ಚುಚ್ಚಿದಾಗ ಎಷ್ಟು ನೋವಾಗುತ್ತೋ ಆ ಥರ ನೋವುಗಳಾಗಲಿ ಯಾವ ತೊಂದರೆಯೂ ಆ ಹೂವಿಗೆ ಆಗುವುದಿಲ್ಲ. ಆ ಹೂವಿಗೆ ತೊಂದರೆ ಆಗದ ರೀತಿಯಲ್ಲಿ ಮುಂದೆ ಫಲವಾಗುವಂತಹ ಆ ರೇಣುಗಳನ್ನು ತೊಂದರೆಗೆ ಒಳಪಡಿಸದೇನೆ ಯಾವ ರೀತಿಯಲ್ಲಿ ಆ ಅಳಿಗಳು, ದುಂಬಿಗಳು ಮಧುವನ್ನು ಸಂಗ್ರಹಿಸುತ್ತವೋ ಹಾಗೆ ಕರದ ಅರ್ಥವನ್ನು, ಆ ಕರದ ದುಡ್ಡನ್ನು, ಹಣವನ್ನು, ಟ್ಯಾಕ್ಸ್ನ ಹಣವನ್ನು ಸಂಗ್ರಹಿಸಬೇಹುದು. ಅದರಲ್ಲಿ ಇನ್ನೊಂದು ಆಸಕ್ತಿಯುತವಾದ ವಿಚಾರವನ್ನು ನೀವು ನೋಡಬೇಕು. ಅದೇನೆಂದರೆ, ಆ ದುಂಬಿ ಒಂದು ಹೂವಿನಿಂದ ಮಧುವನ್ನು ಹೀರುವ ಸಮಯಕ್ಕೆ ಸರಿಯಾಗಿ ಅದು ಪರಾಗಸ್ಪರ್ಶ ಮಾಡಿ ಆ ಹೂವಿನ, ಆ ಗಿಡದ ಅಭಿವೃದ್ಧಿಗೆ ಸಹಾಯ ಮಾಡುತ್ತೆ, ಆ ಸಸ್ಯವನ್ನು ಅಭಿವೃದ್ಧಿಗೊಳಿಸುತ್ತೆ. ಅಂದರೆ ನೀವು ಟ್ಯಾಕ್ಸ್ನಲ್ಲಿ ಕಲೆಕ್ಟ್ ಮಾಡಿದ ಹಣ ಏನಿದೆ ಅದು ಆ ರೈತರ ಅಭಿವೃದ್ಧಿಗೆ, ಜನತೆಯ ಅಭಿವೃದ್ಧಿಗೆ ಪುನಃ ಹಿಂದಿರುಗಬೇಕು ಅನ್ನುವಂಥದ್ದು ಅದರಲ್ಲಿರುವಂತಹ ಒಂದು ಸೂಕ್ಷ್ಮವಾದಂತಹ ವಿಚಾರ ಅದು. ಅಂದರೆ ಕರವನ್ನು ವಸೂಲು ಮಾಡುವಾಗ ರೈತರಿಗೆ ತೊಂದರೆ ಆಗಬಾರ್ದು, ಅದೇ ರೀತಿಯಲ್ಲಿ ಅದು ಪುನಃ ರೈತರಿಗೆ ಉಪಯೋಗಕ್ಕೆ ವಾಪಸ್ ಬರೋ ಹಾಗಾಗಬೇಕು, ಜನಗಳಿಗೆ ವಾಪಸ್ ಉಪಯೋಗ ಆಗುವ ಹಾಗಾಗಬೇಕು ಅಂತ ಹೇಳಿ ಭಾಳ ಸ್ವಾರಸ್ಯಕರವಾಗಿ ಇಂತಹ ಸಂಗತಿಗಳನ್ನು ಕುಮಾರವ್ಯಾಸ ಅನೇಕ ಸಂದರ್ಭಗಳಲ್ಲಿ ಅದನ್ನು ಹೇಳ್ತಾನೆ. ರಾಜನೀತಿಗೆ ಬಂದರೆ ಕುಮಾರವ್ಯಾಸ ಒಂದು ಮಾತನ್ನು ಹೇಳ್ತಾನೆ. ಎಷ್ಟು ಚೆನ್ನಾಗಿ ಅವನ ಮಾತನ್ನು ಹೇಳಿದ್ದಾನೆ ನೋಡಿ. ಇದು ಸಾಮವೆಂಬುದು ರಾಜನೀತಿಗೆ ತಾ ಮನೋಹರ ರೂಪು. ನಮಗೆ ಚೆನ್ನಾಗಿ ಗೊತ್ತಿದೆ, ಕೃಷ್ಣ ಸಂಧಾನಕ್ಕೆ ಬಂದಾಗ ದುರ್ಯೋಧನನನ್ನು ಕುರಿತು ಆ ಮಾತನ್ನು ಹೇಳ್ತಾನೆ. ಸಾಮವೆಂಬುದು ರಾಜನೀತಿಗೆ ತಾ ಮನೋಹರ ರೂಪು. ರಾಜನೀತಿಗೆ ಬಹಳ ಮುಖ್ಯವಾದಂತಹ, ಪ್ರಧಾನವಾದಂತಹ ಅಸ್ತ್ರ ಯಾವುದು ಅಂದರೆ ಸಾಮ ಅಂಥೇಳಿ. ಆ ಸಾಮ ಯಾವುದು ಅಂದರೆ, ಸಾಮ, ದಾನ, ಭೇದ, ದಂಡ ಅಂಥೇಳಿ 4 ಉಪಾಯಗಳಲ್ಲಿ, 4 ಉಪಾಯಗಳಲ್ಲಿ ನಾವು ಯಾವುದೇ ಕೆಲಸವನ್ನು ಸಾಧಿಸಬೇಕಾದ್ರು, ಅದು ರಾಜಕೀಯವಾಗ್ಬೋದು, ಸಾಮಾಜಿಕವಾಗಿ ಆಗ್ಬೋದು, ಮನೆಯ ವಿಚಾರ ಆಗ್ಬೋದು, ಯಾವುದನ್ನೇ ಆಗಲಿ ನಾವು ಒಂದು ಕೆಲಸವನ್ನು ಸಾಧಿಸ್ಕೋಬೇಕಂದ್ರೆ
ಈ ಚತುರುಪಾಯಗಳ ಈ 4 ಉಪಾಯಗಳಲ್ಲಿ ಯಾವುದಾದ್ರೂ ಒಂದನ್ನು ಅನುಸರಿಸಬೇಕು, ಅದು ತಪ್ಪಿಲ್ಲ. ಆದರೆ ಹೇಗೆ ಅನುಸರಿಸಬೇಕು ಅಂತ ಕುಮಾರವ್ಯಾಸ ಹೇಳ್ತಾನೆ. ಸುಮ್ಮನೆ ಯಾವುದನ್ನೋ ಯಾವಾಗಲೂ ಉಪಯೋಗಿಸ್ಬಿಡೋದಲ್ಲ, ಕಡೆಯ ಉಪಾಯನ ಮೊದಲೇ ಮಾಡಿಬಿಡುವುದಲ್ಲ. ಆದ್ದರಿಂದ ಯಾವ ಥರ ಮಾಡಬೇಕು ಅಂದರೆ, ಸಾಮವೆಂಬುದು ರಾಜನೀತಿಗೆ ತಾ ಮನೋಹರ ರೂಪು. ಸಾಮ ಅಂದರೆ ಎದುರು ಬದುರು ಕೂತ್ಕೊಂಡು ಚರ್ಚೆ ಮಾಡಿ ಮಾತುಕತೆಯ ಮೂಲಕವೇ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಬೇಕು. ಇದು ನಿಮ್ಮ ಮನೆಗೂ ನಿಜ, ರಾಜ್ಯಕ್ಕೂ ನಿಜ, ದೇಶಕ್ಕೂ ನಿಜ, ಅಂತಾರಾಷ್ಟ್ರೀಯ ವಿಚಾರಗಳಿಗೂ ಈ ಮಾತು ನಿಜ. ಇವತ್ತೂ ಇದು ನಿಜವಾದಂತಹ ಮಾತು. ಸಾಮವೆಂಬುದು ರಾಜನೀತಿಗೆ ತಾ ಮನೋಹರ ರೂಪ. ಎಂಥ ಸಮಸ್ಯೆಗಳನ್ನು ಕೂತು ಬಗೆಹರಿಸ್ಕೊಳ್ಳಿಕ್ಕೆ ಸಾಧ್ಯವಾಗದೇ ಇರುವಂಥ ಸಮಸ್ಯೆಗಳು ಪ್ರಪಂಚದಲ್ಲಿ ಯಾವುದೂ ಇರುವುದಿಲ್ಲ. ಯಾಕೆಂದರೆ ಸಮಸ್ಯೆಗಳನ್ನು ಹುಟ್ಟುಹಾಕಿರುವಂತಹದ್ದೇ ಯಾವುದೋ ಒಂದು ಜನ, ಅದನ್ನು ಅನುಭವಿಸ್ತಾ ಇರೋನು ಇನ್ನೊಬ್ಬರು. ಆ ಕಾರಣಕ್ಕೆ ಅವರಿಬ್ಬರು ಕೂತ್ಕೊಂಡಾಗ ಅದನ್ನು ಪರಿಹಾರ ಮಾಡೋದಕ್ಕೆ ಸಾಧ್ಯವಾಗಿಯೇ ಆಗತ್ತೆ. ಆದರೆ ಮನಸ್ಸಿರಲ್ಲ ಅದಕ್ಕೆ. ಆದ್ದರಿಂದ ಸಾಮವನ್ನು ಮೊದಲು ಉಪಯೋಗಿಸ್ತಕ್ಕದ್ದು. ಅಂತಹ ಸಾಮದಲ್ಲಿ ಪ್ರಯೋಜನ ಆಗಲಿಲ್ಲ ಅಂದಾಗ ಮಾತ್ರ ದಾನಕ್ಕೆ ಹೋಗಬೇಕು. ದಾನ ಅಂದರೆ ನಾವು ಹೇಳುವಂತಹ ದಾನ ಕೊಡ್ತೀವಲ್ಲ, ಆ ದಾನ ಅಲ್ಲ. ದಾನ ಅಂದರೆ ಅದಕ್ಕೆ ಈಗಿನ ಕೆಟ್ಟ ರೂಪದ ಒಂದು ಶಬ್ದ ಅಂದರೆ ಲಂಚ ಅಂಥೇಳಿ. ಆ ರೀತಿಯಲ್ಲಿ ಹಣವನ್ನು ಕೊಟ್ಟಾದರೂ ತನ್ನ ಕೆಲಸವನ್ನು ಮಾಡಿಕೊಳ್ಬೋದು. ಆದರೆ ರಾಜನೀತಿಗೆ ಮನೋಹರ ರೂಪು ಸಾಮ. ಸಾಮವೆಂಬುದು ರಾಜನೀತಿಗೆ ತಾ ಮನೋಹರ ರೂಪು. ಬದುಕುವ ಭೂಮಿಪಾಲರ ಅನಂತ ವಿಭವಕ್ಕೆ ಬೀಜ ಮಂತ್ರವಿದು. ಬದುಕಬೇಕು, ನಾವು ರಾಜ್ಯವನ್ನು ಆಳಬೇಕು ಅನ್ನುವಂತಹ ರಾಜರುಗಳಿಗೆ ಒಂದು ದೊಡ್ಡ ಮಂತ್ರ ಇದ್ದ ಹಾಗೆ ಇದು ಸಾಮ ಅನ್ನೋದು. ಮುಂದಿನ ಮಂತ್ರಗಳಿವೆಯಲ್ಲ, ತಂತ್ರಗಳು, ದಾನ ಅನ್ನುವಂಥದ್ದು, ಅದು ಸಾಮ ತಪ್ಪಿದ ಬಳಿಕ ನೀತಿ ವಿರಾಮವಾಗದೆ ಬಿಡದು. ಮಿಕ್ಕಿದ್ದ ಉಪಾಯಗಳೆಲ್ಲ ಕೆಟ್ಟ ಉಪಾಯಗಳು, ಅದು ಯಾವುದು ಒಳ್ಳೆಯದಲ್ಲ. ಒಳ್ಳೆಯ ಉಪಾಯ ಸಾಮ ಮಾತ್ರ. ಎರಡನೇದೇನೋ ದಾನ. ಈಗಾಗಲೇ ನಾನು ಹೇಳಿದೆ, ಆ ದಾನ ಅನ್ನುವಂಥದ್ದು ಅನೀತಿಯುತವಾದಂಥದ್ದು. ಅದರಲ್ಲೂ ನಿಮ್ಮ ಕೆಲಸ ಆಗಲಿಲ್ಲ ಅಂದರೆ ಭೇದ, ಇಬ್ಬರ ನಡುವೆ ಭೇದವನ್ನು ತಂದಿಟ್ಟು ನಮ್ಮ ಕೆಲಸವನ್ನು ಮಾಡಿಕೊಳ್ಳುವಂಥದ್ದು ಇದೆಯಲ್ಲ, ಭೇದವನ್ನು ತಂದು ಭೇದೋಪಾಯ ಮಾಡುವಂಥದ್ದು, ಅದು ಅನೀತಿಯುತವಾದಂಥದ್ದು. ಆದರೆ ಕಡೆಗೆ ಇರುವಂಥದ್ದು ಇದೆಯಲ್ಲ, ದಂಡವೆಂಬುದು ಉಪಾಯದ ಸೀಮೆಯಲ್ಲಿ ಸಾಮಾನ್ಯ ಥರ. ದಂಡದವರೆಗೆ ನಾವು ಹೋಗಲೇಬಾರದು. ಯಾವುದೇ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಳ್ಬೇಕಾದ್ರೂ ಒಬ್ಬರನ್ನು ದಂಡಿಸಿ ಅವನಿಗೆ ಹೊಡೆದು ಬಡಿದು ತನ್ನ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಳ್ಳುವಂಥದ್ದನ್ನು ಯಾವ ಕಾರಣಕ್ಕೂ ಮಾಡಲೇಬಾರದು. ಯಾಕೆ ಅಂದರೆ ಅದು ಸಾಮಾನ್ಯ ಥರವಾದ್ದು, ಅದನ್ನು ನಾವು ಬೀಸಿ ಎಸಿಬೇಕು. ಆ ರೀತಿಯಂಥ ಒಂದು ಉಪಾಯ ಅದು. ಈ ರೀತಿಯಲ್ಲಿ ಸಾಮ ದಾನ ಭೇದ ದಂಡಗಳನ್ನು ಕ್ರಮವಾಗಿ ಉಪಯೋಗಿಸಬೇಕು ಅಂತ ಹೇಳಿ ಕೃಷ್ಣ ದುರ್ಯೋಧನನಿಗೆ ಹೇಳ್ತಾ, ಅದಕ್ಕೋಸ್ಕರ ನಾನು ಸಾಮದಿಂದ ನಿನಗೆ ಹೇಳ್ತಾ ಇದ್ದೀನಪ್ಪ. ನಾನು ನಿನಗೆ ಬುದ್ಧಿವಾದವನ್ನು ಯಾಕೆ ಹೇಳ್ತಿದ್ದೀನಿ ಅಂದರೆ, ನೀವು ಪಾಂಡವರು ಕೂತ್ಕೊಂಡು ಮಾತಾಡ್ಕೊಳ್ಳಿ, ನಿಮಗೆ ಯಾವ ರಾಜ್ಯ ಅರ್ಧ ಭಾಗ ಬೇಕು, ಅವರಿಗೆ ಯಾವುದು ಬೇಕು ಅಂತ ಹೇಳಿ. ಇಲ್ಲ ಅಂದರೆ 5 ಗ್ರಾಮಗಳನ್ನಾದರೂ ನೀನು ಕೊಡು ಅಂತ ಅವರು ಕೇಳಿದ್ದಾರೆ, ಅಷ್ಟನ್ನಾದರೂ ನೀನು ಕೊಡು ಅಂಥೇಳಿ ಆ ಸಾಮವನ್ನು ಈ ಕಡೆಯವರೆಗೂ ಮುಟ್ಟಿಸ್ತಾನೆ ಕುಮಾರವ್ಯಾಸ ಕೃಷ್ಣ. ಯಾವಾಗ ಸಾಮದಿಂದ ಸಾಧ್ಯವಾಗುವುದಿಲ್ಲವೋ ಆಗ ಅನಿವಾರ್ಯವಾಗಿ ದಾನಕ್ಕೆ ಬರ್ತಾನೆ. ದಾನ ಅಂದರೆ ನೀನು ಅರ್ಧ ರಾಜ್ಯವನ್ನು ಕೊಡಬೇಡ ಕಣಯ್ಯ, ನಾನೇ ಬಿಟ್ಟುಬಿಡ್ತೀನಿ ಎಲ್ಲವನ್ನೂ, ಕೇವಲ 5 ಗ್ರಾಮಗಳನ್ನು ಕೊಡು, 1 ಗ್ರಾಮವನ್ನು ಕೊಡು. ಅದಕ್ಕೂ ದುರ್ಯೋಧನ ಒಪ್ಪಲಿಲ್ಲ. ಆಗ ಭೇದವನ್ನು ಅವನು ಉಪಯೋಗಿಸಲೇಬೇಕಾಯಿತು. ಭೇದದ ಪರಿಣಾಮವಾಗಿ ಕರ್ಣನನ್ನು ಅವನು ಭೇದನೆ ಮಾಡಬೇಕಾಯಿತು. ಕರ್ಣನನ್ನು ಭೇದನ ಮಾಡಿ ಕರ್ಣನಿಗೆ ಅವನ ಹುಟ್ಟಿನ ರಹಸ್ಯವನ್ನು ಹೇಳಿ ದುರ್ಯೋಧನನ ಕಡೆಗೆ ಅವನು ಯುದ್ಧವನ್ನು ಮನಸ್ಸು ಬಿಟ್ಟು ಮಾಡಬಾರದು ಅನ್ನುವ ರೀತಿಯಲ್ಲಿ ಕೃಷ್ಣ ಮಾಡಿ ಹಾಕಿಬಿಟ್ಟ. ಕಡೆಗೆ ಇತ್ತಲ್ಲ, ಅದರಲ್ಲೂ ದುರ್ಯೋಧನನ ಒಪ್ಪಿಸ್ಲಿಕ್ಕೆ ಸಾಧ್ಯವಾಗಲಿಲ್ಲ ಕರ್ಣನಿಗೂ ಅಂದಾಗ ದಂಡವೆಂಬುದು ಉಪಾಯದಲ್ಲಿ ಸಾಮಾನ್ಯ ಥರ. ಕೃಷ್ಣ ಅದಕ್ಕೆ ಕಡೆಗೆ ತೀರ್ಮಾನವನ್ನು ಮಾಡಿ ದಂಡವನ್ನೇ ಅವನು ಬಳಸುವಂತಹ ಸ್ಥಿತಿಗೆ ದುರ್ಯೋಧನ ತಂದುಕೊಂಡ ಅನ್ನುವಂತಹ ಮಾತನ್ನು ಈ ಪದ್ಯದ ಮೂಲಕ ಕುಮಾರವ್ಯಾಸ ಎಷ್ಟು ಚೆನ್ನಾಗಿ ನಮ್ಮ ಮುಂದೆ ತಿಳಿಸಿದ್ದಾನೆ ಅಂತ ಹೇಳಬೇಕು. ಇನ್ನು ಒಂದು ಗ್ರಾಮೀಣ ಚಿತ್ರವನ್ನು ನಿಮ್ಮ ಮುಂದೆ ಪುನಃ ಇಟ್ಟು ನಾನು ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ಈಗಾಗಲೇ ನನ್ನ ಸಮಯಕ್ಕೆ ಆಗ್ತಾ ಇದೆ. ಬಹಳ ಕುಮಾರವ್ಯಾಸನಲ್ಲಿ ಇಂಥ ಎಷ್ಟೆಷ್ಟೋ ನೂರಾರು ಸಂದರ್ಭಗಳು ಬರುತ್ತವೆ. ಅವನ ರೂಪಕಗಳು ಮತ್ತು ಇತರ ಅಲಂಕಾರಗಳು ಬಹಳ ಅದ್ಭುತವಾಗಿ ಇರುವಂತಹದ್ದು ಕುಮಾರವ್ಯಾಸನ ಕಾವ್ಯ. ನೀವು ಪ್ರತಿಯೊಬ್ಬರೂ ಅದನ್ನು ಓದಲೇಬೇಕಾದಂತಹ ಒಂದು ಕಾವ್ಯ ಅದು. ಅಂತಹ ಕಾವ್ಯದಲ್ಲಿ ಬರುವಂಥ ಒಂದು ಸಣ್ಣ ಉದಾಹರಣೆಯನ್ನು ನಾನು ಹೇಳ್ತೇನೆ. ಉದಾಹರಣೆ ತುಂಬ ಸಣ್ಣದು, ಆದರೂ ಎಷ್ಟು ಪ್ರಭಾವಶಾಲಿಯಾಗಿರುತ್ತೆ ಅವನ ಮಾತುಗಳು, ಆ ಉದಾಹರಣೆಗಳು ಅಂತ ನೋಡಬೇಕು. ಸಾಮಾನ್ಯವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಜನರು ಹಿಂದೆ
ತಮ್ಮ ಕೆಲಸ ಕಾರ್ಯಗಳಿಗೋಸ್ಕರವಾಗಿ ದನಗಳನ್ನೋ ಕೋಣಗಳನ್ನೋ ಹೊಲ ಗದ್ದೆ ಕೆಲಸಕ್ಕೆ ಉಪಯೋಗಿಸ್ತಾ ಇದ್ದಂತಹ ಸಂದರ್ಭದಲ್ಲಿ ಬೆಳಗಿನಿಂದ ಸೂರ್ಯೋದಯಕ್ಕೆ ಮೊದಲೇ ತಮ್ಮ ಹೊಲಗದ್ದೆಗಳಿಗೆ ಹೋಗಿ ಅಲ್ಲಿ ಆ ಕೋಣಗಳ ಸಹಾಯದಿಂದ ಅಥವಾ ದನಗಳ ಸಹಾಯದಿಂದ ತಮ್ಮ ಕೃಷಿ ಕೆಲಸವನ್ನು ಮಾಡಿಕೊಂಡು ಮನೆಗೆ ಹಿಂದಿರುಗಿ ಬರುವಾಗ ದಾರಿಯಲ್ಲಿರುವಂತಹ ಒಂದು ಹಳ್ಳವೋ ತೊರೆಯೋ ಒಂದು ಕೆರೆಯೋ ಒಂದು ಹೊಳೆಯೋ ಅಲ್ಲಿ ಅವುಗಳನ್ನು ಮುಳುಗಿಸಿ ಅವುಗಳಿಗೆ ಸಮಾಧಾನ ಮಾಡಿ ಬೆನ್ನ ಮೇಲೆ ನೀರು ತಟ್ಟಿ ಆಮೇಲೆ ನೀರು ಕುಡಿಸಿ ಅವಕ್ಕೆ ಮನೆಗೆ ಕರ್ಕೊಂಡು ಹೋಗುವಂತಹ ಕ್ರಮ ನಿಮಗೆಲ್ಲ ಗೊತ್ತಿರುವಂತಹದ್ದೇ. ಯುದ್ಧ ಭೂಮಿಯಲ್ಲೂ ಸಹ ಕುಮಾರವ್ಯಾಸ ಅಂತಹ ಒಂದು ಚಿತ್ರವನ್ನು ಕೊಡ್ತಾನೆ. ಆ ಚಿತ್ರ ಯಾವುದು ಅಂದರೆ, ಕೃಷ್ಣ ಓಡಿಸ್ತಾ ಇರುವಂತಹ ರಥದ ಕುದುರೆಗಳಿಗೆ ಜೊಲ್ಲು ಶುರುವಾಗಿಬಿಡುತ್ತೆ ಬಾಯಿನಲ್ಲಿ. ಆ ಕುದುರೆಗಳಿಗೆ ದಾಹ ಶುರುವಾಗಿದೆ, ನೀರು ಬೇಕು ಅಂತ ಗೊತ್ತಾಗಿ ಹೋಗ್ಬಿಡುತ್ತೆ. ಆಗ ಅರ್ಜುನ ಒಂದು ಕೆರೆಯನ್ನೇ ನಿರ್ಮಾಣ ಮಾಡಿ ಅಲ್ಲಿ ನೀರನ್ನು ಆ ಕೆರೆಯಲ್ಲಿ ತುಂಬಿ ಆ ಕುದುರೆಗಳಿಗೆ, ಕೃಷ್ಣ ಕುದುರೆಗಳನ್ನು ಕರ್ಕೊಂಡು ಹೋಗ್ತಾನೆ ಕೆರೆಗಳಿಗೆ. ತಾನು ಮೊದಲು ನೀರು ಕುಡಿಯುವುದಿಲ್ಲ, ಅರ್ಜುನ ನೀರು ಕುಡಿಯುವುದಿಲ್ಲ. ಆ ಕುದುರೆಗಳಿಗೆ ನೀರು ಕುಡಿಸಿ ಆಮೇಲೆ ಅವು ಮೈಯೆಲ್ಲ ತೊಳೆದು ಆನಂತರ ಆ ರಥದಲ್ಲಿ ಇದ್ದಂತಹ ಕುದುರೆಗಳ ಆಹಾರವನ್ನು ತೆಗೆದು ಆ ಮಾರುಗುಕ್ಕೆ ಒಳಗೆ ಕಟ್ಟಿ ಅದನ್ನು ಒಂದು ಮರಕ್ಕೆ ಕಟ್ಟಿ ಕುದುರೆಯನ್ನು ಆಮೇಲೆ ಸರೋವರದೊಳಗೆ ಅವರಿಬ್ಬರು ಪ್ರವೇಶ ಮಾಡ್ತಾರೆ. ಅಂತಹ ಸಂದರ್ಭದಲ್ಲಿ ಕೃಷ್ಣ ಆ ಕುದುರೆಗಳ ಮೈ ತೊಳೆದಂತೆ, ಮೈ ಒರೆಸಿದನಂತೆ, ಅದರ ಬೆನ್ನುಗಳನ್ನು ಉಜ್ಜಿದ್ದಾನೆ, ಅದರ ಬಾಲವನ್ನೆಲ್ಲ ಉಜ್ಜಿದ್ದಾನೆ. ಅದರ ಮೈಗಳ ಆ ಕುದುರೆಗಳ 4 ಕುದುರೆಗಳ ಮೈ ಮೇಲೆ ಕೃಷ್ಣ ಕೈ ಹಾಕಿದ ಕೂಡಲೇ ರೋಮಾಂಚನಗೊಳ್ತಾ ಇವೆ ಕುದುರೆಗಳು, ಆ ರೀತಿಯಲ್ಲಿವೆ. ಆಗ ಕಡೆಗೆ ಅವನು ಮರಕ್ಕೆ ಕಟ್ಟಾಕಿ ಅವನು ಪುನಃ ಕೊಳದ ಕಡೆಗೆ ಕೃಷ್ಣ ಹೋಗ್ತಾ ಇರಬೇಕಾದ್ರೆ ಆ ಕುದುರೆಗಳು ಕೃಷ್ಣನನ್ನು ಒಂದು ಕೃತಜ್ಞತಾಭಾವದಿಂದ ನೋಡಿದವಂತೆ. ಹಾಗೆ ನೋಡಿದ್ದನ್ನು ಕುಮಾರವ್ಯಾಸ ಬರೀತಾನೆ, ಕುದುರೆ 4ರ ಪುಣ್ಯ ಸನಕಾದಿ ಋಷಿಗಳಿಗಿಲ್ಲ ಹೋಗು ಅಂತೇಳಿ. ಈ 4 ಕುದುರೆಗಳಿಗೆ ಇರುವಂತಹ ಪುಣ್ಯ ಸನಕ ಸನಂದನಾದಿಗಳು 1000 ವರ್ಷ ತಪಸ್ಸು ಮಾಡ್ತಾ ಇದ್ದಾರೆ, ಅವ್ರಿಗೂ ಸಹ ಸಿಕ್ಕಲಿಲ್ಲ ಕೃಷ್ಣನನ್ನು ಕುರಿತು ತಪಸ್ಸು ಮಾಡಿದ್ರೆ. ಈ ಕುದುರೆಗಳಿಗೆ ಅಂತಹ ಪುಣ್ಯ ಸಿಕ್ಕಿದೆ. ಕೃಷ್ಣನ ಹತ್ರ ಮೈ ತೊಳಸ್ಕೊಳ್ಳುವಂತಹ, ಕೃಷ್ಣನಿಂದ ಉಪಚಾರ ಪಡೆಯುವಂತಹ ಒಂದು ಸಂದರ್ಭ ಕುದುರೆಗಳಿಗೆ ಸಿಕ್ಕಿದೆ ಅಂದರೆ ಅವಕ್ಕೆ ಎಷ್ಟು ಸಂತೋಷ ಆಗಿರಬೇಕು ಅನ್ನುವಂತಹ ಮಾತುಗಳನ್ನು ಹೇಳ್ತಾನೆ. ಇಂತಹ 100 ಪ್ರಸಂಗಗಳನ್ನು ನಾವು ಕುಮಾರವ್ಯಾಸ ಭಾರತದಲ್ಲಿ ಕಾಣಲಿಕ್ಕಾಗ್ತದೆ. ಬರೀ ಕುಮಾರವ್ಯಾಸ ಭಾರತ ಅಷ್ಟೇ ಅಲ್ಲ, ಬೇರೆ ಬೇರೆ ಕವಿತೆಗಳಲ್ಲಿ ಕಾವ್ಯಗಳಲ್ಲಿ ಸಹ ನೋಡ್ಬೋದು. ಕುಮಾರವ್ಯಾಸನಿಗೆ ಎಣೆಯಾಗಿರುವಂಥವನು ಒಬ್ಬನೇ ಕವಿ ಪಂಪ. ಅದನ್ನು ನಾಗರಾಜ ಅಂತ ಒಬ್ಬ ಕವಿ ಅದನ್ನು ಹೇಳ್ತಾನೆ, ಕನ್ನಡದೊಳ್ಳಿ ಯಾವಾಗಲೂ ನಿರುತಂ ಸತ್ಕವಿ ಪಂಪನೋರ್ವನೇ. ಯಾವಾಗಲೂ ನಿರುತವಾಗಿ ದೊಡ್ಡ ಕವಿ ಅಂತಂದರೆ ಪಂಪ ಒಬ್ಬನೇ ಅಂಥೇಳಿ ನಾಗರಾಜ ಅನ್ನೋ ಒಬ್ಬ ಕವಿ ಹೇಳ್ತಾನೆ. ಅಂತಹ ಕುಮಾರವ್ಯಾಸ ಮತ್ತು ಪಂಪ ಅವರಿಬ್ಬರ ಕಾವ್ಯಗಳನ್ನು ತೆಗೆದು ನೋಡಿದಾಗಲೂ ಇಂತಹ ಅನೇಕ ಸಂದರ್ಭಗಳನ್ನು ನಾವು ಗಮನಿಸೋಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಅವರು ದೊಡ್ಡ ಕವಿಗಳು ಅಂತ ಅನಿಸ್ಕೊಂಡಿರೋದು. ಸುಮ್ಮನೆ ಒಂದು ಕಾವ್ಯವನ್ನು ಬರೀಬೇಕು ಅನ್ನುವ ಬಲವಂತಕ್ಕೆ ಬರೆಯುವುದಲ್ಲ, ಸ್ವತಃ ತನ್ನಿಂದಲೇ ಅದು ಉದ್ಭವವಾಗಬೇಕು ಕಾವ್ಯ. ಅಂತಹ ರೀತಿಯ ಕವಿಗಳು ನಮ್ಮ ಕನ್ನಡ ನಾಡಿನಲ್ಲಿ ಇದ್ದಾರೆ. ನಮ್ಮ ಕನ್ನಡ ಜನಕ್ಕೆ ಅವರುಗಳ ಪರಿಚಯ ಆಗಬೇಕು ಅನ್ನುವಂಥದ್ದು ನನ್ನ ಕಳಕಳಿ. ಆ ಕಳಕಳಿಯ ಕರೆಯೊಂದಿಗೆ ನೀವು ಸಹ ಕುಮಾರವ್ಯಾಸ ಭಾರತವನ್ನು ಸಾಧ್ಯವಾದಷ್ಟು ಓದಿ. ಪಂಪನನ್ನು ಓದೋದು ಸ್ವಲ್ಪ ಕಷ್ಟ ಆಗುತ್ತೆ, ಯಾರಾದ್ರೂ ಒಬ್ಬರು ಗುರುಗಳನ್ನಿಟ್ಟು ಪಂಪನನ್ನು ಓದಿ. ಇಲ್ಲದೇ ಇದ್ದರೆ DL ನರಸಿಂಹಾಚಾರ್ಯವರದು ದೀಪಿಕೆ ಇದೆ, ಪಂಪ ಭಾರತ ದೀಪಿಕೆ, ಅದನ್ನು ತೊಗೊಂಡು ಓದಿ. ಕುಮಾರವ್ಯಾಸ ಭಾರತದ ಬಗ್ಗೆ ನಾವು ಈಗ ತುಮಕೂರು ವಿಶ್ವವಿದ್ಯಾಲಯದಲ್ಲಿ ಒಂದು ಕುಮಾರವ್ಯಾಸ ಅಧ್ಯಯನ ಪೀಠವನ್ನು ಸ್ಥಾಪನೆ ಮಾಡಿ ಅದಕ್ಕೆ ನನ್ನನ್ನೇ ಮೊದಲನೆಯ ವಿಸಿಟಿಂಗ್ ಪ್ರೊಫೆಸರ್ ಅಂಥೇಳಿ ನೇಮಕ ಮಾಡಿದರು. ಅಂತಹ ಸಂದರ್ಭದಲ್ಲಿ ನಾನು ಡಾಕ್ಟರ್ ವೆಂಕಟಾಚಲ ಶಾಸ್ತ್ರಿಗಳ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ಮಾಡಿ ಆ ಯೂನಿವರ್ಸಿಟಿಯ ಮೂಲಕವಾಗಿ ಅವರು ಪ್ರಧಾನ ಸಂಪಾದಕರಾಗಿ ಮತ್ತು ನಾನು ಮಿತ್ರ ಮುಂತಾದವರು ಸಂಪಾದಕರುಗಳಾಗಿ ಕುಮಾರವ್ಯಾಸನ ಪ್ರತಿಯೊಂದು ಪದ್ಯದ ಬಗ್ಗೆ ಕನ್ನಡದಲ್ಲಿ ಸಣ್ಣ ಗದ್ಯಾನುವಾದ, ಪದ್ಯದಲ್ಲಿ ಏನು ಹೇಳಿದಾನೆ ಅಷ್ಟಕ್ಕೆ ಗದ್ಯಾನುವಾದ, ಅದರ ಟಿಪ್ಪಣಿಗಳು, ಅದರ ನಂತರದಲ್ಲಿ ವಿಶೇಷ ಟಿಪ್ಪಣಿಗಳು ಏನಾದರೂ ಇದ್ದರೆ ಅದನ್ನು ವಿಶೇಷವಾಗಿ ಗಮನಿಸುವಂಥದ್ದು, ಮತ್ತು ಕಠಿಣ ಶಬ್ದಗಳ ಅರ್ಥ, ಈ ಎಲ್ಲವನ್ನು ಮತ್ತು ಪಾಠಾಂತರಗಳು, ಬೇರೆ ಬೇರೆ ಕೃತಿಗಳಲ್ಲಿ ಯಾವುದಾದ್ರು ಪಾಠ ಬದಲಾವಣೆ ಇದ್ದರೆ ಯಾವುದು ಸರಿಯಾದ ಪಾಠ ಅಂತ ನಿರ್ಣಯ ಮಾಡಿ ಆ ಗ್ರಂಥವನ್ನು ಹೊರತಂದಿದ್ದೀವಿ. 2 ಎಡಿಷನ್ನಲ್ಲಿ ಮಾಡಿದ್ದೀವಿ, ಅದನ್ನು 2 ವಾಲ್ಯೂಮ್ಗಳಲ್ಲಿ ಮಾಡಿದ್ದೀವಿ. ಒಂದೊಂದು ವಾಲ್ಯೂಮು ಸುಮಾರು 2000 ಪುಟಗಳು ಇರುವಂತಹ ಉದ್ಗ್ರಂಥ ಅದು. ಆ ಗ್ರಂಥದ ತರಕ್ಕೆ ಇಲ್ಲಿವರೆಗೂ ಕುಮಾರವ್ಯಾಸನ ಮೇಲೆ ಯಾವುದೇ ಒಂದು ಗ್ರಂಥವೂ ಬಂದಿರಲಿಲ್ಲ. ಯಾಕೆ ಬರೋಕ್ಕೆ ಸಾಧ್ಯವಾಗುವುದಿಲ್ಲ ಕುಮಾರವ್ಯಾಸನ ಮೇಲೆ ಇಂತಹ ಗ್ರಂಥಗಳು ಅಂದರೆ, ಅದನ್ನು ನೋಡಿದ ಕೂಡಲೇ ಅದರ ಗಾತ್ರಕ್ಕೆ ಹೆದರಿಬಿಡ್ತಾರೆ ಅದರ ಒಳಗಡೆ ಪ್ರವೇಶ ಮಾಡುವಂಥದ್ದು. ಹಾಗಾಗಿ ಇಂತಹ ಒಂದು ಶ್ರೇಷ್ಠವಾದ ಗ್ರಂಥವನ್ನು ನಾವು ಹೊರತಂದಿದ್ದೀವಿ. ಕರ್ನಾಟಕ ಗಣಕ ಪರಿಷತ್ ಅಂಥೇಳಿ, ಆ ಗಣಕ ಪರಿಷತ್ ಮೂಲಕ ಈ ಪುಸ್ತಕ ಹೊರಗಡೆಗೆ ಬಂದಿದೆ.
ಅವುಗಳ ಸಹಾಯವನ್ನು ತಗೊಂಡು ತಾವೆಲ್ಲರೂ ಸಹ ಕುಮಾರವ್ಯಾಸರನ್ನು ಓದಿ ಕನ್ನಡ ಭಾಷೆಯ ಹಿರಿಮೆಯನ್ನು ತಿಳಿಬೇಕು, ಕನ್ನಡ ಭಾಷೆಯ ಗರಿಮೆಯನ್ನು ತಿಳಿಬೇಕು ಅಂತ ನಾನು ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಗಣೇಶ್ ಅವರು ಇತ್ತೀಚೆಗೆ ಗಣೇಶ್ ಶತಾವಧಾನಿ ಗಣೇಶ್ ಅವರು ಒಂದು ಕಡೆಗೆ ಇದೇ ರೀತಿಯ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ನನ್ನ ಪಕ್ಕನೇ ಕೂತ್ಕೊಂಡಿದ್ದಂಥವರು ಕೇಳಿದರು ಕುಮಾರವ್ಯಾಸನ ಬಗ್ಗೆ ಅಭಿಪ್ರಾಯಗಳು. ಹೀಗೆ ನಾವು ಮಾತಾಡಿಕೊಂಡು ಸ್ಟೇಜ್ ಮೇಲೆ ಅವರು ಮಾತಾಡುವಾಗ ಒಂದು ವಿಚಾರ ಹೇಳಿದರು. ಕುಮಾರವ್ಯಾಸ ಇಡೀ ಭಾರತದಲ್ಲಿ ಅಲ್ಲ, ಶೇಕ್ಸ್ಪಿಯರನ್ನು ಪಕ್ಕದಲ್ಲಿ ಕೂರಿಸಿದರೂ ಸಹ ಸಮರ್ಥವಾಗಿ ಮೇಲೆ ನಿಲ್ಲಬಲ್ಲಂತಹ ಕವಿ ಅಂದರೆ ಅದು ಕುಮಾರವ್ಯಾಸ ಅನ್ನುವ ಮಾತನ್ನು ಅವರು ಹೇಳಿದರು. ಅಂತಹ ಅನೇಕ ಕವಿಗಳು ನಮ್ಮಲ್ಲಿದ್ದಾರೆ. ಕುಮಾರವ್ಯಾಸ ಒಬ್ಬನೇ ಅಲ್ಲ, ಕನ್ನಡದಲ್ಲಿ ಬೇಕಾದಷ್ಟು ಜನ ಕವಿಗಳಿದ್ದಾರೆ. ಸುಮಾರು ಪ್ರಖ್ಯಾತರಾಗಿರುವಂತಹ ಕವಿಗಳೇ ಒಂದು 150-160ರಷ್ಟು ಕವಿಗಳಿದ್ದಾರೆ, ಪ್ರಖ್ಯಾತರಾಗಿರುವಂತಹ ಕವಿಗಳೇ. ಇನ್ನು ಬೇರೆ ಬೇರೆ ಕಾವ್ಯಗಳು, ವ್ಯಾಕರಣ ಗ್ರಂಥಗಳು ಇವುಗಳನ್ನೆಲ್ಲ ಸೇರಿದರೆ ಸುಮಾರು ಒಂದು 560ರಿಂದ 600 ಜನ ಕವಿಗಳು ಕರ್ನಾಟಕದಲ್ಲಿ ಅತ್ಯಂತ ಶ್ರೇಷ್ಠ ಕಾವ್ಯಗಳನ್ನು ರಚನೆ ಮಾಡಿದ್ದಾರೆ. ಅಂತಹ ನಮ್ಮ ನಾಡು, ಅಂತಹ ಸಾಹಿತ್ಯ ಇವುಗಳನ್ನು ಆಗಾಗ್ಗೆ ನೆನಪು ಮಾಡಿಕೊಳ್ಳೋಕ್ಕೋಸ್ಕರವಾಗಿ ಪೂಜ್ಯ ಧರ್ಮಾಧಿಕಾರಿಗಳು ಇಲ್ಲಿ ಸಾಹಿತ್ಯ ಸಮ್ಮೇಳನವನ್ನು ಏರ್ಪಾಡು ಮಾಡಿದ್ದಾರೆ. ಇದರಿಂದ ತಮಗೇನಾದ್ರು ಕಿಂಚಿತ್ ಉಪಯೋಗ ಆಗಿದ್ದರೆ ನಾನು ತುಂಬ ಸಂತೋಷ ಪಡ್ತೀನಿ. ನನ್ನ ಕೆಲವು ಮಾತುಗಳಿಂದ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆಸಿ ಇಲ್ಲಿ ತಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಆದೇಶ ಕೊಟ್ಟಂತಹ ಕಾವಂದರಿಗೆ, ಮತ್ತು ನನಗೆ ಈ ಮಾತನ್ನು ಹೇಳಿ ನೀವು ಬರಲೇಬೇಕು ಅಂತ ಹೇಳಿದಂಥವರು ಶ್ರೀ ವೀರೇಂದ್ರ ಹೆಗಡೆ ಅವರ ತಮ್ಮ ಸುರೇಂದ್ರ ಕುಮಾರ್ ಹೆಗಡೆಯವರು, ಅವ್ರಿಗೂ ಸಹ ನಾನು ವಿಶೇಷವಾದ ಧನ್ಯವಾದಗಳನ್ನು ಹೇಳ್ತೀನಿ. ಕೇಳಿದಂತಹ ತಮಗೆಲ್ಲರಿಗೂ ನನ್ನ ಧನ್ಯವಾದಗಳನ್ನು ಹೇಳಿ ನನ್ನ 4 ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರಗಳು. ಹಳಗನ್ನಡ ಮತ್ತು ನಡುಗನ್ನಡ ಕಾವ್ಯಗಳನ್ನು ಆಳವಾಗಿ ಅಧ್ಯಯನ ಮಾಡಿರುವಂಥ ಡಾಕ್ಟರ್ ಎ ವಿ ಪ್ರಸನ್ನ ಸರ್ ಅವರು ಕನ್ನಡ ಕಾವ್ಯ ಸಾಹಿತ್ಯಗಳ ಶಕ್ತಿ, ಸತ್ಯ, ಸತ್ವ ಏನು ಎಂಬುದನ್ನು ಪರಿಚಯಿಸುವ ಪ್ರಯತ್ನವನ್ನು ಮಾಡಿದ್ದಾರೆ. ಶ್ರೀಯುತರಿಗೆ ಕ್ಷೇತ್ರದ ಪರವಾಗಿ ತುಂಬ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಓಂ ಶ್ರೀ ಮಂಜುನಾಥಾಯ ನಮಃ. ಪೂಜ್ಯ ಕಾವಂದರು ತಮ್ಮ ಸಹೋದರರಾದ ಶ್ರೀಯುತ ಡಿ ಹರ್ಷೇಂದ್ರ ಕುಮಾರ್ ಸರ್ ಅವರ ಬಗ್ಗೆ ನಾನು ಅವನಿಗೆ ಹೋಮ್ವರ್ಕ್ ಕೊಡ್ತೇನೆ, ಅವನು 100% ಪೂರೈಸುತ್ತಾನೆ ಎಂದು ಹೇಳುತ್ತಿರುತ್ತಾರೆ. ಅದರಂತೆ ಪೂಜ್ಯರ ಜನಪರ ಕಾರ್ಯಯೋಜನೆಗಳನ್ನು ಅನುಷ್ಠಾನಗೊಳಿಸುವ ಕರ್ತೃತ್ವ ಶಕ್ತಿಯುಳ್ಳವರು ಶ್ರೀ ಡಿ ಹರ್ಷೇಂದ್ರ ಕುಮಾರ್ ಅವರು. ಅವರು 10 ಜನ IAS ಅಧಿಕಾರಿಗಳು ಮಾಡುವ ಕಾರ್ಯವನ್ನು ಒಬ್ಬರೇ ಮಾಡುವಷ್ಟು ಅದಮ್ಯ ಚೈತನ್ಯವುಳ್ಳವರು. ಶ್ರೀ ಕ್ಷೇತ್ರದ ಶ್ರೇಯೋಭಿವೃದ್ಧಿಗೆ ನಿರಂತರ ತಮ್ಮನ್ನು ಸಮರ್ಪಿಸಿಕೊಂಡವರು. ಶ್ರೀಯುತರು ನಾಡು ನುಡಿಗೆ ಸೇವೆ ಸಲ್ಲಿಸಿದ ಇಂದಿನ ಉಪನ್ಯಾಸಕರಿಗೆ ಗೌರವವನ್ನು ಅರ್ಪಿಸಿ ಸನ್ಮಾನಿಸಬೇಕಾಗಿ ವಿನಂತಿಸುತ್ತೇನೆ. ಡಾಕ್ಟರ್ ಶ್ರೀಪಾದ್ ಶೆಟ್ಟಿ ಅವರಿಗೆ ಶ್ರೀ ಕ್ಷೇತ್ರದಿಂದ ಗೌರವಾರ್ಪಣೆ. ಶ್ರೀಯುತ ಹರ್ಷೇಂದ್ರ ಕುಮಾರ್ ಸಾರ್ ಅವರಿಂದ. ಶ್ರೀಪಾದ್ ಶೆಟ್ಟಿಯವರು ನಾಡಿನಲ್ಲಿ ತಮ್ಮ ಅಧ್ಯಯನ, ಅಧ್ಯಾಪನ, ಸಾಹಿತ್ಯ ರಚನೆ, ಜಾನಪದ, ಸಂಶೋಧನೆ, ಕೃಷಿ ಹೀಗೆ ಹಲವು ಕ್ಷೇತ್ರಗಳಲ್ಲಿ ನಿರಂತರವಾಗಿ ತಮ್ಮನ್ನು ತೊಡಗಿಸಿಕೊಂಡಿರ್ತಕ್ಕಂಥವರು. ಕವಿಗಳು, ವಿಮರ್ಶಕರು, ಅತ್ಯುತ್ತಮ ವಾಗ್ಮಿಗಳು, ಪತ್ರಿಕಾ ಅಂಕಣಕಾರರಾಗಿ ಅವರು ಪ್ರಸಿದ್ಧಿಯನ್ನು ಪಡೆದಿದ್ದಾರೆ. ದೂರದರ್ಶನದ ಶ್ರೀಯುತ ಡಾಕ್ಟರ್ ಗಿರೀಶ್ ಭಟ್ ಅಜಕ್ಕಳ್ ಅವರಿಗೆ ಶ್ರೀ ಕ್ಷೇತ್ರದಿಂದ ಗೌರವಾರ್ಪಣೆ. ಗಿರೀಶ್ ಭಟ್ ಅಜಕ್ಕಳ್ ಅವರು ನಾಡಿನಲ್ಲಿ ತಮ್ಮ ಚಿಂತನೆ ಮತ್ತು ಅಧ್ಯಯನದಿಂದ ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂಥವರು. ಪರ್ಯಾಯ ಚಿಂತನೆಗಳನ್ನು ನಾಡಿನಲ್ಲಿ ಹುಟ್ಟಾಕ್ತಾ ಇರತಕ್ಕಂಥವರು. ಅವರಿಗೆ ಕ್ಷೇತ್ರದಿಂದ ಗೌರವಾರ್ಪಣೆ. ಶ್ರೀಯುತ ಪ್ರಕಾಶ್ ಬೆಳವಾಡಿ ಸರ್ ಅವರಿಗೆ ಶ್ರೀ ಕ್ಷೇತ್ರದಿಂದ ಗೌರವಾರ್ಪಣೆ. ಶ್ರೀಯುತರಾದ ಡಿ ಹರ್ಷೇಂದ್ರ ಕುಮಾರ್ ಸರ್ ಅವರು ಗೌರವಾರ್ಪಣೆ ನೆರವೇರಿಸುತ್ತಿದ್ದಾರೆ. ಕನ್ನಡ, ಮಲಯಾಳ, ತೆಲುಗು, ತಮಿಳು,
ಹಿಂದಿ ಹೀಗೆ ಹಲವು ಭಾಷೆಗಳ ಅನೇಕ ಸಿನಿಮಾಗಳಲ್ಲಿ ನಟರಾಗಿ ಅವರು ಪಾತ್ರವನ್ನು ನಿರ್ವಹಿಸಿದ್ದಾರೆ. ದೇಶ ವಿದೇಶಗಳ ಅನೇಕ ವಿಚಾರ ಸಂಕಿರಣಗಳಲ್ಲಿ ಅವರು ವಿಚಾರವನ್ನು ಮಂಡಿಸಿದ್ದಾರೆ. ಉತ್ತಮ ಮಾತುಗಾರರಾಗಿರುವ ಅವರು ನಿರ್ದೇಶಿಸಿದ ಮೊದಲ ಚಿತ್ರ ಸ್ಟಂಬಲ್ ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದಿರುವಂಥದ್ದು. ಅವರು ಯುವ ಪೀಳಿಗೆಗೆ ಆದರ್ಶರಾಗಿರ್ತಕ್ಕಂಥವ್ರು. ಇದೀಗ ಉಚಿತವಾಗಿ ಭಗವದ್ಗೀತೆಯ ಕೃತಿಗಳನ್ನು ಏನು ವಿತರಣೆ ಮಾಡ್ತಿದ್ದಾರೆ, ಮನೆಗೊಂದರಂತೆ ಅದನ್ನು ಪಡೆಯಬೇಕಾಗಿ ಪೂಜ್ಯರು ವಿನಂತಿಸಿಕೊಂಡಿದ್ದಾರೆ. ಎಲ್ಲರೂ ಮನೆಗೊಂದರಂತೆ ತೆಗೆದುಕೊಂಡರೂ ಅದನ್ನು ಅಧ್ಯಯನ ಮಾಡಬೇಕು, ಪಠನ ಮಾಡಬೇಕು ಅಂತೇಳಿ ಪೂಜ್ಯರ ವಿನಂತಿ ಮೇರೆಗೆ ಈ ಸೂಚನೆಯನ್ನು ಕೊಡ್ತಾ ಇದ್ದೇನೆ. ಭಗವದ್ಗೀತೆಯಲ್ಲಿ ಒಂದು ಮಾತಿದೆ, ಯಾರು ಆತ್ಮದ ಒಡನಾಳಿಗಳಾಗಿರ್ತಾರೋ ಅವರು ಲೋಕವನ್ನು ನಿಜವಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ. ಹೀಗೆ ಆತ್ಮದ ಜೊತೆಗೆ ಅನುಸಂಧಾನ ನಡೆಸುವಂತಹ ಲೋಕವನ್ನು ಅರ್ಥ ಮಾಡಿಕೊಳ್ಳತಕ್ಕಂಥವರು ನಮ್ಮ ನಾಡಿನ ಬರಹಗಾರರು. ಲೋಕದ ಕಣ್ಣಿನ ಹೆದರಿಕೆಗಿಂತ ನನ್ನ ಕಣ್ಣಿಗೆ ನಾನು ಹೆದರುತ್ತೇನೆ ಎನ್ನುತ್ತಾರೆ ನಾಡಿನ ಚಿಂತಕರಾದ ಡಾಕ್ಟರ್ ಶ್ರೀಪಾದ್ ಶೆಟ್ಟಿಯವರು. ಅವರು ಸಾಹಿತ್ಯ ಸಂಸ್ಕೃತಿಯ ನೆಲೆಯನ್ನು ಕುರಿತು ಉಪನ್ಯಾಸ ನೀಡಬೇಕಾಗಿ ವಿನಂತಿಸುತ್ತೇನೆ. ಡಾಕ್ಟರ್ ಶ್ರೀಪಾದ್ ಶೆಟ್ಟಿ ಸರ್ ಅವರು. ವಾಗಾರ್ಥವಿವ ಸಂಪ್ರಕ್ತವು ವಾಗಾರ್ಥ ಪ್ರತಿಪತ್ತಯೇ ಜಗತ ಪಿತರವು ಒಂದೇ ಪಾರ್ವತಿ ಪರಮೇಶ್ವರವು. ಮಾತು ಮತ್ತು ಅರ್ಥಗಳು ಹೇಗೆ ಒಂದಕ್ಕೊಂದು ಹೊಂದಿಕೊಂಡಿರುತ್ತವೆಯೋ ಹಾಗೆ ಅನ್ಯೋನ್ಯವಾಗಿರುವಂಥ ಜಗತ್ತಿನ ತಂದೆ ತಾಯಂದಿರಾಗಿರುವಂಥ ಪಾರ್ವತಿ ಪರಮೇಶ್ವರಿಗೆ ವಂದನೆ. ಒಡೆಯ ಮಂಜುನಾಥನಿಗೆ, ತಾಯಿ ಕನ್ಯಾಕುಮಾರಿ ಅಮ್ಮನವರಿಗೆ, ಶ್ರೀ ಗಣೇಶನಿಗೆ, ಅಣ್ಣಪ್ಪ ಸ್ವಾಮಿಗೆ ವಂದನೆ. ಹಾಗೆ ಧರ್ಮ ದೇವತೆಗಳಿಂದ ಅನುಜ್ಞೆಯನ್ನು ಸ್ವೀಕರಿಸಿ ಈ ಕ್ಷೇತ್ರದ ಆಡಳಿತವನ್ನು ಎಲ್ಲರೂ ಒಪ್ಪುವಂತೆ ಸ್ವಾಮಿ ಮತ್ತು ಇಲ್ಲಿಯ ದೇವತೆಗಳು ಚಂದ್ರನಾಥ ಎಲ್ಲರೂ ಸೈ ಸೈ ಎನ್ನುವಂತೆ ಈವರೆಗೆ ನಡೆಸಿಕೊಂಡು ಬಂದಿರುವ ಹೆಗ್ಗಡೆ ಮನೆತನದ ಎಲ್ಲ ಹಿರಿಯರಿಗೆ ಮತ್ತು ಈಗ ಆ ಹೆಗ್ಗಡೆ ಮನೆತನದ ಒಂದು ಉಚ್ಚಾಯ ಸ್ಥಿತಿಯನ್ನು ತಲುಪಿರುವಂಥ ಯೋತೌ ಭೂಮಾ ನಾಲ್ಪೇ ಸುಖಮಸ್ತಿ ಎನ್ನುವಂತೆ ಭೂಮವಾದದ್ದನ್ನು ಮಾಡು, ಅಲ್ಪದರಲ್ಲಿ ಸುಖ ಪಡಬೇಡ ಎನ್ನುವಂತೆ ಕಾರ್ಯನಿರ್ವಹಿಸ್ತಾ ಇರುವಂತಹ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರಿಗೆ, ಬಿಹೈಂಡ್ ಎವ್ರಿ ಗ್ರೇಟ್ ಮ್ಯಾನ್ ದೇರ್ ಇಸ್ ಎ ವುಮನ್ ಅಂತ ಇಂಗ್ಲೀಷ್ನಲ್ಲಿ ಒಂದು ಸೂಕ್ತಿ ಇದೆ. ಹಾಗೆ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರ ಕರ್ತೃತ್ವ ಶಕ್ತಿಗೆ ಒಂದು ಹಿನ್ನೆಲೆಯಾಗಿ ನೆಲೆಯಾಗಿರುವಂಥ ಡಾಕ್ಟರ್ ಹೇಮಾವತಿ ಹೆಗ್ಗಡೆಯವರಿಗೆ, ಹೇಮಾವತಿ ಹೆಗ್ಗಡೆಯವರಿಗೆ, ಅವರ ಸಹೋದರರಾದಂಥ ಕಾವಂದರ ಸಹೋದರರಾಗಿರುವಂಥ ಡಿ ಹರ್ಷೇಂದ್ರ ಕುಮಾರ್ ಅವರಿಗೆ, ಡಿ ಸುರೇಂದ್ರ ಕುಮಾರ್ ಅವರಿಗೆ ಮತ್ತು ಅವರ ಸಹೋದರರಿಗೆ ವಂದಿಸ್ತಾ ಇದ್ದೇನೆ. ಈ ಪರ್ವಕಾಲದಲ್ಲಿ ನಾವು ಕಂಗಳಲ್ಲಿ ಬೆಳಕನ್ನು ತುಂಬಿಕೋತಾ ಇದ್ದೇವೆ. ಇದು ಲಕ್ಷ ದೀಪೋತ್ಸವದ ಅತ್ಯಂತ ಸುಂದರವಾದ ಸಂದರ್ಭ. ಕವಿ ಪಾಂಡೇಶ್ವರ ಹೇಳ್ತಾರೆ, ದೀಪ ಕತ್ತಲೆಗೆ ಶಾಪ ಅಂತೇಳಿ. ಶಿವರುದ್ರಪ್ಪ ಹೇಳ್ತಾರೆ, ನಾನು ದೀಪ ಹಚ್ಚುತ್ತೇನೆ ನಿನ್ನ ಮುಖ ನಾನು ನೋಡಲೆಂದು, ನನ್ನ ಮುಖ ನೀನು ನೋಡಲೆಂದು ಅಂತ. ಅದೇ ರೀತಿಯಲ್ಲಿ ನಮ್ಮಲ್ಲಿ ಉಪನಿಷತ್ತು ಹೇಳ್ತದೆ, ಅಸತೋಮ ಸದ್ಗಮಯ ತಮಸೋಮಾಂ ಜ್ಯೋತಿರ್ಗಮಯ ಮೃತ್ಯೋರ್ಮಾಂ ಅಮರ್ಥಂಗಮಯ ಓಂ ಶಾಂತಿ 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 ಅಂತ. ನಮ್ಮನ್ನು ಅಸತ್ತಿನಿಂದ ಸತ್ಯದ ಕಡೆಗೆ ಒಯ್ಯಿ, ನಮ್ಮನ್ನು ಕತ್ತಲೆಯಿಂದ ಬೆಳಕಿನ ಕಡೆಗೆ ಒಯ್ಯಿ, ನಮ್ಮನ್ನು ಮೃತ್ಯುತ್ವದಿಂದ ಮಾರ್ಟಾಲಿಟಿಯಿಂದ ಇಮ್ಮಾರ್ಟಲ್ ಅಮರ್ತತ್ವದ ಕಡೆಗೆ ಒಯ್ಯಿ ಅಂತ ನಮ್ಮ ಉಪನಿಷತ್ತು ಹೇಳ್ತಾ ಇದೆ. ಇಂಥ ಸಂದರ್ಭದಲ್ಲಿ ನನಗೆ ಭಾಳ ಸಂತೋಷ ಆಗಿದೆ. ಇಲ್ಲಿ ಕರೆ ಬಂದದ್ದು ಮಧುರಚಂದ್ರ ಹೇಳ್ತಾರೆ, ಬರುವುದೇನುಂಟೊಮ್ಮೆ ಬರುವ ಕಾಲಕ್ಕೆ ಬಹುದು, ಬಯಕೆ ಬರುವುದರ ಕಣ್ಸನ್ನೆ ಕಾಣೋ, ಅರಿಯದ ಹವಣಿಕೆಯು ಜೀವ ಜೀವನ ಲೀಲೆ, ದೇವ ದೇವನ ಗೂಢ ವಿಧಿಯು ಕಾಣೋ ಅಂತ ಹೇಳ್ತಾರೆ. ಹಾಗೆ ನನಗೆ ಸ್ವಾಮಿ ಮಂಜುನಾಥನ ಕರೆ ಬಂದಿದೆ. ಇಲ್ಲಿ ಮಂಜುನಾಥನ ಆಸ್ಥಾನಕ್ಕೆ ನನಗೆ
ಸಾಹಿತ್ಯ ಸಮ್ಮೇಳನದಲ್ಲಿ ಕರೆ ಬಂದದ್ದನ್ನು ನಾನು ಭಾಳ ಕಾಲದಿಂದ ಬಯಸ್ತಾ ಇದ್ದೆ. ನಮ್ಮ ಗುರುಗಳಾದ ಕಲಬುರ್ಗಿಯವರು ಹೇಳಿದರು, ನಾನು ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀನಪ್ಪ ವಜ್ರಕುಮಾರ್ ಜೊತೆಗೆ ದೀಪೋತ್ಸವಕ್ಕೆ ಅಂತ. ಹಕಾರಿ ಸರ್ ಹೇಳಿದರು, ರಶ್ಮೇಂದ್ರ ಸ್ವಾಮಿಯವರು ಹೇಳ್ತಾ ಇದ್ರು ಹೋಗ್ತಾ ಇದ್ದೀನಿ ಅಂತ. ಅಯ್ಯೋ ಇದು ನಮಗೆ ಎಲ್ಲಿ ಅಂತ. ಆದರೆ ಇವತ್ತು ನನಗೆ ಸ್ವಾಮಿಯ ಅನುಗ್ರಹ ಬಂದಿದೆ. ಆ ಅನುಗ್ರಹ ಬಂದು 1-2-3 ದಿನದಲ್ಲಿ ನನ್ನನ್ನು ಉತ್ತರ ಕನ್ನಡ ಜಿಲ್ಲಾ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರನ್ನಾಗಿ ಈ 27-28ಕ್ಕೆ ನಡೆದ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದೆ. ಅದು ಮಂಜುನಾಥನ ಕೃಪೆ, ಅದು ಸ್ವಾಮಿ ನನಗೆ ಹೆಸರಿಟ್ಟಿರುವಂಥ ಭಗವಾನ್ ಶ್ರೀಧರ ಸ್ವಾಮಿಗಳ ಕೃಪೆ ಅಂತ ನಾನು ಅದನ್ನು ಶಿರಸಾವಹಿಸ್ತಾ ಇದ್ದೇನೆ. ಹಾಗೆ ಇವತ್ತು ಸ್ವಾಮಿಯ ಪರಿವಾರವನ್ನು ದರ್ಶನ ಮಾಡಿ ನಾನು ಅತ್ಯಂತ ಉಲ್ಲಾಸಭರಿತನಾಗಿದ್ದೇನೆ. ಆ ಸ್ವಾಮಿಯ ದರ್ಶನ ಮಾಡುವಾಗ ಬಸವಣ್ಣ ವಚನ ನೆನಪಾಯಿತು. ಆತ್ಮೀಯರಾದಂಥ ಸಭಾಸದರು, ನೀವು ಭಾಳ ಪುಣ್ಯವಂತರು. ಇವತ್ತು ಈ ಉತ್ಸವದಲ್ಲಿ, ಸಾಹಿತಿಗಳ ಸಮಾವೇಶದಲ್ಲಿ, ಸಂದೋಹದಲ್ಲಿ ನೀವು ಪಾಲ್ಗೊಳ್ತಾ ಇದ್ದೀರಿ. ನಿಮಗೆಲ್ಲರಿಗೂ ನಾನು ನಮಸ್ಕಾರ ಮಾಡ್ತಾ ಇದ್ದೇನೆ. ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿ ಕುಮಾರವ್ಯಾಸ ಭಾರತದ ಬಗ್ಗೆ ಅತ್ಯಂತ ಅದ್ಭುತವಾಗಿ ತಮ್ಮ ವಿಚಾರಗಳನ್ನು ಹೇಳಿದಂಥ ಗಮಕಿಗಳು, ವಿದ್ವಾಂಸರು ಆಗಿರುವಂಥ ಡಾಕ್ಟರ್ ಎ ವಿ ಪ್ರಸನ್ನ ಅವರೇ, ಹಾಗೆ ಇವತ್ತು ಉದ್ಘಾಟನೆಯನ್ನು ಮಾಡಿರುವಂಥ ಇಸ್ರೋ ವಿಜ್ಞಾನಿಗಳಾಗಿರುವಂಥ ಶ್ರೀ ಡಾಕ್ಟರ್ BN ರಾಮಕೃಷ್ಣ ಅವರೇ, ಅದೇ ರೀತಿಯಲ್ಲಿ ನನ್ನ ಜೊತೆಗೆ ಭಾಷಣ ಮಾಡಲಿಕ್ಕೆ ಬಂದಿರುವಂಥ ಹೆಸರಾಂತ ನಿರ್ದೇಶಕರಾಗಿರುವಂಥ ಶ್ರೀ ಪ್ರಕಾಶ್ ಬೆಳವಡಿ ಅವರೇ, ಹಾಗೆ ಇವತ್ತು ಸಾಹಿತ್ಯದ ಬಗ್ಗೆ ಮಾತನಾಡುವಂಥ ಅಜಕ್ಕಳ್ ಗಿರೀಶ್ ಭಟ್ ಅವರೇ, ಖಾವಂದರು ಈಗ ಬರ್ತಾರೆ ಅಂತ ನಾನು ಆಶೆಯನ್ನು ಹೊಂದಿದ್ದೇನೆ. ಅವ್ರ ಜೊತೆಗೆ ನನ್ನ ಮಾತುಗಳನ್ನು ಹಂಚಿಕೊಳ್ಳುವ ಅವರು ಬಂದ ಮೇಲೆ ಅವ್ರ ಕುರಿತು ನಾನು ಮತ್ತೆ ಮಾತನಾಡುವಿದ್ದೇನೆ. ನನಗೆ ಅತ್ಯಂತ ಸಂತಸದ ಸಂದರ್ಭ ಇದು. ಯಾಕಂದರೆ ನೀವೆಲ್ಲರೂ ಇದ್ದೀರಿ. ಸಾಹಿತ್ಯದ ಬಗ್ಗೆ, ಸಂಸ್ಕೃತಿಯ ಬಗ್ಗೆ ನಾನು ಮಾತಾಡಬೇಕಾಗಿದೆ. ಸಹಿತಯೋ ಭಾವಂ ಸಾಹಿತ್ಯಂ ಅಂತ ಹೇಳ್ತಾರೆ. ನನ್ನ ಭಾವನೆಗಳು ನನ್ನ ಸಹಿತ ಇದ್ದವರಿಗೂ ತಲುಪಬೇಕು, ಆಗ ಮಾತ್ರ ಸಾಹಿತ್ಯ ಆಗ್ತದೆ. ಕವಿ ಬೇಂದ್ರೆ ಅವರು ಹೇಳಿದರು, ಯಾರಿಗೆ ಬೇಕು ನಿನ್ನ ಕವಿತಾ, ಬ್ರೆಡ್ ತಾ, ಬೆಣ್ಣೆ ತಾ ಅಂತ. ಭಾಳ ಜನ ಕವಿತೆ ಓದೋದಿಲ್ಲ. ನಮ್ಮ ಕೇಳುವಿಕೆ ಆಸಕ್ತಿ ಭಿನ್ನವಾಗ್ತಾ ಇದೆ. ಈಗ ನಾವು ಯಾವ್ಯಾವುದೋ ಹಾಡುಗಳನ್ನು ಕೇಳ್ತಾ ಇದ್ದೀವಿ, ಅಥವಾ ಇನ್ಯಾವುದು ನಮಗೆ ಇಷ್ಟವಲ್ಲವೋ ಅದರ ಅರ್ಥ ತುಡಿತಾ ಇದ್ದೀವಿ. ಅದನ್ನು ಲಾಂಗೂಲಾಚಾರ್ಯ ಹೇಳ್ತಾರೆ, ಯಾರಿಗೆ ಬೇಕು ನಿನ್ನ ಭಾರತೀಯತ, ಸೋಡಾತ, ವಿಸ್ಕಿತ ಅಂತ ಅದಕ್ಕೆ ತಿದ್ದುಪಡಿ ಮಾಡಿ ಬರೀತಾರೆ. ಹಾಗೆ ಶಿವರುದ್ರಪ್ಪ ಹೇಳ್ತಾರೆ, ಎಲ್ಲ ಕೇಳಲಿ ಎಂದು ಹಾಡುವುದಿಲ್ಲ ನಾನು, ಹಾಡುವುದು ಅನಿವಾರ್ಯ ಕರ್ಮ ಎನಗೆ, ಹಾಡು ಹಕ್ಕಿಗೆ ಬೇಡ ಬಿರುದು ಸನ್ಮಾನ ಅಂತ. ಭಾಳ ಅದ್ಭುತವಾದಂಥ ಮಾತು. ಕವಿಯೊಬ್ಬ ಅವ್ರು ಹೇಳಿದರು, ಜನ್ನನ ಮಾತು, ಭಾಳ ಅದ್ಭುತವಾದ ಮಾತು. ಕಟ್ಟಿಯುಮೇನು ಮಾಲೆಗಾರನು ಹೊಸ ಬಾಸಿಗಮಂ, ಮುಡಿಯುವ ಭೋಗಿಗಳಿಲ್ಲದೆ ಪೋಕುಮೆ ಅಂತ. ಬಾಸಿಂಗವನ್ನೇ ಕಟ್ಟಿರ್ತಾನೆ. ಓದೋರು ಯಾರು? ಕವಿಗಳಿಗೆ ಯಾರೂ ಸಿಗುವುದೇ ಇಲ್ಲ. ಉತ್ತರ ರಾಮಚರಿತೆಯಲ್ಲಿ ಭಾವಭೂತಿ ಒಂದು ಮಾತು ಹೇಳ್ತಾನೆ, ನನ್ನ ಕಾವ್ಯವನ್ನು ಓದುವ ಜನ ಈಗ ಸಿಗ್ತಾ ಇಲ್ಲ, ಆದರೆ ಮುಂದೊಂದು ದಿನ ನನ್ನ ಕಾವ್ಯವನ್ನು ಮೆಚ್ಚುವ ಜನ ಬರ್ತಾರೆ ಅಂತ ಆಶಾವಾದವನ್ನು ತಾಳ್ತಾನೆ. ಅದಕ್ಕಾಗಿ ಸಂಸ್ಕೃತದಲ್ಲಿ ಒಂದು ಮಾತು ಹೇಳ್ತಾರೆ, ಉತ್ತರ ರಾಮಚರಿತೆ ಭವಭೂತಿರ್ವಿಶಿಷ್ಯತೆ ಅಂತೇಳಿ. ಉತ್ತರ ರಾಮಚರಿತೆಯಲ್ಲಿ ಭವಭೂತಿ ವಿಶೇಷವಾದಂಥ ತನ್ನ ಪ್ರತಿಭೆಯನ್ನು ಮರೀತಾನೆ. ಹಾಗೆ ಸಾಹಿತ್ಯ ಸಮಯದಲ್ಲಿ ಸಾಹಿತ್ಯ ಮತ್ತು ಸಂಸ್ಕೃತಿಯ ನೆಲೆ ಅನ್ನುವ ವಿಷಯವನ್ನು ನನಗೆ ಕೊಟ್ಟಿದ್ದಾರೆ. ನಾನು ಕೊಟ್ಟ ಸಮಯದಲ್ಲಿ ನನ್ನ ವಿಚಾರಗಳನ್ನು ಮುಗಿಸಬೇಕಾಗಿದೆ. ಯಾಕಂದರೆ ಸಾಹಿತ್ಯ ಮತ್ತು ಸಂಸ್ಕೃತಿ ಒಂದಕ್ಕೊಂದು ಹೊಂದಿಕೊಂಡಿರುವಂಥದ್ದು. ಕಾವ್ಯವನ್ನು ಕುರಿತು ಮಮ್ಮಟ ಕಾವ್ಯ ಪ್ರಕಾಶದಲ್ಲಿ ಹೇಳ್ತಾನೆ, ಕಾವ್ಯಂ ಯಶಸ್ಸೇ ಅರ್ಥಕೃತೆ ವ್ಯವಹಾರವಿದೆ, ಶಿವೇತರಕ್ಷತೆ ಸದ್ಯಪ್ಪರ ನಿವೃತೆ, ಕಾಂತಾ ಸಂಹಿತ ತಯೋಪದೇಶ ಯುಜೆ ಅಂತೇಳಿ. ಕಾವ್ಯ ನಮಗೆ ಯಶಸ್ಸನ್ನು ಕೊಡ್ತದೆ, ಸಂಪತ್ತನ್ನು ಕೊಡ್ತದೆ, ಇಹಪರದಿಂದ ನಮ್ಮನ್ನು ಬಿಡುಗಡೆ ಮಾಡ್ತದೆ. ಕಾವ್ಯ ನಮಗೆ ಕಾಂತಾ ಸಂಹಿತವಾದ ಉಪದೇಶವನ್ನು ಮಾಡ್ತದೆ ಅಂತೇಳಿ. ಉಪದೇಶದಲ್ಲಿ 3 ರೀತಿ ಇದೆ. ಒಂದು ಪ್ರಭು ಸಂಹಿತ, ನೀನು ಹೀಗೆ ಮಾಡು, ನೀನು ಮಾಡದೆ ಹೋದರೆ ನಿನಗೆ ದಂಡ ಇದೆ, ದಿಸ್ ಆರ್ಡರ್, ಅದು ಪ್ರಭು. ಇನ್ನೊಂದು ಮಿತ್ರ ಸಂಹಿತ, ಗೆಳೆಯ ಹೀಗೆ ಮಾಡು, ಹೀಗೆ ಮಾಡುವುದು ಒಳ್ಳೆಯದು, ಹೀಗೆ ಮಾಡಬೇಡ. ರಾಮಾದ್ವರ್ತಿತವ್ಯಂ ನ ರಾವಣಾತ್, ನೀನು ರಾಮನಂತೆ ವರ್ತಿಸು, ರಾವಣನಂತೆ ಅಲ್ಲ ಅನ್ನೋದು ಮಿತ್ರ ಸಂಹಿತ. ಕಾಂತಾ ಸಂಹಿತ ಅಂದರೆ ದಣಿದು ಬಂದಿರುವ ಗಂಡನಿಗೆ,
ಮನೆಗೆ ಬರಿ ಮಾಡಿಕೊಂಡು ಮುಗುಳ್ನಗೆಯನ್ನು ಮುಖದಲ್ಲಿ ಇಟ್ಟುಕೊಂಡು ಆ ಕುಡಿಲಿಕ್ಕೆ ಆಸರನ್ನೋ ನೀರನ್ನೋ ಕೊಟ್ಟು ಚೆನ್ನಾಗಿ ಮಾತಾಡಿಸಿ ಅವನು ವಿರಮಿಸಿದ ಮೇಲೆ ತನಗೆ ಬೇಕಾದದ್ದನ್ನು ಅವಳು ಕೇಳ್ತಾಳೆ. ರೀ, ಪಕ್ಕದ ಮನೆ ಗೌರಮ್ಮನಿಗೆ ಅವ್ರ ಮನೆಯವರು ಎಂಥ ರೇಷ್ಮೆ ಸೀರೆ ತಂದಿದ್ದಾರೆ ಗೊತ್ತೇನ್ರಿ? ಅದು ಮೊಳಕಾಲು 3 ರೇಷ್ಮೆ ಸೀರೆ ಅಂತ. ಆಗ ಗಂಡ, ನಿನಗೂ ಬೇಕಲ್ಲ, ನಾನು ತರ್ತೇನೆ ಅಂತ. ಯಾಕಂದರೆ ಇದು ಕಾಂತ ಸಂಹಿತ ತಯೋಪದೇಶ ಯುಜೆ. ಹೆಂಡತಿಯಾದವಳು ತನ್ನ ಗಂಡನಿಗೆ ಅವನ ಮನದಿಂಗಿತವನ್ನು ಅರಿತು ಹೇಳ್ತಾಳಲ್ಲ, ಹಾಗೆ ಕಾವ್ಯ ನಮಗೆ ಬೇಕಾದ್ದನ್ನು ಹೇಳ್ತದೆ, ನಮ್ಮ ಮನದೊಳಗೆ ಇಳೀತದೆ. ಹಾಗೆ ಇಳಿದಾಗ ಅದು ಕಾವ್ಯ ಆಗ್ತದೆ. ಕಾವಂದರು ತಮ್ಮ ಅಧ್ಯಕ್ಷೀಯ ತಮ್ಮ ಸ್ವಾಗತದಲ್ಲಿ ಹೇಳಿದರು, ವಾಕ್ಯಂ ರಸಾತ್ಮಕಂ ಕಾವ್ಯಂ ಅಂತ. ಧ್ವನಿರಾತ್ಮ ಕಾವ್ಯ ಅಂತ ಹೇಳ್ತಾರೆ. ರಸಾತ್ಮಕವಾದಂತು ರಸವನ್ನು ರಸೋ ವೈ ಸಹ ಅಂತ ಹೇಳ್ತಾರೆ. ರಸ ಅಂದರೆ ಸಹ, ಆ ದೇವರು ಓದಾಗಿದ್ದಾನೆ. ಅಂಥ ರಸಾನುಭವವನ್ನು, ಅಂಥ ರಸಸ್ಯಂದಿಯಾದಂಥ ಕಾವ್ಯಾನುಭವದ ದೋಣಿಯಲ್ಲಿ ನಾವು ವಿರಮಿಸೋದಿದೆಯಲ್ಲ, ಅಥವಾ ಅತ್ಯಂತ ಆನಂದ. ಕುವೆಂಪು ಹೇಳ್ತಾರೆ, ಆನಂದಮಯ ಈ ಜಗಹೃದಯ, ಸೂರ್ಯೋದಯ ಚಂದ್ರೋದಯ ದೇವರ ದಯ ಕಾಣೋ, ಇನ್ನೇತರ ಭಯ ಮಾಡೋ. ಈ ಜಗತ್ತಿನ ಹೃದಯ ಆನಂದಮಯವಾಗಿದೆ. ಈ ಆನಂದಮಯವಾದ ಜಗತ್ತಿನಲ್ಲಿ ಸೂರ್ಯೋದಯ ಚಂದ್ರೋದಯಗಳು ದೇವರ ದಯ, ಅದು ಇನ್ನೇತರ ಭಯ ಮಾಡೋ. ನಮ್ಮಲ್ಲಿ ದೇವಿಯನ್ನು ಪ್ರಾರ್ಥನೆ ಮಾಡುವಾಗ ಹೇಳ್ತೀವಿ, ಭಯಭ್ಯೋ ಸ್ತ್ರಾಯಿನೋ ದೇವಿ ದುರ್ಗೆ ದೇವಿ ನಮೋಸ್ತುತೆ ಅಂತ. ದೇವಿ, ನನ್ನನ್ನು ಭಯದಿಂದ ಕಾಪಾಡು ಅಂತೇಳಿ. ಹಾಗೆ ಇನ್ನೇತರ ಭಯ ಮಾಡೋ. ಕುವೆಂಪು ಹೇಳ್ತಾರೆ, ದೇವರ ಮಕ್ಕಳೇ ಎಲ್ಲರೂ ಹೇಳಿ, ಬೆಳ್ಳಗೆ ಬೆಳಗಾಯಿತು ಬೇಗ ಹೇಳಿ ಅಂತ. ನಮ್ಮ ಉಪನಿಷತ್ತು ಹೇಳ್ತದೆ, ಉತ್ತಿಷ್ಠತಃ ಜಾಗ್ರತಃ ಪ್ರಾಪ್ಯವರಾನ್ ನಿಬೋಧತ. ಏಳು, ಎದ್ದೇಳು, ಗುರಿ ಮುಟ್ಟುವವರೆಗೆ ವಿರಮಿಸದಿರು. ಚಿಕಾಗೋ ಉಪನ್ಯಾಸದಲ್ಲಿ ಇದೇ ಮಾತನ್ನು ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಅವೇಕ್ ಅರೈಸ್ ಆ್ಯಂಡ್ ಸ್ಟಾಪ್ ನಾಟ್ ಟಿಲ್ ಯುವರ್ ಗೋಲ್ ಈಸ್ ಅಚೀವ್ಡ್ ಅಂತೇಳಿ. ಏಳು, ಎದ್ದೇಳು, ನಿನ್ನ ಗುರಿ ಮುಟ್ಟುವವರೆಗೆ ವಿರಮಿಸದಿರುವಂತ. ನಮ್ಮ ಜನ ಮಲಗೊಂಡೇ ಇದ್ದಾರೆ. ಅದಕ್ಕೆ ಕುವೆಂಪು ಹೇಳ್ತಾರೆ, ಸತ್ತಂತಿಹರನು ಬಡಿದೆಚ್ಚರಿಸು, ಹೊಟ್ಟೆ ಕಿಚ್ಚಿಗೆ ಕಣ್ಣೀರನ್ನು ಸುರಿಸು, ಎಲ್ಲರ ಒಂದಾಗಿ ಬೆರೆಸು ಅಂತ. ಕುವೆಂಪು ಒಬ್ಬ ರಸಋಷಿ. ನನ್ನನ್ನು ದೇ ಜವರೇಗೌಡರು ಅವರು ಅಂತ್ಯವಾಗುವ ಕೆಲವು ಕಾಲದ ಹಿಂದೆ ಕರ್ಕೊಂಡೋಗಿ ಭೇಟಿ ಮಾಡಿಸಿದರು. ನಾನು ಹೇಳಿದೆ, ಜಗದ ಕವಿಯನ್ನು, ಯುಗದ ಕವಿಯನ್ನು ನಾನು ಕಣ್ಣಲ್ಲಿ ತುಂಬಿಕೊಂಡೆ ಅಂತ. ಹೇಗಿದ್ದರು ಕುವೆಂಪು ಅಂದರೆ, ಆಗ ಅವರ ಮಗಳು ಭವತಾರಿಣಿ ಗಾಡಿಯಲ್ಲಿ ಕರ್ಕೊಂಡು ಬರ್ತಾಯಿದ್ರು. ಎಂತೆಂಥ ಹೆಸರು ಹಾಕಿದ್ದಾರೆ. ಮಗಳು ಭವತಾರಿಣಿ, ಮಗ ಪೂರ್ಣಚಂದ್ರ ತೇಜಸ್ವಿ, ಇನ್ನೊಬ್ಬ ಮಗ ಕವಿಕುಲ ಕೋಕಿಲೋದಯ ಚೈತ್ರ. ಒಬ್ಬ ವ್ಯಕ್ತಿ ಹೇಗೆ ಕವಿಯಾಗಿ ಬದುಕಬಹುದು, ಕವಿಯಾಗಿ ಬಾಳ್ಬೋದು ಅನ್ನೋದನ್ನು ಕುವೆಂಪು ತೋರಿಸಿದರು. ಕುವೆಂಪುಗೆ ಅಲ್ಲಿ ವಿಶ್ವವಿದ್ಯಾಲಯದ ವೈಸ್ ಚಾನ್ಸಲರ್ ಪಟ್ಟ ಬರ್ತದೆ. ಆಗ ಕುವೆಂಪು ಹೇಳ್ತಾರೆ, ಕುಲಪತಿ ಮತ್ತು ಹಕ್ಕಿಯ ಸಂಭಾಷಣೆ ಅಂತ. ನೀನು ಕುಲಪತಿ ಆಗಿಬಿಟ್ಟೆ, ನೀನು ಅಲ್ಲಿ ಇಲ್ಲಿ ಹಾರಾಡ್ತಿರ್ತೀಯ, ನನ್ನನ್ನು ಎಲ್ಲಿ ಕೇಳ್ತೀಯ ಅಂತ ಹಕ್ಕಿ ಹೇಳ್ತಾರೆ. ಅದನ್ನು ಕುವೆಂಪು ಗ್ರಹಿಸಿರ್ತಾರೆ. ಅದನ್ನು ಹಾಗಾಗಿ ರಾಮಾಯಣ ದರ್ಶನ ಬರೆಯುವಾಗ ಅವ್ರು ಹೇಳ್ತಾರೆ, ನಾನು ಹುತ್ತವನ್ನು ಕಟ್ಟಿಕೊಂಡಿದ್ದೇನೆ, ನಾನು ಹೊರಗೆಲ್ಲೂ ಹೋಗೋದಿಲ್ಲ, ಅದಕ್ಕಾಗಿ ರಾಮಾಯಣ. ಆ ರಾಮಾಯಣ ದರ್ಶನದಲ್ಲಿ ಎಂತೆಂಥ ಮಾತುಗಳಿವೆ. ಕಲೆಯನ್ನಲ್ಲದೆ ಶಿಲೆಯನೇಂ ಸೃಷ್ಟಿಪನೆ ಶಿಲ್ಪಿ ಅಂತ ಕೇಳ್ತಾರೆ. ಒಬ್ಬ ಶಿಲ್ಪಿ ಕಲೆಯನ್ನೇ ಅಥವಾ ಶಿಲೆಯನ್ನು ಶಿಲೆಯಾಗಿ ಇಡೋದಿಲ್ಲ. ತಿರುಮಲೇಶ ಹೇಳ್ತಾರೆ, ನಾವು ಪ್ರೀತಿಸುವ ಬಂಡೆಗಳನ್ನು ಅವು ಯಾರೂ ಕೆತ್ತಿರದ ಶಿಲ್ಪವನ್ನು ಒಳಗೊಂಡಿರುತ್ತವೆ ಅಂತ. ನಾವು ಪ್ರೀತಿಸುವ ಅನ್ನೋದೇ ಕವಿತೆ ಇದೆ. ನಾವು ಪ್ರೀತಿಸುವ ಮರಗಳ, ನಾವು ಇಲ್ಲ, ಪ್ರೀತಿಸುವ ಮರಗಳನ್ನು ಅವು ಒಂಟಿಯಾಗಿರುತ್ತವೆ, ಬೀಸುವ ಗಾಳಿಯ ಜೊತೆಯಲ್ಲಷ್ಟೇ ಮಾತಾಡುತ್ತವೆ. ಪ್ರೀತಿಸುವ ಸಮುದ್ರವನ್ನು ಅದು ಆಳವಾಗಿರುತ್ತದೆ, ಎಂಥ ಪ್ರಕ್ಷುಬ್ಧತೆಯನ್ನು ತಾಳಿಕೊಳ್ಳುತ್ತದೆ ಅಂತ. ಇದು ಸಂದರ್ಭ ಇದು. ಅದಕ್ಕೆ ನಮ್ಮಲ್ಲಿ ಮಧುರಚಂದ್ರರು ತಮ್ಮ ನನ್ನಲ್ದಲ್ಲಿ ಒಂದು ಮಾತು ಹೇಳ್ತಾರೆ, ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಪಿಹಿತ ಮುಖಂ ತತ್ವಂ ಪೂಷನ್ ಅಪಾವರಣು ಸತ್ಯ ಧರ್ಮಾಯ ದೃಷ್ಟಯೇ. ಏನಾಗಿದೆ, ಬಂಗಾರದ ಪಾತ್ರೆಯಿಂದ ನಾವು ಸತ್ಯವನ್ನು ಧರ್ಮವನ್ನು ಮುಚ್ಚಿಟ್ಟಿದ್ದೇವೆ, ಅದನ್ನು ಹೊರತೆಗೆ, ಆಗ ನೀನು ಸತ್ಯವನ್ನು ಧರ್ಮವನ್ನು ಕಾಣುತ್ತೀಯ ಅಂತ. ಕವಿ ಹೇಳ್ತಾನೆ, ಓ ಚಿತ್ತ ಕದವ ತೆರೆ ಬೆಳಕು ಬರಲಿ ಇತ್ತಂತ.
ನಮ್ಮ ಅಂತರಂಗದ ಕದವನ್ನು ತೆರಿಬೇಕಾಗಿದೆ, ನಾವು ಬೆಳಕನ್ನು ಪಡ್ಕೊಳ್ಬೇಕಾಗಿದೆ. ಆಗ ನಮಗೆ ಸಂತೋಷವಾಗ್ತದೆ. ಈ ನಾಡು ಕಂಡಿರುವಂಥ ಈಗಷ್ಟೇ ಕರ್ನಾಟಕ ಪರಿವರ್ತನೆಯ ರೂವಾರಿ ಎನ್ನುವ ಪ್ರಶಸ್ತಿಯಿಂದ ಪುರಸ್ಕೃತರಾಗಿರುವಂಥ ಚಾವುಂಡರಾಯನನ್ನು ಪ್ರತಿಷ್ಠಾಪಿಸಿ ಬಾಹುಬಲಿಯನ್ನು ಧರ್ಮಸ್ಥಳದಲ್ಲಿ ಪ್ರತಿಷ್ಠಾಪಿಸಿ ಅಭಿನವ ಚಾವುಂಡರಾಯ ಎನ್ನುವ ಬಿರುದಾಂಕಿತರಾಗಿರುವಂಥ ರನ್ನ ಹೇಳ್ತಾನೆ, ನಿಂದಿರೆ ದಂಡಾಧೀಶ, ಕುಳ್ಳಿರೆ ಮಂತ್ರಿ, ತೊಡಂಕೆ ಕವಿ ಜನಾರ್ದನ ದೇವಂ ಅಂತ. ಇವರು ನಿಂದಿರೆ ಧರ್ಮದರ್ಶಿ, ಕುಳ್ಳಿರೆ ರಾಜ ಋಷಿ, ತೊಡಂಕೆ ಸಮದರ್ಶಿ ವೀರೇಂದ್ರ ಹೆಗ್ಗಡೆಯವರು. ಎಲ್ಲವನ್ನ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಅನಪೇಕ್ಷ ಶುಚಿರ್ದಕ್ಷ ಉದಾಸೀನೋ ಗತವ್ಯತಃ ಸರ್ವಾರಂಭ ಪರಿತ್ಯಾಗಿ ಸಮೇ ಮದ್ಭಕ್ತ ಸಮೇ ಪ್ರಿಯ ಅಂತ. ಲೋಕದ ಚಟುವಟಿಕೆಗಳಲ್ಲಿ ಅಪೇಕ್ಷೆ ಇಲ್ಲದವನು, ಉದಾಸೀನನಾಗಿರುವವನು, ಎಲ್ಲ ಚಿಂತೆಗಳಿಂದ ದೂರನಾದವನು, ಎಲ್ಲದರ ಆರಂಭವನ್ನೂ ತ್ಯಾಗ ಮಾಡಿದವನು ಆದ ನನ್ನ ಭಕ್ತ ನನಗೆ ಪ್ರಿಯ ಅಂತ ಗುಣವನ್ನು ನಮ್ಮ ವೀರೇಂದ್ರ ಹೆಗ್ಗಡೆಯವರು ಪಡೆದಿದ್ದಾರೆ. 1971ರಲ್ಲಿ ಅವರ ಅಮ್ಮನ ಜೊತೆಗೆ ಕೊಲ್ಲೂರು ದೇವಾಲಯಕ್ಕೆ ಬಂದಿದ್ದರು. ನಾನು ಹುಡುಗ ತಿರುಪತಿಗೆ ಹೋಗಿ ನಾವು ಬಂದಿದ್ವಿ. ಆ ತಾಯಿ ಜೊತೆಗೆ ಮಗನಿಗೆ ಅಲ್ಲೆಲ್ಲ ಸರ್ವಾಲಂಕಾರಗಳನ್ನ ತೋರಿಸ್ತಾ ಇದ್ದರು. ನಾನು ಆ ಯುವಕರಾಗಿರುವಂಥ ವೀರೇಂದ್ರರನ್ನು ತುಂಬಿಕೊಂಡಿದ್ದೇನೆ ಕಣ್ಣಲ್ಲಿ. ಇವತ್ತು ಅವರು ಯುವಕರಾಗಿದ್ದಾರೆ. ಯಾರು ಯುವಕರು ಅಂದರೆ ಯಾರಲ್ಲಿ ಯುಕ್ತಿ ಇರ್ತದೋ, ಯಾರಲ್ಲಿ ವರ್ಚಸ್ಸು ಇರ್ತದೋ, ಯಾರಲ್ಲಿ ಕರ್ತೃತ್ವ ಶಕ್ತಿ ಇರ್ತದೋ ಅವರು ಯುವಕರು. ಯುಕ್ತಿಯನ್ನು, ವರ್ಚಸ್ಸನ್ನು, ಕರ್ತೃತ್ವ ಶಕ್ತಿಯನ್ನು ಬೆಳೆಸ್ಕೊಂಡಿರುವಂಥ ವೀರೇಂದ್ರ ಹೆಗ್ಗಡೆಯವರು ಇವತ್ತು ಯುವಕ. ಒಬ್ಬ ಇಂಗ್ಲೀಷ್ ಕವಿ ಹೇಳ್ತಾನೆ, ಟು ಬಿ ಯಂಗ್ ಈಸ್ ವೆರಿ ಹ್ಯಾವನ್ ಅಂತೇಳಿ. ಹಾಗೆ ಸದಾ ಯುವಕರಾಗಿರುವಂಥ ನಮ್ಮ ಹೆಗ್ಗಡೆಯವರು ಬಹುಕಾಲ ಈ ಯೌವನವನ್ನು ಕಾದಿಟ್ಟುಕೊಳ್ಳಿ ಅಂತದ್ದು. ಹಾಗೆ ಒಬ್ಬ ಇಂಗ್ಲೀಷ್ ಮೇಧಾವಿ ಹೇಳ್ತಾನೆ, ಲೈಫ್ ಇಸ್ ಎ ಫೆಸ್ಟಿವಲ್ ಓನ್ಲಿ ಫಾರ್ ದಿ ವಾಯ್ಸ್ ಅಂತ. ಜೀವನವನ್ನು ಒಂದು ಹಬ್ಬವಾಗಿಸ್ಕೊಳ್ಳೋದು ಅದು ಎಲ್ಲರಿಗೂ ಸಾಧ್ಯ ಆಗೋದಿಲ್ಲ. ಅದನ್ನು ನಮ್ಮ ಹೆಗ್ಗಡೆಯವರು ಆ ಬದುಕನ್ನು ಹಬ್ಬವಾಗಿಸ್ಕೊಂಡಿದ್ದಾರೆ. ಇಂಥವರು ಎಲ್ಲರಿಗಿಂತ ಅದೇ ರೀತಿಯಲ್ಲಿ ನಮ್ಮ TS ಎಲಿಯಟ್ ತನ್ನೊಂದು ಪ್ರಬಂಧದಲ್ಲಿ ಹೇಳ್ತಾನೆ, ಟ್ರೆಡಿಷನ್ ಆ್ಯಂಡ್ ಇಂಡಿವಿಜುವಲ್ ಟ್ಯಾಲೆಂಟ್ ಅಂತ. ಸಾಧ್ಯ ಆದವರು ಓದಿ ಅದನ್ನು. ಅಲ್ಲೊಂದು ಮಾತು ಹೇಳ್ತಾನೆ, ಟ್ರೆಡಿಷನ್ ಈಸ್ ಗ್ರೋತ್, ಟ್ರೆಡಿಷನ್ ಈಸ್ ಪರ್ಸೆಪ್ಷನ್ ಅಂತೇಳಿ. ಅಂಥ ಒಂದು ಗ್ರೋತನ್ನು ಇಲ್ಲಿ ಬೆಳೆಸಿದವರು ಅವರು ಹಿರಿಯರು. ಹಿಂದಾದ ಹೋದ ಹೆಗ್ಗಡೆಗಳೆಲ್ಲರ ಆತ್ಮಕ್ಕೆ ಶಾಂತಿ ಸಿಕ್ಕಿದೆ. ನಮ್ಮ ಮನೆಯ ಈ ಮಗು ಇಷ್ಟು ಎತ್ತರಕ್ಕೆ ಬೆಳೆದು ಇದನ್ನೆಲ್ಲ ಸಾಧಿಸಿ ಇಡೀ ಜಗತ್ತೇ ಹೆಗ್ಗಡೆಯವರ ಸಾಧನೆಗಳನ್ನು, ಚಟುವಟಿಕೆಗಳನ್ನು ಎಲ್ಲವನ್ನ ನೋಡ್ತಾ ಇದೆ. ಅವರು ಎಷ್ಟು ಒಂದು ಕ್ಷಣ ವಿರಮಿಸುವುದಿಲ್ಲ. ಹೇಳ್ತಾರೆ DVG ಅವರು, 2 ಕೋಣೆಗಳ ಮಾಡು ಮನದಾಲಯದಿ, ಹಾಗೆ ಹೊರಗಿನ ಕೋಣೆಯಲ್ಲಿ ಲೋಗರೊಡನಾಟವನಾಡು, ಒಣಿನದೊಳ ಕೋಣೆಯಲ್ಲಿ ನೀನೊಬ್ಬನೇ ವಿರಮಿಸು, ವರ ಯೋಗ ಸೂತ್ರವಿದು ಅಂತ. ನಾವು ಬರೀ ಲೋಗರ ಒಡನಾಟದಲ್ಲಿ ಬಹಿರ್ಮುಖಿಗಳಾಗಿ ಹೇಗಿದ್ದಿ ಏನು, ನಾವು ವಾಟ್ಸಪ್ನಲ್ಲಿ ದಿನ ಗುಡ್ ಮಾರ್ನಿಂಗ್, ಗುಡ್ ನೈಟ್, ಗುಡ್ ಈವ್ನಿಂಗ್. ಆದರೆ ನಿನ್ನ ಅಂತರಂಗವನ್ನು ನೋಡ್ಕೋ. ನಿಜಗುಣ ಶಿವಯೋಗಿಗಳು ಹೇಳ್ತಾರೆ, 6 ನಾನೆಂದು ವಿಚಾರಿಸು, ವಿಷಮ ಸಂಸಾರವಿದನು ಕನಸೆಂದು ಅರಿ, ಮಾರಮರ್ದನ ಶಂಭುಲಿಂಗವನೊಲಿಸಿ ಗಂಭೀರ ಸುಖದೊಳಿಯುವುದೆಂದ ಅಂತ. ನೀನು ಯಾರು ಅಂತ ವಿಚಾರಿಸು. ಹಾಗೆ ವಿಷಮ ಸಂಸಾರ, ಈ ಸಂಸಾರ ಇದೆಯಲ್ಲ ಇದು ಕನಸು ಎಂದು ಅರಿ. ನಮ್ಮ ವಚನಕಾರರು ಹೇಳ್ತಾರೆ, ಅದು ಎಂಥದ್ದು ಅಂತ ಹೇಳಿದ್ರೆ, ಆ ತುಪ್ಪದ ಸವಿಗೆ ಅಲಗ ನೆಕ್ಕುವ ಸೊಣಗನಂತಾದುದು ಎನ್ನ ಪರ್ಯಂತ. ತುಪ್ಪ ರುಚಿಯಾಗಿದೆ ಅಂತ ಅಲಗನ್ನ ನೆಕ್ತದೆ. ಈಗ ಅಲಗು ಅಂದರೆ ಕತ್ತಿ. ಆ ಕತ್ತಿ, ಹದವಾದ ಕತ್ತಿಯನ್ನು ನೆಕ್ಕಿದಾಗ ನಾಲಿಗೆ ಕತ್ತರಿಸ್ತೋಗ್ತದೆ. ನಮ್ಮಲ್ಲಿ ಇನ್ನೊಂದು ಉಪಮೆ ಇದೆ, ನಾಯಿ ಎಲುಬನ್ನು ತಿಂತದೆ, ಅದರಲ್ಲಿ ಏನೂ ಇರೋದಿಲ್ಲ. ಆದರೆ ಜಗದು 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 ಅದರ ಬಾಯಲ್ಲಿರುವ ಲಾಲಾರಸ ಅಲ್ಲಿ ಕೂಡ್ಕೋತದೆ. ಹಾಗಾಗಿ ಅದಕ್ಕೆ ರುಚಿಯಾಗಿ ಕಾಣ್ತದೆ, ಏನೂ ಸಿಗೋದಿಲ್ಲ. ಹಾಗೆ ಪ್ರಾಪಂಚಿಕರಾದ ನಾವು ಈ ಸಂಸಾರದ ಈ ಸುಖವನ್ನು ಇದು ನಿಜ, ಇದು ನಿಜ, ಇದು ನಿಜ ಅಂತ ಹೋಗ್ತಾ ಇದ್ದೇವೆ. ಅದು ಓಯಾಸಿಸ್ಸಿನಂತೆ ನಮಗೇನನ್ನೂ ಕೊಡೋದಿಲ್ಲ. ಅಲ್ಲಿ ಹೋದಾಗ ನೀರೇ ಇರುವುದಿಲ್ಲ. ಅಂಥದ್ದನ್ನು ಮಾಡ್ತಾ ಇದ್ದಾರೆ. ಹಾಗೆ ಪಂಪ ಹೇಳ್ತಾನೆ, ನಮ್ಮ ಸಂಸ್ಕೃತಿ ಕುರಿತೇ ಹೇಳ್ತಾ ಇದ್ದೀನಿ. ಸಂಸ್ಕೃತಿ ಅಂದರೆ ಅದು ಹೂವಿಗೆ ಪರಿಮಳ ಇದ್ದಂತೆ. ಎಲ್ಲ ಹೂಗಳು ನಾಗರಿಕತೆ ಅಂದರೆ ಅದಕ್ಕೆ ಒಬ್ಬ ಮೇಧಾವಿ ಹೇಳ್ತಾನೆ, ಸಿವಿಲೈಸೇಷನ್ ಈಸ್ ವಾಟ್ ವಿ ಹ್ಯಾವ್,
ಆ್ಯಂಡ್ ಕಲ್ಚರ್ ಈಸ್ ವಾಟ್ ವಿ ಆರ್ ಅಂತ. ನಮ್ಮ ನಾಗರಿಕತೆಯಲ್ಲಿ ಏನೇನಿದೆ ಅಂದರೆ, ನನ್ನಂತ ಎಂಥ ಕಾರಿದೆ, ಎಂಥ ಮನೆ ಇದೆ, ನನ್ನ ಹತ್ರ ಎಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಇದೆ, ನನ್ನ ಹತ್ರ ಯಾವ್ಯಾವ ರೀತಿ ಉಪಕರಣಗಳಿವೆ, ಇವೆಲ್ಲ ನಾಗರಿಕತೆ. civilization is what we have and culture is what we are. ನಾವೇನಾಗಿದ್ದೇವೆ? ನೀನು ಕವಿಯಾಗಿದೆಯಾ, ನೀನು ಮನುಷ್ಯನಾಗಿದೆಯಾ, ನೀನು ಅಂತರಂಗ ಶುದ್ಧಿ ಆಗಿದೆಯಾ ಅನ್ನೋದೆಲ್ಲ ಮುಖ್ಯ. ಅದಕ್ಕೆ ಹೇಳ್ತಾರೆ, ಇಟ್ ಈಸ್ ಗ್ರೇಟ್ ಟು ಬಿ ಗ್ರೇಟ್ ಮ್ಯಾನ್ ಬಟ್ ಇಟ್ ಈಸ್ ಗ್ರೇಟರ್ ಟು ಬಿ ಹ್ಯೂಮನ್ ಅಂತ. ದೊಡ್ಡ ಮನುಷ್ಯನಾಗಿರೋದು ದೊಡ್ಡ ಸಂಗತಿ, ಆದರೆ ಮನುಷ್ಯನಾಗೋದಿದೆಯಲ್ಲ ಅದು ಭಾಳ ದೊಡ್ಡದು. ಅದಕ್ಕೆ ಕುವೆಂಪು ಹೇಳ್ತಾರೆ, ಹಕ್ಕಿಯೊಂದನ್ನು ಮಾತಾಡಿಸ್ತಾರೆ. ಅವ್ರ ಮಗ ತೇಜಸ್ವಿ ಹಕ್ಕಿಗಳ ಜೊತೆಗೇ ಬದುಕಿ ಬಾಳಿದರು, ವಿಜ್ಞಾನದ ಪ್ರಯೋಗಗಳನ್ನು ಮಾಡಿದರು. ಹಾಗೆ ಕಲ್ಚರ್ ಅನ್ನೋದು, ಒಬ್ಬ ಹೇಳ್ತಾನೆ, ಕಲ್ಚರ್ ಈಸ್ ದ್ಯಾಟ್ ಓಲ್ ಇನ್ಕ್ಲೂಡ್ಸ್ ನಾಲೆಜ್, ಮಾರಲ್, ಆರ್ಟ್ಸ್ ಆ್ಯಂಡ್ ಎನಿ ಅದರ್ ಕ್ಯಾಪಬಿಲಿಟೀಸ್ acquired by the man as a member of the society ಅಂತ. ಜ್ಞಾನವನ್ನು, ನೀತಿಯನ್ನು, ಕಲೆಯನ್ನು ಈ ಸಮಾಜದ ಒಬ್ಬ ಸದಸ್ಯನಾಗಿ ಅದನ್ನು ಪಡ್ಕೊಳ್ಳುವಂಥದ್ದು. ಧರ್ಮಸ್ಥಳ ಪ್ರತಿಷ್ಠಾನದ ಬೆಳಿಗ್ಗೆ ನಾನು, ನಮ್ಮ ಚಂದ್ರಶೇಖರ್ ಗೌಡರು, ನನ್ನ ಪತ್ನಿ ಮತ್ತು ನನಗೆ PhD ನನ್ನ ಬಗ್ಗೆ ಮಾಡ್ತಾ ಇರುವಂಥ ವಿಜಯಲಕ್ಷ್ಮಿ ಪಾಟೀಲ್ ಎಲ್ಲ ಹೋಗಿ ನೋಡಿದ್ವಿ. ಅಲ್ಲಿ ಹೆಗ್ಗಡೆಯವರು ಓದ್ತಾ ಇರುವಂಥ ಪುಸ್ತಕಗಳನ್ನು ನೋಡಿದೆ. ಎಷ್ಟೆಷ್ಟು ಮನೆಗಳ ಯೋಜನೆಗಳಿವೆ, ದೇವಸ್ಥಾನಗಳ ಆರ್ಕಿಟೆಕ್ಟ್ಗಳು ಹೇಗಿವೆ, ಯಾವ ಧರ್ಮದಲ್ಲಿ ಏನಿದೆ, ಅದನ್ನೆಲ್ಲವನ್ನು ಓದು ಒಂದು ಧ್ಯಾನ ಅದು. ಇವತ್ತು ಸಂಚಾರಿ ಗ್ರಂಥಾಲಯವನ್ನು ಉದ್ಘಾಟನೆ ಮಾಡಿದರು ಹೇಮಾವತಿ ಹೆಗ್ಗಡೆಯವರು. ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರು ಜೊತೆಗೂಡಿದ್ದರು. ಅದಕ್ಕೆ ಹೇಳ್ತಾರೆ, ಭರ್ತೇಶ ಹೇಳ್ತಾನೆ ಭಾಳ ಚಂದ, ಜಾಣೆ ಜಾಣನು ಕೂಡಲದು ವೀಣೆ ಗೂಡಿದ ತಂತಿಯಂತಕ್ಕೂ, ಜಾಣೆ ಹೆಡ್ಡನು ಕೂಡಲದು ವೀಣೆಗೆ ನೇಣು ಬಿಗಿದಂತಕ್ಕೂ ಅಂತ. ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರು ಮತ್ತು ಹೇಮಾವತಿ ಹೆಗ್ಗಡೆಯವರ ಸರಸ ದಾಂಪತ್ಯ ಹೇಗಿದೆ ಅಂದರೆ ಅದು ವೀಣೆಗೂಡಿದ ತಂತಿಯಂತೆ. ನಮ್ಮಲ್ಲಿ ವಿರಸ ದಾಂಪತ್ಯದ ಭಾಳ ಕಥೆಗಳನ್ನು ಅವರಿದ್ದಲ್ಲಿ ದಿನ ಬೆಳಿಗ್ಗೆ ಬಂದವರು ಹೇಳ್ಕೊಳ್ತಿರ್ತಾರೆ. ಅದು ಹೇಗಪ್ಪ ಅಂದರೆ ವೀಣೆಗೆ ನೇಣು ಬೆಗೆದಂತೆ, ಆ ಶ್ರುತಿಗೊಂಡ ವೀಣೆಯಲ್ಲಿ. ಅದಕ್ಕೆ ಮಾಸ್ತಿಯವರು ಚನ್ನಬಸವ ನಾಯಕರಲ್ಲಿ ಒಂದು ಮಾತು ಹೇಳ್ತಾರೆ, ಉತ್ತಮರ ಬದುಕೊಂದು ಶ್ರುತಿ ಮಾಡಿಟ್ಟ ವೀಣೆಯಂತೆ. ಅದು ಸದಾ ಸುಸ್ವರವನ್ನು ಹೊರಡಿಸುತ್ತದೆ ಹೊರತು ಅಪಸ್ವರವನ್ನಲ್ಲ. ಯಾರೋ ಒಬ್ಬನನ್ನು ಮಧ್ಯರಾತ್ರಿ ಮಲಗಿದ್ದಾಗ ಅವನನ್ನು ಹೋಗಿ ಎಬ್ಬಿಸಿದರೆ, ಅವನು ಏನಾದರೂ ಅವನ ಸಂಸ್ಕಾರ ಇಲ್ಲದೆ ಹೋದರೆ, ಡಿಕ್ಷನರಿಯಲ್ಲಿ ಇಲ್ಲದೆ ಹೋದ ಎಲ್ಲ ಶಬ್ದಗಳು ಅವನ ಬಾಯಿಂದ ಉರುಳುತ್ತವೆ. ಆದರೆ ಒಬ್ಬ ಸುಸಂಸ್ಕೃತನಾದವನು ಮಧ್ಯರಾತ್ರಿ ಏನು ಕರೆದಿರಿ, ಏನು ನನ್ನಿಂದ ಏನಾಗಬೇಕು ಎಂದು ಕೇಳುತ್ತಾನೆ. ಇದು ಶ್ರುತಿ ಮಾಡಿಟ್ಟ ಬದುಕು. ಅಂಥ ಬದುಕನ್ನು ನಾವು ಬೆಳೆಸ್ಕೊಂಡು ಹೋಗ್ಬೇಕು. ಅದಕ್ಕೆ ಮೇಧಾವಿ ಹೇಳ್ದ, ಅಂಥ ಒಂದು ತಾಳ್ಮೆ ಇದ್ದರೆ, ನಮ್ಮಲ್ಲಿ ಒಂದು ಮಾತು ಹೇಳ್ತಾರೆ, ಎಲ್ಲವೂ ವಿಫಲವಾದಾಗ ತಾಳ್ಮೆ ಸಫಲವಾಗುತ್ತದೆ ಅಂತ. ದಿನಕರ್ ದೇಸಾಯಿ ಅವರು ನಾಕಂಡ ಪಡುವಣದಲ್ಲಿ ಪ್ರವಾಸ ಕಥನದಲ್ಲಿ ಹೇಳ್ತಾರೆ, ಇಂಗ್ಲೆಂಡದಲ್ಲಿ ಎಲ್ಲ ಚರ್ಚೆಗಳು ನಡೀತಿರ್ತವೆ. ಕೆಲವರು ಬೆಳಿಗ್ಗೆ ಎಲ್ಲ ಕೂಗು ಹೊರಟೋಗ್ತಾರೆ. ಆದರೆ ರಾಜಕೀಯ ಮುತ್ಸದ್ದಿಗಳು ನಮ್ಮಲ್ಲಿ 2 ಜನ ಇದ್ದಾರೆ. ಪಾಲಿಟಿಷಿಯನ್ಸ್ ಅಂದರೆ ಅವರು ಮುಂದಿನ ಚುನಾವಣೆಯನ್ನು ನೋಡೋರು ಪಾಲಿಟಿಷಿಯನ್ಸ್. ಸ್ಟೇಟ್ಸ್ಮ್ಯಾನ್ ಅಂದರೆ ದೇಶದ ಭವಿಷ್ಯವನ್ನು ನೋಡುವಂಥವ್ರು. ಅವರು ಅಲ್ಲಿ ಪಾರಿಜ್ ಅಂತ ಗಂಜಿಯನ್ನು ಕುಡಿತಾ ಇದ್ರು, ಅಥವಾ ಬ್ರಂಚ್ ಅಂತ ಇತ್ತು, ಬ್ರೇಕ್ಫಾಸ್ಟ್ ಆ್ಯಂಡ್ ಲಂಚ್ ನಡುವೆ ಇರುವಂಥ, ಅದನ್ನು ತಿನ್ಕೊಂಡು ಹೋಗಿರ್ತಿದ್ರು. ಹಾಗಾಗಿ ಇವರೆಲ್ಲ ಕೂಗಿ ಸುಸ್ತಾಗಿ ಹೋದ್ಮೇಲೆ ಅವರು ತಮ್ಮ ಕೆಲಸವನ್ನು ಮಾಡ್ಕೊಂಡು ಬರ್ತಾರೆ. ಅದಕ್ಕೆ ನಮ್ಮಲ್ಲಿ ಹೇಳ್ತಾರೆ, ತಾಳಿದವ ಬಾಳಿಯ ಅನ್ನುವಂಥ. ನನ್ನ ಸಮಯ ಈಗಾಗಲೇ 15 ನಿಮಿಷ ಆಗಿದೆ. ಇನ್ನು 10 ನಿಮಿಷದಲ್ಲಿ ನಾನು ಹೇಳಬೇಕು. ಯಾಕಂದರೆ ನನಗೆ ಕೊಟ್ಟಿರೋ ಸಮಯ, ನಾನು ಈ ಕ್ಷೇತ್ರದಲ್ಲಿ ಅದನ್ನು ಪಾಲಿಸಬೇಕು. ವಚನಕಾರರು ಏನೇನು ಹೇಳಿದ್ದಾರೆ, ನಮ್ಮ ಜ್ಯೋತಿಯನ್ನು ಬೆಳಗಿಸಿದ್ದಾರೆ. ಆ ಜ್ಯೋತಿಯಲ್ಲಿ ನಮ್ಮ ಭಾಳ ಅದ್ಭುತವಾದಂಥ ಒಂದು ಮಾತಿದೆ ಇಲ್ಲಿ, ಹಚ್ಚೇವು ಕನ್ನಡದ ದೀಪ, ಸಿರಿನುಡಿಯ ದೀಪ, ಹಾಗೆ ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ. ಅಂಥ ದೀಪ, ಅದರ ಉತ್ಸವ ನಡೀತಾ ಇದೆ, ಲಕ್ಷೋತ್ಸವ. ಹಾಗೆ ಕಲ್ಪನೆಯ ಕಣ್ಣು, ಹರಿವನ ಕಸಾಲು, ದೀಪಗಳ ಬೆಳಕ ಬೀರೇವು, ಹಚ್ಚಿರುವ ದೀಪದಲ್ಲಿ ತಾಯ ರೂಪ ಅಚ್ಚಳಿಯದಂತೆ ತೋರೇವು. ಆ ಬೆಳಕಿನಲ್ಲೇ ನಾವು ತಾಯಿಯನ್ನು ನೋಡ್ತೇವೆ. ಯಾ ದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ, ನಮಸ್ತಸ್ಯೈ 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 ನಮೋ ನಮಃ ಅಂತಾರೆ. ಹಾಗೆ ಯಾ ದೇವಿ ಸರ್ವಭೂತೇಶು ಬುದ್ಧಿರೂಪೇಣ ಸಂಸ್ಥಿತ, ನಮಸ್ತಸ್ಯೈ 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 ನಮೋ ನಮಃ ಅಂತಾರೆ. ಯಾ ದೇವಿ ಸರ್ವಭೂತೇಶು ಶ್ರದ್ಧಾರೂಪೇಣ ಸಂಸ್ಥಿತ, ನಮಸ್ತಸ್ಯೈ ನಮಸ್ತಸ್ಯೈ ನಮೋ ನಮಃ ಅಂತ. ಹಾಗೆ ಹೇಳ್ತಾ ಇದ್ದಾರೆ ಕವಿ, ಹೊಮ್ಮಿರಲು ಪ್ರೀತಿ
ಎಲ್ಲಿಯದು ಭೀತಿ ನಾಡೊಲವೇ ನೀತಿ, ಹಿಡಿ ನೆನಪ ನಾಡಿನ ಒಲವು ನೀತಿ. ಹಾಗೆ ಮನೆ ಮನಗಳಲ್ಲಿ ಹಚ್ಚೇವು ಕನ್ನಡದ ದೀಪ. ಈ ಲಕ್ಷ ದೀಪೋತ್ಸವ ಇಡೀ ನಾಡಿಗೆ ಒಂದು ಸಂದೇಶವನ್ನು ಕೊಡ್ತಾ ಇದೆ. ಅದು ಎಲ್ಲರ ಮನೆಗಳಲ್ಲಿ ಈ ಕಾರ್ತಿಕದ ಅಮಾವಾಸ್ಯೆಯ ಕತ್ತಲೆಯನ್ನು ಕಳೆದು ಜ್ಞಾನದ ಬೆಳಕನ್ನು ಬೀರುವಂಥದ್ದಾಗಬೇಕಾಗಿದೆ. ಅದು ಮನಗಳಲ್ಲಿ. ನಮ್ಮಲ್ಲಿ ಕೆಲವೊಮ್ಮೆ ಏನಾಗಿದೆ ಅಂದರೆ, ನಾವು ಇಷ್ಟು ಸಣ್ಣದನ್ನು ದೊಡ್ಡ ಮಾಡ್ತೇವೆ, ಕಡ್ಡಿಯನ್ನು ಗುಡ್ಡ ಮಾಡ್ತೇವೆ. ನಮ್ಮಲ್ಲಿ 2 ನ್ಯಾಯ ಇದೆ, ಒಂದು ಹಂಸಕ್ಷೀರ ನ್ಯಾಯ, ಇನ್ನೊಂದು ಪಶುಪತ್ರ ನ್ಯಾಯ ಅಂತ. ಹಂಸಕ್ಷೀರ ನ್ಯಾಯ ಅಂದರೆ ಹಾಲಿನಲ್ಲಿರುವ ನೀರನ್ನು ತೆಗೆದು ಹಾಲನ್ನು ಕುಡಿಯುವುದು. ಇನ್ನೊಂದು ಪಶುಪತ್ರ ನ್ಯಾಯ ಅಂದರೆ ಅದಕ್ಕೇನು ಗೊತ್ತಿರೋದಿಲ್ಲ. ನೀವೊಂದು ಒಳ್ಳೆ ಎಳೆ ಬಾಳೆ ಎಲೆ ಮೇಲೆ ಕೇಸರಿ ಬಾತು, ಅಂಬೋಡೆ, ಆಮೇಲೆ ಇನ್ನೇನೇನು ಕಜ್ಜಾಯ ಮಾಡ್ತಿರೋ. ಇವತ್ತು ಕಾವಂದ್ರೆ ಬೆಳಿಗ್ಗೆ ಹೇಳಿದ್ರಲ್ಲ, ಈಗ ಸ್ವಾಗತ ಏನೇನಿದೆಯೋ ಹೋಳಿಗೆ ಎಲ್ಲವನ್ನು ಅದು ಮೊದಲೇನು ತಿಂತದೆ ಅಂದರೆ, ಅದು ಮೊದಲು ಬಾಳೆ ಎಲೆ ಎಳ್ಕೋತದೆ, ಆಮೇಲೆ ಚೆಲ್ಲೋದನ್ನು ಆಮೇಲೆ ತಿಂತದೆ. ಅದಕ್ಕೆ ಬಸವಣ್ಣ ಹೇಳ್ತಾನೆ, ಈ ವಿಷಯವೆಂಬ ಹಸುರನೆನ್ನ ಮುಂದೆ ಪಸರಿಸದಿರಯ್ಯ ತಂದೆ, ಪಶುವೇನು ಬಲ್ಲುದು ಹಸುರೆಂದೆಳಸುವುದು. ನನ್ನ ಮುಂದೆ ವಿಷಯ ಸುಖದ ಅಂದು ಎಳೆಸಬೇಡ, ಅದು ಹಸುರು ಅಂತ ಮೊದಲು ಹಸಿರು ತಿಂತದೆ ಅಂತ. ಹಾಗೆ ನಾವು ವಿಷಯ ಸುಖದಲ್ಲಿದ್ದೀವಿ, ಅದಾಗಬಾರ್ದು. ಅದಕ್ಕೆ ಕವಿಯೊಬ್ಬ ಹೇಳ್ತಾನೆ, ನಿಂದಿಸುವರ್ ದುರ್ಜನರೆಂದು ಭಯಂ ಬೆತ್ತು ಸುಕವಿ ರಚಿಸದಿರನೆ ಕಾವ್ಯವಂ, ಮಂದೇಹರ ಭಯದಿಂದ ಅರವಿಂದ ಸಕಂ ತನ್ನ ಮಯೂಕವಂ ಪಸರಿಸನಿಯನ್. ದುರ್ಜನರಿಗೆ ಯಾವಾಗಲೂ ನಿಂದೆ ಮಾಡುವುದೇ, ಅವ್ರು ಯಾವುದನ್ನು ಹೊಗಳುವುದಿಲ್ಲ, ಯಾವುದರಲ್ಲೂ ಒಳ್ಳೇದು ಕಾಣಲಿಕ್ಕಾಗಲ್ಲ. ಬಿಳಿ ಅಂಗಿ ಹಾಕ್ಕೊಂಡಿದ್ರೆ ಹೇಗಿದೆ, ಇಲ್ಲ ಇಲ್ಲೊಂದು ಕಪ್ಪು ಚುಕ್ಕೆ ಇದೆಯಲ್ಲ, ಇನ್ನೊಂದು ಬಟನ್ ಏನಾಯಿತು, ಹೀಗೆ ಅದನ್ನೇ ಹುಡುಕುವವರೇ ಇರ್ತಾರೆ. ಅದು ಛಿದ್ರಾನ್ವೇಷಣೆ. ಹಾಗೆ ನಿಂದಿಸುವರ್ ದುರ್ಜನರೆಂದು ಭಯಂ ಬೆತ್ತು ಸುಕವಿ ರಚಿಸದಿರನೆ ಕಾವ್ಯಂ. ಸುಕವಿ ಆದವನು ಅವ್ರು ನಿಂದಿಸ್ತಾ ಇದ್ರು ಬರಿತಾನೆ ಹೋಗ್ತಾನೆ, ಅದು ಅವನಿಗೆ ಅದು ಮಂತ್ರಾಕ್ಷತೆ ಅಂತೆ. ಹಾಗೆ ಮಂದೇಹರ ಭಯದಿಂದ ಮೋಡಗಳು ಬರ್ತವೆ ಅಂತೇಳಿ ಅರವಿಂದ ಸಕಂ ನಿಜ ಮಯೂಕವಂ ಪಸರಿಸನೆ. ಅರವಿಂದ ಸಕ ಅಂದರೆ ಸೂರ್ಯ. ಮೋಡಗಳು ಬಂದಿವೆ ಅಂತ ಸೂರ್ಯ ಸುಮ್ಮನೆ ಇರುವುದಿಲ್ಲ, ಆ ಮೋಡ ಹೋಗ್ತದೆ ಮತ್ತು ಅದು ಬೆಳಕು ಬೀರ್ತದೆ. ಇದೆಲ್ಲ ವ್ಯಕ್ತಿಗಳಿಗೂ ಬರ್ತವೆ. ಯಾವಾಗಲೂ ನಮ್ಮಲ್ಲೊಂದು ಮಾತು ಹೇಳ್ತಾರೆ, ಒಂದು 10 ಚಾಣ ಬಿದ್ದದ್ದು ಹಾದಿಗೆ ಹಾಸುವ ಕಲ್ಲಾಗಿರ್ತದೆ, ಜನ ಮೆಟ್ಕೊಂಡು ಹೋಗ್ತಾರೆ. ಆದರೆ 1000 ಚಾಣ ಬಿದ್ದಿರುವಂಥದ್ದು ಒಂದು ಮೂರ್ತಿ ಆಗ್ತದೆ, ಅದು ಜನರಿಂದ ಪೂಜೆಗೊಳ್ತದೆ. ಯಾವ ವ್ಯಕ್ತಿಗೆ ಕಷ್ಟಗಳು ಬರ್ತಾವೋ ಅದನ್ನೆಲ್ಲವನ್ನು ತಾಳ್ಕೊಂಡು ಅವನು ಬಾಳ್ತಾನೆ. ಅದಕ್ಕೇನೆ ಭಗವದ್ಗೀತೆಯಲ್ಲಿ ಹೇಳ್ತಾರೆ ಒಂದು ಮಾತನ್ನು, ಅದೇನು ಅಂತ ಹೇಳಿದ್ರೆ, ಸುಖೇ ದುಃಖೇ ಸಮೇ ಕೃತ್ವ ಲಾಭಾಲಾಭವು ಜಯಾಪಜಯವು ಮಾನಾಪಮಾನೆಯೋ ತುಲ್ಯನಿಂದ ಸ್ತುತಿರ್ಮೌನಿ ವಿಗತ ಸ್ಪೃಹ ಅಂತೇಳಿ. ನಿಸ್ಪೃಹನಾಗಿರುವಂಥವನು ದೊಡ್ಡವನು ಅಂತೇಳಿ. ಇಷ್ಟು ಹೇಳ್ತಾ ಇನ್ನೂ ಇರುವ 10 ನಿಮಿಷ ನನ್ನ ಕನ್ನಡ ಕಾವ್ಯದ ಕೆಲವು ಮಾತುಗಳನ್ನು ನಿಮ್ಗೆ ಹೇಳಬೇಕಾಗಿದೆ. ನಮ್ಮ ಕನ್ನಡ ಮುಂದಿನ ತಲೆಮಾರಿಗೆ ನಾವು ಕಾವ್ಯವನ್ನು ಮುಡಿಸಬೇಕಾಗಿದೆ. ಗ್ರಂಥಾಲಯವನ್ನು ಉದ್ಘಾಟನೆ ಮಾಡಿದರು, ಓದಬೇಕಾಗಿದೆ. ಅವರು ಕಸ್ತೂರಿಯನ್ನು ತೆಗೆದುಕೊಂಡು ತಮ್ಮ ಜೊತೆಗೆ ಇಟ್ಟುಕೊಂಡರು ಕಾವಂದರು. ನಿಜವಾಗಿ ಆ ಕಸ್ತೂರಿಯನ್ನು ನಾವು ಬಾಲ್ಯದಿಂದ ಓದ್ತಾ ಇದ್ದೀವಿ. ಅಲ್ಲಿ ಆ ಪುಸ್ತಕ ವಿಭಾಗ, ಅಲ್ಲಿ ಶಬ್ದಾರ್ಥ, ಅಲ್ಲಿ ಕಥೆಗಳು, ಕವಿಗಳು, ಅದು ಇವತ್ತಿಗೂ ನೆನ್ಪುಳಿತವೆ. ಹಾಗೆ ರೀಡರ್ಸ್ ಡೈಜೆಸ್ಟ್ ಅದೇ ರೀತಿ ನಾವು ಓದ್ತಾ ಇಲ್ಲ. ಓದು ಒಂದು ಧ್ಯಾನ ಇದ್ದಂತೆ, ಪುಸ್ತಕ ಬೇಕೇ ಬೇಕು. G.F. ಅಥರ್ಟನ್ ಅನ್ನುವಂಥ ಮೇಧಾವಿ ಹೇಳ್ತಾನೆ, ನಿನ್ನ ಮೈ ಮೇಲೆ ಹರಕು ಬಟ್ಟೆ ಇದ್ದರೆ ಚಿಂತೆ ಇಲ್ಲ, ನಿನ್ನ ಕೈಯಲ್ಲಿ ಒಂದು ಪುಸ್ತಕ ಇರಲಿ ಅಂತ. ಯಾಕಂದರೆ ಪುಸ್ತಕ ಹಾಗೆ. D.V.G. ಅವರು ಹೇಳ್ತಾರೆ, ನನ್ನನ್ನು ಈ ದೇಶದಿಂದ ಗಡೀಪಾರು ಮಾಡುವುದಾದರೆ ಮಾಡಿ, ನನ್ನ ಒಂದು ಕೈಯಲ್ಲಿ ರಾಮಾಯಣವನ್ನು ಕೊಡಿ, ಇನ್ನೊಂದು ಕೈಯಲ್ಲಿ ಮಹಾಭಾರತವನ್ನು ಕೊಡಿ ಅಂತ. ಮಹಾಭಾರತದ ಬಗ್ಗೆ ಹೇಳ್ತಾರೆ, ಮಹಾವತ್ವಾತ್ ಭಾರವತ್ವಾತ್ ಮಹಾಭಾರತ ಮುಚ್ಚತೆ ಅಂತ. ಧರ್ಮೇ ಚ ಅರ್ಥೇ ಚ ಕಾಮೇಶ ಮೋಕ್ಷೇ ಚ ಭರತರ್ಷಭ ಯದಿ ಹಸ್ತಿ ತನ್ನೇ ಎಂದೇ ಹಸ್ತಿ ನ ಕುತ್ರಚಿತ್ತ ಅಂತೇಳಿ. ಯಾವುದರಲ್ಲಿ ಧರ್ಮ ಅರ್ಥ ಕಾಮ ಮೋಕ್ಷಗಳು ಎಲ್ಲ ಮಹಾಭಾರತದಲ್ಲಿದೆ, ಅಲ್ಲೇನಿಲ್ವ ಜಗತ್ತಿನಲ್ಲೇ ಇಲ್ಲ ಅಂತ ಹೇಳ್ತಾರೆ. ಅಂಥ ಮಹಾಭಾರತ ಒಂದೊಂದು ಪಾತ್ರಗಳು. ಕುಮಾರವ್ಯಾಸನ ಬಗ್ಗೆ ಹೇಳಿದರು. ಕುಮಾರವ್ಯಾಸನ ಬಗ್ಗೆ ಕುವೆಂಪು ಒಂದು ಕವಿತೆ ಬರೆದು, ಕುಮಾರವ್ಯಾಸ ಹಾಡಿನನೆಂದರೆ ಕಲಿಯುಗ ದ್ವಾಪರವಾಗುವುದು, ಭಾರತ ಕಣ್ಣಲ್ಲಿ ಕುಣಿಯುವುದು, ಮೈಯಲ್ಲಿ ಮಿಂಚಿನ ಹೊಳೆ ತುಳುಕಾಡುವುದು. ಕುವೆಂಪು ಹೇಳ್ತಾರೆ, ಆತ ಪದಗಳನ್ನಿಟ್ಟು ಭಾವಭಾಗೀರಥೆಯನ್ನು ಕರೆತಂದ ಭಗೀರಥ. ಆತ ಕಲಿಯದವರ ಕಾಮಧೇನು,
ಕಲಿತವರ ಕಲ್ಪವೃಕ್ಷ ಅಂತ. ನಿಮ್ಗೆ ಗೊತ್ತಿರಬೇಕು ಕಾಮಧೇನು ಮತ್ತು ಕಲ್ಪವೃಕ್ಷದ ವ್ಯತ್ಯಾಸ. ಕಾಮಧೇನು ನಾವು ಇಚ್ಛಿಸಿದ್ದನ್ನು ಕೊಡ್ತದೆ, ನಾವೇನು ಕೇಳ್ತೇವೆ ಅದನ್ನು ಕೊಡ್ತೇವೆ. ಆದರೆ ಕಲ್ಪವೃಕ್ಷ ನಾವು ಕಲ್ಪಿಸಿದ್ದನ್ನು ಕೊಡ್ತದೆ. ಆ ಸಂದರ್ಭದಲ್ಲಿ ಏನು ಕಲ್ಪಿಸಬೇಕು ಅನ್ನುವ ಎಚ್ಚರ ಇರಬೇಕಾಗತ್ತೆ. ಒಂದು ಮನೆ ಸೃಷ್ಟಿಯಾಗಲಿ ಅಂದರೆ ಒಂದು ಮಾಲು ಸೃಷ್ಟಿ ಆಗ್ತದೆ. ಈ ಮಹಲಲ್ಲಿ ಒಂದು ಜೋಕಾಲಿ ಸೃಷ್ಟಿ ಆಗ್ತದೆ ಅಂದರೆ ಜೋಕಾಲಿ ಆಗ್ತದೆ. ಇಲ್ಲೊಬ್ಬಳು ಸಂಗಾತಿ ಬಂದರೆ ಅಂದರೆ ಅವಳು ಬರ್ತಾಳೆ. ಯಾರೋ ಬೆಳ್ಳಿ ಬಟ್ಟಲಲ್ಲಿ ಹಾಲು ಅಂತಂದರೆ ಅದೂ ತರ್ತಾರೆ. ಅದಿಷ್ಟೆಲ್ಲ ವಿಚಾರ ಮಾಡ್ತಂತೆ. ಇಲ್ಲೊಂದು ಹುಲಿ ಬಂದರೆ ಅಂದರೆ ಹುಲಿ ಬರ್ತದೆ. ಈ ಹುಲಿ ನಾನು ತಿಂದರೆ ಅಂದರೆ ಮುಗ್ದಾಕ್ಬಿಡ್ತದೆ. ಅದು ನೀವೇನನ್ನು ಯೋಚನೆ ಮಾಡ್ತೀರೋ ಮನ ಏವ ಕಾರಣಂ ಮನುಷ್ಯಾಣಂ ಬಂಧ ಮೋಕ್ಷಯೋ ಅಂತಾರೆ. ಮನುಷ್ಯನ ಬಂಧನಕ್ಕೆ ಮತ್ತು ಅವನ ಬಿಡುಗಡೆಗೆ ಅದೇ ಕಾರಣ. ಹಾಗೆ ಕುಮಾರವ್ಯಾಸನ ಒಂದು ಸನ್ನಿವೇಶವನ್ನು ಹೇಳ್ತೇನೆ. ಕುಮಾರವ್ಯಾಸ ಭಾರತದಲ್ಲಿ ಕೃಷ್ಣ ಹೇಳ್ತಾನೆ, ನಾನು ಅದು ಪಂಪ ಹೇಳ್ತಾನೆ ಪಿಡಿಯಂ ಚಕ್ರಮಂ, ನಾನು ಚಕ್ರವನ್ನು ಹಿಡಿಯೋದಿಲ್ಲ ಅಂತ ಹೇಳ್ತಾನೆ. ಆದರೆ ಭೀಷ್ಮ ಅವರು ಭಾಳ ಪರಮಭಕ್ತ. ಭೀಷ್ಮ ಕೃಷ್ಣನ ಬಗ್ಗೆ ಬಂದು ತುಂಟ. ಅವೇನು ಮಾಡ್ತಾನೆ ಅಂತ ಹೇಳಿದ್ರೆ ಸಾರಥಿಯಾದವನಿಗೆ ಒಂದು ಬಾಣವನ್ನು ಬಿಡ್ತಾನೆ. ಕೆಂಗರಿಯ ಮರಿದುಂಬಿ ತಾವರೆಗೆ ಅಂಗವಿಸುವವಳು ಅಸುರ ರಿಪುವಿನ ಮಂಗಳಾನನ ಕಮಲದಲ್ಲಿ ಶರವಾಳೆ ಗರಿಗಡಿಯೇ ತುಂಗ ವಿಕ್ರಮ ನಂಬಕಿತ್ತು ತದಂಗ ವಿಸ್ಫುರಿತ ನೇತ್ರನು ಬಲುಕತಿಯ ಹಿಡಿದನು ಭೀಷ್ಮನು ಪಟಲಕ್ಕೆ. ಕೆಂಪಾದ ಗರಿಯ ಮುರಿದುಂಬೆಯೊಂದು ತಾವರೆಗೆ ಹೋಗಿ ಮುತ್ತಿಕ್ಕುವಂತೆ ಭೀಷ್ಮ ಬಿಟ್ಟಿರುವಂತಹ ಬಾಣ ಆ ಕೃಷ್ಣನ ಹಣೆಗೆ ಚುಚ್ಚಿಕೋತದೆ. ಆಗ ತದಂಗ ರಕ್ತ ವಿಸ್ಫುರಿತ ನೇತ್ರನು, ಕಣ್ಣಲ್ಲಿ ರಕ್ತ ಸೋರ್ತಾ ಇದೆ, ಬಲು ಕತಿಯ ಹಿಡಿದನು ಭೀಷ್ಮನು ಉಪಟಳಕ್ಕೆ. ಭೀಷ್ಮನ ಯುದ್ಧ ಅಲ್ಲ, ಅದು ಉಪಟಳ. ಈ ಕೆಲವೊಮ್ಮೆ ಸಣ್ಣ ಮಕ್ಕಳು ಒಂದು ಉಪಟಳ ಕೊಡ್ತಿರ್ತಾರಲ್ಲ, ಬರ್ತಾರೆ, ಬಟ್ಟೆ ಎಳಿತಾರೆ, ಇನ್ನೇನೋ ಮಾಡ್ತಾರೆ, ಈ ಪೆನ್ಸಿಲ್ ತಂದು ಬರೀತಾರೆ. ಹಾಗೆ ಆಗ ಅವನು ದುಮ್ಮಿಕ್ಕಿದನು ರಥವ, ಚಕ್ರವನ್ನೇ ಹಿಡ್ಕೊಂಡು ರಥದಿಂದ ದುಮ್ಮಿಕ್ತಾನೆ. ಆಗ ಭೀಷ್ಮ ಉದ್ದಂಡ ನಮಸ್ಕಾರ ಮಾಡ್ತಾ ತ್ರಾಯಿ ಮಾಧವ, ತ್ರಾಯಿ ಕೃಪಾಕರ, ತ್ರಾಯಿ ಕರುಣಾಸಗರ ಅಂತ ಉದ್ದಂಡವಾಗಿ ನಮಸ್ಕಾರ ಮಾಡ್ತಾನೆ. ಯಾರು ಶರಣಾಗತರಾಗ್ತಾರೋ ಅವರನ್ನು ರಕ್ಷಿಸುವಂಥದ್ದು ದೇವರ ರೀತಿ. ಹಾಗೆ ಅದೇ ರೀತಿಯಲ್ಲಿ ಇನ್ನೊಂದು ಸಣ್ಣ ಸನ್ನಿವೇಶ. ಹರಿಹರ ಹರನಂ ಪೊಗಳುವ ನಾಲಿಗೆಯೋಳ್ ಅನ್ಯ ದೈವಂಗಳಂ ಭವಿಗಳಂ ಪೊಗಳದೆನಾದೊಡೆ ನಿಮ್ಮಾಣೆ ನಿಮ್ಮ ಪ್ರಮತರಾಣೆ ಅಂತ ಹೇಳ್ತಾನೆ. ಹರನನ್ನು ಹೊಗಳುವ ನಾಳಿಗೆಯಲ್ಲಿ ಯಾರನ್ನೂ ಹೊಗಳೋದಿಲ್ಲ. ಅದಕ್ಕಾಗಿ ಅವನು ರಗಳೆಗಳನ್ನು ಬರಿತಾನೆ, ನೂತನ ರಗಳೆ, ಪುರಾತನ ರಗಳೆ. ನಾವು ಕೆಲವರಿಗೆ ಸ್ಮಾರಕವನ್ನು ಕಟ್ತೇವೆ ಅವ್ರ ನೆನಪಿಗಾಗಿ. ಆದರೆ ಹರಿಹರ ತನ್ನ ರಗಳೆಗಳ ಮೂಲಕವಾಗಿ ಪುರಾತನ ಶರಣರಿಗೆ ಮತ್ತು ನೂತನ ಶರಣರಿಗೆ ಶಬ್ದ ಸ್ಮಾರಕವನ್ನು ಕಟ್ತಾನೆ. ಅವನ ಪುಷ್ಪರಗಳೆ ಅತ್ಯಂತ ಅದ್ಭುತವಾದದ್ದು. ಏನವ್ವ ಸೇವಂತಿಗೆ, ಏನವ್ವ ಇರುವಂತಿ, ಏನವ್ವ ಪಾದರಿಯೇ ಶಿವನ ಪೂಜೆಗೆ ಬಾ ಅಂತ ಎಂ ಚಿದಾನಂದ ಮೂರ್ತಿಯವರು ಅಲ್ಲಿ ಹಂಪಿ ಹತ್ರನೇ ಒಂದು ಬಾವಿ ಇದೆ, ಅಲ್ಲೇ ಹರಿಹರ ಪುಷ್ಪರಗಳೆಯನ್ನು ಅಲ್ಲಿ ನೋಡಬಾರ್ದ ಅಂತ ಸಂಶೋಧನೆ ಮಾಡಿದ್ದಾರೆ. ಇಳೆಯಾಂಡ ಗುಡಿಮಾರ ರಗಳೆ ಅವನ ಅದ್ಭುತವಾದಂಥ ರಗಳೆ. ಇಳೆಯಾಂಡ ಗುಡಿಮಾರ ಶಿವಭಕ್ತ. ಅವನನ್ನು ಪರೀಕ್ಷಿಸಲಿಕ್ಕಾಗಿ ಶಿವ ಒಂದು ದಿವಸ ಒಬ್ಬ ಜಂಗಮರ ವೇಷವನ್ನು ಮಾಡ್ತಾನೆ. ಜಂಗಮರನ್ನು ಲಿಂಗಾಯತ ಧರ್ಮದಲ್ಲಿ ಭಾಳ ಗೌರವದಿಂದ ಕೊಡ್ತಾರೆ. ಗುರು, ಲಿಂಗ, ಜಂಗಮ ಅವರಿಗೆ ತ್ರಿವಿಧ ಅಂತಲೇ ಹೇಳ್ತಾರೆ. ಅವ್ರು ಬಂದಾಗ ಜೋರು ಮಳೆ ಇರ್ತದೆ, ಶಿವನ ಕೃಪೆ ಅದು. ಆ ಮಳೆ ಅದನ್ನು ಭಾಳ ಚಂದ ಹೇಳ್ತಾನೆ. ಮೊನ್ನೆ ಮಳೆ ಇತ್ತು, ನಾನು ಇಲ್ಲಿ ಬಂದಾಗ ಗುರುಕಿರಣ್ ನೈಟ್ಸಿದಾಗ ನಾನು ಯಾರೋ ಸ್ನೇಹಿತರಿಗೆ ಹೇಳಿದೆ, ಅಲ್ಲಿ ಹರಿಹರನ ನೆನಪಾಯ್ತು. ಹರನ ಪರಮಾನಂದ ರಸದ ಮಳೆ ಕೊಳುತ್ತಮಿರೆ ಹೇಳ್ತಾನೆ ಹರಿಹರ. ಅಲ್ಲಿ ಹರನ ಪರಮಾನಂದ ರಸದ ಮಳೆ ಬೀಳ್ತಾ ಇರ್ತದೆ. ಆ ಮಳೆಯಲ್ಲಿ ಅವನು ಬೆಂಕಿ ಚಳಿ ಅಂತ ಹೇಳ್ತಾನೆ, ಮನೆಯ ಮಾಡನ್ನು ತೆಗೆದು ಜಂತಿ ಹಾಕಿ ಸುಡ್ತಾನೆ. ಆಮೇಲೆ ಹಸಿವು ಅಂತಾನೆ, ಮಲ್ಲೇನೂ ಇರುವುದಿಲ್ಲ. ಗದ್ದೆ ಬಿತ್ತಿ ಅಲ್ಲಿ ಹೋಗಿ ಆ ಬಿತ್ತಿದ ಗದ್ದೆಯಲ್ಲಿರುವಂಥ ಮೊಳಕೆ ಧಾನ್ಯವನ್ನು ತರ್ತಾನೆ. ಅಡುಗೆ ಮಾಡಿ ನೀನು ಊಟ ಮಾಡಬೇಕು, ನಿನ್ನ ಮಗನನ್ನು ಕಳಿಸಿರ್ತಾನೆ ಬಾಳೆ ಎಲೆ ತರಲಿಕ್ಕೆ. ಮಗ ಬಂದಿರುವುದಿಲ್ಲ, ಹಾವು ಕಚ್ಚಿ ಅವನು ಸತ್ತಿರ್ತಾನೆ. ಹೇಳ್ತಾನೆ ಅವ, ನಿನ್ನ ಮಗನ ಕರೆ, ನಿನ್ನ ಪರಿವಾರನ ಕರೆ, ಯಾರು ಇಲ್ಲಿ ನಾನು ಉಣ್ಣೋದಿಲ್ಲ ಅಂಥೇಳಿ. ಆಗ ಮಗನನ್ನು ಕರೀತಾನೆ ಅವನು, ಓ ಮಗನೇ ಬಾ ಹರನುಣ್ಣಲೊಲ್ಲಮ್ಮ ಅಂಥೇಳಿ. ಆಗ ನಿದ್ದೆಯಿಂದ ಎಚ್ಚೆತ್ತಿರುವಂತೆ ಮಗ ಬರ್ತಾನೆ. ಶಿವ ಪ್ರತ್ಯಕ್ಷನಾಗ್ತಾನೆ. ಹೇಳ್ತಾನೆ, ಮನೆಯಲ್ಲಿ ಏನೂ ಇಲ್ಲದೆ ಹೋದಾಗ ಜಂತಿಯನ್ನು ತೆಗೆದು ಉರಿ ಮಾಡಿ ನನ್ನ ಚಳಿಯನ್ನು ತಣಿಸಿದವನು, ಮನೆಯಲ್ಲಿ ಅನ್ನ ಇಲ್ಲದೆ ಹೋದಾಗ ಬಿತ್ತಿದ ಮೊಳಕೆಯನ್ನು ತಂದವನು. ಇಂಥ ಭಕ್ತರು ಯಾರಿದ್ದಾರೆ ಅಂತ ಹೇಳಿ ಅವರನ್ನು ಕೈಲಾಸಕ್ಕೆ ಕರ್ಕೊಂಡು ಹೋಗ್ತಾನೆ. ನನಗೆ ಸಮಯ ಸಾಕಾಗೋದಿಲ್ಲ, ನಾನು ಭಾಳ
ವ್ಯಾಧನೊಂದು ಮೊಲನ ತಂದರೆ ಸಲಿವ ಹಾಗಕ್ಕೆ ಬೆಲೆವರಯ್ಯ. ನೆಲನಾಡ್ದನ ಹೆಣನೆಂದರೆ ಒಂದಡಕೆಗೆ ಕೊಂಬರಿಲ್ಲ ಅಂತಾರೆ. ಒಬ್ಬ ವ್ಯಾಧ ಒಂದು ಮೊಲ ತಂದರೆ ಅದನ್ನು ದುಡ್ಡು ಕೊಟ್ಟು ತಗೋತಾರೆ, ಅದರದಲ್ಲ. ಕೊನೆ ಮಾತು, ಧರ್ಮಸ್ಥಳ ಜಾತ್ಯತೀತವಾದಂಥ ಒಂದು ಪರಂಪರೆಯನ್ನು ಭಾಳ ಕಾಲದಿಂದ ನಡೆಸ್ತಾ ಇದೆ. ಸರ್ವಜ್ಞ ಹೇಳ್ತಾನೆ, ಜಾತಿಹೀನನ ಮನೆಯ ಜ್ಯೋತಿತಾಹೀನವೇ, ಜಾತಿ ವಿಜಾತಿಯನ ಬೇಡ ದೇವನೊಲಿದಾತನೇ. ಹಾಗೆ ಬಸವಣ್ಣ ಹೇಳ್ತಾನೆ, ಕಕ್ಕಯ್ಯನ ಮನೆಯ ದಾಸಿಯ ಮಗಳು ಚೆನ್ನಯ್ಯನ ಮನೆಯ ದಾಸಿಯ ಮಗ ಬೆರಣಿಯ ಹೆಕ್ಕಲು ಹೋಗಿ ಸಂಘ ಮಾಡಿದರು, ಇವರಿಗೆ ಹುಟ್ಟಿದ ಮಗ ನಾನು ಕೂಡಲ ಸಂಗಮ ದೇವರ. ಮಾದರ ಚೆನ್ನಯ್ಯ, ಡೋರ ಕಕ್ಕಯ್ಯ ಅವ್ರ ಮನೆಯವರು ಹೋಗಿ ಬೆರಣಿ ಹೆಕ್ಕದಾಗ ನಾವು ಅವನ ತಂದೆ ಮಾದರ್ಸ ಮಾದಲಾಂಬೆ ಅದನ್ನು ಅಲ್ಲಗಳಿದು ನಾನು ಇವರ ಮಗ ಅಂತ ಹೇಳ್ತಾನೆ. ಅದನ್ನು ಮೀರುವ ಗುಣ ಇದೆಯಲ್ಲ, ಅದು ದೊಡ್ಡ. ವೀರೇಂದ್ರ ಹೆಗ್ಗಡೆಯವರು ಅದನ್ನೆಲ್ಲ ಮೀರುವ ಗುಣದಿಂದ ನಮ್ಮ ಎದುರಿಗೆ ಬೆಳೀತಾ ಇದ್ದಾರೆ, ಬೆಳಗ್ತಾ ಇದ್ದಾರೆ. ಈ ಸನ್ನಿಧಾನದಲ್ಲಿ ನನ್ನನ್ನು ಕರೆಸಿ ಇಷ್ಟು ಮಾತಾಡಿದ್ದಕ್ಕೆ ಮತ್ತು ಭಾಳ ಸಂತೋಷ ಆಯಿತು ನನಗೆ. ನನ್ನನ್ನು ಪ್ರೀತಿಯಿಂದ ಎಲ್ಲರಿಗೂ ವಂದಿಸಿ, ಮಂಜುನಾಥನ ಶಕ್ತಿ ಸದಾ ಬೆಳೆಯಲಿ. ಶಿವಶಕ್ತಿಯುಕ್ತೋ ಯದಿ ಭವತಿ ಶಕ್ತಃ ಪ್ರಭವಿತುಂ ಅಂತ. ಶಿವಶಕ್ತಿ ಕೂಡಿದ್ರೆ ಅದು ಶಕ್ತಿ ಆಗ್ತದೆ ಅಂತ. ಅಂತಹ ಕನ್ಯಾಕುಮಾರಿ ಅಮ್ಮನವರು ಮಂಜುನಾಥ, ಆ ಕಡೆ ಗಣೇಶ, ಈ ಕಡೆ ಅಣ್ಣಪ್ಪ, ಇವರೆಲ್ಲರೂ ನಮ್ಮವರು. ಇವನಾರವ 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 ಎಂದದಿರಯ್ಯ, ಇವನಮ್ಮವ ಇವನಮ್ಮವ ಇವನಮ್ಮಯ್ಯ ಅಂತ ಬಸವಣ್ಣ ವಚನ. ನಿಮಗೆಲ್ಲರಿಗೂ ಒಂದನ್ನೇ ನಾನು ಕೇಳಿದ್ದಕ್ಕಾಗಿ ಸಭಾಸದರಿಗೆ, ವೇದಿಕೆಯಲ್ಲಿರೋರಿಗೆ ಎಲ್ಲರಿಗೂ ವಂದಿಸಿ ನನ್ನ ಮಾತಿಗೆ ಜೈ ಕನ್ನಡಾಂಬೆ, ಜೈ ಧರ್ಮಸ್ಥಳ. ಗೌರವದ ಧನ್ಯವಾದಗಳು ಸರ್. ಅಭಿನಯ, ರಂಗಭೂಮಿ, ಚಲನಚಿತ್ರ ನಿರ್ದೇಶಕ್ಕೆ ಹೊಸ ಭಾಷೆ ಬರೆದವರು ಶ್ರೀಯುತ ಪ್ರಕಾಶ್ ಬೆಡವಾಳ ಸರ್ ಅವರು ಮುಂಬರುವ ಮಾಧ್ಯಮ ತಂತ್ರಜ್ಞಾನ ಸಂಭಾವ್ಯ ಹಾಗೂ ಸವಾಲುಗಳನ್ನು ಕುರಿತು ಉಪನ್ಯಾಸ ನೀಡಬೇಕಾಗಿ ಪ್ರಾರ್ಥನೆ ಮಾಡುತ್ತೇನೆ. ಪೂಜ್ಯ ವೀರೇಂದ್ರ ಹೆಗ್ಗಡೆಯವರೇ, ವೇದಿಕೆಯನ್ನು ಅಲಂಕರಿಸಿರುವ ಇತರ ಗಣ್ಯರೇ, ಸಭಿಕರೇ, ನನಗೆ ಮೊದಲು ಕೊಟ್ಟಿದ್ದ ವಿಷಯ ಸಾಹಿತ್ಯ, ರಂಗಭೂಮಿ ಮತ್ತು ಸಾಹಿತ್ಯದ ಸಿರಿಯ ಬಗ್ಗೆ ಮಾತಾಡಬೇಕು ಅಂತ ಹೇಳಿದರು. ನನಗೆ ಕೊಟ್ಟಿರುವ ಸಮಯ ಒಂದು 25 ನಿಮಿಷ. ನಾನು 20 ನಿಮಿಷದಲ್ಲಿ ಮುಗಿಸುವ ಪ್ರಯತ್ನವನ್ನು ಮಾಡ್ತೇನೆ. ನಾನು ಸಾಹಿತಿ ಅಲ್ಲ, ನಾನು ವಿದ್ವಾಂಸನೂ ಅಲ್ಲ. ನಾನು ಸಾಹಿತ್ಯದಲ್ಲಿ ನಾನು ತೊಡಗಿರೋದು ಹೇಗೆ ಅಂದರೆ, ನಾಟಕ ರಚನೆ ಮಾಡಿದ್ದೀನಿ, ಸಿನಿಮಾಗೆ ನಾನು ಸ್ಕ್ರೀನ್ ಪ್ಲೇ ಬರೆದಿದ್ದೀನಿ, ಮತ್ತು ನಾನು ಇಂಜಿನಿಯರ್ ಆಗಿದ್ದು ಈ ಸಿನಿಮಾ ಕಲೆಯಲ್ಲಿ, ರಂಗಭೂಮಿಯಲ್ಲಿ ತೊಡಗಿಸ್ಕೊಂಡಿದ್ದೇನೆ. ಮೂಲತಃ ನಾನೇನು ಹೇಳ್ತೀನಿ, ನಾನು ಪ್ರಾಕ್ಟೀಷನರ್, ವೃತ್ತಿಯಲ್ಲಿ ತೊಡಗಿರೋವನು ನಾನು ಸ್ಕಾಲರ್ ಅಲ್ಲ. ಆದರೂ ನಾನು ಸಾಹಿತ್ಯದ ಬಗ್ಗೆ ಮಾತಾಡ್ತೇನೆ. ನಿಮಗೆಲ್ಲರಿಗೂ ಸ್ವಲ್ಪ ವಿಚಿತ್ರ ಅಂತ ಅನ್ನಿಸ್ಬೋದು ನಾನು ಹೇಳೋದು. ಸ್ವಲ್ಪ ಗಂಭೀರವಾದ ವಿಷಯ. ತುಂಬ ಜನ ವಿದ್ಯಾರ್ಥಿಗಳಿದ್ದೀರಾ ಇಲ್ಲಿ, ಮತ್ತು ಶಿಕ್ಷಣದಲ್ಲಿ ನಿಮಗೆ ತುಂಬ ಆಸಕ್ತಿ ಇರೋದರಿಂದ ನಿಮ್ಮೆಲ್ಲರಿಗೂ ನಾನು ಕೆಲವು ಗಂಭೀರವಾದ ವಿಷಯಗಳನ್ನ ನಿಮ್ಮ ಮುಂದೆ ಬಿಚ್ಚಿಡ್ತೇನೆ. ಮೊದಲಿಗೆ ಏನು ಹೇಳ್ತೀನಿ ನೋಡಿ, ನಾವು ಸಿನಿಮಾ ಮಾಧ್ಯಮ ಆಗಲಿ, ಟಿ ವಿಯಲ್ಲಿ ತೋರಿಸೋದಾಗಲಿ, ನಾನು ಪತ್ರಕರ್ತ ಆಗಿದ್ದೆ, ಪತ್ರಿಕೆಯಲ್ಲಿ ಬರೋದಾಗಲಿ, ನೀವು ಒಂದು ಕ್ಲಿಪ್ಪಿಂಗನ್ನು ನೀವು ಎಡಿಟ್ ಮಾಡಿ ನೀವು ಪ್ರಸ್ತುತಪಡಿಸೋದಾಗಲಿ, ಅಥವಾ ಒಂದು ಸಾಹಿತ್ಯದ ಕೃತಿಯನ್ನು ಬರೆದು ಅದನ್ನು ಪ್ರಕಟ ಮಾಡೋದಾಗಲಿ, ಅವೆಲ್ಲ ಏನಾಗುತ್ತೆ, ಅದು ರೆಕಾರ್ಡೆಡ್, ಅದು ಪ್ರಕಟ ಆದಮೇಲೆ ಅದನ್ನು ನೀವು ತಿದ್ದೋದಕ್ಕೆ ಬರೋದಿಲ್ಲ. ಆದರೆ ರಂಗಭೂಮಿ ಹಾಗಲ್ಲ. ಒಂದೇ ದೇಶ ಕಾಲದಲ್ಲಿ ಅನುಭವವನ್ನು ಕಟ್ಟುವವರು, ಅನುಭವಕ್ಕೆ ಒಳಗಾಗುವವರು, ಅಂದರೆ ನೀವೇ ಪ್ರೇಕ್ಷಕರು ಬಂದು ಸೇರಬೇಕು. ಮತ್ತು ಆಟದ ಕಡೆಯಲ್ಲಿ ಪಾತ್ರ ವಿಸರ್ಜನೆ ಆಗತ್ತೆ. ರಾಮ ಮಾಡ್ತಿದ್ದವನು ರಾಮ ಅಲ್ಲ, ಸೀತೆ ಮಾಡ್ತಿದ್ದವರು ಸೀತೆ ಅಲ್ಲ, ಪಾತ್ರ ವಿಸರ್ಜನೆ ಆಗಿಬಿಡುತ್ತೆ. ನಿಮ್ಮ ಮುಂದೆ ಬಂದು ನಿಂತ್ಕೊಂಡು ನಮ್ಮ ಸಂಪ್ರದಾಯದ ಪ್ರಕಾರ ಹಲ್ಕಿ ಇರ್ತ್ಕೊಂಡು ನಿಂತ್ಕೊಂಡಿರ್ತೀವಿ ಅಷ್ಟೇ. ನಾನು ಅದಲ್ಲ ಅಂತ ಹೇಳಿ ಹೋಗ್ತೀವಿ ನಾವು.
ನಮ್ಮ ಮನೆಯಲ್ಲಿ ನಮ್ಮ ಅಜ್ಜಿ ನಾನು ನೋಡ್ತಾ ಇದ್ದೆ, ಚಿಕ್ಕ ವಯಸ್ಸಲ್ಲಿ ನನಗೆ ದಿಗ್ಭ್ರಮೆ ಆಗೋದು. ಅವರು ದೇವ್ರ ಮನೇಲಿ ಇಟ್ಟಿದ್ದನ್ನೆಲ್ಲ ತಂದು ಎಲ್ಲ ಪಾತ್ರೆಗಳು ತೊಳಿಬೇಕಾದ್ರ ಜೊತೆ ಹುಣಸೆ ಹಣ್ಣಲ್ಲಿ ತಿಕ್ಕಿ ಅದನ್ನು ತೊಳೆದು ಬಿಡ್ತಾರೆ ಅವರು. ಅಂದರೆ ಅದು ಅಲ್ಲಿ ತಂದು ಇಟ್ಟ ಮೇಲೆ ಅದನ್ನು ಆಹ್ವಾನ ಮಾಡ್ಕೊಂಡು ಆವಾಗ ಮೂರ್ತಿ ಇಲ್ಲಿ ದೇವರು ಅಲ್ಲದೇ ಅಲ್ಲ ಅದು. ಆ ಥರ ನಾವು ರಂಗದ ಮೇಲೆ ಬಂದಾಗ ಮಾತ್ರ ನಾವು ಆ ಪಾತ್ರ, ಆಟ ಮುಗಿದ ಮೇಲೆ ಆ ಪಾತ್ರ ಅಲ್ಲ. ನಾವು ಸಿನಿಮಾದಲ್ಲಿ ಪರ್ಮನೆಂಟ್ ಇಟ್ಬಿಟ್ಟಿರ್ತೀವಿ ಅವ್ರನ್ನ. ಅದಕ್ಕೆ NTR ಕಾಲಿಗೆ ನಮಸ್ಕಾರ ಮಾಡೋದು, ಇನ್ಯಾರೋ ಇದು ದೇವ್ರ ಪಾತ್ರ ಮಾಡಿದರೆ, ಸ್ವಾಮೀಜಿ ಪಾತ್ರ ಮಾಡಿದರೆ ಅವ್ರಿಗೆ ಕಾಲಿಗೆ ನಮಸ್ಕಾರ ಮಾಡೋದು, ಖುಷ್ಬುಗೆ ದೇವಸ್ಥಾನ ಕಟ್ಟೋದು ಎಲ್ಲ ಸಾಧ್ಯ ಆಗುತ್ತೆ ಸಿನಿಮಾದವ್ರಿಗೆ. ಆದರೆ ರಂಗಭೂಮಿಲಿ ಇದೆಲ್ಲ ಸಾಧ್ಯ ಇಲ್ಲ. ನೀವು ಸಾಹಿತ್ಯ ಕೃತಿಯಲ್ಲಿ ತಪ್ಪು ಮಾಡಿದರೆ ಕೇಸ್ ಹಾಕಿದ್ರೆ ನಾನು ಇದನ್ನ ತಿತ್ತೀನಿ ಅಂತ ಹೇಳೋಕ್ಕಾಗಲ್ಲ. ಆದರೆ ನಾವು ಪ್ರತಿ ರಿಹರ್ಸಲಲ್ಲೂ ತಿತ್ತೀವಿ. ಅಷ್ಟೇ ಅಲ್ಲ, ಪ್ರತಿ ಆಟದಲ್ಲೂ ತಿತ್ತಾ ಬರ್ತೀವಿ ನಾವು. ನಾನು ನಿಮ್ಗೆ ಯಾಕೆ ಹೇಳ್ತಿದ್ದೀನಿ ಅಂದರೆ, ರಂಗಭೂಮಿ ವಿಶೇಷವಾಗಿ ಈ ಸಮಯದಲ್ಲಿ, ಈ ಸಂದರ್ಭದಲ್ಲಿ ಹೊಸ ಅರ್ಥವನ್ನು ಪಡ್ಕೊಳ್ಳುವ ಒಂದು ಸ್ಥಿತಿಗೆ ಬಂದಿದೆ. ನಾನು ಮೊದಲಿಗೆ ಏನು ಹೇಳ್ತೀನಿ ನೋಡಿ, 1996ರಲ್ಲಿ ಗ್ಯಾರಿ ಕ್ಯಾಸ್ಪರೋವ್ ಆಗಿನ ಕಾಲದಲ್ಲಿ ವಿಶ್ವದ ಹಿಂದೂ ಎಂದು ಕಾಣದ, ಈಗಲೂ ಕೆಲವರು ಹೇಳ್ತಾರೆ ಅವನ ಥರ ಗ್ಯಾರಿ ಕ್ಯಾಸ್ಪರೋವ್ ಥರ ಚದುರಂಗ ಆಡುವ ಒಂದು ಚದುರಂಗ ಪಟು ಇನ್ನೂ ಹುಟ್ಟಿಲ್ಲ ಅಂತ ಹೇಳ್ತಾರೆ. ಅವನನ್ನು IBM ಕಂಪನಿಯವರು ಅವರೊಂದು ಸೂಪರ್ ಕಂಪ್ಯೂಟರ್ ಮಾಡಿದರು, ಬಿಗ್ ಬ್ಲೂ ಅಂತ. ಡೀಪ್ ಬ್ಲೂ ಅಂತ ಒಂದು ಕಂಪ್ಯೂಟರ್ ಮಾಡಿದರು. ಆ ಸೂಪರ್ ಕಂಪ್ಯೂಟರ್ನ ಗ್ಯಾರಿ ಕ್ಯಾಸ್ಪರೋವ್ ಮುಂದೆ ಇಟ್ಟು ಒಂದು ಚೆಸ್ದು ಒಂದು ಮ್ಯಾಚ್ ಮಾಡಿಸಿ, ಯಾರು ಗೆಲ್ತಾರೆ ಅವ್ರಿಗೆ ಒಂದು $10 ಲಕ್ಷ ಕೊಡ್ತೀವಿ ಅಂತ ಒಂದು ಘೋಷಣೆ ಮಾಡಿದ್ರು. ಅವನು ಮೊದಲು ಒಪ್ಪಲಿಲ್ಲ, ಅವ್ನು ನಕ್ಬಿಟ್ಟ. ಅವಾಗ ಈಗಿನ ಥರ ನಮ್ಗೆ ಇವಾಗ ಕಂಪ್ಯೂಟರ್ ಬಗ್ಗೆ ಸ್ವಲ್ಪ ಗೊತ್ತಿದೆ, ಆವಾಗೆಲ್ಲ ಹೊಸದು, ಸೂಪರ್ ಕಂಪ್ಯೂಟ್ರೆಲ್ಲ ಇನ್ನೂ ಬಂದಿರಲಿಲ್ಲ. ಅವನು ನಕ್ಬಿಟ್ಟ. ಅದೇನು ನಾನು ಹಂಚ್ಕೊಳ್ತೀನಿ ಬೇಕಾದರೆ, ಅದೇನು ಮಾತಾಡ್ತಿದ್ದೀರಾ ನೀವು ಅಂತ. ಆದರೆ ಅದು ಬಂದು ಆಡಿದಾಗ ಅವನಿಗೆ ಬಿಗಿನಿಂಗಲ್ಲಿ ಅವನಿಗೆ ಗಾಬರಿ ಆಯಿತು ಅವನಿಗೆ. ಯಾಕೆಂದರೆ ಅದಕ್ಕೆ ಆಡಕ್ಕೆ ಬರ್ತಾಯಿತ್ತು ಚೆಸ್ ಅಂತ. ಒಂದು 2 ದಿನ ಹೋದಾಗ ಅವನು ಸ್ವಲ್ಪ ರಿಕವರ್ ಆಗೋಕ್ಕೆ ಶುರು ಮಾಡಿ, ಒಂದು ಅಷ್ಟು ದಿನ 5-6 ದಿನ ಆಡಿದ್ರು ಅನಿಸುತ್ತೆ. ಅವನು ಡೀಪ್ ಬ್ಲೂನ ಸೋಲಿಸ್ದ ಮ್ಯಾಚಲ್ಲಿ. ಡೀಪ್ ಬ್ಲೂನ ಸೋಲಿಸಿದ ಮೇಲೆ ನಿಮ್ಗೇನೋ ವಿಚಿತ್ರ ಕಥೆ ಹೇಳ್ತಾ ಇದ್ದೀನಿ ಅನಿಸುತ್ತೆ ನೋಡಿ, ಅದ್ರ ರೆಲೆವೆನ್ಸ್ ಹೇಳ್ತೀನಿ ನಿಮಗೆ. ಆ ಡೀಪ್ ಬ್ಲೂನ ಅವನು ಸೋಲಿಸಿದ ಮೇಲೆ ಮುಂದಿನ ವರ್ಷ ಮ್ಯಾನ್ಹ್ಯಾಟನ್ನಲ್ಲಿ ಮತ್ತೆ ಒಂದು ಮ್ಯಾಚ್ ಆಡೋದಕ್ಕೆ ಅವರು IBM ಅವರು ಕರೆಸಿದ್ರು ಅವನ್ನ. ಗ್ಯಾರಿ ಕ್ಯಾಸ್ಪರೋವ್ ಬಂದು ಅದ್ರ ಮುಂದೆ ಮ್ಯಾಚ್ ಆಡ್ದ. ಮ್ಯಾಚಲ್ಲಿ ಸೋತಾಗ ಅವನು ಹೇಳ್ದ, ಅವನು ಆ್ಯಕ್ಚುಲಿ ಅದಕ್ಕೆ ಅವನ ಮಾತನ್ನು ಟೈಮ್ ಮ್ಯಾಗಝಿನ್ ಆ ಕಾಲದಲ್ಲಿ ಒಂದು ಎಸೆಯಲ್ಲಿ ಬರೆದ್ರು, ಕ್ವಾಂಟಿಟಿ ಹ್ಯಾಸ್ ಬಿಕಮ್ ಕ್ವಾಲಿಟಿ ಅಂತ ಹೇಳಿದ್ರು ಅವರು. ಏನಂದರೆ ಅದರ ಅರ್ಥ ಏನಂದರೆ, ಅದು ಪ್ರತಿ ಸೆಕೆಂಡ್ಗೆ, ಈ ಸೆಕೆಂಡ್ ವರ್ಷನ್ ಡೀಪ್ ಬ್ಲೂ IBM ಕಂಪ್ಯೂಟರು ಪ್ರತಿ ಸೆಕೆಂಡ್ಗೆ 10 ಕೋಟಿಯಿಂದ 20 ಕೋಟಿಯಷ್ಟು ಮೂವ್ಸ್ನ ಕ್ಯಾಲ್ಕುಲೇಟ್ ಮಾಡ್ತಾ ಇತ್ತು. ಇದನ್ನು ಮಾಡಿದ್ರೆ ಏನಾಗುತ್ತೆ, ಅದನ್ನು ಮಾಡಿದ್ರೆ ಏನಾಗುತ್ತೆ ಅಂತ 1 ಸೆಕೆಂಡ್ 10 ಕೋಟಿ ಮೂವ್ಸ್ನ ಕ್ಯಾಲ್ಕುಲೇಟ್ ಮಾಡ್ತಾ ಇತ್ತದು. ನಾನು ವಿದ್ಯಾರ್ಥಿಗಳಿಗೆ ಹೇಳ್ತೀನಿ, ಇದಾಗಿ 27 ವರ್ಷ ಆಗಿದೆ, 26 ವರ್ಷ ಆಗಿದೆ. ಈಗ ಯೋಚನೆ ಮಾಡಿ ನಿಮ್ಮ ಭವಿಷ್ಯನ, ಈಗಿನ ಕಂಪ್ಯೂಟರ್ ಏನಿದೆ ಅಂತ. IBM ಅವರು ಇವಾಗ ಒಂದು ಡಿಕ್ಲರೇಷನ್ ಹೊರಕ್ಕೆ ಕಳಿಸಿದ್ದಾರೆ. ಅವ್ರು ಹೇಳ್ತಿದ್ದಾರೆ, ನಮಗೆ ಎಷ್ಟು ಸ್ಪೀಡ್ ಇದೆ ಇವಾಗ ಅಂದರೆ, ಎಷ್ಟು ಥರ ನಾವು ಕ್ಯಾಲ್ಕುಲೇಷನ್ ಮಾಡ್ಬೋದು ಅಂತಂದರೆ, ನಾವು ಒಬ್ಬ ಮನುಷ್ಯ, ಒಂದು ಹ್ಯೂಮನ್ ನಿಮ್ಮ ಜೊತೆ ಮಾತಾಡ್ತಾ ಇರೋ ಥರ ನಾವು ಮಾಡೋದಕ್ಕಾಗತ್ತೆ ಅಂತ ಹೇಳಿದ್ದಾರೆ. ಇದನ್ನು ಒಂದನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ. 2ನೇದು ಹೇಳ್ತೀನಿ. ಮೇ 1ನೇ ತಾರೀಕು 2ನೇ ತಾರೀಕು ಈ ವರ್ಷ ನ್ಯೂಯಾರ್ಕ್ ಟೈಮ್ಸಲ್ಲಿ ಒಂದು ಲೇಖನ ಬಂತು. ಗೂಗಲಲ್ಲಿ ಡಾಕ್ಟರ್ ಜೆಫ್ರಿ ಹಿಂಟನ್ ಅನ್ನೋರು ಕಂಪ್ಯೂಟರ್ ಸೈಂಟಿಸ್ಟು, ವಿಶೇಷವಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿನ ಎಕ್ಸ್ಪರ್ಟ್ ಅವರು. 50 ವರ್ಷ, ಅವ್ರಿಗೆ ಇವಾಗ 76 ವರ್ಷ, ಅವ್ರಿಗೆ 50 ವರ್ಷ ಬರೀ ಈ ಕಂಪ್ಯೂಟರ್ ಸೈನ್ಸಲ್ಲಿ. ಅವರು ಕಾಗ್ನಿಟಿವ್ ಸೈಕಾಲಜಿಸ್ಟ್ ಬೇರೆ ಅವರು.
ಅವರು 50 ವರ್ಷ ಇದರಲ್ಲಿ ದುಡ್ದಿದ್ದಾರೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಈಗ ChatGPT ಬಂದಿದೆಯಲ್ಲ, ಆ ಓಪನ್ AI ಡೆವಲಪ್ಮೆಂಟಿಗೆ ಅವರು ಕಾರಣಕರ್ತರು. ಆದರೆ ಗೂಗಲಿಂದ ರಿಸೈನ್ ಮಾಡಿದ್ರು. ಅವರು ರಿಸೈನ್ ಮಾಡಿ ಹೇಳಿದ್ರು, ಅವರು ಎಷ್ಟು ನಿಯತ್ತಂದರೆ ಆ ಕಂಪನಿಯಲ್ಲಿ ಇರಬಾಗ ಇದ್ರ ವಿರುದ್ಧ ಮಾತಾಡಬಾರ್ದು ಅಂದ್ಬಿಟ್ಟು ಗೂಗಲಿಂದ ರಿಸೈನ್ ಮಾಡಿ ಅವರು ಹೇಳಿದ್ರು, ನಾನು 50 ವರ್ಷ ಈ ಕ್ಷೇತ್ರದಲ್ಲಿ ದುಡ್ದಿದ್ದೀನಿ, ನನಗೆ ಹಿಂದೆ ಗೊತ್ತಾಗಲಿಲ್ಲ, ನಾ ಮಾಡಿರುವ ಕೆಲಸದ ಬಗ್ಗೆ ನನಗೆ ವಿಷಾದ ಇದೆ. ಇವಾಗ ಈ AI ಡೆವಲಪ್ ಆಗೋದಕ್ಕೆ ಬಿಡಬಾರ್ದು ಅಂತ ಹೇಳಿದ್ರು. ಸೈಂಟಿಸ್ಟು ಹೇಳಿದ್ದಾರೆ. ಅವ್ರು ಹೇಳಿದ್ದು ಕೆಲವು ಇಂಗ್ಲೀಷ್ನಲ್ಲಿ ಓದ್ತೀನಿ, ಅವ್ರ ಕೋಟ್ಸು. ಈಗ ಇಂಟರ್ವ್ಯೂಸ್ ಕೊಡ್ತಾನೆ ಬಂದಿದ್ದಾರೆ. ನಾನು SDM ಸಂಸ್ಥೆನ ಕೇಳ್ಕೊಳ್ತೀನಿ, ನೀವು ವಿಶೇಷವಾಗಿ ಒಂದು ಕ್ಲಾಸ್ನಲ್ಲಿ ಅವ್ರು ಹೇಳಿರೋದನ್ನು ವಿಚಾರ ಮಾಡಿಸಿ ನೀವು ಎಲ್ಲ ಹುಡುಗರನ್ನು ಕೂಡಿಸಿ ಹೇಳಿ. ಅವನೇನು ಹೇಳ್ತಿದ್ದಾನೆ ಅಂದರೆ, ನೋಡಿ, ಅವನೊಂದು ಉದಾಹರಣೆ ಕೊಡ್ತಾನೆ, ಅದನ್ನ ನೋಡ್ದೇ ಹೇಳ್ತೀನಿ ನಿಮಗೆ. ಅವನೊಂದು ಎಕ್ಸಾಂಪಲ್ ಕೊಡ್ತಾನೆ. ಈಗ ನೀವು ಪಾಠ ಓದ್ತೀರಾ, ನೀವು ಯಾರೋ ವಿದ್ಯಾರ್ಥಿ, ನೀವು ಎಕ್ಸಾಮ್ಗೆ ಭಾಳ ಚೆನ್ನಾಗಿ ಓದಿರ್ತೀರ. ನೀವು ಏನು ಕಲ್ತಿರ್ತೀರೋ ಅದು ಒಮ್ಮೆಗೆ 10,000 ಜನ ಹುಡುಗರು ಕಲ್ತ್ಕೊಳ್ಳೋಕ್ಕಾಯ್ತು ಅಂತ, ಯುವಕ ಯುವಕಿಯರು ಕಲ್ತ್ಕೊಳ್ಳೋಕ್ಕಾಯ್ತು ಅಂತ ಇಟ್ಕೊಳ್ಳಿ. ಏನು ಅರ್ಥ ಬರುತ್ತೆ ಕಾಲೇಜಿಗೆ? ನೀವು ಓದ್ಕೊಂಡು ಬಂದಿರ್ತೀರ. ಆದರೆ ಈ AI ಹೊಸ ಕನೆಕ್ಟಿವಿಟಿ, ಅಂದರೆ 5G 6G ಕನೆಕ್ಟಿವಿಟಿಯಿಂದ, ಮೆಷಿನ್ ಲರ್ನಿಂಗಿಂದ, ಇಂಟರ್ನೆಟ್ ಆಫ್ ಥಿಂಗ್ಸ್ ಏನೇನೋ ಬಂದಿದೆ. ಇದೆಲ್ಲದರಿಂದ ಏನಾಗುತ್ತೆ, ನೀವು ಕಲ್ತಿರೋದನ್ನು ಒಂದೇ ಕ್ಷಣದಲ್ಲಿ ಎಲ್ಲರೂ ಕಲ್ತ್ಕೊಳ್ಳೋಕ್ಕೆ ಸಾಧ್ಯ ಇದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನು ಮಾಡೋಕ್ಕಾಗತ್ತೆ ಅಂದರೆ, ವೇದ ಅಂದರೆ ಒಂದು ಅರ್ಥ ಇತ್ತು ಅಂತ ಹೇಳೋರು. ವೇದ ಅಂದರೆ ಏನು ಅರ್ಥ ಅಂದರೆ, ಎಲ್ಲವೂ ಇಲ್ಲಿವರೆಗೂ ಗೊತ್ತಿರೋದು ಅನ್ನೋ ಒಂದು ಅರ್ಥ ಅಂತ ಹೇಳ್ತಿದ್ರು. ಎಲ್ಲವೂ ಇಲ್ಲಿ ಗೊತ್ತಿರೋದು ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಈ ಮೆಷಿನ್ ಸಿಸ್ಟಮ್ಗೆ ಗೊತ್ತಾಗತ್ತೆ. ಎಲ್ಲವೂ ಇಲ್ಲಿವರೆಗೂ ಜಗತ್ತಲ್ಲಿ ಏನೇನು ಗೊತ್ತೋ ಅಷ್ಟನ್ನೋದು ಹಿಡಿದಿಟ್ಕೊಳ್ಳೋಕ್ಕಾಗತ್ತೆ. ಅದಕ್ಕೆ ಕಂಪ್ಯೂಟಿಂಗ್ ಶಕ್ತಿ ಇರುತ್ತೆ. 26 ವರ್ಷದಿಂದ 10 ಕೋಟಿ ಮೂವ್ಸ್ ಪರ್ ಸೆಕೆಂಡ್ ಕ್ಯಾಲ್ಕುಲೇಟ್ ಮಾಡೋಕ್ಕಾಯ್ತು ಅಂತ ಇವತ್ತು ಏನು ಮಾಡ್ಬೋದು ನೋಡಿ, ಯೋಚನೆ ಮಾಡಿ. ಏನು ಹೇಳ್ತಿದ್ದಾನೆ ಅವನು ಅಂದರೆ, ಮುಂದೆ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನು ತೀರ್ಮಾನ ಮಾಡುತ್ತೆ ಅಂದರೆ, ಯಾವ ಕೆಲಸಕ್ಕೂ ಈ ಭೂಮಿಯ ಮೇಲೆ ಮನುಷ್ಯರ ಅಗತ್ಯ ಇಲ್ಲ ಅಂತ ತೀರ್ಮಾನ ಮಾಡುತ್ತೆ ಅಂತ ಹೇಳ್ತಾನೆ ಅವನು. ದೊಡ್ಡ ಸೈಂಟಿಸ್ಟು. ಯಾವುದು ನೀವು ರೊಟೀನ್ ಕೆಲಸ ಮಾಡ್ತೀರೋ ಅದಕ್ಕೆ ನೀವು ಬೇಕಾಗಿಲ್ಲ, ರೋಬೋಟ್ ಮಾಡುತ್ತೆ. ನಿಮ್ಗೆ 2-3 ಉದಾಹರಣೆ ಕೊಡ್ತೀನಿ ನಾನು. ನನಗೆ ಎಷ್ಟು ಟೈಮ್ ಇದೆಯೋ ಗೊತ್ತಿಲ್ಲ, ಬೇಗ ಮುಗಿಸ್ತೀನಿ. ಓಕೆ, ನಿಮ್ಗೆ 2-3 ಮಾತ್ರ ಕೊಡ್ತೀನಿ. ಬೆಂಗಳೂರಿನಲ್ಲಿ ಟರ್ಮಿನಲ್ 2 ಇದೆಯಲ್ಲ, ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಭಾಳ ಚೆನ್ನಾಗಿರೋ ಟರ್ಮಿನಲ್ ಅಂತ ಅದಕ್ಕೆ ಹೆಸರಿದೆ. ಅದರಲ್ಲಿ 59 ರೋಬೋಟ್ ತಂದು ಇಟ್ಟಿದ್ದಾರೆ. ಓಕೆ, 59 ರೋಬೋಟು 3 ಶಿಫ್ಟ್ ಕೆಲಸ ಮಾಡುತ್ತೆ. 7 ದಿನ 52 ವಾರನೂ ಕೆಲಸ ಮಾಡುತ್ತೆ. ಸಂಬಳ ಕೇಳಲ್ಲ, ಕೂತ್ಕೊಳ್ಳೋಕ್ಕೆ ಜಾಗ ಕೇಳಲ್ಲ, ಮೆಟರ್ನಿಟಿ ಲೀವ್ ಕೇಳಲ್ಲ, ಸಿಕ್ ಲೀವ್ ಕೇಳಲ್ಲ, ಎಂಥದ್ದು ಕೇಳಲ್ಲ. ಹ್ಯೂಮನ್ ರೈಟ್ಸ್ ಇಲ್ಲ ಅದಕ್ಕೆ. ಕೆಲಸ ಮಾಡ್ತಾನೇ ಇರುತ್ತೆ. ಅಲ್ಲಿಯ ಒಬ್ಬರು ಹಿರಿಯ ಅಧಿಕಾರಿ ನನಗೆ ಹೇಳಿದ್ರು, ಅದು ರಾತ್ರಿ ಅಲ್ಲಿ ಕೆಲಸ ಮಾಡ್ತಾ ಇರುತ್ತೆ, ನಾನು ಕೈ ಕಟ್ಕೊಂಡು ನೋಡ್ತೀನಿ, ನಾನು ಎಂಥ ಸುಖ ಇದು ಅಲ್ವಾ ಅಂತ ಅಂದರು. ಮನುಷ್ಯರಿಗೆ ಏನಾಗುತ್ತೆ ಯೋಚನೆ ಮಾಡಿ, ಆ ಕೆಲಸ ಮಾಡೋರಿಗೆ. ಅದು ಬಿಡಿ, ಬೆಂಗಳೂರಿನಲ್ಲಿ ನಮ್ಮೂರು ನಿಮ್ಮೂರ ಥರನೇ ಇತ್ತು ನಾನು ಹುಟ್ಟಿದಾಗ, ಈಗ ಹಂಗಿಲ್ಲ. ನಮ್ಮೂರಲ್ಲಿ ನೋಡಿ, ನಾವು ಸುಮಾರು 1,40,00,000 ಅಷ್ಟಿರ್ಬೋದು ಜನಸಂಖ್ಯೆ. ಈಗ ನಮಗೆ ಫ್ಲೋಟಿಂಗ್ ಪಾಪ್ಯುಲೇಷನ್ನೇ ತುಂಬ ಜಾಸ್ತಿ ಇರುತ್ತೆ. ನಮ್ಮಲ್ಲಿ ರಿಜಿಸ್ಟರ್ಡ್ ಪ್ರೈವೇಟ್ ವೆಹಿಕಲ್ಸ್ 1 ಕೋಟಿ ಮೇಲಿದೆ. ಜನಸಂಖ್ಯೆ ಎಷ್ಟಿದೆಯೋ ಸುಮಾರು ಅಷ್ಟಿದೆ ನಮ್ಮದು. ಆದರೆ ನಾನು ನಿಮಗೆ ರಿವರ್ಸ್ ಮಾಡಿರೋದು ಒಂದು ಹೇಳ್ತೀನಿ. ಡ್ರೈವರ್ಲೆಸ್ ಕಾರು ಬರೋದಕ್ಕೆ ಎಷ್ಟು ವರ್ಷ ಆಗ್ಬೋದು? ನಿಮ್ಮ ಮನಸ್ಸಲ್ಲಿ ಎಲ್ಲೋ ಇದೆ ಅನ್ಬೋದು ನಿಮಗೆ. ಬೆಂಗಳೂರಿನಲ್ಲಿ ರೋಬೋಟ್ ಹೆಂಗೆ ಬಂದಿದೆಯೋ ಆ ಕಾರು ಬರುತ್ತೆ. ಯಾವ ಡ್ರೈವರ್ಗೂ ಕೆಲಸ ಇರಲ್ಲ. ಮತ್ತು ನೀವೇ ಕಾರ್ ಇಟ್ಕೊಂಡು ಆ ಟ್ರಾಫಿಕಲ್ಲಿ ಓಡಿಸಿದ್ರೆ ನೀವು ಮೂರ್ಖರಾಗ್ತೀರ. ನೀವು ದಿನಕ್ಕೆ 4 ಗಂಟೆ ಟ್ರಾವೆಲ್ ಮಾಡಿದ್ರೆ ಆ ಥರ ಏನಾಗುತ್ತೆ ನಿಮ್ಮ ಕತೆ ನೋಡಿ. ನಾನು ಯಾಕೆ ನಿಮ್ಗೆ ಹೇಳ್ತೀನಿ ಅಂದರೆ,
ಗ್ಲೋಬಲ್ ಆ್ಯಾವ್ರೇಜ್ ಟೈಮು ಒಂದು ಕಾರು 92% ಸ್ಥಗಿತ ಒಂದು ಕಡೆ ಇರುತ್ತೆ ಅಷ್ಟೇ. ಅದು ಉಪಯೋಗ ಇಲ್ಲ. ಯಾವ ಮೆಷಿನ್ ಒಂದು ಕೆಲಸ ಮಾಡಿದ್ರೆ ಫ್ಯಾಕ್ಟ್ರಿ ಮುಳುಗೋಗುತ್ತೆ. ಆದರೆ ಡ್ರೈವರ್ಲೆಸ್ ಕಾರ್ ಇದ್ದರೆ, 1,00,000 ಕಾರ್ ಇದ್ದರೆ, ಅದು ರೋಬೋಟ್, ಅದು ನಿಮ್ಗೆ ಜ್ಞಾಪಕ ಇಟ್ಕೊಳ್ಳಿ, ರೋಬೋಟ್ ಅದು ನಿರಂತರವಾಗಿ ಕೆಲಸ ಮಾಡುತ್ತೆ. ಎಲ್ಲಿಗೆ ಹೋಗಬೇಕು, ನಾ ಇಲ್ಲಿಗೆ ಬರೋಲ್ಲ ಅಲ್ಲಿಗೆ ಬರೋಲ್ಲ ಅಂತ ಹೇಳೋಂಗಿಲ್ಲ. ಅದಕ್ಕೆ ದುಡ್ಡಿನ ಆಸೆ ಇರೋದಿಲ್ಲ. ಅದಕ್ಕೆ ನೀವು ಎಲ್ಲಿ ಹೋಗ್ಬೇಕೋ ಅಲ್ಲಿಗೆ ಹೋಗಿ ಬಿಡುತ್ತೆ ನಿಮ್ಮನ್ನು. ಮತ್ತು ನೀವು ಮದ್ಯ ಸೇವನೆ ಮಾಡಿ ಕಾರಲ್ಲಿ ಕೂತಿದ್ದೀರೋ, ಹುಡುಗಿ ಕಾರಲ್ಲಿ ಕೂತಿದ್ದೀರೋ, ಅದೆಲ್ಲ ಅದು ವಿಚಾರ ಮಾಡೋಕ್ಕೆ ಹೋಗಲ್ಲ. ಅದಕ್ಕೆ ಏನೂ ಇಂಟ್ರೆಸ್ಟ್ ಇಲ್ಲ. ಅದೆಲ್ಲ ಅದು ಬಂದರೆ ಮುಂದೆ ಏನಾಗುತ್ತೆ ನೋಡಿ. ಎಷ್ಟು ಬೇಗ ಬರುತ್ತೆ ಅನ್ನೋದಕ್ಕೂ 2 ಎಕ್ಸಾಂಪಲ್ ಕೊಡ್ತೀನಿ. 1998ರಲ್ಲಿ 100 ವರ್ಷ ಆಗಿತ್ತು ಇಂಡಿಯನ್ ಟೆಲಿಫೋನಿಗೆ. ನಾನಾಗ ಜರ್ನಲಿಸ್ಟ್ ಆಗಿದ್ದೆ, ಏಷ್ಯನ್ ಏಜಲ್ಲಿದ್ದೆ. ರಾಮ್ ವಿಲಾಸ್ ಪಾಸ್ವಾನ್ ಅವರು ಪಾರ್ಲಿಮೆಂಟಲ್ಲಿ ಒಂದು ಸ್ಪೀಚ್ ಮಾಡಿದ್ರು ಲೋಕಸಭಾಲಿ. ಅವರೇನಂದರು ನೋಡಿ, ಭಾರತದಲ್ಲಿ 28 ಲಕ್ಷ ಟೆಲಿಫೋನ್ ಕನೆಕ್ಷನ್ ಇದೆ ಅಂತಂದರು. 1998 28 ಲಕ್ಷ ಕನೆಕ್ಷನ್ ಇದೆ ಅಂದರು. ಆಗಸ್ಟ್ 2005 ಒಂದೇ ತಿಂಗಳಲ್ಲಿ ಅದನ್ನು ದಾಟಿತು. ನಾನು ಬೆಂಗಳೂರಿನ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ಗೆ ನಾನು ಉಪಾಧ್ಯಕ್ಷ ಆಗಿದ್ದೆ. ಮೊದಲನೇ ಫಿಲ್ಮ್ ಫೆಸ್ಟಿವಲ್ಲು ಚಲನಚಿತ್ರ ಅಕಾಡೆಮಿ ಮಾಡಿದ ಮೇಲೆ ನಾವು ಲೀಡೋನಲ್ಲಿ ಫೆಸ್ಟಿವಲ್ ಮಾಡಿದಾಗ ಹೋಗಿ ಅವ್ರನ್ನ ಕೇಳ್ಕೊಂಡ್ವಿ, ನಮಗೆ 4 ಪ್ರಿಂಟ್ ಡಿಜಿಟಲ್ ವಿಡಿಯೋ ಬಂದಿದೆ, ಇದಕ್ಕೆ ನಮಗೆ ವ್ಯವಸ್ಥೆ ಮಾಡಿಕೊಡಿ ಅಂತ. 4 ಪ್ರಿಂಟ್ ಬಂದಿತ್ತು. 120 ಫಿಲ್ಮಲ್ಲಿ 4 ಪ್ರಿಂಟ್ ಡಿಜಿಟಲ್ಲು. ನಾವು ಬೇರೆ ಹಾಲನ್ನು ಬುಕ್ ಮಾಡಿಕೊಂಡು ನಾವೇ ಇನ್ಸ್ಟಾಲ್ ಮಾಡಿ ಡಿಜಿಟಲ್ ಸಿನಿಮಾ ತೋರಿಸ್ಬೇಕಾಯಿತು. 4 ರೀಲು, 4 ಫಿಲ್ಮ್ಸು. 2013 2 ವರ್ಷದ ನಂತರ 120 ಫಿಲ್ಮಲ್ಲಿ 116 ಡಿಜಿಟಲ್ ಬಂತು. 4 ಸೆಲ್ಯುಲೈಡ್ ಇತ್ತು, ಸ್ಕ್ರೀನ್ ಇರಲಿಲ್ಲ ನಮಗೆ. ಯಾವುದೋ ಒಂದು ಕಡೆ ಮಾತ್ರ ಸೆಲ್ಯುಲೈಡ್ ಇತ್ತು. 2 ವರ್ಷದಲ್ಲಿ ಹೊರಟೋಯ್ತು ಅಷ್ಟು. ಈಗ ನಾ ಏನು ಹೇಳ್ತಿದ್ದೀನಿ ಅಂದರೆ, ನಮಗೆ ಮುಂದೆ ಬರುವ ಭವಿಷ್ಯದಲ್ಲಿ, ಈಗ ನೀವು SDM ಕಾಲೇಜಿನಲ್ಲಿ PhD ಕೋರ್ಸ್ ಕೊಡ್ತೀರಾ ಅಂತ ಇಟ್ಕೊಳ್ಳಿ. PhD ಥೀಸಿಸ್ ಸಬ್ಮಿಟ್ ಮಾಡಿದ್ರೆ ಅದು ಅವರೇ ವಿದ್ಯಾರ್ಥಿ ಬರೆದಿದ್ದು, ಅದು ಚಾಟ್ GPT-ನೋ GPT-4 GPT-5 ಬರೆದಿದ್ದು ಹೇಗೆ ತೀರ್ಮಾನ ಮಾಡೋಕ್ಕಾಗತ್ತೆ ನಿಮಗೆ? ನನ್ನ ರೈಟಿಂಗ್ ತಪ್ಪು, ಇಂಗ್ಲೀಷ್ ತಪ್ಪು ಬರಿತೀನಿ ಅಂತ ಇಟ್ಕೊಳ್ಳಿ. ನನ್ನ ರೈಟಿಂಗ್ ಸ್ಯಾಂಪಲ್ GPT-ಗೆ ಕೊಟ್ಟು ಈ ರೈಟಿಂಗ್ ಶೈಲಿಯಲ್ಲಿ ಬರೀ, ನಂದು ಥರ ಕಾಣಿಸ್ಬೇಕು, ಗೊತ್ತಾಗಬಾರ್ದು ಅಂತ ಹೇಳಿದ್ರೆ ಏನು ಮಾಡೋಕ್ಕಾಗಲ್ಲ. ನೀವು 7 ವರ್ಷ ರಿಸರ್ಚ್ ಮಾಡಿರೋದಕ್ಕಿಂತ ಫಾಸ್ಟಾಗೆ ಅದು. ನಾನು ಅದಕ್ಕೆ ಒಂದು ಕತೆ ಬರೆಯೋದಕ್ಕೆ, ಒಂದು ಸ್ಕ್ರೀನ್ ಪ್ಲೇ ಬರೆಯೋದಕ್ಕೆ 40 ನಿಮಿಷ ಇರಬೇಕು ಸ್ಕ್ರೀನ್ ಪ್ಲೇ. ಈ ಥರ ಕ್ಯಾರೆಕ್ಟರ್ಸ್ ಇರಬೇಕು. ನನಗೆ ಸ್ಕ್ರೀನ್ ಪ್ಲೇ ಬರ್ಕೊಡು ಅಂತ ಟೈಪ್ ಮಾಡಿ ಬಿಟ್ಟ ಮೇಲೆ 3 ಸೆಕೆಂಡ್ ಬ್ಲ್ಯಾಂಕ್ ಸ್ಕ್ರೀನ್, ಆಮೇಲೆ ಫೇಡ್ ಇನ್ ಅಂದ್ಬಿಟ್ಟು ಫುಲ್ ಸ್ಕ್ರಿಪ್ಟನ್ನು ಟೈಪ್ ಮಾಡ್ತದ್ದು. ಈ ವರ್ಷ 148 ದಿನ, ಸೆಪ್ಟೆಂಬರ್ 27ವರೆಗೂ, ಮೇ 2ನೇ ತಾರೀಕಿಂದ ಸೆಪ್ಟೆಂಬರ್ 27ವರೆಗೂ ಹಾಲಿವುಡ್ಡಲ್ಲಿ ರೈಟರ್ಸು ಪ್ರೊಟೆಸ್ಟ್ ಮಾಡಿದ್ರು. ಈಗ ಒಪ್ಪಂದ ಆಗಿ ಸ್ಟ್ರೈಕ್ನ ಹಿಂದೆ ತಗೊಂಡಿದ್ದಾರೆ. ಎಷ್ಟು ಜನ ಸ್ಟ್ರೈಕ್ ಮಾಡಿದ್ರು ಹಾಲಿವುಡ್ ರೈಟರ್ಸು? 11,500 ಜನ ಪ್ರೊಟೆಸ್ಟ್ ಮಾಡಿದ್ರು. ಅವ್ರ ಪ್ರೊಟೆಸ್ಟ್ ಏನಿತ್ತು? ನೀವು ನಮ್ಮನ್ನು ತೆಗೆದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಟ್ಕೊಂಡು ಸ್ಕ್ರಿಪ್ಟ್ ಬರೆಸಬಾರ್ದು ಅಂತ ಪ್ರೊಟೆಸ್ಟ್ ಮಾಡಿದ್ದವರು. ಒಪ್ಪಂದ ಏನಾಗಿದೆ ಅಂದರೆ, ಅವ್ರು ಒಪ್ಕೊಂಡಿದೆ, ಎಲ್ಲ ಕೆಲಸ ನಿಂತೋಗ್ಬಿಟ್ಟಿತ್ತು. ಅವ್ರೇನು ಹೇಳ್ತಿದ್ದಾರೆ, ನಾವು ಬಳಸ್ಕೊಳ್ತೀವಿ AI, ಆದರೆ ನಮಗೆ ಹೆಸರು ಕೊಡಬೇಕು ಅಂತ ಕೇಳ್ಕೊಂಡಿದ್ದಾರೆ. ಆ್ಯಕ್ಟರ್ಸ್ ಇವಾಗ ಕೇಳ್ತಾ ಇದ್ದಾರೆ, ಆ್ಯಕ್ಟರ್ಸ್ಗೆ ಹೆಂಗೆ ಮಾಡ್ಬೋದು ಅಂದರೆ, ನನ್ನ ಪರ್ಸೋನ, ನನ್ನ ವ್ಯಕ್ತಿತ್ವ, ಅದನ್ನು ಅವತಾರ ಅಂತ ಕರೀತಾರೆ ಅವ್ರು. ಅದನ್ನು ನಾನು ನಾನ್ ಫಂಜಿಬಲ್ ಟೋಕನ್ ಅಂತ ಮಾಡಿ ಕೊಟ್ಟರೆ, ನಾನು ಆ್ಯಕ್ಟ್ ಮಾಡಲ್ಲ, ರೋಬೋಟ್ ಆ್ಯಕ್ಟ್ ಮಾಡುತ್ತೆ. ನನ್ನ ಪರ್ಸನ್ ಅದ್ರ ಮೇಲೆ ಹಾಕ್ತಾರೆ. ಮುಂದೆ ನೀವು ಸಬ್ಸ್ಕ್ರೈಬ್ ಮಾಡಿದಾಗ ಚಾನಲ್ಗೆ ನೀವೊಂದು ಸಿನಿಮಾ ನೋಡಿದ್ರೆ, ನಿಮಗೆ ಇಷ್ಟ ಬಂದಿದ್ದು ನಟ ನಟಿ ಬದುಕಿರ್ಬೋದು, ಹೋಗಿರ್ಬೋದು, ಭಾರತೀಯರು ಇರ್ಬೋದು, ಬೇರೆ ಕಡೆಯವರು ಇರ್ಬೋದು, ನಿಮಗೆ ಬೇಕಾದ ಭಾಷೆಯಲ್ಲಿ, ಡೈಲೆಕ್ಟಲ್ಲಿ ಡಬ್ಬಿಂಗ್ ಇರೋದಲ್ಲ, AI ಮಾಡುತ್ತೆ. ಇವಾಗ ಈಗಲೇ ಮಾಡ್ತಾಯಿದೆ ಇಂಡಿಯಾಲಿ, ಅದು ಮಾಡುತ್ತೆ. ಡಬ್ಬಿಂಗ್ ಆರ್ಟಿಸ್ಟ್ ಕತೆ ಏನು, ಆ್ಯಕ್ಟರ್ಸ್ ಕತೆ ಏನು?
ನೀವು ರೊಟೀನ್ ಕೆಲಸ ಮಾಡ್ತಾಯಿದ್ರೆ AI, ನಾನು ಪತ್ರಕರ್ತ ಆಗಿದ್ದೆ, ಅದಕ್ಕೆ ಹೇಳ್ತೀನಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ನಮ್ಗೆ ಯಾರಿಗೂ ಕೆಲಸ ಇಲ್ದಂಗೆ ಮಾಡುತ್ತೆ. ನೀವು ಯಾರೂ ಬೇಕಾಗಿಲ್ಲ. ನನಗೆ ಬೇಕಾಗಿರೋ ಥರ ನ್ಯೂಸ್ ಬೇಕು ಅಂತಂದರೆ ಅದು ನೀವು 2 ಸತಿ ಕೇಳಿದ್ರೆ ಅದಕ್ಕೆ ಮಾಡಿಕೊಟ್ಬಿಡುತ್ತೆ. ನಿಮ್ಮದೆಲ್ಲ ಇತಿಹಾಸನ ಜಾಲಾಡಿಸಿ ನೀವೇನು ಅಂತ ಗೊತ್ತಿರುತ್ತೆ ಅದಕ್ಕೆ, ಅದು ಮಾಡುತ್ತೆ. ಇಲಾನ್ ಮಸ್ಕ್ ಹೇಳ್ತಾರೆ, ಮೊದಲೇನು ಹೇಳ್ತಿದ್ವಿ, ಸಮ್ ಜಾಬ್ಸ್ ವಿಲ್ ಬಿ ರಿಪ್ಲೇಸ್ಡ್ ಅಂತ ಹೇಳ್ತಾ ಇದ್ರು. ಇಲಾನ್ ಮಸ್ಕ್ ಹೇಳಿದ್ರು, ಎವ್ರಿ ಜಾಬ್ ವಿಲ್ ಬಿ ರಿಪ್ಲೇಸ್ಡ್ ಬೈ AI. ಓನ್ಲಿ ಇಫ್ ಯು ಕ್ಯಾನ್ ಟಾಪ್ AI ಯು ವಿಲ್ ಹ್ಯಾವ್ ಎ ಜಾಬ್. ಅದಕ್ಕೆ ಅವ್ರು ಯಾರೋ ಆಫರ್ ಮಾಡ್ತಾ ಇದ್ದಾರೆ, ಒಂದು 100 ಜನ ಶ್ರೀಮಂತರು ಜಗತ್ತನ್ನೇ ನಡೆಸ್ಕೊಡ್ತಾರೆ. ಈಗಾಗಲೇ ಕೊಡ್ತಾ ಇದ್ದಾರೆ, ನಿಮಗೆ ಊಟ ಕೊಡ್ತಾರೆ, ನಿಮಗೆ ಸಾರಿಗೆ ನಿಮಗೆ ಬಿಟ್ಟಿ ಮಾಡ್ತಾರೆ, ನಿಮಗೆ ಇರೋಕ್ಕೆ ಜಾಗ ಮಾಡಿಕೊಡ್ತಾರೆ. ನೀವು ಆರಾಮ ಸುಖವಾಗಿರಿ, ಕೆಲಸ ಎಲ್ಲ ರೋಬೋಟ್ಸ್ ಮಾಡುತ್ತೆ ಅಂತ ಯಾರೋ ಹೇಳ್ತಾ ಇದ್ದಾರೆ. ಮನುಷ್ಯನ ಸ್ವಾಭಿಮಾನಕ್ಕೆ ಏನಾಗತ್ತೆ? ನಾವು ಯೋಚನೆ ಮಾಡಬೇಕು. ರಂಗಭೂಮಿ ಕಡೆ ತಿರುಗುತ್ತೀನಿ, ನಿಮ್ಗೆ ಹೇಳ್ತೀನಿ ಕೇಳಿ. ಈ ಕ್ಷಣದಲ್ಲಿ, ಈಗಿರುವ ತಂತ್ರಜ್ಞಾನದಲ್ಲಿ ಇನ್ನೊಂದು 30 ವರ್ಷ ಇದ್ರೂ ರಂಗಭೂಮಿಯ ನಟರನ್ನು ನೀವು ತೆಗೆದಾಕೋಕ್ಕಾಗಲ್ಲ. ನಾವು ರಿಹರ್ಸ್ ಮಾಡೋ ಕ್ರಮ ಇರುತ್ತಲ್ಲ, ರೆಕಾರ್ಡಿಂಗ್ ಅಲ್ಲ ಅದು. ರಿಹರ್ಸಲ್ಲಿ ತಿದ್ಕೋತಾ ಇರ್ತೀವಿ. ನಾನು ಜೋಕ್ ಮಾಡಿದಾಗ ಜೋರಾಗಿ ನಕ್ಕಿದ್ರೆ ನಾನು ಮುಂದಿನ ಡೈಲಾಗ್ ಹೇಳೋದಕ್ಕೆ ಕಾಯ್ತೀನಿ ನಾನು. ಯಾಕೆಂದರೆ ಸಹೃದಯರ ಪಾರ್ಟಿಸಿಪೇಷನ್ ಇರುತ್ತೆ, ಒಂದೇ ದೇಶ ಕಾಲದಲ್ಲಿ ನಡೆಯೋದಕ್ಕೆ. ಅದಕ್ಕೆ ಈಗ ಸಾಹಿತ್ಯ ಉಳಿಯೋದಕ್ಕೆ ರೆಕಾರ್ಡೆಡ್ ಮೀಡಿಯಮ್ ಆಗಿರೋದ್ರಿಂದ ನಾಳೆ ನೀವು ಒಂದು 1000 ಪುಟದ ಕನ್ನಡ ಸಾಹಿತ್ಯ ಕೃತಿ ಯಾವುದಾದ್ರು AI ಮಾಡಿಕೊಟ್ರೆ ಅದಕ್ಕೆ ಅವಾರ್ಡ್ ಕೊಡ್ತೀರಾ? ಅದನ್ನು ಓದಬಾರ್ದು ಅಂತ ಬ್ಯಾನ್ ಮಾಡ್ತೀರಾ? ಬ್ಯಾನ್ ಮಾಡೋದಕ್ಕೆ ಸಾಧ್ಯ ಇದೆಯಾ? ನಾನಿಲ್ಲಿ ಕೂತಿರೋ ಯುವಕ ಯುವತಿಯರಿಗೆ, ಪೋಷಕರಿಗೆ, ನಾವು ಯಾರು ಕಾಲೇಜಲ್ಲೆಲ್ಲ ಪಾಠ ಮಾಡೋರೆಲ್ಲ ಇದ್ದೀವೋ, ಇಂಥ ದೊಡ್ಡ ಸಂಸ್ಥೆ ನಡೆಸ್ತಾ ಇರೋರಿಗೆ, ಹಿರಿಯರನ್ನು ಕಾವಂದರನ್ನು ಕೇಳ್ಕೊಳ್ತೀನಿ, ಇಂಥದ್ರಲ್ಲಿ ನೀವು ಲೀಡರ್ಶಿಪ್ ತೊಗೊಳ್ಬೇಕು. ಯಾಕೆ ಅಂದರೆ ಇದು ನಿಜವಾಗ್ಲೂ ಗಂಭೀರವಾದ ವಿಷಯ. ಇವರು ಗ್ರ್ಯಾಜುಯೇಟ್ ಆಗಿ ಬಂದು ಒಂದು ರೋಬೋಟಿಗೆ ಇವರು ರಿಪೋರ್ಟ್ ಮಾಡೋ ಥರದ್ದು ಆಗಬಾರ್ದು ನಮ್ಮ ಸ್ಥಿತಿ ಇವಾಗ. ಒಂದಕ್ಕೆ ಹ್ಯೂಮನ್ ಇಂಟರ್ಫೇಸ್ ಬೇಕು ಅಂತ ಕೇಳಿದ್ರೆ ಮಾತ್ರ ಮುಂದೆ ನಿಲ್ಲಿಸ್ಬೋದು. ಕಮಾಂಡೆಲ್ಲ ರೋಬೋಟು ಮಾಡೋ ಥರದ್ದು ಆಗಬಾರ್ದು. ಆ ಥರ ಸ್ಥಿತಿ ಯಾವತ್ತೋ ಬರುತ್ತೆ ಅಂತ ತಿಳ್ಕೊಬೇಡಿ. ನಿಮ್ಮ ಮುಂದೆ ಬಂದಿದೆ, ಅದನ್ನ ಅಳವಡಿಸ್ಕೊಳ್ಳೋಕ್ಕಾಗ್ತಾಯಿಲ್ಲ ನಮಗಿನ್ನೂ ಅಷ್ಟೇ. ಹಾಲಿವುಡ್ಡಲ್ಲಿ 11,500 ಜನ ರೈಟರ್ಸ್ ಪ್ರೊಟೆಸ್ಟ್ ಮಾಡಿದ್ರು ಅಂದರೆ ನಾವಿಲ್ಲಿ ಪ್ರೊಟೆಸ್ಟ್ ಮಾಡ್ತಿಲ್ಲ ಅಂದರೆ ಅವ್ರಿಗೆ ಗೊತ್ತಾಗಿದೆ, ನಮಗೆ ಗೊತ್ತಾಗಿಲ್ಲ ಅಂತ ಅಷ್ಟೇ ಅರ್ಥ, ಇನ್ನೇನಲ್ಲ. ಅದಕ್ಕೆ ಹೇಳ್ತೀನಿ, ಮುಂದೆ ಸಾಹಿತ್ಯ ಅನ್ನೋದು ಹೇಗಿರಬೇಕಾಗತ್ತೆ ಅಂದರೆ, ನನ್ನ ಅಭಿಪ್ರಾಯದಲ್ಲಿ ನಾನು ರಂಗಭೂಮಿಯ ಪ್ರೇರಣೆ ಪಡೆದು ನಾಟ್ಯಶಾಸ್ತ್ರದ ಸ್ಟೂಡೆಂಟಾಗಿ ನಾನು ನಿಮಗೆ ಹೇಳ್ತೀನಿ, ನಮಗೆ ಮೌಖಿಕ ಅನ್ನೋದು ಮತ್ತೆ ವಾಪಸ್ ಬರಬೇಕು. ಅಂದರೆ ಸದಾ ಸ್ಪಂದನೆ ಇರಬೇಕು, ನಿತ್ಯ ಸ್ಪಂದನೆ ಇರಬೇಕು. ನೆನ್ನೆ ಮಾಡಿದ ಪಾಠ ಇವತ್ತು ಪಾಠ ಮಾಡೋಕ್ಕಾಗತ್ತೆ ಅಂತ ಹೇಳೋಕ್ಕಾಗಬಾರ್ದು. ನಮಗೆ ಇದ್ದಂಗೆ ಮುಂದೆ ಮಾತಾಡೋಕ್ಕಾಗಬೇಕು. ಅದಕ್ಕೆ ಮೌಖಿಕ ಮತ್ತೆ ವಾಪಸ್ ಬರಬೇಕು. ನೀವು ಬಾಯ್ಪಾಠ ಮಾಡಿ ವಿಶ್ಲೇಷಣೆ ಮಾಡ್ತಿರಲ್ಲ ಸರ್, ಅದು ಈಗ ಮತ್ತೆ ತುಂಬ ಮುಖ್ಯ ಆಗ್ಬೋದು ಅಂತ ತಿಳ್ಕೊಳ್ತೀನಿ. ಇಲ್ಲದೇ ಇದ್ದರೆ ನಾವೇನು ಕೆಲಸ ಮಾಡ್ತೀವಿ ಅದಕ್ಕಿಂತ ಈಗಾಗಲೇ ನಿಮ್ಮ ಪರ್ಮಿಷನ್ನ ಕೇಳಿ ಈ ಫೋನು ನೀವು ಕೂತಿರೋ ಟವರ್ಗೆ ಲಾಗ್ ಆಗಲ್ಲ, ನಿಮ್ಮ ಕೈಯಲ್ಲಿದೆ ಅದು ಹೇಳುತ್ತೆ ಯಾವ ಟವರಲ್ಲಿ ಇದ್ದೀರಾ ನೀವು ಅಂತ. ಆ್ಯಕ್ಚುಲಿ ಯಾವ ಹಳ್ಳಿಯಲ್ಲಿ ಇದ್ದೀರಾ, ಎಲ್ಲಿದ್ದೀರಾ ಅಂತ ನೀವು ಗೂಗಲ್ ಮ್ಯಾಪ್ ಹಾಕಿದ್ರೆ ಎಲ್ಲಿದ್ದೀರಾ ಅಂತ ಇಮಿಡಿಯೇಟ್ಲಿ ಹೇಳುತ್ತದು. ನಮ್ಮನ್ನ ಮಾನಿಟರ್ ಮಾಡ್ತಾ ಇದೆ. ನಮ್ಮ ಸುಖ ಏನಂದರೆ ನಾವು ಕೇಳ್ದೇನೆ ಇದು ಮಾಡ್ತಾ ಇದೆ ಅಂತ, ಕೇಳ್ದೇನೆ ಮಾಡಿಸ್ತಾ ಇದೆ ನಮ್ಮ ಕೈಯಲ್ಲಿ. ಆ್ಯಕ್ಚುಲಿ ಅದು AI ಬಂದ ಮೇಲೆ ಫುಲ್ ಎಲ್ಲ ಕಡೆನೂ ಬಂದ ಮೇಲೆ ಏನಾಗುತ್ತೆ ಅಂದರೆ, ಒಂದು ಇಂಗ್ಲೀಷ್ನಲ್ಲಿ ಒಂದು ಮಾತಿದೆ, ಹೇಳಿ ಮುಗಿಸ್ತೀನಿ. ವೆನ್ ಎನಿಥಿಂಗ್ ಈಸ್ ಫ್ರೀ, ರಿಮೆಂಬರ್ ಒನ್ ಥಿಂಗ್, ಯು ಆರ್ ದ ಪ್ರಾಡಕ್ಟ್. ನಾವು ದೊಡ್ಡ AI ಡಿಪ್ಲಾಯ್ ಮಾಡಿದ್ರೆ ಯಾವುದೋ ಒಂದು ದೊಡ್ಡ ಕಾರ್ಪೊರೇಷನ್ನು ಫ್ರೀ ಟ್ಯೂಷನ್ ಕೊಡುತ್ತೆ. ನಾನು ಎಷ್ಟು ವರ್ಷ ಸುಚಿತ್ರಾದಲ್ಲಿ ಸಿನಿಮಾ ಪಾಠ ಮಾಡ್ತೀನಿ ಅಂತ ತಿಳ್ಕೊಂಡಿದ್ದೆ. ಈಗ ಹೆಂಗಂದರೆ ನೀವು ಪರ್ಸೋನಾ ತೊಗೋಬೋದು. ಸ್ಟೀವನ್ ಸ್ಪೀಲ್ಬರ್ಗು ಕನ್ನಡದಲ್ಲಿ ಮಾತಾಡ್ತಾರದ್ದು ಮಾಡ್ಬೋದು. ಇವಾಗ ದೊಡ್ಡ ಪರದೆ ಮೇಲೆ ಇಂಟ್ರಾಕ್ಟಿವ್ ಎಬಿಲಿಟಿ ಇರುತ್ತೆ. ನೀವು ಎಲ್ಲಿ ಕೂತಿರ್ತೀರೋ ಯಾವುದೇ ಭಾಷೆಯಲ್ಲಿ ಕೇಳಿದ್ರು ಇನ್ಸ್ಟೆಂಟ್ ಟ್ರಾನ್ಸ್ಲೇಷನ್ ಅದು AIಗೆ ಮಾಡಿಕೊಟ್ಟು
ನಿಮ್ಗೆ ಬೇಕಾದ ಭಾಷೆಯಲ್ಲಿ ರಿಪ್ಲೈ ಮಾಡುತ್ತೆ. ನೀವು ಮೊದಲೇ ಚೂಸ್ ಮಾಡಿರ್ತೀರ ಅದನ್ನು ನಿಮ್ಮ ಸಿಸ್ಟಮಲ್ಲಿ. ಯಾಕೆ ಹೋಗಬೇಕು ಶಾಲೆಗೆ? ಯಾಕೆ ಮೀಟ್ ಮಾಡಬೇಕು ನಾವು ಒಬ್ಬರನ್ನೊಬ್ಬರು? ಸಿನಿಮಾ ಮನೆಯಲ್ಲೇ ನೋಡ್ಬೋದು, ರಂಗಭೂಮಿನಲ್ಲಿ ಮನೇಲಿ ನೋಡೋ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಲಂಡನ್ನಲ್ಲೆಲ್ಲ. ಆದರೆ ಮೌಖಿಕ ನಾವು ತಂದರೆ ಭಾರತಕ್ಕೆ ಮಾತ್ರ ಈ ಶಕ್ತಿ ಇರೋದು. ಮೌಖಿಕವನ್ನು ನಾವು ಉಳಿಸ್ಕೊಂಡಿರುವ ಶಕ್ತಿ ಭಾರತಕ್ಕೆ ಮಾತ್ರ ಇರೋದು. ಅದು ಇಂಥ ಸಂಸ್ಕೃತಿಯಿಂದ ಉಳಿದಿರೋದು. ಎಷ್ಟೋ ಶತಮಾನಗಳಿಂದ ಕಾಪಾಡ್ಕೊಂಡು ಬಂದಿದ್ದಾರೆ ಅಂಥ ಸಂಸ್ಕೃತಿನ. ಇದರಿಂದ ಪ್ರೇರಣೆ ಮಾಡಿ ನಾವು ಮುಂದೆ ಏನಾದ್ರು ಮಾಡಿದ್ರೆ ನಮ್ಮ ಯುವ ಪೀಳಿಗೆಯನ್ನು ಭಾರತೀಯರನ್ನಾಗಿ ಉಳಿಸೋಕ್ಕಾಗತ್ತೆ. ಇಲ್ಲದೆ ಆದರೆ ದೇ ವಿಲ್ ಬಿ ಗ್ಲೋಬಲ್ ಸಿಟಿಸನ್ಸ್ ಈಟಿಂಗ್ ಬ್ರೆಡ್ ಆ್ಯಂಡ್ ಮಿಲ್ಕ್ ಎವ್ರಿ ಡೇ. ಈ ಥರದ್ದು ಸ್ಥಿತಿ ನಮಗೆ ಬರುತ್ತೆ. ನಮಸ್ಕಾರ. ಧನ್ಯವಾದಗಳು ಸರ್. ಭಾರತೀಯ ತತ್ವಜ್ಞಾನ, ಸಾಹಿತ್ಯ ಚಿಂತನೆ, ಧರ್ಮದ ಪರಿಕಲ್ಪನೆಗಳನ್ನು ಕುರಿತು ಹೊಸ ಬಗೆಯಲ್ಲಿ ಚಿಂತನೆ ಮಾಡುತ್ತಿರುವವರು ಡಾಕ್ಟರ್ ಗಿರೀಶ್ ಭಟ್ ಅಜಕ್ಕಳ್ ಅವರು. ಇವರು ಭಾಷೆ ಮತ್ತು ಸಾಹಿತ್ಯ ಪರಸ್ಪರ ಅವಲಂಬನೆಯ ಕುರಿತು ಉಪನ್ಯಾಸ ನೀಡಬೇಕಾಗಿ ವಿನಂತಿಸುತ್ತೇನೆ. ಧರ್ಮಸ್ಥಳದ ಎಲ್ಲ ದೇವತೆಗಳಿಗೆ ಕೈ ಮುಗಿದುಕೊಂಡು ಪೂಜ್ಯ ಹೆಗ್ಡೆ ಅವರಿಗೆ ನಮಸ್ಕರಿಸುತ್ತಾ, ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಹಿರಿಯರಿಗೂ ನಮಸ್ಕಾರ ಮಾಡಿಕೊಂಡು, ಇಲ್ಲಿ ಸೇರಿರುವಂತಹ ಎಲ್ಲ ಸಾಹಿತ್ಯ, ಸಂಸ್ಕೃತಿ, ಧರ್ಮ ಇವೆಲ್ಲದರ ಅಭಿಮಾನಿಗಳಿಗೆ ಕೈ ಮುಗಿದು ನನಗೆ ಕೊಟ್ಟಿರುವ 25 ನಿಮಿಷಗಳ ಅವಧಿಯ ಒಳಗೆ ಕೆಲವು ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಮುಖ್ಯವಾಗಿ ಈ ಹಿಂದಿನ 90 ವರ್ಷಗಳ ಅಧಿವೇಶನಗಳಲ್ಲಿ ಈ ವೇದಿಕೆಯಿಂದ, ಈ ಬಹುದೊಡ್ಡ ವೇದಿಕೆಯಿಂದ ಮಾತನಾಡಿದಂತಹ ಅನೇಕ ಪ್ರಾತಸ್ಮರಣೀಯರನ್ನು ನೆನೆಸ್ಕೊಳ್ತಾ ಇದ್ದೇನೆ. ಅದೇ ರೀತಿ ಇಬ್ಬರು ದೊಡ್ಡ ಹಿರಿಯರು ಇವತ್ತು ನಮ್ಮ ಜೊತೆಗೆ ಇಲ್ಲ. ಒಬ್ಬರು ಪ್ರೊಫೆಸರ್ ಎಂ ರಾಮಚಂದ್ರ ಅವರು ಮತ್ತು ಏರಿಯಾ ಲಕ್ಷ್ಮೀನಾರಾಯಣ ಆಳ್ವ ಅವರು. ನನ್ನ ಬಗ್ಗೆ ತುಂಬ ವಾತ್ಸಲ್ಯ ಇದ್ದವರು ಕೂಡ. ಪ್ರೊಫೆಸರ್ ರಾಮಚಂದ್ರ ಅವರು ಹಲವು ವರ್ಷಗಳ ಕಾಲ ಇಲ್ಲಿ ಈ ಒಂದು ನಿರೂಪಣೆಯ ಕೆಲಸವನ್ನು ಮಾಡ್ತಾಯಿದ್ದರು. ಒಂದು ಸ್ವಯಂ ಸೇವಕರ ರೀತಿಯಲ್ಲಿ ಅವರು ಇದನ್ನು ನಡೆಸ್ಕೊಡ್ತಾ ಇದ್ದರು. ನಾನು ಹಲವು ಬಾರಿ ಲೈವ್ ಪ್ರೋಗ್ರಾಮಿನಲ್ಲಿ ಮತ್ತು ಒಂದೆರಡು ಬಾರಿ ಇಲ್ಲಿ ಮುಖತಃ ಕೂಡ ಆ ಕಾರ್ಯಕ್ರಮಗಳನ್ನು ಗಮನಿಸಿದ್ದುಂಟು. ಹೀಗಾಗಿ ಅವರೆಲ್ಲರನ್ನೂ ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ಳಿಕ್ಕೆ ಬಯಸ್ತೇನೆ. ನಾನು ಮುಖ್ಯವಾಗಿ ಜ್ಞಾನ ವಿಜ್ಞಾನ ಅನ್ನುವ ಒಂದು ಪರಿಕಲ್ಪನೆಯ ಹಿನ್ನೆಲೆಯಲ್ಲಿ ಈ ಧರ್ಮ ಸಮ್ಮೇಳನ ಮತ್ತು ಸಾಹಿತ್ಯ ಸಮ್ಮೇಳನ ನಡೀತದೆ ಅಂತ ಇತ್ತೀಚೆಗೆ ಒಂದು ರೇಡಿಯೋ ಸಂದರ್ಶನದಲ್ಲಿ ಪೂಜ್ಯ ಹೆಗ್ಡೆಯವರು ಹೇಳಿದ್ದು ಕೇಳಿದೆ ನಾನು. ಅವರು ಸ್ವಾಗತ ಮಾಡುವಾಗಲೂ ಕೂಡ ಆ ಜ್ಞಾನ ವಿಜ್ಞಾನ, ಧರ್ಮ ವಿಜ್ಞಾನ ಇವುಗಳ ಸಮನ್ವಯದ ಬಗ್ಗೆ ಹೇಳಿದರು. ಅಂದರೆ ನಮ್ಮಲ್ಲಿ ಒಂದು ಮಾತುಂಟು, ಇಗ್ನೋರೆನ್ಸ್ ಈಸ್ ಬ್ಲಿಸ್ ಅಂತ. ಅಂದರೆ ಅಜ್ಞಾನವೇ ಒಂದು ಪರಮಾನಂದದ ಸ್ಥಿತಿ ಅಂತ. ಮತ್ತು ತುಂಬ ಸಲ ನಮಗೆ ಖುಷಿ ಆಗ್ತದೆ ಅದನ್ನು ಕೇಳುವಾಗ. ನಾವು ಯಾಕೆಂದರೆ ಜ್ಞಾನ ಇಲ್ಲದಿದ್ದರೆ ಬಹಳ ಸಂತೋಷ, ಅದೇ ಒಳ್ಳೆಯದು ನಮ್ಮ ಸ್ಥಿತಿ ಅಂತ ನಮಗೆ ಅನಿಸ್ತಾ ಇರ್ತದೆ. ಅದಕ್ಕೆ ಪೂರಕವಾಗಿ ಒಂದು ಅಂಬಿಗನ ಕತೆ ಕೂಡ ಎಲ್ಲರಿಗೂ ಗೊತ್ತಿರುವಂಥದ್ದುಂಟು. ಒಬ್ಬ ಈಜು ಬರದ ಪಂಡಿತ, ಅವನು ಹೊಳೆಯಲ್ಲಿ ಕೊನೆಗೆ ದೋಣಿ ಮುಳುಗುವಾಗ ಅಂಬಿಗ ಬದುಕ್ತಾನೆ, ಈ ಪಾಂಡಿತ್ಯ ಇದ್ದವನು ಮುಳುಗ್ತಾನೆ ಅಂತ ನಮಗೆ ಕೇಳಲಿಕ್ಕೆ ಖುಷಿ ಆಗ್ತದೆ. ಆದರೆ ಆ ಕಥೆಯನ್ನು ನಾವು ನಂಬಿ ಜ್ಞಾನದಿಂದ ವಿಮುಖರಾದರೆ ನಷ್ಟ ನಮಗೆ. ನಮಗೆ ನಿಜವಾಗಿ ಈಜಲಿಕ್ಕೂ ಗೊತ್ತಬೇಕು, ಪಾಂಡಿತ್ಯದ ತುಡಿತ ಕೂಡ ಇರಬೇಕು, ಆಗ ಮಾತ್ರ. ಯಾಕೆಂದರೆ ಇನ್ನೊಂದು ಅದೇ ಥರದ ಗಾದೆ ಇಂಗ್ಲೀಷ್ನಲ್ಲಿ ಉಂಟು, ನಾಲೆಡ್ಜ್ ಈಸ್ ಪವರ್ ಅಂತ. ಅಂದರೆ ನಮಗೆ ಶಕ್ತಿ ಬರುವುದು ಜ್ಞಾನದಿಂದ ಅಂತ. ಹೀಗೆ ಈ ಜ್ಞಾನದ ಸೃಷ್ಟಿ ಮತ್ತು ಪ್ರಚಾರಕ್ಕೆ ಬಹಳ ಮುಖ್ಯವಾಗಿ ಬೇಕಾದದ್ದು ಭಾಷೆ. ಭಾಷೆಯ ಅತ್ಯಂತ ಅದ್ಭುತವಾದ ಒಂದು ಉಪೋತ್ಪನ್ನ ಅಲ್ಲ, ಪ್ರಧಾನ ಉತ್ಪನ್ನ ಸಾಹಿತ್ಯ.
ನಮಗೆಲ್ಲ ಗೊತ್ತಿರುವ ಹಾಗೆ ಭಾಷೆ ಅನ್ನೋದು ನಮ್ಮ ಸಂಸ್ಕೃತಿಯ ಒಂದು ಬಹಳ ಮುಖ್ಯವಾದ ಒಂದು ದ್ರವ್ಯ, ಸಾಂಸ್ಕೃತಿಕ ದ್ರವ್ಯ ಅಂತ ನಾವು ಕರಿಬಹುದು. ವಿಭಿನ್ನ ರೀತಿಯ ಸಾಹಿತ್ಯದ ಮೂಲಕ ನಾವು ಜ್ಞಾನಾರ್ಜನೆಯನ್ನು ಮಾಡ್ತೇವೆ ಮತ್ತು ಆ ಸಾಹಿತ್ಯಕ್ಕೆ ಮೂರ್ತಗೊಳ್ಳಲಿಕ್ಕೆ ಇರುವಂತಹ ಮಾಧ್ಯಮ ಭಾಷೆ. ಆದ್ದರಿಂದ ಈ ಸಾಹಿತ್ಯ, ಭಾಷೆ ಮತ್ತು ಜ್ಞಾನ ಇದೊಂಥರ ಒಂದು ಸರ್ಕಲ್, ಒಂದು ವೃತ್ತ. ಸಾಮಾನ್ಯ ನಾವು ವಿಷವೃತ್ತ ಅಂತ ಹೇಳ್ತೇವೆ, ಇದು ವಿಷವೃತ್ತ ಅಲ್ಲ, ಅಮೃತ ವೃತ್ತ. ಇದು ವರ್ಚುವಸ್ ಸರ್ಕಲ್ ಅಂತ, ವೈಶ್ಯಸ್ ಸರ್ಕಲ್ ಅಂತ ಒಂದು ಮಾತುಂಟು. ಪರಸ್ಪರ ಪೂರಕವಾಗಿ ಒಳ್ಳೆಯದಕ್ಕಾಗಿ ಬೆನಿಫಿಟ್, ಒಂದರಿಂದ ಒಂದು ಬೆನಿಫಿಟ್ ಪಡೆಯುವಂತಹ ಒಂದು ವೃತ್ತದಲ್ಲಿ ನಾವು ಭಾಷೆ, ಸಾಹಿತ್ಯ ಮತ್ತು ಜ್ಞಾನವನ್ನು ಗುರುತಿಸ್ಬೋದು. ಈ ಪರಿಧಿಯಲ್ಲಿ ಅದರ ಒಳಗೆ ಈ ಸಂಸ್ಕೃತಿ, ನಮ್ಮ ಸಂಸ್ಕೃತಿ ರೂಪುಗೊಳ್ತಾ ಇರ್ತದೆ. ಹಾಗಾಗಿ ನಮ್ಮ ಸಂಸ್ಕೃತಿಯ ಒಂದು ಬಹಳ ಮುಖ್ಯವಾದ ಭಾಗ ಭಾಷೆ ಅಂತ ಹೇಳಿದೆ. ಹಾಗಂತ ಹೇಳಿ ಭಾಷೆ ಅನ್ನೋದು ನಾವು ಆಲೋಚನೆ ಮಾಡಬೇಕಾದ್ರೆ ನಮಗೆ ಅನಿವಾರ್ಯವೋ ಒಂದು ಪ್ರಶ್ನೆ, ತುಂಬ ಗಹನವಾದ ಪ್ರಶ್ನೆ. ಯಾಕೆಂದರೆ ಯಾವ ಭಾಷೆಯೂ ಗೊತ್ತಿಲ್ಲದವರು, ಹುಟ್ಟಿನಿಂದಲೇ ಕಿವುಡರಾದವರು ಕೂಡ ಆಲೋಚನೆ ಮಾಡ್ತಾರೆ ಅನ್ನೋದು ನಮಗೆ ಗೊತ್ತುಂಟು. ಅಂದರೆ ಎಷ್ಟೋ ನಮ್ಮ ಆಲೋಚನೆಗಳಿಗೆ ಮೂರ್ತವಾದ ಒಂದು ಭಾಷೆ ಇರುವುದಿಲ್ಲ. ನಾವು ದಿನನಿತ್ಯ ಎಷ್ಟೋ ವಿಷಯಗಳನ್ನು ಆಲೋಚನೆ ಮಾಡ್ತೇವೆ, ನಿಜವಾಗಿ ಅದಕ್ಕೆ ಸರಿಯಾದ ಭಾಷೆ ಇರುವುದಿಲ್ಲ. ಭಾಷೆ ನಮಗೆ ಆಲೋಚನೆಯ ಭಾಷೆ ಕಾಣುವುದು ನಮ್ಮ ಧಾರಾವಾಹಿಗಳಲ್ಲಿ ಮಾತ್ರ. ಧಾರಾವಾಹಿ ಮತ್ತು ಸಿನಿಮಾದಲ್ಲಿ, ಧಾರಾವಾಹಿಯಲ್ಲಿ ಈಗ ಇವನನ್ನು ಕೊಲ್ಲಬೇಕು, ಇವನು ಬಂದನ ಅಂತೆಲ್ಲ ಅವನು ಏನು ಆಲೋಚನೆ ಮಾಡ್ತಾನೆ ಅನ್ನೋದನ್ನು ಅವರು ಬಾಯಿಯಲ್ಲಿ ಮಾತಾಡಿಸ್ತಾರೆ. ಆದರೆ ವಾಸ್ತವವಾಗಿ ನಮ್ಮ ಆಲೋಚನೆ ಬಹುಶಃ ಭಾಷೆ ಇಲ್ಲದೇ ನಡೀತದೆ. ಆದರೆ ಇನ್ನೊಬ್ಬರಿಗೆ ಅದನ್ನು ದಾಟಿಸಬೇಕಾದ್ರೆ ಭಾಷೆ ಬೇಕು. ಸಂಸ್ಕೃತಿಯನ್ನು ದಾಟಿಸಬೇಕಾದ್ರೆ ಮತ್ತು ಕಾಲದೇಶಗಳು ಅಂತ ನಾವು ಹೇಳ್ತೇವೆ. ನಮ್ಮ ಕಾಲದಿಂದ ಮುಂದಿನ ಕಾಲಕ್ಕೆ, ಒಂದು ತಲೆಮಾರಿನಿಂದ ನಂತರದ ತಲೆಮಾರಿಗೆ ಒಂದು ಸಂಸ್ಕೃತಿ ದಾಟಬೇಕಾದ್ರೆ, ಜ್ಞಾನ ದಾಟಬೇಕಾದ್ರೆ ಭಾಷೆ ಬೇಕು. ಅದೇ ರೀತಿ ದೇಶಕ್ಕೆ ದಾಟಬೇಕಾದ್ರೆ, ಅಂದರೆ ಈ ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ, ದೇಶ ಅಂದರೆ ಪ್ರದೇಶ ಎಂಬ ಅರ್ಥದಲ್ಲಿ, ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ತಲುಪಬೇಕಾದ್ರೆ ನಮಗೆ ಭಾಷೆ ಬೇಕು. ಮತ್ತು ಈ ಭಾಷೆಗೆ ಲಿಪಿ ಇದ್ದಾಗ ಅದು ಹೆಚ್ಚು ಸುಲಭವಾಗಿ ತಲುಪಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತು ನಮ್ಮ ಜೊತೆಗೆ ಆಗ ನಮ್ಮ ಡಾಕ್ಟರ್ ಪ್ರಸನ್ನ ಅವರು ಹೇಳಿದರು, ಕುಮಾರವ್ಯಾಸ ಇಲ್ಲ ಅಥವಾ ಪಂಪ ಇಲ್ಲ, ಆದರೆ ಅವರು ಅಕ್ಷರದ ಮೂಲಕ, ಶರವಿಲ್ಲದ ಅಕ್ಷರದ ಮೂಲಕ ಬರೆದು ಇಟ್ಟದ್ರಿಂದ ಇವತ್ತು ನಮಗೆ ಅದು ಲಭ್ಯ ಆಗಿದೆ. ವಚನಕಾರರು ಬಾಯಲ್ಲಿ ಹೇಳಿದರು, ಆದರೆ ಆ ನಂತರದವರಾದರೂ ಬರೆದು ಇಟ್ಟದ್ರಿಂದ ನಮಗೆ ಅದು ಇವತ್ತು ಲಭ್ಯ ಆಗಿದೆ. ಹಾಗೆ ದೂರದ ಶೇಕ್ಸ್ಪಿಯರ್ ಇರ್ಬೋದು ಅಥವಾ ಗ್ರೀಕಿನ ಸಾಹಿತ್ಯ ಇರ್ಬೋದು, ಒಂದು ಲಿಪಿಯ ಮೂಲಕ ನಮಗೆ ಬರ್ತಾಯಿದೆ. ಆದರೆ ಈಗ ಒಂದು ನವಮೌಖಿಕತೆಯ ಕಾಲ ಬಂದಿದೆ. ಲಿಪಿ ಬಹುಶಃ ಕ್ರಮೇಣ, ನಮ್ಮ ಬೆಳವಾಡಿಯವರು ಮೌಖಿಕ ಬರಬೇಕು ಅಂತ ಹೇಳಿದರು, ಆದರೆ ಒಂದು ರೀತಿಯಲ್ಲಿ ಲಿಪಿ ನಿರಸನಗೊಳ್ಳುವ ಕಾಲ ಈಗ ಬರ್ತಾ ಇದೆ. ನಮಗೆ ಪತ್ರಕರ್ತರು ಈಗ ಚಾನೆಲ್ ಮಾಡಿ, ಆರಂಭದಲ್ಲಿ ಪತ್ರಕರ್ತರು ಪತ್ರಿಕೆಯಲ್ಲಿ ಕೆಲಸ ಮಾಡ್ತಾ ಇದ್ದವರು ನಂತರ ಟಿ ವಿಗೆ ಹೋದರು. ಟಿ ವಿಗೆ ಹೋದವರು ಈಗ ಯೂಟ್ಯೂಬ್ ಇತ್ಯಾದಿ ಮೂಲಕ ತಮ್ಮ ತಮ್ಮ ಚಾನೆಲಿನ ಮೂಲಕ, ವಿಡಿಯೋಗಳ ಮೂಲಕ ಮಾತಾಡ್ತಾ ಇದ್ದಾರೆ. ಅಂದರೆ ಪತ್ರಕರ್ತರಿಗೆ ಇವತ್ತು ಲಿಪಿ ಅಗತ್ಯ ಇಲ್ಲ. ಸಾಹಿತ್ಯ, ಕೇಳೋ ಸಾಹಿತ್ಯ ಇತ್ಯಾದಿ ಎಲ್ಲ ಬಂದಿದೆ, ಆಡಿಯೋ ಬುಕ್ಗಳೆಲ್ಲ ಬರ್ತಾ ಇದೆ. ಹಾಗಾಗಿ ಬಹುಶಃ ಕೈಯಲ್ಲಿ ಬರೆಯುವಂತಹ ಒಂದು ಕ್ರಮ ಇನ್ನೂ ಅಗತ್ಯ ಇಲ್ಲದೆ ಹೋಗ್ಬೋದು. ಪರೀಕ್ಷೆಗಳೆಲ್ಲ ಕಂಪ್ಯೂಟರಿನ ಮೂಲಕ ಆಗ್ತಾ ಇದೆ ಈಗ. ಇನ್ನು ಕಂಪ್ಯೂಟರ್ನ ಎದುರು ನಾವು ಉತ್ತರವನ್ನು ಬಾಯಿಯಲ್ಲಿ ಹೇಳಿದರೆ ಸಾಕಾದೀತು. ಇನ್ನು ಸ್ವಲ್ಪ ಸಮಯದ ನಂತರ ಅವರು ಹೇಳಿದ ಹಾಗೆ ತಂತ್ರಜ್ಞಾನ ಬಂದು ನಾವು ಉತ್ತರವನ್ನು ನೆನಪು ಮಾಡಿಕೊಂಡ್ರೆ ಕಂಪ್ಯೂಟರ್ ಅದನ್ನು ಬರೆಯುವ ಕಾಲವೂ ಕೂಡ ಹೆಚ್ಚು ದೂರ ಇರಲಿಕ್ಕಿಲ್ಲ. ಹಾಗಾಗಿ ಒಂದು ನವಮೌಖಿಕತೆಯ ಕಾಲದಲ್ಲಿ ನಾವೀಗ ಇದ್ದೇವೆ. ಏನೇ ಇರಲಿ, ನಾನು ಮುಖ್ಯವಾಗಿ ಹೇಳಬೇಕಾಗಿದ್ದದ್ದು ನಮ್ಮ ಈ ಭಾಷೆ ಮತ್ತು ಜ್ಞಾನ ಮತ್ತು ಸಾಹಿತ್ಯ ಇದು ನೇರವಾಗಿ ಒಂದಕ್ಕೊಂದು ಪೂರಕ ಮತ್ತು ಸಂಬಂಧ ಇರುವಂಥದ್ದು ಅಂತ. ನಮ್ಮ ಜ್ಞಾನದಲ್ಲಿ ಅಥವಾ ಕಲ್ಚರ್ನಲ್ಲಿ, ನಮ್ಮ ನಂಬಿಕೆಯಲ್ಲಿ ಬದಲಾವಣೆ ಆದಾಗ ನಮ್ಮ ಭಾಷೆಯಲ್ಲಿ ಕೂಡ ಬದಲಾವಣೆ ಆಗ್ತದೆ. ಭಾಷೆಯ ಬಗೆಗಿನ ಜ್ಞಾನದಲ್ಲಿ ಕೂಡ ಬದಲಾವಣೆ ಆಗ್ತದೆ. ಈಗ ಭಾಷೆಯ ಬಗೆಗಿನ ಜ್ಞಾನವನ್ನು ನಾವು ವ್ಯಾಕರಣ ಅಂತ ಕರೆಯುವುದಾದರೆ, ಈಗ ಹಿಂದೆ ಒಂದು ಇಂಗ್ಲೀಷಿನ ವಾಕ್ಯ ಹೇಳ್ತೇನೆ ನಿಮಗೆ ಉದಾಹರಣೆ. ಎ ಟೀಚರ್ ಶುಡ್ ಕಾನ್ಸಂಟ್ರೇಟ್ ಆನ್ ದೇಯರ್ ಟೀಚಿಂಗ್ ಅಂತ ಈಗ ಬಳಸ್ತಾರೆ.
ಹಿಂದಿನ ಅಂದರೆ ಒಂದು 10-20 ವರ್ಷಗಳ ಹಿಂದೆ ಎ ಟೀಚರ್ ಶುಡ್ ಕಾನ್ಸಂಟ್ರೇಟ್ ಆನ್ ಹಿಸ್ ಆರ್ ಹರ್ ಟೀಚಿಂಗ್ ಅಂತ ಬಳಸ್ತಾ ಇದ್ರು. ಈಗ ಹಿಸ್ ಆರ್ ಹರ್ ಅಂತ ಹೇಳೋದು, ಮೊದಲೆಲ್ಲ ಹಿಸ್ ಮಾತ್ರ ಬಳಸ್ತಾ ಇದ್ರು, ಆಮೇಲೆ ಸ್ವಲ್ಪ ಸ್ತ್ರೀವಾದ ಎಲ್ಲ ಬಂದ ಮೇಲೆ ಹಿಸ್ ಆರ್ ಹರ್ ಅಂತ ಬಂತು. ಈಗ ಅದರ ಬದಲು ಇಂಗ್ಲೀಷ್ನಲ್ಲಿ ದೆಮ್, ದೇರ್, ದೇ ಅನ್ನುವ ಒಂದು ಪದವನ್ನು ಬಳಸ್ತಾ ಇದ್ದಾರೆ. ಗ್ರಾಮರೇ ಬದಲಾಗಿದೆ. ಸಂಸ್ಕೃತಿ ಮತ್ತು ಸಂಸ್ಕೃತಿಯ ಒಂದು ಅರಿವು ಬದಲಾದಾಗ ನಿಮ್ಮ ಭಾಷೆಯ ಗ್ರಾಮರ್ ಕೂಡ ಬದಲಾಗುವುದಕ್ಕೆ ಇದೊಂದು ಒಳ್ಳೆಯ ಉದಾಹರಣೆ. ಆದರೆ ನಮಗೆಲ್ಲ ಗೊತ್ತಿರುವ ಹಾಗೆ, ನಾನು ಅದನ್ನು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ, ಸಾಹಿತ್ಯದ ಮೂಲಕ ಭಾಷೆ ಬೆಳೆಯುತ್ತದೆ, ಭಾಷೆ ಬೆಳೆದ ಹಾಗೆ ಸಾಹಿತ್ಯ ಬೆಳೆಯುತ್ತದೆ. ನಮ್ಮ ತುಳು, ಬ್ಯಾರಿ ಇತ್ಯಾದಿ ಸ್ಥಳೀಯ ಭಾಷೆಗಳನ್ನು ತೆಗೆದುಕೊಂಡರೂ ಕೂಡ ಇದು ಸತ್ಯವೇ. ನಾವು ಭಾಷೆಯನ್ನು ಬೆಳೆಸಬೇಕಾದ್ರೆ ಸಾಹಿತ್ಯವನ್ನು ಬೆಳೆಸಬೇಕು. ಅದರಲ್ಲೂ ಕೂಡ ಸೃಜನಶೀಲ ಅಂತ ನಾವು ಕರೆಯುವ ಕತೆ, ಕಾದಂಬರಿಗಳ ಜೊತೆಗೆ ವೈಚಾರಿಕವಾದ ಬರಹಗಳು ತುಳುವಿನಲ್ಲಿ ಬಂದರೆ ತುಳು ಭಾಷೆ ಇನ್ನಷ್ಟು ಚೆನ್ನಾಗಿ ಬೆಳೆಯುವುದರಲ್ಲಿ ಯಾವ ಸಂದೇಹ ಕೂಡ ಇಲ್ಲ. ನಮ್ಮ ಎಲ್ಲ ಭಾಷೆಗಳಿಗೆ ಒಂದು ಚರಿತ್ರೆ ಇದೆ. ಭಾಷೆಯ ಚರಿತ್ರೆ ಮತ್ತು ಸಾಹಿತ್ಯದ ಚರಿತ್ರೆ ಬಹುಶಃ ಒಂದಕ್ಕೊಂದು ಒಟ್ಟೊಟ್ಟಿಗೆ ಹೋಗುವಂಥದ್ದು. ಪೂಜ್ಯ ಹೆಗ್ಗಡೆಯವರ ಸ್ವಾಗತ ಭಾಷಣದಲ್ಲಿ ಕೂಡ ಅವರು ಹೇಳಿದರು ಭಾಷೆ ಮತ್ತು ಸಾಹಿತ್ಯದ ಚರಿತ್ರೆಯ ಬಗ್ಗೆ. ಒಂದು ಭಾಷೆ ಅಮರ್ತ್ಯವಾಗುವುದು ಅಥವಾ ಸಾವಿಲ್ಲದೆ ಉಳಿಯುವಂಥದ್ದು ಅದರಲ್ಲಿರುವಂತಹ ಲಿಖಿತ ಅಥವಾ ಮೌಖಿಕವಾದ ಸಾಹಿತ್ಯದ ಮೂಲಕ ಅಂತ ನಮಗೆ ಗೊತ್ತಿದೆ. ಈಗ ಪ್ರಾಚೀನ ಭಾರತೀಯ ಜ್ಞಾನ ಪರಂಪರೆಯಲ್ಲಿ ಸಂಸ್ಕೃತ ಸಾಹಿತ್ಯ, ಪ್ರಾಕೃತ, ಪಾಳಿ ಮೊದಲಾದ ಭಾಷೆಗಳಲ್ಲಿ ಇದ್ದದ್ದು. ಆದರೆ ಒಂದು ವಿಶೇಷ ನಾವು ಗಮನಿಸಬೇಕು, ಭಾರತೀಯ ಒಂದು ಜ್ಞಾನ ಪರಂಪರೆಯಲ್ಲಿ ಭಾಷೆಯ ಬಗೆಗಿನ ಜ್ಞಾನ ಅನ್ನೋದು ಬಹಳ ದೊಡ್ಡ ಪ್ರಾಧಾನ್ಯ ಹೊಂದಿದಂಥ ಒಂದು ಜ್ಞಾನ ಆಗಿತ್ತು. ಬಹುಶಃ ಖಗೋಳ ವಿಜ್ಞಾನ ಬಿಟ್ಟರೆ ಇದುವೇ ಪ್ರಧಾನವಾದ ಜ್ಞಾನ ಇರ್ಬೋದೇನೋ. ಅದು ಯಾಸ್ಕನ ನಿರುಕ್ತ ಇರ್ಬೋದು, ಕ್ರಿಸ್ತಪೂರ್ವ 6ನೇ-7ನೇ ಶತಮಾನ, ಅಥವಾ ಪಾಣಿನಿ ವ್ಯಾಕರಣ ಇರ್ಬೋದು, ಅನಂತರ ಭಾಷ್ಯಗಳಿರ್ಬೋದು. ಅಂದರೆ ಒಂದು ಭಾಷೆ ನಿಜವಾಗಿ ಭಾಷೆಯನ್ನು ಕಲಿಬೇಕಾದ್ರೆ ನಮಗೆ ವ್ಯಾಕರಣದ ಅಗತ್ಯ ಇಲ್ಲ, ಭಾಷೆಯನ್ನು ಕಲಿಸಬೇಕಾದ್ರೂ ವ್ಯಾಕರಣದ ಅಗತ್ಯ ಇಲ್ಲ. ಆದರೆ ವ್ಯಾಕರಣದ ಅಗತ್ಯ ಇರುವುದು ಭಾಷೆಯ ಬಗ್ಗೆ ಕಲಿಬೇಕಾದ್ರೆ, ಭಾಷೆಯ ಬಗ್ಗೆ ಕಲಿಸಬೇಕಾದ್ರೆ. ಭಾಷೆಯ ವಾಕ್ಯರಚನಾ ನಿಯಮ ಮತ್ತು ಪದರಚನಾ ನಿಯಮ. ವ್ಯಾಕರಣ ಅಂದರೆ ಭಾಳ ಸರಳವಾಗಿ ಹೇಳೋದಾದರೆ ಇದು ಎರಡೇ, ಪದರಚನಾ ನಿಯಮ ಮತ್ತು ವಾಕ್ಯರಚನಾ ನಿಯಮಗಳು. ಅದು ಯಾಕೆ ಅಷ್ಟು ಆಸಕ್ತಿಯ ಮತ್ತು ಅಷ್ಟು ಗಹನವಾಗಿ ಅಧ್ಯಯನ ಮಾಡಬೇಕಾದ ಮತ್ತು ಬರೆಯಬೇಕಾದ ವಿಷಯ ಆಯಿತು ಅನ್ನೋದು ಬಹಳ ಕುತೂಹಲಕಾರಿಯಾದ ಮತ್ತು ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾದ ವಿಷಯ. ಯಾಕೆಂದರೆ ಒಂದು ಸಂಸ್ಕೃತಿಯ ಜ್ಞಾನ ಇರುವುದು ಭಾಷೆಯ ಕುರಿತಾದ ಜ್ಞಾನದಲ್ಲಿ ಅಂತ ನಾವು ಅರ್ಥ ಮಾಡಿಕೊಳ್ಬೋದು. ನಮ್ಮಲ್ಲಿ ಯುರೋಪಿನಿಂದ ಬಂದ ಕ್ರೈಸ್ತ ಮಿಷನರಿಗಳು ನಮ್ಮ ದಕ್ಷಿಣ ಕನ್ನಡ ಅಥವಾ ಕರಾವಳಿಯ ಉದಾಹರಣೆಯನ್ನು ತೆಗೆದುಕೊಂಡರೂ ಕೂಡ ಅವರು ಇಲ್ಲಿಯ ಭಾಷೆಗಳನ್ನು ಕಲಿತರು, ನಿಘಂಟುಗಳನ್ನು ರಚಿಸಿದರು, ಗಾದೆಗಳನ್ನು ಸಂಗ್ರಹಿಸಿದರು, ಜನಪದ ಸಾಹಿತ್ಯವನ್ನು ಸಂಗ್ರಹಿಸಿದರು, ವ್ಯಾಕರಣವನ್ನು ಬರೆದರು, ವ್ಯಾಕರಣವನ್ನು ಅಧ್ಯಯನ ಮಾಡಿದರು. ಹೀಗೆ ಇದು ನಮಗೆ ಕಾಣ್ತದೆ. ಅದರಿಂದ ಈ ಭಾಷೆಯ ಬಗೆಗಿನ ಜ್ಞಾನ ಅನ್ನೋದಿದೆಯಲ್ಲ, ಅದು ನಿಜವಾದ ಜ್ಞಾನ. ಅದು ನಾಟ್ ಜಸ್ಟ್ ಇನ್ಫಾರ್ಮೇಷನ್, ಅದು ಕೇವಲ ಮಾಹಿತಿ ಅಲ್ಲ. ಯಾಕೆಂದರೆ ಜ್ಞಾನ ಅಂದರೆ ಏನು ಅಂತನ್ನುವ ಪ್ರಶ್ನೆ ಕೇಳಿಕೊಂಡಾಗ ನಮ್ಮ ಬೇರೆ ಬೇರೆ ಅನುಭವಗಳ ಅಥವಾ ಬೇರೆ ಬೇರೆ ವಿಷಯಗಳ ಅಥವಾ ಬೇರೆ ಬೇರೆ ಮಾಹಿತಿಗಳ ಅಂತ ಹೇಳ್ಬೋದು. ಆ ಮಾಹಿತಿಗಳ ಹೊಂದಾಣಿಕೆ, ಅವುಗಳ ನಡುವಿನ ಸಂಬಂಧ, ಅವುಗಳನ್ನು ಯಾವ ರೀತಿ ಸಂಯೋಜಿಸಬೇಕು, ಆ ಸಂಬಂಧವನ್ನು ಅರ್ಥ ಮಾಡಿಕೊಂಡು ಅವುಗಳ ನಿಜ ಸ್ವರೂಪವನ್ನು, ಅದನ್ನು ತತ್ವ ಅಂತ ಹೇಳ್ತಾರೆ, ಅದರ ಒಂದು ಅದರತನ ಏನು ಅನ್ನೋದನ್ನು ಅರ್ಥ ಮಾಡಿಕೊಳ್ಳುವುದೇ ನಿಜವಾದ ಜ್ಞಾನ ಅಂತ. ಇದು ಯಾವುದೇ ವಿಷಯ ಇರ್ಬೋದು. ಹಾಗಾಗಿ ನಮ್ಮ ಅನುಭವಗಳ ಒಂದು ಅಂತರೀಕ್ಷಣೆ, ಈ ಮಾಹಿತಿಗಳ ಮಧ್ಯದ ಸಂಬಂಧವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವುದಂತ. ಡಿ ವಿ ಜಿಯವರ ಒಂದು ಪ್ರಸಿದ್ಧ ಪದ್ಯ ಇದೆ, ತುಂಬ ಜನ ಕೇಳಿರ್ಬೋದು. ಪುಸ್ತಕದಿ ದೊರೆತರಿವು ಮಸ್ತಕದಿ ತಳೆದ ಮಣಿ, ಚಿತ್ತದೊಳು ಬೆಳೆದರಿವು ತರುತಳೆದ ಪುಷ್ಪ, ವಸ್ತು ಸಾಕ್ಷಾತ್ಕಾರವ ಅಂತರೀಕ್ಷಣೆಯಿಂದ ಶಾಸ್ತ್ರಿತನದಿಂದಲ್ಲ ಮಂಕುತಿಮ್ಮ ಅಂತ. ಅಲ್ಲಿ ವಸ್ತು ಸಾಕ್ಷಾತ್ಕಾರ ಅನ್ನೋದೇ ಈ ನಿಜವಾದ ಜ್ಞಾನ ಅನ್ನುವ ಅರ್ಥದಲ್ಲಿ ಹೇಳುವಂಥದ್ದು. ಅದರ ಒಂದು ವಸ್ತುವಿನ ನಿಜ ಸ್ವರೂಪ, ಅದರ ಅದುತನ, ಅದರ ತತ್ವ, ಅದನ್ನು ಅರ್ಥ ಮಾಡಿಕೊಳ್ಳುವುದಂತ. ಅದು ಅಂತರೀಕ್ಷಣೆಯಿಂದ ಆಗಬೇಕು. ಕೇವಲ ಪುಸ್ತಕದ
ಓದಿನಿಂದ ಅಲ್ಲ. ಪುಸ್ತಕದ ಓದು ನೇರವಾಗಿ, ಸಾಹಿತ್ಯದ ಓದು ನೇರವಾಗಿ ಜ್ಞಾನ ಕೊಡುವುದಿಲ್ಲ. ಆದರೆ ಆ ಸಾಹಿತ್ಯದ ಓದಿನ ಮೂಲಕ ನಾವು ಪಡೆದುಕೊಂಡ ವಿಷಯವನ್ನು ನಮ್ಮ ಅನುಭವದ ಹಿನ್ನೆಲೆಯಲ್ಲಿ ಅಂತರೀಕ್ಷಣೆ ಮಾಡಿದಾಗ, ನಮ್ಮ ಅನುಭವವನ್ನು ವಿಮರ್ಶೆ ಮಾಡಿಕೊಂಡಾಗ, ನಮ್ಮ ಹೊರಗಿನ ಓದಿನ ಹಿನ್ನೆಲೆಯಲ್ಲಿ ಅದು ನಿಜವಾದ ಒಂದು ಅರಿವು, ಜ್ಞಾನಕ್ಕೆ ಕಾರಣವಾಗ್ತದೆ ಅಂತ. ಸಾಮಾನ್ಯ ನಾವು ನಿನ್ನೆ ಒಬ್ಬರು ಸ್ನೇಹಿತರೊಂದು ಪ್ರಶ್ನೆ ಕೇಳಿದರು, ಈ ಪುಸ್ತಕದ ಬದನೆಕಾಯಿ ಅಂತ ಯಾಕೆ ಹೇಳ್ತಾರೆ ಅಂತ. ಬದನೆಕಾಯಿಗೂ ಪುಸ್ತಕಕ್ಕೂ ಏನು ಸಂಬಂಧ ಅಂತ. ಬಹುಶಃ ನಮ್ಮ ಬೇರೆ ಬೇರೆ ಗಾದೆಗಳಲ್ಲೆಲ್ಲ ಜಾತಿಗಳು ಮತ್ತು ವೃತ್ತಿಗಳನ್ನೆಲ್ಲ ಅವಹೇಳನ ಮಾಡುವಾಗೆ ಬದನೆಕಾಯಿಯನ್ನು ಕೂಡ ಅವಹೇಳನ ಮಾಡಲಿಕ್ಕಾಗಿ ಅದನ್ನು ಹೇಳಿದ್ದಿರಬಹುದು. ಯಾಕೆಂದರೆ ತುಂಬ ಕಡೆ ಅದು ಟೀಕೆಗೆ ಒಳಗಾಗ್ತದೆ. ಹೇಳುವುದು ಶಾಸ್ತ್ರ, ತಿನ್ನುವುದು ಬದನೆಕಾಯಿ ಅಂತ. ಅಂದರೆ ಬದನೆಕಾಯಿ ತಿನ್ನಬಾರ್ದು ಎಂಬಂಥ ಅರ್ಥದಲ್ಲೇ ಬಳಕೆ ಆಗುವಂಥದ್ದು ಇರ್ಬೋದು. ಇರಲಿ. ಆದರೆ ಪುಸ್ತಕದ ಅರಿವು ಅದು ಪ್ರದರ್ಶನಕ್ಕೆ ಮಾತ್ರ, ಮಸ್ತಕದಿ ತಳೆದ ಮಣಿ ಅಂತ. ನಿಜವಾದ ಅರಿವು ಒಳಗಿಂದ ಬರಬೇಕು ಅಂತ. ಹಾಗಾಗಿ ಈ ಒಂದು ಅರಿವಿಗೆ, ನಮ್ಮ ಅಂತರೀಕ್ಷಣೆಗೆ, ಅಂತರಂಗದ ವಿಶ್ಲೇಷಣೆಗೆ, ಅನುಭವಗಳ ವಿಶ್ಲೇಷಣೆಗೆ ಸಾಹಿತ್ಯ ಅನ್ನೋದು ಬಹಳ ಸಹಾಯ ಮಾಡ್ತದೆ ಅಂತ. ಸಾಹಿತ್ಯ ಯಾಕೆ ಬೇಕು, ಅದರ ಪ್ರಯೋಜನ ಏನು, ಅದರ ಬಗ್ಗೆ ಹೇಳಿದರು ಮಮ್ಮಟನ ಕಾವ್ಯಂ ಯಶಸ್ಸೇ ಅರ್ಥಕೃತೆ ಇತ್ಯಾದಿ ಎಲ್ಲ. ನಾವು ಸಾಮಾನ್ಯವಾಗಿ ಈಗ ಕನ್ನಡವು ಅನ್ನ ಕೊಡಬೇಕು ಅಂತ ಒಂದು ಮಾತನ್ನು ಎಲ್ಲರೂ ಹೇಳ್ತಾರೆ. ಅದೇ ಥರ ಸಾಹಿತ್ಯವನ್ನು ಅಧ್ಯಯನ ಮಾಡಿ, ಸಾಹಿತ್ಯವನ್ನು ಓದಿ ಏನು ಪ್ರಯೋಜನ ಅನ್ನೋ ಒಂದು ದೊಡ್ಡ ಪ್ರಶ್ನೆ ಯಾವಾಗಲೂ ಕೂಡ ಕೇಳುವಂಥದ್ದು. ಇದು ಕೇವಲ ಸಾಹಿತ್ಯ ಅಂತಲ್ಲ, ಇತರ ಕಲೆಗಳ ಬಗ್ಗೆಯೂ ಇದೇ ಪ್ರಶ್ನೆ ಬರುವುದನ್ನು ನಾವು ಕೇಳ್ತೇವೆ. ನಮ್ಮ ಶತಾವಧಾನಿಗಳು ಒಂದು ಸಂದರ್ಭದಲ್ಲಿ ಹೇಳಿದ್ದು ನನಗೆ ನೆನಪಾಗ್ತದೆ. ಆರ್ ಗಣೇಶ್ ಅವರು ಹೇಳ್ತಾರೆ, ಈಗ ನಿದ್ದೆ ಯಾಕೆ ಬೇಕು ನಮಗೆ ಅಂತ. ನಿದ್ದೆಯಿಂದ ಏನು ಉಪಯೋಗ, ವೇಸ್ಟ್ ಅಲ್ವ. ದಿನದಲ್ಲಿ 6-7 ಗಂಟೆ ಅಥವಾ 8 ಗಂಟೆ, ತುಂಬ ಜನ ನನ್ನಂಥವರು ಸ್ವಲ್ಪ ಜಾಸ್ತಿಯೇ 10 ಗಂಟೆ ನಿದ್ದೆ ಮಾಡಿದರೆ ಅದು ವ್ಯರ್ಥ ಅಲ್ವಾ ಅಂತ. ವ್ಯರ್ಥ ಅಲ್ಲ. ಯಾಕೆಂದರೆ ಉಳಿದ ಗಂಟೆಗಳಲ್ಲಿ ನೀವೇನು ಕೆಲಸ ಮಾಡ್ತೀರೋ ಆ ಕೆಲಸವನ್ನು ಇನ್ನೂ ಚೆನ್ನಾಗಿ ಮಾಡಲಿಕ್ಕೆ ಸಾಧ್ಯ ಆಗುವುದು ನೀವು ಅಷ್ಟು ಗಂಟೆ ವಿಶ್ರಾಂತಿ, ನಿದ್ದೆ ಮಾಡುವುದರಿಂದ. ಹಾಗೆಯೇ ನಮ್ಮ ಯಾವುದೇ ನಿತ್ಯದ ಅನ್ನ ಕೊಡುವ ವೃತ್ತಿ ಇರ್ಬೋದು, ಆ ಅನ್ನದ ವೃತ್ತಿಯನ್ನು ಚೆನ್ನಾಗಿ ಮಾಡಲಿಕ್ಕೆ ಸಾಧ್ಯ ಆಗಬೇಕಾದ್ರೆ ಈ ಸಾಹಿತ್ಯ, ಕಲೆ ಇವುಗಳು ಬಹಳ ಮುಖ್ಯವಾಗಿ ಬೇಕು ಅಂತನ್ನೋದು. ಅದಂದರೆ ಅದರ ವ್ಯಾವಹಾರಿಕ ಲಾಭ ಕೂಡ ಅದರಿಂದ ಇದೆ ಅಂತ. ನಮಗೆ ಸುಮ್ಮನೆ ಬದುಕಲಿಕ್ಕೆ, ಒಟ್ಟಾರೆ ಬದುಕಲಿಕ್ಕೆ ಸಾಹಿತ್ಯ ಬೇಕಾಗಿಲ್ಲ, ಆದರೆ ಚೆನ್ನಾಗಿ ಬದುಕಬೇಕಾದ್ರೆ ಸಾಹಿತ್ಯ ಬೇಕು ಅನ್ನೋದು. ಹಾಗಾಗಿ ನಮ್ಮ ಸ್ವಲ್ಪ ಕನ್ನಡ ಭಾಷೆಯ ಇತಿಹಾಸಕ್ಕೆ ಹೋದರೆ, ನಮ್ಮಲ್ಲಿ ಕನ್ನಡ ಭಾಷೆಯನ್ನು ನಾವು ಪೂರ್ವದ ಹಳೆಗನ್ನಡ, ಹಳೆಗನ್ನಡ, ನಡುಗನ್ನಡ, ಹೊಸಗನ್ನಡ ಅಂತ ವಿಭಾಗ ಮಾಡ್ತೇವೆ. ಕಾಲದ ಒಂದು ದೃಷ್ಟಿಯಿಂದ, ಕಾಲಕ್ರಮದ ದೃಷ್ಟಿಯಿಂದ. ಈ ಕವಿರಾಜ ಮಾರ್ಗದಲ್ಲಿ, 9ನೇ ಶತಮಾನದ ಕವಿರಾಜ ಮಾರ್ಗದಲ್ಲಿಯೇ ಅವನು ಒಂದು ಮಾತು ಹೇಳ್ತಾನೆ, ಪಳಗನ್ನಡವನ್ನು ಪೊಲಗೆಡಿಸಿ ನುಡಿವರು ಅಂತ. ಅಂದರೆ ಹಳೆಗನ್ನಡವನ್ನು ಹಾಳು ಮಾಡಿ ಮಾತಾಡ್ತಾರೆ ಅಂತ ಹೇಳ್ತಾನೆ ಅವನು. 9ನೇ ಶತಮಾನದಲ್ಲಿ ಅವನು ಹಳೆಗನ್ನಡದ ಬಗ್ಗೆ ಮಾತಾಡ್ತಾ ಇದ್ದಾನೆ. ಭಾಳ ವಿಶೇಷ. ನಾವಿವತ್ತು ಹೆಚ್ಚು ಕಡಿಮೆ ಕವಿರಾಜ ಮಾರ್ಗವನ್ನು ಹಳೆಗನ್ನಡಕ್ಕಿಂತಲೂ ಪೂರ್ವ ಅಂತಲೇ ಕರಿಬೇಕು. ಯಾಕೆಂದರೆ ಪಂಪ ಭಾರತ ಅರ್ಥ ಆಗುವಷ್ಟು ಕೂಡ ಕವಿರಾಜ ಮಾರ್ಗ ನಮಗೆ ಅರ್ಥ ಆಗುವುದಿಲ್ಲ, ನಮ್ಮ ಕಾಲಕ್ಕಿಂತ ಅದು ಅಷ್ಟು ದೂರ ಇದೆ. ಬಟ್ ಅವನು ಹೇಳೋದು ಹಳೆಗನ್ನಡದ ಬಗ್ಗೆ ಅವನು ಹೇಳ್ತಾ ಇದ್ದಾನೆ, ಅಲ್ಲಿ ಉಲ್ಲೇಖ ಮಾಡ್ತಾನೆ. ಅಂದರೆ ಅವನದ್ದು ಹೊಸ ಕನ್ನಡವೇ, ಅವನದ್ದೇನು ಹಳೆಗನ್ನಡ ಅಂತ ಅವನು ಹೇಳಿಕೊಳ್ಳೋದಲ್ಲ, ಹಿಂದಿನ ಹಳೆಗನ್ನಡದ ಬಗ್ಗೆ ಹೇಳ್ತಾನೆ. ಅದೇ ಇರಲಿ. ಆದರೆ ನಮ್ಮ ತುಂಬ ಜನ ಹೇಳೋದುಂಟು, ನಮ್ಮ ಸಾಹಿತ್ಯವನ್ನು ನೋಡಿದರೆ ನಮ್ಮ ಭಾಷೆ ಹೇಗೆ ಬದಲಾಗುತ್ತಾ ಬಂತು ಅಂತ ಗೊತ್ತಾಗ್ತದೆ ಅಂತ. ಭಾಷೆ ಬದಲಾಗುತ್ತಾ ಬಂದಿದೆ ಅಂತ ನನಗೇನು ಅನಿಸೋದಿಲ್ಲ. ಕಾವ್ಯ ಭಾಷೆ ಬದಲಾದದ್ದು ಅಥವಾ ಸಾಹಿತ್ಯದ ಭಾಷೆ ಬದಲಾದದ್ದು. ಯಾಕೆಂದರೆ ನಾವು 12ನೇ ಶತಮಾನದ ಬಸವಣ್ಣನ ವಚನಗಳನ್ನು ನೋಡಿದರೆ ನಾವು ಇವತ್ತು ಮಾತಾಡುವ ಕನ್ನಡಕ್ಕೂ ಅದಕ್ಕೂ ಹೆಚ್ಚು ಏನು ವ್ಯತ್ಯಾಸ ಇಲ್ಲ, ಬಹಳ ಹತ್ತಿರ ಇದೆ. ಉಳ್ಳವರು ಶಿವಾಲಯವ ಮಾಡುವರು, ನಾನೇನು ಮಾಡುವೆ ಬಡವನಯ್ಯ. ಇವತ್ತು ನಾವು ಮಾತಾಡೋದಾದರೂ ಕೂಡ ಹೀಗೆ ಮಾತಾಡ್ಬೋದು, ತುಂಬ ವ್ಯತ್ಯಾಸ ಏನಿಲ್ಲ. ಅಥವಾ ಅತ್ತಲಿಕ್ತ ಹೋಗದಂತೆ ಹೆಳವನ ಮಾಡಯ್ಯ ಅಂತ ಹೇಳೋದಿರ್ಬೋದು. ಅಕ್ಕಮಹಾದೇವಿ ಹೇಳೋದು, ಸಾವಿಲ್ಲದ ಕೇಡಿಲ್ಲದ ಚೆಲುವಂಗೆ ಆನೊಲಿದೆನಯ್ಯ ಅಂತ ಹೇಳೋದಿರ್ಬೋದು. ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ಅಂಜಿದೊಡೆ ಎಂತಯ್ಯ. ಇದು ಯಾರಿಗೂ ಅರ್ಥ ಆಗ್ಬೋದು, ಹೈಸ್ಕೂಲಿನ ವಿದ್ಯಾರ್ಥಿಗೂ ಕೂಡ ಅರ್ಥ ಆಗುವಂಥ ಭಾಷೆ. ಬಡತನಕ್ಕೆ ಉಣ್ಣುವ ಚಿಂತೆ ಅಂತ ಅಂಬಿಗರ ಚೌಡಯ್ಯನ ಒಂದು ವಚನ ಇದೆ. ಹೀಗಾಗಿ ಆ ಕಾಲದ ಜನರ ಆಡುಮಾತು ಬಹುಶಃ ಇವತ್ತಿನ ಭಾಷೆಗೆ ಹತ್ತಿರವೇ ಇತ್ತು, ಇವತ್ತಿನ ಆಡುಮಾತಿಗೆ. ಆದರೆ ಕಾವ್ಯ ಭಾಷೆ ಬದಲಾಗುತ್ತಾ ಬಂದದ್ದನ್ನು ನಾವು ಕಾಣ್ತೇವೆ.
ಹಾಗೆ ನೋಡಿದರೆ ನಮ್ಮ 20ನೇ ಶತಮಾನದ ಕುವೆಂಪು ಅವರ ಕಾವ್ಯವನ್ನು ನಾವು ಇನ್ನೂ ಒಂದು 10 ಶತಮಾನ ಕಳೆದು ಹೇಳಿದರೆ, ರಾಮಾಯಣ ದರ್ಶನವನ್ನು ಇನ್ನು 10 ಶತಮಾನ ಕಳೆದು ಓದಿದಾಗ ಈ 20ನೇ ಶತಮಾನದಲ್ಲಿ ಕಾವ್ಯ ಭಾಷೆ ಹೀಗಿತ್ತು ಅನ್ನುವ ಬದಲು ಭಾಷೆಯೇ ಹೀಗಿತ್ತು ಅಂತ ಹೇಳಿದರೆ ತಪ್ಪಾಗ್ತದೆ. ಯಾಕೆಂದರೆ ಭಾಷೆ ಬೇರೆ, ಕಾವ್ಯ ಭಾಷೆ ಬೇರೆ ಅಂತ. ಕಾವ್ಯಕ್ಕೆ ವಿಶಿಷ್ಟವಾದ ಒಂದು, ಸಾಹಿತ್ಯಕ್ಕೆ ವಿಶಿಷ್ಟವಾದ ಒಂದು ಭಾಷೆಯನ್ನು ನಮ್ಮ ಪರಂಪರೆಯಲ್ಲಿ ಹಿಂದಿನಿಂದಲೂ ಬಳಸಿಕೊಂಡು ಬಂದಿದ್ದಾರೆ ಅಂತ ನಮಗೆ ಗೊತ್ತಾಗ್ತದೆ. ಅದೇ ರೀತಿ ನಾನು ಅದನ್ನು ವಿವರಿಸಲಿಕ್ಕೆ ಹೋಗುವುದಿಲ್ಲ, ಹೆಚ್ಚು ಸಮಯವೂ ಕೂಡ ಕಡಿಮೆ ಇರೋದರಿಂದ. ವೊಕ್ಯಾಬುಲರಿ, ನಮ್ಮ ಶಬ್ದ ಸಂಪತ್ತು ಸಾಹಿತ್ಯದಿಂದ ಹೆಚ್ಚುತ್ತಾ ಹೋಗ್ತದೆ. ಈಗ ಛಂದಸ್ಸು ಕೂಡ ಅದಕ್ಕೆ ಕಾರಣ ಆಗ್ತದೆ ಅನ್ನೋದೊಂದು ವಿಶೇಷ. ಹಳೆಗನ್ನಡದಲ್ಲಿ ತುರಗ ಮತ್ತು ತುರಂಗ ಮತ್ತು ತುರಂಗಮ ಈ 3 ಶಬ್ದಗಳಿಗೆ ಅರ್ಥ ಒಂದೇ. ಈ 3 ಶಬ್ದ ಯಾಕೆ ಬೇಕಾಗ್ತದೆ? ನಮ್ಮ ಹಳೆಗನ್ನಡದ ಕವಿಗಳಿಗೆ ಛಂದಸ್ಸು ಭಾಳ ಮುಖ್ಯ, ಛಂದಸ್ಸಿನಲ್ಲಿ ಮಾತ್ರೆ ಭಾಳ ಮುಖ್ಯ. ಅಲ್ಲಿ ಮಾತ್ರೆ ಒಂದು ಮಾತ್ರೆ ಹೆಚ್ಚಾದರೆ, ಒಂದು ಮಾತ್ರೆ ಕಮ್ಮಿ ಆದರೆ ಭಾರಿ ಅಪಾಯ ಉಂಟು. ಅದು ನಮ್ಮ ಅಡಿಗರು ಹೇಳಿದ ಹಾಗೆ, ನನಗೆ ಧರ್ಮಸ್ಥಳದಲ್ಲಿ ಹೇಳಿದ್ದು ಕಾಣ್ತದೆ ಅಡಿಗರು, ಕಾವ್ಯ ಎನ್ನುವುದು ನನಗೆ ಜೀವ ಏನು ಪ್ರಾಣದ, ಅದು ಶಬ್ದ ನನಗೆ ಮರ್ತೋಯ್ತು ಈಗ ಅವರು, ಅಂದರೆ ಅದು ಜೀವನ್ಮರಣದ ಪ್ರಶ್ನೆ ಅಂತ. ಹಳೆಗನ್ನಡದಲ್ಲಿ ಮಾತ್ರೆ ಹೆಚ್ಚು ಕಮ್ಮಿ ಆಗೋದು ಜೀವನ್ಮರಣದ ಪ್ರಶ್ನೆ. ಅದಕ್ಕೆ ಅವರು ಒಂದು ಮಾತ್ರೆ ಜಾಸ್ತಿ ಬೇಕಾದರೆ ತುರಂಗ ಮಾಡಿದರು, ಇನ್ನೂ ಒಂದು ಮಾತ್ರೆ ಜಾಸ್ತಿ ಬೇಕಾದರೆ, ಲಘು ಬೇಕಾದರೆ ತುರಂಗಮ ಮಾಡಿದರು. ಹೀಗೆ ನಮ್ಮ ಕುವೆಂಪು ಅವರ ಪದ ಸೃಷ್ಟಿಯ ಬಗ್ಗೆ ಈಗ ಪ್ರಜಾವಾಣಿಯಲ್ಲಿ ಒಂದು ಮಾಲಿಕೆ ಬರ್ತಾ ಇದೆ. ಜಿ ಕೃಷ್ಣಪ್ಪ ಅವರು ಬರೀತಾ ಇದ್ದಾರೆ ಹಲವು ಪದಗಳನ್ನು. ಹೇಗೆ ಅವರು, ನಾನು ಉದಾಹರಣೆ ಕೊಡಲಿಕ್ಕೆ ಹೋಗೋದಿಲ್ಲ, ಗೋವಿಂದ ಪೈ ಅವರ ನಿಘಂಟು ಅಂತಲೇ ಅವರ ಪೈಯವರ ಪದಗಳು, ಯಾವುದೆಲ್ಲ ಪದಗಳನ್ನು ಪೈಯವರು ವಿಶೇಷವಾಗಿ ಬಳಸಿದ್ದಾರೆ ಅಂತ ಒಂದು ನಿಘಂಟನ್ನು ಎ ವಿ ನಾವ್ಡ್ರು, ಆಮೇಲೆ ಮುದ್ದಣ್ಣನ ಪದಪ್ರಯೋಗ ಹೇಗೆ ಹೊಸತ್ತು ಅಂತ ಹೇಳೋದರ ಬಗ್ಗೆ ಒಂದು ಪುಸ್ತಕ ಇದೆ. ಡಿ ವಿ ಜಿ ಅವರು ಹಲವಾರು ಹೊಸ ಪದಗಳನ್ನು ರಚಿಸಿದ್ದಾರೆ. ನಮ್ಮ ನುಡಿಗಟ್ಟುಗಳು, ಜನಪದದ ನುಡಿಗಟ್ಟುಗಳು, ಜನಪದ ಸಾಹಿತ್ಯ ಸರ್ವಜ್ಞನಂತಹ ಸಾಹಿತ್ಯದಿಂದ ಸಿಕ್ಕುವಂತಹದ್ದು. ಪಂಪನ ಕಾವ್ಯದಿಂದ ಪಡೆಯುವಂತಹ ನುಡಿಗಟ್ಟುಗಳು ಎಷ್ಟಿವೆ. ಒಂದು ಫೇಮಸ್ ನುಡಿಗಟ್ಟು ಪಂಪನ ಮನುಷ್ಯ ಜಾತಿ ತಾನೊಂದೇ ಒಲಮ್ಮು ಅಂತ. ಅದನ್ನು ಅವನು ಬೇರೆ ಅರ್ಥದಲ್ಲಿ ಬೇರೆ ರೀತಿಯಲ್ಲಿ ಹೇಳಿದರೂ ಕೂಡ ನಾವಿವತ್ತು ಅದನ್ನು, ಆ ನುಡಿಗಟ್ಟನ್ನು ಬಹಳ ಮುಖ್ಯವಾದ ಕನ್ನಡ ಸಾಹಿತ್ಯ ಪರಿಷತ್ತು ಇತ್ಯಾದಿ ಕಡೆ ಅದನ್ನು ಬಳಸ್ತಾ ಇದ್ದೇವೆ. ಹೀಗಾಗಿ ಈ ಸಾಹಿತ್ಯದ ಮೂಲಕ ನಮಗೆ ಭಾಷೆಯನ್ನು ಕಲೀಲಿಕ್ಕೆ ಬಹಳ ಅನುಕೂಲ ಇದೆ. ಆದ್ದರಿಂದ ನಮ್ಮ ಇಡೀ ಶಿಕ್ಷಣದ ಒಂದು ಥಿಯರಿ, ಹೈಸ್ಕೂಲಿಂದ ತೊಡಗಿ ಅಥವಾ ಅದಕ್ಕಿಂತಲೂ ಮೊದಲೇ ಪದವಿ ಪೂರ್ವ ಕೋರ್ಸುಗಳಲ್ಲೆಲ್ಲ ಸಾಹಿತ್ಯದ ಮೂಲಕ ಭಾಷೆಯನ್ನು ಕಲಿಸುವುದು ಅಂತ ಹೇಳುವ ಒಂದು ತತ್ವ ನಮ್ಮಲ್ಲಿರುವುದು. ಯಾಕೆಂದರೆ 10ನೇ ತರಗತಿ 12ನೇ ತರಗತಿವರೆಗೆ, ಅದರಲ್ಲೂ ವಿಶೇಷವಾಗಿ ಕನ್ನಡ ಮಾಧ್ಯಮದಲ್ಲಿ ಕಲಿತ ವಿದ್ಯಾರ್ಥಿಗೆ ಓದಲಿಕ್ಕೆ, ಮಾತಾಡಲಿಕ್ಕೆ, ಬರೀಲಿಕ್ಕೆ ಮತ್ತು ಅರ್ಥ ಮಾಡಿಕೊಳ್ಳಲಿಕ್ಕೆ ಇದು ಸಾಧ್ಯ ಆಗಿರುತ್ತದೆ ಅಂತ ನಮ್ಮ ನಿರೀಕ್ಷೆ. 4 ಮುಖ್ಯವಾದ ಭಾಷೆಯ ಕೌಶಲಗಳು. ಆದರೂ ಕೂಡ ನಾವು PUCಯಲ್ಲಿ ಮತ್ತು ಪದವಿಯಲ್ಲಿ ಭಾಷಾ ವಿಷಯಗಳು ಅಂತ ಕರೀತೇವೆ ಕನ್ನಡವನ್ನು. ಇಂಗ್ಲೀಷು ಸ್ವಲ್ಪ ಭಾಷೆ ಕಲೀಲಿಕ್ಕೆ ಬಾಕಿ ಇರ್ತದೆ ಹೆಚ್ಚಿನ ಮಕ್ಕಳಿಗೆ, ಇಂಗ್ಲೀಷು, ಹಿಂದಿ, ಸಂಸ್ಕೃತ ಮೊದಲಾದ್ದು. ಆದರೆ ಕನ್ನಡ ಹೆಚ್ಚು ಕಡಿಮೆ ಕಲ್ತಾಗಿರ್ತದೆ. ಸ್ಟಿಲ್ ನಾವು ಭಾಷಾ ವಿಷಯ ಅಂತೇಳಿ ಅವರಿಗೆ ಪಾಠ ಮಾಡ್ತೇವೆ. ಅಂದರೆ ಏನು ಕಲೀಲಿಕ್ಕೆ ಅಲ್ಲಿ ಇರುವುದು ಅಂದರೆ ಮುಖ್ಯವಾಗಿ ವಿಭಿನ್ನ ಶೈಲಿಯ ಅಭಿವ್ಯಕ್ತಿಯನ್ನು ಅರ್ಥ ಮಾಡಿಕೊಳ್ಳುವುದು ಮತ್ತು ವಿಭಿನ್ನ ಶೈಲಿಯಲ್ಲಿ ಆ ಅಭಿವ್ಯಕ್ತಿ ಮಾಡುವುದು. ಇದು 2 ಮುಖ್ಯವಾಗಿ ನಮ್ಮ ವಿದ್ಯಾರ್ಥಿಗಳು ಕಲೀಲಿಕ್ಕೆ ಬಾಕಿ ಉಳಿದಿರುವಂಥದ್ದು. ಹಾಗಾಗಿ ಆ ಸಾಹಿತ್ಯದ ಭಾಷೆ ಒಂದು ಸ್ಟೈಲ್ ಇರ್ತದೆ, ಶಾಸ್ತ್ರವನ್ನು ಹೇಳುವ ವಿಜ್ಞಾನದ ಬರವಣಿಗೆಯ ಒಂದು ಶೈಲಿ ಬೇರೆ ಇರ್ತದೆ, ಆಮೇಲೆ ತುಂಬ ಉತ್ಪ್ರೇಕ್ಷೆಯ ಶೈಲಿ ಕೂಡ ಇರ್ತದೆ, ಜಾಹೀರಾತಿನ ಶೈಲಿ. ಮಾಧ್ಯಮ ಕ್ಷೇತ್ರದಲ್ಲಿ, ಜಾಹೀರಾತಿನ ಕ್ಷೇತ್ರದಲ್ಲೆಲ್ಲ ಈಗ ನೀವು ಅಲ್ಲಿ ಒಂದು ಒಪ್ಪಿತವಾದ ಉತ್ಪ್ರೇಕ್ಷೆ ಇರ್ತದೆ. ನಮ್ಮ ಸರ್ಫ್ ಎಕ್ಸೆಲ್ ಹಾಕಿದರೆ ನಿಮ್ಮ ಕಲೆ ಸಂಪೂರ್ಣ ಹೋಗ್ತದೆ ಅಂತ ಹೇಳ್ತಾರೆ ಅಡ್ವರ್ಟೈಸಲ್ಲಿ. ನೀವು ಸರ್ಫ್ ಎಕ್ಸೆಲ್ ಹಾಕಿ ಬಟ್ಟೆಯನ್ನು ಒಗೆದು ಗ್ರಾಹಕರ ಕೋರ್ಟಿಗೆ ಯಾರೂ ಹೋಗಲಿಲ್ಲ ಇಷ್ಟುವರೆಗೆ. ಯಾಕೆಂದರೆ ಪ್ರತಿಯೊಬ್ಬರಿಗೂ ಗೊತ್ತಿದೆ ಇದು ಉತ್ಪ್ರೇಕ್ಷೆಯ ಮಾತು ಅಂತ. ಅದು ಅಲ್ಲಿಯ ಶೈಲಿ. ಅದು ನಮ್ಮ ಕವಿಗಳು ಉತ್ಪ್ರೇಕ್ಷೆಯ ಮಾತನ್ನು ಹೇಳಿದ ಹಾಗೆ, ಕುಮಾರವ್ಯಾಸ ಇರ್ಬೋದು ಅಥವಾ ನಮ್ಮೆಲ್ಲ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಕುಮಾರವ್ಯಾಸನ ಅದ್ಭುತವಾದ ಉಪಮೆಗಳು, ಕುವೆಂಪು ಅವರ ಕೆಲವೊಂದು ಮಹೋಪಮೆಗಳು, ಇದೆಲ್ಲ ಗೊತ್ತಿರುವಂಥದ್ದು. ಆದರೆ ಸಾಹಿತ್ಯ ಅಂತ ಬಂದಾಗ ಅದರಲ್ಲಿ ವಿಜ್ಞಾನದಲ್ಲಿ ಬರೆಯಬೇಕಾದ, ನೇರವಾಗಿ ಅರ್ಥವಾಗಬೇಕಾದ ಶೈಲಿಯೂ ಇರ್ತದೆ, ಒಂದು ಹೇಳಿದರೆ ಇನ್ನೊಂದು ಅರ್ಥವಾಗಬೇಕಾದ ಶೈಲಿಯೂ ಇರ್ತದೆ. ಅದರ ಒಳಗೆ
ಸಂದಿಗ್ಧ ಅರ್ಥವೂ ಇರ್ತದೆ, ಅಥವಾ ವಿಭಿನ್ನ ಅರ್ಥ ಬರಬಹುದಾದ್ದು ಇರ್ತದೆ, ದ್ವಂದ್ವಾರ್ಥ ಬರಬಹುದಾದ್ದು ಇರ್ತದೆ. KS ನರಸಿಂಹಸ್ವಾಮಿಯವರ ಪದ್ಯದ ಬಗ್ಗೆ ಒಬ್ಬರು ತಮಾಷೆಯಾಗಿ ಹೇಳ್ತಾ ಇದ್ರು, ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದೆ ಕೋಟಿ ರೂಪಾಯಿ, ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ಹೊರಗೆ ನಾನು ಸಿಪಾಯಿ ಅಂತ. ಅಂದರೆ ಹೆಂಡತಿ ಮನೆಯೊಳಗೆ ಇದ್ದರೆ ಮಾತ್ರ ನಾನು ಹೊರಗೆ ಸಿಪಾಯಿ ಆಗಿರ್ಬೋದು ಅಂತ, ಆ ಥರದ ಅರ್ಥವನ್ನು ಮಾಡ್ಬೋದು ಅಂತ. ಆ ಶಬ್ದ ಇಲ್ಲದಿದ್ದರೂ ಹೀಗೆ ಬೇರೆ ಬೇರೆ ಅರ್ಥ ಮಾಡಲಿಕ್ಕೆ ಸಾಧ್ಯ ಆಗೋದು ಸಾಹಿತ್ಯದಲ್ಲಿ ಅಂತ. ಈ ಸಾಹಿತ್ಯದ ಏನು ಸಾಹಿತ್ಯ ಅಂದರೆ ಏನು ಅಂತ ಬೇರೆ ಬೇರೆ ವ್ಯಾಖ್ಯೆಗಳಿದೆ. ಅದನ್ನು ನಮ್ಮ ಪೂಜ್ಯ ಹೆಗ್ಗಡೆಯವರು ರಸಾತ್ಮಕಂ ಕಾವ್ಯಂ, ಈ ರಸ ಅಭಿವ್ಯಕ್ತಿ ಇದರ ಬಗ್ಗೆಲ್ಲ ಅವರ ಭಾಷಣದಲ್ಲಿ ಹೇಳಿದರು. ಆದರೆ ಮುಖ್ಯವಾಗಿ ಈಗ ಸಾಹಿತ್ಯವನ್ನು ನಾವು ಎರಡು ವಿಧದಲ್ಲಿ ಗುರುತಿಸಬಹುದು ಅಂತ ನಾನು ಅಂದುಕೊಂಡಿದ್ದೇನೆ. ಒಂದು ಕತೆ, ಕವನ, ಕಾವ್ಯ, ನಾಟಕ ಮೊದಲಾದಂತಹ ಕಲ್ಪನಾ ಪ್ರಧಾನ ಸಾಹಿತ್ಯ ಅಂತ, ಇನ್ನೊಂದು ತರ್ಕ ಪ್ರಧಾನ ಸಾಹಿತ್ಯ ಅಂತ. ಎರಡು ಮುಖ್ಯವಾದ ವಿಭಾಗಗಳು ಅಂತ ನಾನು ಭಾವಿಸ್ತೇನೆ. ಈ ಕಲ್ಪನಾ ಪ್ರಧಾನ ಸಾಹಿತ್ಯ ಅನ್ನೋದು ನಿಜವಾದ ಅರ್ಥದಲ್ಲಿ ಕಲಾತ್ಮಕವಾಗಿರಬೇಕು, ಕಲೆ ಆಗಿರಬೇಕು. ಹೇಗೆ ಅಷ್ಟೇ ಅಲ್ಲ, ಕಲ್ಪನಾ ಪ್ರಧಾನವಾದ ಸಾಹಿತ್ಯವು ಇತರ ಕಲೆಗಳಿಗೆ ಪೋಷಕ ಕೂಡ ಆಗಿರ್ತದೆ. ಅದು ರಂಗ ನಾಟಕದ ಪೋಷಣೆಯನ್ನು ಮಾಡ್ಬೋದು, ನೃತ್ಯದ ಪೋಷಣೆಯನ್ನು ಮಾಡ್ಬೋದು, ನೃತ್ಯ ಕಲೆಯದ್ದು, ಇನ್ನು ಚಿತ್ರಕಲೆಗೂ ಅದು ಅವಕಾಶವನ್ನು ಒದಗಿಸಿಕೊಳ್ಬೋದು. ಹೀಗೆ ಈ ಕಲ್ಪನಾ ಪ್ರಧಾನವಾದ ಸಾಹಿತ್ಯ ಅಂತ ಏನಿದೆ ಅದು ಇತರ ಹಲವು ಕಲೆಗಳನ್ನು ಪೋಷಿಸುವಂತಹ ಕೆಲಸವನ್ನು ಕೂಡ ಮಾಡ್ತದೆ. ಆದ್ದರಿಂದ ನಾವು ಭಾರತದ ಒಂದು ಪರಂಪರೆಯನ್ನು ನೋಡಿದರೆ ಇಲ್ಲಿ ಪುರಾಣಗಳು ಸೃಷ್ಟಿಯಾಗುವುದು ಮತ್ತು ಮರುಸೃಷ್ಟಿಯಾಗುವುದು ಒಂದು ವಿಶೇಷ, ಬೇರೆ ಯಾವ ದೇಶದಲ್ಲೂ ಇಲ್ಲದಂಥ ಒಂದು ವಿಶೇಷ. ಅದು ಹೊಸ ಪುರಾಣಗಳು ಸೃಷ್ಟಿ, ಮರುಸೃಷ್ಟಿ, ಮತ್ತೆ ಮತ್ತೆ ಅದನ್ನು ಬರೆಯುವಂಥದ್ದು. ಆ ಮೂಲಕ ಹೊಸ ಹೊಸ ಕಲಾ ಪ್ರಕಾರಗಳಿಗೆ ಅವಕಾಶ ಸಿಕ್ಕುವಂಥದ್ದು, ರಸಾನುಭವಕ್ಕೆ ಅವಕಾಶ ಸಿಕ್ಕುವಂಥದ್ದು. ನಾನು ಕೆಲವೊಂದು ಸನ್ನಿವೇಶ ಸಾಹಿತ್ಯದ್ದು ಗುರುತಿಸಿಕೊಂಡಿದ್ದೆ, ಆದರೆ ಡಾಕ್ಟರ್ ಪ್ರಸನ್ನ ಅವರ ಭಾಷಣದಲ್ಲಿ ಅವರು ಎಷ್ಟೋ ಉದಾಹರಣೆಗಳನ್ನು ಕೊಟ್ಟಿದ್ದಾರೆ, ಅದರಿಂದ ನಾನು ಮತ್ತೆ ಅದಕ್ಕೆ ಹೋಗುವುದಿಲ್ಲ. ಕೊನೆಯ ಭಾಗಕ್ಕೆ ಬರ್ತಾ ಇದ್ದೇನೆ, ಇನ್ನು 2 ನಿಮಿಷ ಅವಧಿ ಇದೆ ನನಗೆ. ಈ ಕಲ್ಪನೆಯ ಮೂಲಕ, ನಮ್ಮ ಇಮ್ಯಾಜಿನೇಷನ್ನ ಮೂಲಕ ನಾವು ಮತ್ತೆ ಇನ್ನೊಂದು ರೀತಿಯಲ್ಲಿ ಅಂತರ್ನಿರೀಕ್ಷಣೆ ಅಥವಾ ಅಂತರೀಕ್ಷಣೆ ಮಾಡುವ ಮೂಲಕ ಹೊಸ ಜ್ಞಾನವನ್ನು ಪಡೀಲಿಕ್ಕೆ ಸಾಧ್ಯ ಅನ್ನೋದು. ಇದು ಯಾಕೆ ಈ ಜ್ಞಾನ ಮುಖ್ಯ ಅಂದರೆ, ನನಗೆ ಈ ವಿಷಯ ಅವರು ಬೆಳವಾಡಿಯವರು ಮಾತಾಡ್ತಾರೆ ಅಂತ ಗೊತ್ತಿರಲಿಲ್ಲ, ಆದರೆ ಅವರು ಮಾತಾಡಿದ ಮೇಲೆ ನನಗೆ ಬಹಳ ಕನೆಕ್ಟ್ ಆಗ್ತಾ ಇದೆ. ಇದು ಏನು ಅಂತಂದರೆ, ನಮ್ಮ ತರ್ಕಪ್ರಧಾನ ಸಾಹಿತ್ಯ ಅಂತ ನಾನು ಕರೆಯುವುದರಲ್ಲಿ ವಿಜ್ಞಾನದ ಬರವಣಿಗೆಗಳಿರ್ತವೆ. ಅದರಲ್ಲಿ ಮುಖ್ಯವಾಗಿ 3 ವಿಧಗಳನ್ನು ನಾವು ಗುರುತಿಸ್ಬೋದು. ವಿಜ್ಞಾನದ ಬರವಣಿಗೆಗಳು ಅಂದರೆ ನಮ್ಮ ಭೌತ ವಸ್ತುಗಳು ಅಥವಾ ಜೀವಶಾಸ್ತ್ರ ಇತ್ಯಾದಿ. ಇನ್ನೊಂದು ನಮ್ಮ ಸಮಾಜಕ್ಕೆ ಸಂಬಂಧಿಸಿದಂಥ ವಿಷಯ, ಅದರಲ್ಲಿ ಪೊಲಿಟಿಕಲ್ ಸೈನ್ಸ್ ಇರ್ಬೋದು, ಸೋಷಿಯಾಲಜಿ ಇರ್ಬೋದು, ಹಿಸ್ಟ್ರಿ ಇರ್ಬೋದು, ನಾವು ಸಮಾಜ ವಿಜ್ಞಾನ ಅಥವಾ ಹ್ಯೂಮನ್ ಸೈನ್ಸಸ್ ಅಂತ ಕರಿತೇವೆ, ಆ ಕ್ಷೇತ್ರಕ್ಕೆ ಸಂಬಂಧಿಸಿದ್ದು 2ನೇದ್ದು. ಆಮೇಲೆ ಇನ್ನೊಂದು ಅಧ್ಯಾತ್ಮ, ದರ್ಶನ, ಈ ಕ್ಷೇತ್ರಗಳಿಗೆ ಸಂಬಂಧಪಟ್ಟದ್ದು. ತತ್ವಶಾಸ್ತ್ರ, ಫಿಲಾಸಫಿ ಇವುಗಳಿಗೆಲ್ಲ ಸ್ವಲ್ಪ ಸ್ವಲ್ಪ ವ್ಯತ್ಯಾಸ ಇದ್ದರೂ ಕೂಡ ಒಟ್ಟಾರೆಯಾಗಿ ಹೇಳಬಹುದಾದರೆ ಆ ಥರದ ಒಂದು ಜ್ಞಾನ ಪರಂಪರೆ ಇದೆ. ಅದಕ್ಕೆ ತಕ್ಕಂತಹ ಸಾಹಿತ್ಯ ಇರ್ತದೆ. ಹಾಗಾಗಿ ಯಾಕೆ ನಾನು ಬೆಳವಾಡಿಯವರ ಮಾತಿಗೆ ಪೂರಕವಾಗಿ ಹೇಳಬೇಕು ಅಂತ ಅಂದ್ಕೊಂಡೆ ಅಂದರೆ, ನಮ್ಮಲ್ಲಿ ಈ ತರ್ಕ ಅಂದರೆ ವಿಜ್ಞಾನ, ಇವತ್ತು ಜ್ಞಾನ ಮತ್ತು ವಿಜ್ಞಾನ ಎರಡರ ಒಂದು ಪರಿಕಲ್ಪನೆ ಬಗ್ಗೆ ಹೇಳಿದ್ರಲ್ಲ, ನಮ್ಮಲ್ಲಿ ಈ ತರ್ಕ ಸೋಲುವುದರಿಂದ ಎಷ್ಟೋ ಸಲ ಏನಾಗಿದೆ ಅಂದರೆ, ನಮ್ಮ ಸಮಾಜ ವಿಜ್ಞಾನಿಗಳಿಗೆ ಮತ್ತು ನಮ್ಮಂಥ ಸಾಹಿತಿಗಳಿಗೆ ಎಲ್ಲಿ ವಿಜ್ಞಾನವನ್ನು ನಾವು ಬಳಸಬೇಕು, ಎಲ್ಲಿ ನಂಬಿಕೆಗೆ ಪ್ರಾಧಾನ್ಯ ಕೊಡಬೇಕು ಅಂತ ಗೊತ್ತಿಲ್ಲ. ನಮ್ಮ ವಿಜ್ಞಾನಿಗಳಿಗೆ ಗೊತ್ತಿದೆ, ಅದು ಇಸ್ರೋ ವಿಜ್ಞಾನಿಗಳಿರ್ಬೋದು, ಬೇರೆ ವಿಜ್ಞಾನಿಗಳಿರ್ಬೋದು. ಅವರು ನಂಬಿಕೆಯ ಡೊಮೈನ್ ಯಾವುದು, ವಿಜ್ಞಾನದ ಡೊಮೈನ್ ಯಾವುದು ಅನ್ನುವ ಒಂದು ಸ್ಪಷ್ಟವಾದ ವ್ಯತ್ಯಾಸದ ಕಲ್ಪನೆ ಅವರಿಗಿದೆ. ಆದ್ದರಿಂದ ಅವರು ವಿಜ್ಞಾನದ ಅನ್ವೇಷಣೆ ಮಾಡಿ ಚಂದ್ರಯಾನವನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ನಾವು ನಮ್ಮ ಸಮಾಜ ವಿಜ್ಞಾನ ಮತ್ತು ಸಾಹಿತ್ಯ ಏನಾಗಿದೆ ಅಂದರೆ, ನಾವು ಎಲ್ಲಿ ವೈಜ್ಞಾನಿಕವಾಗಿ ಚಿಂತನೆ ಮಾಡಬೇಕೋ ಅಲ್ಲಿ ನಂಬಿಕೆಯನ್ನು ಆಶ್ರಯಿಸ್ತೇವೆ, ಎಲ್ಲಿ ನಂಬಿಕೆಯ ಡೊಮೈನ್ ಇದೆಯೋ ಅಲ್ಲಿ ವಿಜ್ಞಾನವನ್ನು ತಂದು ಸೂಪರ್ಸ್ಟಿಷನ್, ಮೂಢನಂಬಿಕೆ ಅಂತ ಮಾತಾಡಲಿಕ್ಕೆ ಶುರು ಮಾಡ್ತೇವೆ. ಆ ಹಿನ್ನೆಲೆಯಲ್ಲಿ
ನಮ್ಮ ತರ್ಕಜ್ಞಾನ ಮತ್ತು ಸಾಹಿತ್ಯದ ಭಾಷೆಯ ಜ್ಞಾನ ಹೆಚ್ಚಾಗಲಿಕ್ಕೆ ಭಾಳ ಮುಖ್ಯವಾಗಿ ಒಂದು ಅಂಶ ಆಗಬೇಕಾದ್ದೇನು ಅಂದರೆ, ನಮ್ಮ ಪ್ರಾಥಮಿಕ ಶಾಲೆಯಲ್ಲಿ ಸುಮಾರು ಒಂದು 5-6ನೇ ತರಗತಿಯವರೆಗೆ ಕೇವಲ ಗಣಿತ ಮತ್ತು ಭಾಷೆಗಳನ್ನು ಮಾತ್ರ ಕಲಿಸಬೇಕು, ಬೇರೆ ಯಾವುದನ್ನೂ ಕಲಿಸುವ ಅಗತ್ಯ ಇಲ್ಲ. ಗಣಿತ ಮತ್ತು ಭಾಷೆ ಬಂದರೆ ತರ್ಕ ಮತ್ತು ಅಭಿವ್ಯಕ್ತಿ ಸಾಮರ್ಥ್ಯ ಮತ್ತು ಗ್ರಹಿಸುವ ಸಾಮರ್ಥ್ಯ ಎರಡು ಮುಖ್ಯವಾದಂತಹ ಕೌಶಲ ಬರ್ತದೆ. ಅದು ಬಂದರೆ ನಿಮಗೆ ಇತರ ಹಿಸ್ಟ್ರಿ, ಇಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್ ಮತ್ತು ಕಾನ್ಸ್ಟಿಟ್ಯೂಷನು, ಎನ್ವೈರ್ಮೆಂಟು ಎಲ್ಲವನ್ನೂ ಅರ್ಥ ಮಾಡಿಕೊಳ್ಳಲಿಕ್ಕೆ, ಅದರ ಪ್ರಾಮುಖ್ಯವನ್ನು ಗ್ರಹಿಸಲಿಕ್ಕೆ ಸಾಧ್ಯ ಆಗ್ತದೆ. ಆದರೆ ನಾವು ಆ ನಿಟ್ಟಿನಲ್ಲಿ ಯೋಚನೆ ಮಾಡ್ತಾ ಇಲ್ಲ ಅಷ್ಟೇ. ಕೊನೆಯದಾಗಿ ನಮ್ಮ ಭಾರತದಲ್ಲಿ ಈ ವಿದ್ಯೆ, ಜ್ಞಾನ ಇದಕ್ಕೆ ಮತ್ತು ಸುಖಕ್ಕೆ ಇರುವಂಥ ಒಂದು ಸಂಬಂಧದ ಬಗ್ಗೆ ಇರುವ ಒಂದು ಸುಭಾಷಿತ ಎಲ್ಲರಿಗೂ ಗೊತ್ತಿರುವಂಥದ್ದೇ. ವಿದ್ಯಾದದಾತಿ ವಿನಯಂ ವಿನಯಾತಿ ಯಾತಿ ಪಾತ್ರತ್ವಾಂ ಪಾತ್ರತ್ವಾತ್ ಧನಮಾಪ್ನೋತಿ ಧನಾತ್ ಧರ್ಮ ತತಃ ಸುಖಂ ಅಂತ. ಅಂದರೆ ವಿದ್ಯೆಯು ವಿನಯವನ್ನು ಕೊಡುತ್ತದೆ, ವಿನಯದಿಂದ ಪಾತ್ರತ್ವ ಬರುತ್ತದೆ, ಪಾತ್ರತ್ವದಿಂದ ಧನವು ಬರುತ್ತದೆ, ಧನದಿಂದ ಧರ್ಮ ಮಾಡ್ಬೋದು, ಧರ್ಮದಿಂದ ಸುಖ ಸಿಕ್ಕುತ್ತದೆ. ವಿದ್ಯೆಯಿಂದ ಆರಂಭವಾಗಿ, ಜ್ಞಾನದಿಂದ ಆರಂಭವಾಗಿ ಅದು ಸುಖದಲ್ಲಿ ಕೊನೆಯಾಗ್ತದೆ. ಅದು ಆ ಇಡೀ ಸುಭಾಷಿತ. ಯಾಕೆಂದರೆ ನಮ್ಮ ಜ್ಞಾನ ಎನ್ನುವುದು ಸುಖಕ್ಕೆ ವಿರುದ್ಧವಾದ್ದಲ್ಲ, ಅದು ಹಂತ ಹಂತವನ್ನು ದಾಟಿ ಆ ಸುಖದ ಕಡೆಗೆ ನಮ್ಮನ್ನು ಕೊಂಡೋಗಬೇಕು ಅಂತ. ಯಾಕೆಂದರೆ ಭಾರತದಲ್ಲಿ ಒಂದು ಮಾತು ಹೇಳೋದು ಕೇಳಿದ್ದೇನೆ, ಭಾರತದಲ್ಲಿ ಆನಂದವನ್ನು ಕೂಡ ಮಾನದಂಡದಲ್ಲಿ ಅಳೆಯುವಂಥ ಒಂದು ವ್ಯವಸ್ಥೆ ಇತ್ತಂತೆ ಹಿಂದೆ. ಆನಂದ, ಪರಮಾನಂದ, ಬ್ರಹ್ಮಾನಂದ, ಹೀಗೆ. ಒಂದು ಆನಂದ ಅಂದರೆ ಒಬ್ಬ ಆರೋಗ್ಯವಂತ ಯುವಕ ಚೆನ್ನಾಗಿ ಹಸಿದಿರುವಾಗ ಹೊಟ್ಟೆ ತುಂಬ ಅವನಿಗೆ ಬೇಕಾದ ಭಕ್ಷ್ಯ ಭೋಜ್ಯಗಳ ಒಂದು ಊಟ, ವೆಜ್ ಇರ್ಬೋದು, ನಾನ್ ವೆಜ್ ಇರ್ಬೋದು, ಅವನಿಗೆ ಯಾವುದು ಇಷ್ಟವೋ ಅದು ಊಟ ಮಾಡಿದಾಗ ಎಷ್ಟು ಆನಂದ ಆಗ್ತದೆ, ಅದು ಒಂದು ಆನಂದ. ಅಂಥದ್ದು ಎಷ್ಟೋ ಸಾವಿರ ಆನಂದ ಆದಾಗ ಪರಮಾನಂದ, ಮತ್ತೆ ಎಷ್ಟೋ ಆಗಿ ಅಂತಿಮವಾಗಿ ಕೊನೆಯದ್ದು ಬ್ರಹ್ಮಾನಂದ. ಅದರ ಮಧ್ಯೆ ಎಷ್ಟೋ ಆನಂದಗಳು ಯಾವ ಲೆವೆಲ್ನಲ್ಲಿ ಉಂಟು ಗೊತ್ತಿಲ್ಲ ನನಗೆ. ನಮ್ಮ ಮೆಗಾಬೈಟು, ಗಿಗಾಬೈಟು, GB, MB ಎಲ್ಲ ಉಂಟಲ್ವ, KB ಅಂತೆಲ್ಲ, ಆ ಥರ. ಈ ಕಲ್ಪನೆ ಭಾಳ ಅದ್ಭುತವಾದ್ದು. ಯಾಕೆಂದರೆ ನಮ್ಮ ದೇಶದ ಎಲ್ಲ ಆರಾಧನೆ ಕೂಡ ಆನಂದದಲ್ಲೇ, ಆನಂದದ ಜೊತೆಗೆ ಆರಾಧನೆ ಇರುವಂಥದ್ದು, ಆನಂದಕ್ಕೆ ಸಂಬಂಧಪಟ್ಟ ಆರಾಧನೆ. ಯಾವುದೇ ಕಲೆ ಕೂಡ ಅದು ಆರಾಧನೆಯ ಒಂದು ಭಾಗ, ಯಾವುದೇ ಆರಾಧನೆ ಕಲೆಯ ಒಂದು ಭಾಗ. ಈ ಧರ್ಮಸ್ಥಳದಲ್ಲಿ ನಮಗೆ ಮುಖ್ಯವಾಗಿ ನಾವು ಗಮನಿಸಬೇಕಾದ್ದು, ಆ ಶಿಕ್ಷಣ ಸಂಸ್ಥೆ ಇತ್ಯಾದಿಗಳ ಮೂಲಕ ವಿಜ್ಞಾನ, ಜ್ಞಾನ ಬೆಳೀತಾ ಇದ್ದರೆ, ಈ ಕಲಾಪೋಷಣೆ ಮತ್ತು ಇಂತಹ ಸಮ್ಮೇಳನಗಳ ಮೂಲಕ ಮತ್ತೊಂದು ದಿಕ್ಕಿನಿಂದ ಅಧ್ಯಾತ್ಮದ ಜ್ಞಾನ ಇರ್ಬೋದು, ತತ್ವದ ಜ್ಞಾನ ಇರ್ಬೋದು, ಇದನ್ನು ಪೋಷಣೆ ಮಾಡುವಂಥ ಕೆಲಸ ಕೂಡ ನಡೀತಾ ಇದೆ. ಈ ಹಿನ್ನೆಲೆಯಲ್ಲಿ ಆಗಲೇ ನಾನು ಹೇಳಿದಾಗೆ ಭಾಳ ದೊಡ್ಡ ದೊಡ್ಡ ಮಹನೀಯರು ಬಂದು ಭಾಗವಹಿಸಿ ಮಾತನಾಡಿದಂತಹ ಒಂದು ವೇದಿಕೆಯಲ್ಲಿ ನನ್ನಂತಹ ಕಿರಿಯನಿಗೂ ಕೂಡ ಒಂದು ಅವಕಾಶ ದೊರೆತದ್ದು ನನ್ನ ಭಾಗ್ಯ ಅಂತ ಭಾವಿಸ್ತೇನೆ. ಎಲ್ಲ ನನಗೆ ಕಲಿಸಿದಂಥ ಗುರುಗಳಿಗೆ ನಮಸ್ಕರಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಧನ್ಯವಾದಗಳು ಸರ್. ಸಾಹಿತ್ಯ ಸಮ್ಮೇಳನದ ಮುಕ್ತಾಯ ಹಂತ ವಂದನಾರ್ಪಣೆ ಪ್ರಖ್ಯಾತ ನ್ಯಾಯವಾದಿಗಳಾದ ಶ್ರೀ ಕೇಶವಗೌಡ P. ಧರ್ಮಸ್ಥಳ ಅವರಿಂದ. ಸಾಹಿತ್ಯ ಸಮ್ಮೇಳನ 2023ನೇ 91ನೇ ಅಧಿವೇಶನಕ್ಕೆ ಧನ್ಯವಾದವನ್ನು ಸಮರ್ಪಿಸುವಂಥ ಸಮಯ. ಈ ಕಾರ್ಯಕ್ರಮದಲ್ಲಿ ಸ್ವಾಗತ ಸಮಿತಿ ಅಧ್ಯಕ್ಷರಾಗಿದ್ದುಕೊಂಡು ಈ ಸಾಹಿತ್ಯ ಅಧಿವೇಶನವನ್ನು ನಮಗೆಲ್ಲ ಒದಗಿಸಲಿಕ್ಕೆ ಕಾರಣಕರ್ತರಾದಂಥ ನಮ್ಮ ಪೂಜ್ಯ ಕಾವಂದ್ರಿಗೆ ಎಲ್ಲ ಕ್ಷೇತ್ರದ ಪರವಾಗಿ ಇಲ್ಲಿ ನೆರೆದಿರುವ ಎಲ್ಲರ ಪರವಾಗಿ ಪ್ರೀತಿಪೂರ್ವಕ ಭಕ್ತಿಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ. ಸಮ್ಮೇಳನವನ್ನು ಉದ್ಘಾಟನೆ ಮಾಡಬೇಕಿದ್ದವರು ಡಾಕ್ಟರ್ S. ಸೋಮನಾಥ್ರವರು. ಅವರ ಅನುಪಸ್ಥಿತಿಯಲ್ಲಿ ಇವತ್ತು ಒಬ್ಬರು ವಿಜ್ಞಾನಿಯಾಗಿದ್ದರೂ ಕೂಡ ಕವಿ ಹೃದಯದಿಂದ ಬಂದು ಇಲ್ಲಿ ಚಂದವಾದ ಮಾತುಗಳನ್ನು ಆಡಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂಥ ಶ್ರೀ ರಾಮಕೃಷ್ಣ BN ಇವರಿಗೆ ಎಲ್ಲರ ಪರವಾಗಿ ಪ್ರೀತಿಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಪುರಾಣ ಗ್ರಂಥಗಳ ಬಗ್ಗೆ ಬಹಳ ವಿಶಿಷ್ಟ ರೀತಿಯಲ್ಲಿ ನಮಗೆ ಸಾಹಿತ್ಯದ ಜ್ಞಾನವನ್ನು ಉಣಬಡಿಸಿದಂತಹ ಡಾಕ್ಟರ್ A.V. ಪ್ರಸನ್ನ ಇವರಿಗೂ ಕೂಡ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಕ್ಷೇತ್ರದ ಪರವಾಗಿ ಸಲ್ಲಿಸ್ತಾ ಇದ್ದೇವೆ. ಜ್ಞಾನದ ಭಂಡಾರವನ್ನು ಉಣಬಡಿಸಿದಂಥ ಎಲ್ಲ ಸಾಹಿತಿಗಳಾದ ಡಾಕ್ಟರ್ ಶ್ರೀಪಾದ ಶೆಟ್ಟಿ,
ಶ್ರೀ ಪ್ರಕಾಶ್ ಬೆಳವಾಡಿ, ಡಾಕ್ಟರ್ ಅಜಕ್ಕಳ ಗಿರೀಶ್ ಭಟ್ ಇವರಿಗೂ ಕೂಡ ಭಕ್ತಿಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ನಮ್ಮ ಸ್ವಾಗತ ಸಮಿತಿಯ ಉಪಾಧ್ಯಕ್ಷರಾದಂಥ ಶ್ರೀಮತಿ ಹೇಮಾವತಿ ವಿ ಹೆಗ್ಗಡೆಯವರು, ಶ್ರೀ ಡಿ ಸುರೇಂದ್ರ ಕುಮಾರ್ರವರು, ಖಜಾಂಚಿಯಾದಂಥ ಶ್ರೀ ಡಿ ಹರ್ಷೇಂದ್ರ ಕುಮಾರ್ರವರು ಮತ್ತು ಹೆಗ್ಗಡೆ ಕುಟುಂಬದ ಎಲ್ಲ ಸದಸ್ಯರಿಗೆ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮವನ್ನು ಪ್ರಚಾರ ಮಾಡುತ್ತಿರುವಂಥ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೂ ಕೂಡ ಕ್ಷೇತ್ರದ ಪರವಾಗಿ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ. ಇಲ್ಲಿ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿ ಅತ್ಯಂತ ತಾಳ್ಮೆಯಿಂದ ಕುಳಿತಂಥ ಎಲ್ರಿಗೂ ಈ ಅವಕಾಶವನ್ನು ನಮಗೆ ಒದಗಿಸಿಕೊಟ್ಟಂಥ ಪೂಜ್ಯ ಹೆಗ್ಗಡೆಯವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸ್ತಾ, ಕುಳಿತಂಥ ತಮ್ಮೆಲ್ಲರಿಗೂ, ಕೇಳಿದಂಥ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ, ಇನ್ನು ಮುಂದೆ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಇದೇ ವೇದಿಕೆಯಲ್ಲಿ ಶಿವಾರ್ಪಣಂ ಮತ್ತು ಹರಿವಿಳಾಸ ಗುರು ವಿದೀಶಿ ಅರ್ಚನಾ ಪುಣ್ಯೇಶ್ ಮತ್ತು ವಿದ್ಯಾರ್ಥಿಗಳು ಜತಿನ್ ನೃತ್ಯ ಅಕಾಡೆಮಿ ಬೆಂಗಳೂರು ಇವರಿಂದ ಕಾರ್ಯಕ್ರಮ ಮೂಡಿ ಬರಲಿಕ್ಕಿದೆ. ತಾವೆಲ್ಲ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರಬೇಕು. ಇನ್ನು ಕೆಲವೇ ನಿಮಿಷಗಳಲ್ಲಿ ಈ ಕಾರ್ಯಕ್ರಮ ಪ್ರಾರಂಭ ಆಗಲಿಕ್ಕೆ ಅಂತೇಳಿ ವಿನಂತಿಸ್ತಾ, ಮತ್ತೊಮ್ಮೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಈ 91ನೇ ಸಾಹಿತ್ಯ ಸಮ್ಮೇಳನದ ಅಧಿವೇಶನದ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ, ಓಂ ಶ್ರೀ ಮಂಜುನಾಥಾಯ ನಮಃ. ಆತ್ಮೀಯರೇ, ಪರಮಪೂಜ್ಯ ಖಾವಂದರ 75ನೇ ವರ್ಷಗಳ ವರ್ಣಮಯ ಬದುಕಿನ ಚಿತ್ರಣವನ್ನು ಒಂದು ವಿಡಿಯೋದ ಮೂಲಕ ವಿವರಿಸುವ ಪ್ರಯತ್ನವನ್ನು ಮಾಡಲಾಗಿದೆ. ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರಿನ ನಿತ್ಯ ನೃತ್ಯ ಅಕಾಡೆಮಿಯಿಂದ ಶಿವಾರ್ಪಣಂ ಮತ್ತು ಹರಿವಿಲಾಸ್ ಅನ್ನುವಂತಹ ನೃತ್ಯ ಪ್ರದರ್ಶನ ಈ ವೇದಿಕೆಯಲ್ಲಿ ನೆರವೇರಲಿಕ್ಕಿದೆ. ಕಲಾಭಿಮಾನಿಗಳು, ಕಲಾಸಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇವೆ.
ಆತ್ಮೀಯರೇ, ಪರಮಪೂಜ್ಯ ಖಾವಂದರ 75 ವರ್ಷಗಳ ವರ್ಣಮಯ ಬದುಕಿನ ಚಿತ್ರಣವನ್ನು ಒಂದು ವಿಡಿಯೋದ ಮೂಲಕ ವಿವರಿಸುವ ಪ್ರಯತ್ನವನ್ನು ಮಾಡಲಾಗಿದೆ. ಇದಕ್ಕೆ ಗ್ಲೋರಿಯಸ್ 75 ಎಂಬ ಶೀರ್ಷಿಕೆಯನ್ನು ನೀಡಿ ಮುಂದೆ ಸಾಮಾಜಿಕ ಜಾಲತಾಣದಲ್ಲಿ ಇದು ಪ್ರಸಾರವಾಗಲಿದೆ. ಈ ವಿಡಿಯೋದ ಸಂಕಲನ ಮಾಡಿದವರು ಶ್ರೀ ಸಂಪತ್ ಮತ್ತು ಶ್ರೀ ರಕ್ಷಿತ್ ರೈ ಕುಮಾರ್ ಅವರು. ಮಂಜುನಾಥಾಯ ನಮಃ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಲಕ್ಷದೀಪೋತ್ಸವದ ಸಾಹಿತ್ಯ ಸಮ್ಮೇಳನದ 91ನೇ ಅಧಿವೇಶನದ ಇಂದಿನ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಇಲ್ಲಿ ನೆರೆದಿರುವ ಗಣ್ಯರನ್ನು, ಕ್ಷೇತ್ರದ ಭಕ್ತಾದಿಗಳನ್ನು ಮತ್ತು ಸರ್ವರನ್ನು ಸ್ವಾಗತಿಸ್ತಾ ಇದ್ದೇವೆ. ಇಂದಿನ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ಜತೆ ನೃತ್ಯ ಅಕಾಡೆಮಿಯ ಗುರು ವಿದೋಷಿ ಅರ್ಚನಾ ಪುಣ್ಯೇಶ್ ಮತ್ತು ವಿದ್ಯಾರ್ಥಿಗಳಿಂದ ಶಿವಾರ್ಪಣ ಮತ್ತು ಹರಿವಿಲಾಸ ನೃತ್ಯ ಪ್ರದರ್ಶನ ನೆರವೇರಲಿದೆ. ಶ್ರೀಯುತರನ್ನು ಈ ಕಾರ್ಯಕ್ರಮದಲ್ಲಿ ಪರಿಚಯಿಸಲು ನನಗೆ ಸಂತಸವಾಗ್ತಾ ಇದೆ. ಬಹುಮುಖ ನೃತ್ಯ ಸಂಯೋಜಕಿ, ಭರತನಾಟ್ಯ ಮತ್ತು ಕೂಚಿಪುಡಿಯ ಗುರು,
ಕನಕಪುರದವರಾದ ಗುರು ವಿದೂಷಿ ಶ್ರೀಮತಿ ಅರ್ಚನಾ ಪುಣ್ಯೇಶ್, ಶ್ರೀ ಪುಣ್ಯೇಶ್ ಮತ್ತು ಶ್ರೀ ಜಯಂತಿರವರ ಮಗಳು. ಅವರು ಕಳೆದ 3 ದಶಕಗಳಲ್ಲಿ ಮತ್ತು ಅವರ ವೃತ್ತಿ ಜೀವನದ ಹೆಚ್ಚಿನ ಅವಧಿಯಲ್ಲಿ ಭಾರತೀಯ ಶಾಸ್ತ್ರೀಯ ನೃತ್ಯದಲ್ಲಿ ಒಂದು ವಿದ್ಯಮಾನವಾಗಿ ನೃತ್ಯವನ್ನು ಪಸರಿಸಿದ್ದಾರೆ. ಅವರು ಭರತನಾಟ್ಯ ಮತ್ತು ಕೂಚಿಪುಡಿ ಎರಡೂ ನೃತ್ಯ ಪ್ರಕಾರಗಳಲ್ಲಿ ಅಸಾಧಾರಣ ಕಲಾವಿದೆ. ವಿದೂಷಿ ಅರ್ಚನಾ ಪುಣ್ಯೇಶ್ ಅವರು ತಮ್ಮ 5ನೇ ವಯಸ್ಸಿನಲ್ಲಿ ಮತ್ತು ಸುಪರ್ಣ ವೆಂಕಟೇಶ್ ಅವರ ಮಾರ್ಗದರ್ಶನದಲ್ಲಿ 2004-05ರಲ್ಲಿ ವಿದ್ವತ್ತನ್ನು ಗಳಿಸ್ತಾರೆ. ಅವರು ಆಗಸ್ಟ್ 1998ರಲ್ಲಿ ಕೂಚಿಪುಡಿ ಮತ್ತು ಫೆಬ್ರವರಿ 2006ರಲ್ಲಿ ಭರತನಾಟ್ಯದ ರಂಗಪ್ರವೇಶವನ್ನು ಯಶಸ್ವಿಗೊಳಿಸ್ತಾರೆ. ಅರ್ಚನಾ ಪುಣ್ಯೇಶ್ ಅವರು 2011ರಲ್ಲಿ ಉದಯಪುರದಲ್ಲಿ ಮತ್ತು 2012ರಲ್ಲಿ ಮಂಗಳೂರಿನಲ್ಲಿ ನಡೆದ ರಾಷ್ಟ್ರೀಯ ಯುವ ಉತ್ಸವ ಪ್ರಶಸ್ತಿಯನ್ನು ಒಳಗೊಂಡಂತೆ ಹಲವಾರು ಪ್ರಶಸ್ತಿಗಳನ್ನು ಗೆದ್ದಿದ್ದಾರೆ. ಗುರು ಶ್ರೀಮತಿ ಧರಣಿ ಕಶ್ಯಪ್ ಅವರ ಮಂಡೋದರಿ ಕಲ್ಯಾಣಂ ಬ್ಯಾಲಿಯಲ್ಲಿನ ಪ್ರಕಾರವಾಗಿ ಹೆಚ್ಚು ಹೆಸರುವಾಸಿಯಾಗಿದ್ದರು ಮತ್ತು ಕೂಚಿಪುಡಿಯಲ್ಲಿ ಅರ್ಧನಾರೀಶ್ವರನ ಅಸಾಧಾರಣವಾದ ಪ್ರದರ್ಶನವು ಅವರ ನೃತ್ಯ ಕ್ಷೇತ್ರದಲ್ಲಿ ಒಂದು ಉಜ್ವಲ ಭವಿಷ್ಯವನ್ನು ನೀಡಿತ್ತು. ಪ್ರದರ್ಶಕಿ, ನೃತ್ಯ ಸಂಯೋಜಕಿ ಮತ್ತು ಶಿಕ್ಷಕಿಯ ಶ್ರೀ ಕ್ಷೇತ್ರ ಧರ್ಮಸ್ಥಳದ ದೇವಸ್ಥಾನದ ಮುಂಭಾಗದಲ್ಲಿ ಕಲಾವಿದರ ಕಲಾ ಪ್ರದರ್ಶನವನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಮತ್ತೊಂದು ಕಡೆ ಸಾಹಿತ್ಯ ಸಮ್ಮೇಳನದ ವೈಭವ ನಡೀತಾ ಇದೆ. ಸಾಹಿತ್ಯ ಸಮ್ಮೇಳನ ಮುಗಿದ ನಂತರ ಅಲ್ಲಿಯೂ ಕೂಡ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳ ವೈಭವಗಳನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಬಹಳ ವಿಶೇಷವಾಗಿ ಸಾಂಸ್ಕೃತಿಕ ವೈಭವಗಳನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಸರ್ವ ಎಲ್ಲ ಕಡೆಯಲ್ಲೂ ಕೂಡ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಒಂದು ಸುತ್ತಮುತ್ತ ಎಲ್ಲೆಡೆಯೂ ಕೂಡ ಕಲಾವಿದರ ದಂಡು ವಿಶೇಷವಾದ ಕಲಾ ಸೇವೆಯನ್ನು ಮಾಡ್ತಾ ಇದೆ. ಕಲಾವಿದರ ದಂಡಿನ ಸೇವೆ, ಕಲಾ ಸೇವೆಯನ್ನು ತಾವೆಲ್ಲರೂ ಕೂಡ ವೀಕ್ಷಣೆ ಮಾಡ್ತಾ ಇದ್ದೀರಿ. ಕಲಾ ಸೇವೆಯನ್ನು ತಾವೆಲ್ಲರೂ ಕೂಡ ವೀಕ್ಷಣೆ ಮಾಡ್ತಾ ಇದ್ದೀರಿ. ಯಾವ ರೀತಿಯಾಗಿ ಕಲಾ ಸೇವೆ ನಡೀತಾ ಇದೆ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಅನ್ನುವಂಥದ್ದನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಬಹಳ ವಿಶೇಷವಾಗಿ ಮಹಾರಥೋತ್ಸವಕ್ಕೆ ಕ್ಷಣಗಣನೆ ಅಥವಾ ನಿಮಿಷಗಣನೆ ಆರಂಭವಾಗಿದೆ. ಇನ್ನೇನು ಕೆಲವೇ ಗಂಟೆಗಳಲ್ಲಿ ಮಹಾರಥೋತ್ಸವ ಆರಂಭವಾಗಲಿಕ್ಕಿದೆ. ಮಹಾರಥೋತ್ಸವಕ್ಕಿಂತ ಮುಂಚೆ ಶ್ರೀ ಮಂಜುನಾಥ ಸ್ವಾಮಿಯ ದೇವಸ್ಥಾನದ ಮುಂಭಾಗದಲ್ಲಿ ಸೇರಿರುವಂತಹ ಭಕ್ತ ಸಾಗರ, ಕಲಾವಿದರ ಸಾಗರ ಎಲ್ಲರೂ ಕೂಡ ಆ ಕಲಾ ಸೇವೆಯನ್ನು ಗೈತಾ ಇರುವಂಥದ್ದನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಆ ಭಕ್ತ ಸಾಗರ ಹೇಗೆ ಕಲಾ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಶ್ರೀ ಮಂಜುನಾಥನ ಸನ್ನಿಧಿಯ ಮುಂಭಾಗದಲ್ಲಿ ಶ್ರೀ ಮಂಜುನಾಥನಿಗಾಗಿ ತನ್ನ ಕಲಾ ಸೇವೆಯನ್ನು ಮಾಡಬೇಕು ಅನ್ನುವಂಥ ಕಾರಣಕ್ಕಾಗಿ ಕಲಾ ಸೇವೆಯನ್ನು ಕೊಡುತ್ತಿರುವಂತಹ ಕಲಾವಿದರ ದಂಡನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಅಂತಂದ ಕೂಡಲೇ ಮುಖ್ಯ ದ್ವಾರದಿಂದ ಹಿಡಿದು ಗಂಗೋತ್ರಿಯ ತನಕ, ಮುಖ್ಯ ದ್ವಾರದಿಂದ ಹಿಡಿದು ವಸ್ತು ಪ್ರದರ್ಶನದ ಮಂಟಪದ ತನಕ, ವಸ್ತು ಪ್ರದರ್ಶನ ಮಂಟಪದಿಂದ ಹಿಡಿದು ಹೆಲಿಪ್ಯಾಡ್ನ ಕೆಳಭಾಗದಲ್ಲಿರುವಂತಹ ಅಮ್ಯೂಸ್ಮೆಂಟ್ ಪಾರ್ಕಿನ ತನಕ, ಅಮ್ಯೂಸ್ಮೆಂಟ್ ಪಾರ್ಕಿನಿಂದ ಹಿಡಿದು ಶ್ರೀ ಕ್ಷೇತ್ರ ಧರ್ಮಸ್ಥಳ ನಮನವಯ್ಯ
ನಾದ ಬ್ರಹ್ಮನಿನ ನಾಮ ಪಾಡಿನ ಧನ್ಯನಯ್ಯ. ನೀಲಕಂಠನೇ ಹೇ ಶಿವನೇ, ನೀಲಕಂಠನೇ ಹೇ ಶಿವನೇ. ಶ್ರೀ ಗುರುಗಳ ಪಾದಾರವಿಂದವನ್ನು ನೆನೆಯುತ್ತಾ ಕ್ಷೇತ್ರ ದೈವ ಮಹಾಸ್ವಾಮಿ ಶ್ರೀ ಮಂಜುನಾಥನ ಕೃಪಾ ಕಟಾಕ್ಷದಿಂದ ಧರ್ಮಾಧಿಕಾರಿ ಡಾಕ್ಟರ್ ಶ್ರೀ ವೀರೇಂದ್ರ ಹೆಗಡೆಯವರ ಆಶೀರ್ವಾದದಿಂದ ಈ ದೈವಿಕ ಮಾಸ ಕಾರ್ತೀಕ ಮಾಸದಲ್ಲಿ ಈ ಐತಿಹಾಸಿಕ ಕ್ಷೇತ್ರದ ಲಕ್ಷದೀಪೋತ್ಸವದಲ್ಲಿ ಹಾಗೂ ಸರ್ವಧರ್ಮ ಮತ್ತು ಸಾಹಿತ್ಯ ಸಮ್ಮೇಳನದ 91ನೇ ಅಧಿವೇಶನದಲ್ಲಿ ನಮ್ಮ ಜತೀನ್ ಅಕಾಡೆಮಿ ಪ್ರತಿಭೆಗಳಿಗೆ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಲು ಸಿಕ್ಕಿರುವ ಈ ಅವಕಾಶ ಮಹಾಸ್ವಾಮಿ ಮಂಜುನಾಥನ ಸ್ವಾಮಿಯ ಮಹಾಪ್ರಸಾದ ಹಾಗೂ ಜತೀನ್ ಅಕಾಡೆಮಿಯ ಮಹಾಗುರು ನಾಟ್ಯರಾಣಿ ವಿದುಷಿ ಶ್ರೀಮತಿ ಅರ್ಚನಾ ಪುಣ್ಯೇಶ್ ಅವರ ಕಠಿಣ ಪರಿಶ್ರಮದ ಫಲ. ನೆರೆದಿರುವ ಎಲ್ಲ ಗುರು ಹಿರಿಯರಿಗೂ ಸಮಸ್ತ ಮಹಾಜನಗಳಿಗೂ ಸಾಷ್ಟಾಂಗ ಪ್ರಣಾಮವನ್ನು ಮಾಡುತ್ತಾ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತಿದ್ದೇವೆ. ಮೊದಲನೆಯದಾಗಿ ಪುಷ್ಪಮಂಜರಿ. ಪುಷ್ಪಮಂಜರಿ ನರ್ತನದಲ್ಲಿ ಪೂಜಾರೂಪ ಸಮಾನವಾದ ಪುಷ್ಪಮಂಜರಿಯಿಂದ ಈ ದಿನದ ಕಾರ್ಯಕ್ರಮ ಪ್ರಾರಂಭವಾಗುತ್ತದೆ. ಭೂದೇವಿ, ಗಣೇಶ, ಶಿವ ಮತ್ತು ಸರಸ್ವತಿಯನ್ನು ಶ್ಲೋಕಗಳ ಹಾರದೊಂದಿಗೆ ಮಾಲೆಯೊಂದಿಗೆ ಪ್ರತಿಷ್ಠಾಪಿಸಿ ನಂತರ ಅಷ್ಟದಿಕ್ಪಾಲಕರಾದ ಇಂದ್ರ, ಅಗ್ನಿ, ಯಮ, ನಿರಋತಿ, ವರುಣ, ವಾಯು, ಕುಬೇರ ಹಾಗೂ ಈಶಾನ್ಯರಿಗೆ ನಮಸ್ಕರಿಸಿ ಮುಂದಿನ ಕಾರ್ಯಕ್ರಮಕ್ಕೆ ಶುಭ ಹಾರೈಸಲಾಗುತ್ತದೆ. ಈಗ ನೃತ್ಯ ರೂಪಕ.
ತರಿತೋಂ 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 ತತ್ವಂ ತರಿದಳ ಜೋಣುದಿ ಮಿತದಿಗಿಡತೋಂ ತಕ ತರಿತೋಂ 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 ತತ್ವಂ ತರಿದಳ ಜೋಣುದಿ ಮಿತದಿಗಿಡತೋಂ ತಕ ತರಿತೋಂ 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 ತತ್ವಂ ತರಿದಳ ಜೋಣುದಿ ಮಿತದಿಗಿಡತೋಂ ತಕ ತರಿತೋಂ 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 ತತ್ವಂ ತರಿದಳ ಜೋಣುದಿ ಮಿತದಿಗಿಡತೋಂ ತರಿತೋಂ ನಂ ತರಿತೋಂ ನಂ ತರಿತೋಂ ನಂ ತತ್ವಂ ತದಿಗಿಡತೋಂ ತತ್ವಂ ತದಿಗಿಡತೋಂ ತತ್ವಂ ತದಿಗಿಡತೋಂ ಸಮುದ್ರ ವಸನೆ ದೇವಿ पर्वतस्तन मंडिते विष्णु पत्नी नमस्तुभ्यं पादाघातं क्षमस्व मे विष्णु पत्नी नमस्तुभ्यं पादाघातं क्षमस्व मे विष्णु पत्नी नमस्तुभ्यं पादाघातं क्षमस्व मे समुद्र वसने देवी पर्वतस्तन मंडिते विष्णुपत्नी नमस्तुभ्यं पादाघातं क्षमस्व मे ईश्वर भगं वन्दे गौरी सुत सततं नर्तन गणपतिं भजे सर्वविघ्न निवारणं विघ्नेश्वर भगं वन्दे गौरी सुत सततं नर्तन गणपतिं भजे सर्वविघ्न निवारणं गिडदगदां दक्किट दीं दक्किट तों दक्किट नमो दक्किट तां तरि गिडदग दीं तण गिडदग तों देणु गिडदग नं दिवि गिडदग ता दी तो नं त दी तो नं त दी तो नं तरि गिडदो तरि गिडदो तरि गिडदो तत्ति गिडदो तत्ति गिडदो तत्ति गिडदो प्रणवनाद प्रियं पार्वती प्रियपदिं प्रणमाम्यहं सच्चिदानन्दताण्डवं प्रणवनाद प्रियं पार्वती प्रियपदिं प्रणमाम्यहं सच्चिदानन्दताण्डवम् ತದ್ದಿತ್ತರಿಗಿಡದಗ ತೋಂ ನಂ
ಗಿಡದಗದಿತ್ತೋಂ ನಂ ತತ್ತರಿ ಗಿಡದಗತೋಂ ನಂ ತದ್ದಿತ್ತರಿ ಗಿಡದಗದಾಂ ತಗುಡರಿ ಗಿಡದಗದಾಂ ತರಿ ಗಿಡದಗದಿ ತರಿ ಗಿಡದಗತೋಂ ತರಿ ಗಿಡದಗದಂ ತರಿ ಗಿಡದಗ ತದ್ದಿತ್ತೋ ತತ್ತಿ ಗಿಡದೊ ದತ್ತಿ ಗಿಡದೊ ದತ್ತಿ ಗಿಡದೊ ದದ್ದಿತ್ತೋ ತದ್ದಿಂಗಿಡದೊ ದದ್ದಿಂಗಿಡದೊ ದದ್ದಿಂಗಿಡದೊ ದದ್ದಿತ್ತೋ ತತ್ತಿ ಗಿಡದೊ ದತ್ತಿ ಗಿಡದೊ ದತ್ತಿ ಗಿಡದೊ ಸರ್ವವೇದ್ಯ ಪ್ರದಾಯಿನಿ ವೀಣಾ ಪುಸ್ತಕದಾರಿಣಿ ನಾನಾ ಶಾಸ್ತ್ರ ಸ್ವರೂಪಿಣಿ ನಾಟ್ಯ ಸರಸ್ವತಿ ಭಜೆ ಸರ್ವವಿದ್ಯಾ ಪ್ರದಾಯಿನಿ ವೀಣಾ ಪುಸ್ತಕಧಾರಿಣಿ ನಾನಾ ಶಾಸ್ತ್ರ ಸ್ವರೂಪಿಣಿ ನಾಟ್ಯ ಸರಸ್ವತಿ ಭಜೆ ತಾಂ 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 ತರಿದ ತಕ್ಕ ತರಿಗಿಡದಗ ದೀಂ 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 ದಡ್ಡದ ತಕ್ಕ ದಡಗಿಡದಗ ದೋಂ ತೋಂ ತೋಂ ಜುಡುತ್ತ ತಕ್ಕ ಜುಡುಗಿಡದಗ ನಂ 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 ದಿಮಿದ ತಕ್ಕ ದಿಮಿಗಿಡದಗ ತಾಂ 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 ತರಿದ ತಕ್ಕ ತರಿಗಿಡದಗ ದೀಂ 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 ದಡ್ಡದ ತಕ್ಕ ದಡಗಿಡದಗ ದೋಂ ತೋಂ ತೋಂ ಜೊಂಡುತ್ತ ತಕ್ಕ ಜೊಡುಗಿಡದಗ ನಂ 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 ದಿಮಿತ ತಕ್ಕ ದಿಮಿಗಿಡದಗ ತಾಂ 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 ತರಿತ ದೀಂ 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 ದಡದ ದೋಂ 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 ಜೊಡುತ್ತ ನಂ 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 ದಿಮಿತ ತಾಂ ತರಿಗಿಡದೊ ನೀ ತರಿಗಿಡದೊ ದೋ ತರಿಗಿಡದೊ ತಾಂ 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 ತದ್ದಿ ತರಿಗಿಡದೊ ದದ್ದಿ ತರಿಗಿಡದೊ ದದ್ದಿ ತರಿಗಿಡದೊ ದೀಂ 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 ತಗದಿ ಕುದರಿಗಿಡದೊ ತಗದಿ ಕುದರಿಗಿಡದೊ ತಗದಿ ಕುದರಿಗಿಡದೊ ತಾಂ ಓಂ ಇಂದ್ರಾಯ ನಮಃ ಓಂ ಅಗ್ನಯೇ ನಮಃ ಓಂ ಯಮಾಯ ನಮಃ ಓಂ ವಾಯವೇ ನಮಃ ಓಂ ವರುಣಾಯ ನಮಃ ಓಂ ನಿವೃತ್ತಿಯೇ ನಮಃ
ಮಹಾಜನಗಳೇ, ಸ್ಥಳ ಮಹಿಮೆ ಎನ್ನುವುದು ಇದಕ್ಕೋಸ್ಕರ. ಧರ್ಮಸ್ಥಳದ ಮಂಜುನಾಥನ ಮಹಿಮೆ ಹೇಗಿರುತ್ತದೆ ಅಂದರೆ ನೋಡಿ, ಎಲ್ಲ ಕಲಾವಿದರು, ಎಲ್ಲ ಮಕ್ಕಳು ಬೆಳಿಗ್ಗೆ 5 ಗಂಟೆಗೆ ಹೊರಟು ಇಲ್ಲಿಗೆ ಬಂದಿರೋದು 8 ಗಂಟೆ ಜರ್ನಿ ಮಾಡಿ ಬಂದಿದ್ದೀವಿ. ಆದ್ರೂ ಅವರ ಶಕ್ತಿ, ಧೈರ್ಯ, ಶಕ್ತಿ ಹಾಗೇ ಇದೆ. ನೀವು ಎಲ್ಲರೂ ಇದನ್ನು ಪ್ರೋತ್ಸಾಹಿಸಬೇಕು ಕರತಾಡದ ಮುಖಾಂತರ. ದಯವಿಟ್ಟು ಚಪ್ಪಾಳೆಯೇ ಅವರಿಗೆ ಪ್ರೋತ್ಸಾಹ. ಶುಕ್ರವಾರ ರಾತ್ರಿ ಕೇರಳದಿಂದ, ಗುರುವಾಯೂರಿಂದ ಬಂದಿದ್ದಾರೆ ಎಲ್ಲ ಮಕ್ಕಳು. ಕೇರಳದ ಗುರುವಾಯೂರಲ್ಲಿ ಇವರ ಡ್ಯಾನ್ಸ್ ಪ್ರೋಗ್ರಾಮ್ ಇತ್ತು. 24 ಗಂಟೆ ಜರ್ನಿ ಮಾಡಿ ಬಂದು ತಿರ್ಗಾ ಇಲ್ಲಿ ಧರ್ಮಸ್ಥಳಕ್ಕೆ ಬಂದು ಇಲ್ಲಿ ಪ್ರದರ್ಶನ ಕೊಡ್ತಾ ಇದ್ದಾರೆ. ಸೊ ಈ ಸ್ಥಳ ಮಹಿಮೆ ಅಂದರೆ ಎಲ್ಲರಿಗೂ ಶಕ್ತಿ, ಹುರುಪು ಕೊಡ್ತದೆ. ಸೊ ಕಲಾವಿದರಿಗೆಲ್ಲ ಧನ್ಯವಾದಗಳು. ಮುಂದಿನ ನೃತ್ಯ ಶಿವಾಷ್ಟಕಂ. ಶಿವಾಷ್ಟಕಂ ಶಿವನ ಮಹಿಮೆಯನ್ನು ಹಾಡಲು ಬರೆಯಲಾದ ಅತ್ಯಂತ ಶಕ್ತಿಶಾಲಿ ಮಂತ್ರಗಳಲ್ಲಿ ಒಂದಾಗಿದೆ. ಇದನ್ನು ಭಕ್ತಿಯಿಂದ ಹಾಡುವ ಭಕ್ತನು ಸ್ನಾನದ ನಂತರ ಶುಭ್ರವಾದ ಬಿಳಿ ಬಟ್ಟೆಯನ್ನು ಧರಿಸಿ, ಹಸುವಿನ ಹಾಲು, ಬಿಲ್ವಪತ್ರೆ, ಶ್ರೀಗಂಧವನ್ನು ಧರಿಸಿ ಹಸುವಿನ ದೇವಾಲಯಕ್ಕೆ ಹೋಗುತ್ತಾನೆ ಎಂದು ಹೇಳಲಾಗುತ್ತದೆ. ಶಿವಶಂಭೋ ತನ್ನ ಎಲ್ಲ ಭಕ್ತರಿಗೆ ಜೀವನ ನೀಡುವ ಎಲ್ಲ ಸಮಸ್ಯೆಗಳು ಮತ್ತು ಅಡೆತಡೆಗಳೊಂದಿಗೆ ಹೋರಾಡಲು ಮತ್ತು ಜಯಿಸಲು ಅಪಾರ ಶಕ್ತಿ ಮತ್ತು ಬೆಳಕನ್ನು ಅನುಗ್ರಹಿಸುತ್ತಾನೆ. ಶಿವಾಷ್ಟಕಂ 8 ಪದ್ಯಗಳನ್ನು ಹೊಂದಿದೆ. ಅದರ ರೂಪಕ ಈಗ. Tom tadita dim dhanna tat Tom tadita dim dhanna tatum jhonnutta targadum dam tadita dim dhanna tatum jhonnutta targadum tarri tadita dhanna dhanna ta jhonnu jhonnutta targadum tarri tadita dhanna dhanna ta jhonnu jhonnutta targadum tarri dhanna ta dhanna jhonnutta jhonnu dhimmitta kadadaga targadum tarri dhanna ta dhanna jhonnutta jhonnu dhimmitta kadadaga targadum tarri ta dhanna jhonnutta tadhing ginnatum tadhing ginnatum प्रभुं प्राणनाथं विभुं विश्वनाथं जगन्नाथनाथं सदानन्दभाजम् प्रभुं प्राणनाथं विभुं विश्वनाथं जगन्नाथनाथं सदानन्दभाजम् भवद्भव्यभूतेश्वरं भूतनादं शिवं शङ्करं शम्भुमीशानमीढे प्रभुं प्राणनाथं विभुं विश्वनाथं जगन्नाथनाथं सदानन्दभाजं भवद्भव्यभूतेश्वरं भूतनादं शिवं शङ्करं शम्भुमीशानमीढे गणेरुण्ढमालं तनौ सर्पजालं महाकालकालं गणेशादिभालम् जटाजूटगङ्गोत्तरङ्गैर्विशिष्यं शिवं शङ्करं शम्भुमीशानमीढे गणेरुण्ढमालं तनौ सर्पजालं महाकालकालं गणेशादिभालं जटाजूटगङ्गोत्तरङ्गैर्विशिष्यं शिवं शङ्करं शम्भुमीशानमीढे मुदामाकरौ मण्डलं मण्डयन्तं महामण्डलं भस्मभूषादिभूषणम्
ಮತ್ತೊಮ್ಮೆ ಚಪ್ಪಾಳೆ ಬರಲಿ. ನಮ್ಮ ಗುರು ವಿದೂಷಿ ಅರ್ಚನಾ ಪುಣ್ಯೇಶ್ರವರು ನರ್ತನ ಮಾಡಿದ ರೀತಿಗೆ ಶಿವನೇ ಎದ್ದು ಬಂದ ರೀತಿ ನರ್ತನ ಮಾಡಿದ್ದಾರೆ. ತಮ್ಮ ಚಪ್ಪಾಳೆಯೊಂದಿಗೆ ಇನ್ನೊಂದು ಪ್ರೋತ್ಸಾಹ ಮಾಡಬೇಕಂತ ಕೇಳ್ತಾ ಇದ್ದೀನಿ. ಮುಂದಿನ ನೃತ್ಯ ತ್ರಿಶಕ್ತಿ. ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರನ ದೇಹದಿಂದ 3 ದೇವತೆಗಳು ಪ್ರಕಟಗೊಳ್ಳುವ ಹಿಂದಿನ ಕಾರಣವನ್ನು ವಿವರಿಸುತ್ತಾ ವರಾಹ ಪೃಥ್ವಿಗೆ ಈ ಕಥೆಯನ್ನು ಹೇಳಿದರು. ದೇವತೆಗಳನ್ನು ಪೀಡಿಸುತ್ತಿದ್ದ ಅಂಧಕ ಎಂಬ ಪ್ರಬಲ ರಾಕ್ಷಸನು ವಾಸಿಸುತ್ತಿದ್ದನು. ಸ್ವರ್ಗದಿಂದ ಹೊರಹಾಕಲ್ಪಟ್ಟ ನಂತರ ಎಲ್ಲ ದೇವತೆಗಳು ಭಗವಾನ್ ಬ್ರಹ್ಮನ ಸಹಾಯವನ್ನು ಕೋರಿದರು. ಭಗವಾನ್ ಬ್ರಹ್ಮನು ಅವರನ್ನು ಶಿವನ ಬಳಿಗೆ ಕರೆದೊಯ್ದು ದೇವತೆಗಳ ದುಃಖಗಳಿಗೆ ಏನಾದರೂ ಪರಿಹಾರವನ್ನು ಕೊಡುವಂತೆ ವಿನಂತಿಸಿದ್ದನು. ಆಗ ಬ್ರಹ್ಮನು ತಕ್ಷಣವೇ ಕಾಣಿಸಿಕೊಂಡು ವಿಷ್ಣುವಿನ ರೂಪವನ್ನು ಧ್ಯಾನಿಸಿದರು. ಎಲ್ಲ 3 ದೇವತೆಗಳು ಕಣ್ಣುಗಳಿಂದ ಹೊರಹೊಮ್ಮುವ ಶಕ್ತಿಗಳು ಒಂದುಗೂಡಿ ಪರಮೇಶ್ವರಿ ದೇವಿಯ ಅಭಿವ್ಯಕ್ತಿಗೆ ಕಾರಣವಾಯಿತು. ದೇವತೆಗಳ ಕೋರಿಕೆಯ ಮೇರೆಗೆ ಪರಮೇಶ್ವರಿ ದೇವಿಯು ತನ್ನ ದೇಹದಿಂದ ಬ್ರಾಹ್ಮಿ, ವಿಷ್ಣುಪ್ರಿಯ ಮತ್ತು ರುದ್ರಾಣಿ ಎಂಬ 3 ದೇವತೆಗಳನ್ನು ಸೃಷ್ಟಿಸಿದಳು. ಈಗ ನೃತ್ಯ ತ್ರಿಶಕ್ತಿ. ओङ्कारपञ्जरसुखी उपनिषत् उद्यानकेलिकलकण्ठी आगमविपिनमयूरी आर्या अन्तर्विभावये गौरी अभिनेत्री
ತತ್ತರಿತ ಧಣ್ಣ ತಕ್ಕ ತಾರಿ ತಕ್ಕಿಟ್ಟ ತತ್ತರಿತ ಜುಣ್ಣು ತಕ್ಕ ಜುಣ್ಣು ತಕ್ಕಿಟ್ಟ ತತ್ತರಿತ ದಿಮ್ಮಿ ತಕ್ಕ ದೇವಿ ತಕ್ಕಿಟ್ಟ ತತ್ತರಿತ ಜುಣ್ಣು ತಕ್ಕ ತಾರಿ ತಕ್ಕಿಟ್ಟ ತತ್ತರಿತ ಜುಣ್ಣು ತಕ್ಕ ದಿಮ್ಮಿ ತಕ್ಕಿಟ್ಟ ತತ್ತರಿತ ಜುಣ್ಣು ತಕ್ಕ ತಾರಿ ತಕ್ಕಿಟ್ಟ ತತ್ತರಿತ ಜುಣ್ಣು ತಕ್ಕ ದಿಮ್ಮಿ ತಕ್ಕಿಟ್ಟ ತತ್ತರಿತ ಜುಣ್ಣು ತಕ್ಕ ತತ್ತರಿತ ದಿಮ್ಮಿ ತಕ್ಕ ತತ್ತರಿತ ಜುಣ್ಣು ತಕ್ಕ ತತ್ತರಿತ ದಿಮ್ಮಿ ತಕ್ಕ ತಾರಿ ತಕ್ಕಿಟ್ಟ ಧಣ್ಣ ತಕ್ಕಿಟ್ಟ ಜುಣ್ಣು ತಕ್ಕಿಟ್ಟ ದಿಮ್ಮಿ ತಕ್ಕಿಟ್ಟ ದಿಂಗ್ ಎಣ್ಣ ತುಂದ ದಿಂಗ್ ಎಣ್ಣ ತುಂದ ದಿಂಗ್ ಎಣ್ಣ ತುಂದಕ್ಕ ದಿನ್ನ ತಾಂ ತದಿಂಗೆ ನಾ ತೋ ತದಿಂಗೆ ನಾ ತೋ ತದಿಂಗೆ ನಾ ತೋ ತಕ್ಕ ದಿನ್ನ ತಾಂ ತದ್ಧೀಂ ಗಿಡದಗ ತರಗಿಡದಂ ತದ್ಧೀಂ ಗಿಡದಗ ತರಗಿಡದಂ ತದ್ಧೀಂ ಗಿಡದಗ ತರಗಿಡದಂ ಶ್ರೀಹರಿ ಪ್ರಣಯಾಂಬುರಾಶಿ ಶ್ರೀಪಾದ ವಿಚಲಿತ ಶ್ರೀರಾಘುರಾಶಿ 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 ಶ್ರೀಪೀಠ ಸಂವರ್ಧಿನಿ ದೋಲಾಸುರ ಮರ್ದಿನಿ ಶ್ರೀಪೀಠ ಸಂವರ್ಧಿನಿ ದೋಲಾಸುರ ಮರ್ದಿನಿ ಧನಲಕ್ಷ್ಮೀ ಧಾನ್ಯಲಕ್ಷ್ಮೀ ಧೈರ್ಯಲಕ್ಷ್ಮೀ ವಿಜಯಲಕ್ಷ್ಮೀ ಆದಿಲಕ್ಷ್ಮೀ ವಿದ್ಯಾಲಕ್ಷ್ಮೀ ಗಜಲಕ್ಷ್ಮೀ ಸಂತಾನಲಕ್ಷ್ಮೀ ಧನಲಕ್ಷ್ಮೀ ಧಾನ್ಯಲಕ್ಷ್ಮೀ ಧೈರ್ಯಲಕ್ಷ್ಮೀ ವಿಜಯಲಕ್ಷ್ಮೀ ಆದಿಲಕ್ಷ್ಮೀ ವಿದ್ಯಾಲಕ್ಷ್ಮೀ ಗಜಲಕ್ಷ್ಮೀ ಸಂತಾನಲಕ್ಷ್ಮೀ ಸಕಲ ಭೋಗ ಸೌಭಾಗ್ಯಲಕ್ಷ್ಮೀ ಶ್ರೀ ಮಹಾಲಕ್ಷ್ಮೀ ದೇವಿ ಸಕಲ ಭೋಗ ಸೌಭಾಗ್ಯಲಕ್ಷ್ಮೀ ಶ್ರೀ ಮಹಾಲಕ್ಷ್ಮೀ ದೇವಿ ಸಕಲ ಭೋಗ ಸೌಭಾಗ್ಯಲಕ್ಷ್ಮೀ ಶ್ರೀ ಮಹಾಲಕ್ಷ್ಮೀ ದೇವಿ ಧನಲಕ್ಷ್ಮೀ ಧಾನ್ಯಲಕ್ಷ್ಮೀ ಧೈರ್ಯಲಕ್ಷ್ಮೀ ವಿಜಯಲಕ್ಷ್ಮೀ ಆದಿಲಕ್ಷ್ಮೀ ವಿದ್ಯಾಲಕ್ಷ್ಮೀ ಗಜಲಕ್ಷ್ಮೀ ಸಂತಾನಲಕ್ಷ್ಮೀ ಅಖಿಲಾಂಡೇಶ್ವರಿ ಚಾಮುಂಡೇಶ್ವರಿ ಪಾಲಯ ಮಾಂ ಗೌರಿ ಪರಿಪಾಲಯ ಮಾಂ ಗೌರಿ ಅಖಿಲಾಂಡೇಶ್ವರಿ ಚಾಮುಂಡೇಶ್ವರಿ ಪಾಲಯ ಮಾಂ ಗೌರಿ ಪರಿಪಾಲಯ ಮಾಂ ಗೌರಿ ತಾಕು ಧಣ್ಣಂ ತಕ್ಕ ತದ್ದಕು ಧಣ್ಣಂ ತಕ್ಕ ಜೇಕು ಝಣ್ಣಕು ತಕ್ಕ ಧಣ್ಣಂ ಧಣ್ಣಂ ತಕ್ಕ ತಕ್ಕಿಟ್ಟ ತಾಂ ತಗದರಗಿಡದಗ ತಕ್ಕಿಟ್ಟ ತಾಂ ತಗದರಗಿಡದಗ ತಾಕು ಧಣ್ಣಂ ತಕ್ಕ ತದ್ದಕು ಧಣ್ಣಂ ತಕ್ಕ ಜೇಕು ಝಣ್ಣಕು ತಕ್ಕ ಧಣ್ಣಂ ಧಣ್ಣಂ ತಕ್ಕ ತಕ್ಕಿಟ್ಟ ತಾಂ ತಗದರಗಿಡದಂ ತಕ್ಕಿಟ್ಟ ತಾಂ ತಗದರಗಿಡದಂ ತಾಕು ಧಣ್ಣಂ ತಕ್ಕ ತದ್ದಕು ಧಣ್ಣಂ ತಕ್ಕ ತಕ್ಕಿಟ್ಟ ತಾಂ ತಗದರಗಿಡದಂ ತಾಕು ಧಣ್ಣಂ ತಕ್ಕ ತದ್ದಕು ಧಣ್ಣಂ ತಕ್ಕ ತಕ್ಕಿಟ್ಟ ತಾಂ ತಗದರಗಿಡದಂ ತಕ್ಕ ತಜುಂ 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 ಗಿಡದಗ ತರಗಿಡದಂ ಗಿಡದಗ ತರಗಿಡದಂ ದಿತ್ತ ಗಿಡದಗ ತರಗಿಡದಂ ದಿತ್ತ ಗಿಡದಗ ತರಗಿಡದಂ ಗಿಡದಗ ತರಗಿಡದಂ ಗಿಡದಗ ತರಗಿಡದಂ ಗಿಡದಗ ತರಗಿಡದಂ ತರಗಿಡದಂ ಗಿಡದಗ ತರಗಿಡದಂ ತರಗಿಡದಂ ಗಿಡದಗ ತರಗಿಡದಂ ಇಂದು ಬದನೆ ಕುಂದರನೇ ವೀಣಾ ಪುಸ್ತಕಧಾರಿಣೆ ಇಂದು ಬದನೆ ಕುಂದರನೇ ವೀಣಾ ಪುಸ್ತಕಧಾರಿಣೆ
ತಕಿಟ ತಕಟ ಝುಂ ಝುಂ ತಕಿಟ ತತ್ತ ಝುಂ ಝುಂ ತಕಿಟ ತಾಂ ಗಡದಗ ದರಗಿಡತಂ ತತ್ತ ಝುಂ ಝುಂ ತಕಿಟ ತಕಟ ಝುಂ ಝುಂ ತಕಿಟ ತತ್ತ ಝುಂ ಝುಂ ತಕಿಟ ತೈ ಗಿಡದಗ ದರಗಿಡತಂ ತತ್ತ ಝುಂ ಝುಂ ತಕಿಟ ತಾಂ ತಾಂ ಗಿಡದಗ ದರಗಿಡತಂ ತಕಟ ಝುಂ ಝುಂ ತಕಿಟ ಧೀಂ ಧೀಂ ಗಿಡದಗ ದರಗಿಡತಂ ತತ್ತ ಝುಂ ಝುಂ ತಕಿಟ ತಕಟ ಝುಂ ಝುಂ ತಕಿಟ ತಕಿಟ ತುಂ ಗಿಡದಗ ದರಗಿಡತಂ ತಕಿಟ ತುಂ ಗಿಡದಗ ದರಗಿಡತಂ ತಕಿಟ ತುಂ ಗಿಡದಗ ದರಗಿಡತಂ ತ ಕಿಟ್ಟತುಂ ತಧೀಂ ದರಗಿಡತುಂ ಕಿಟ್ಟತುಂ ತಧೀಂ ದರಗಿಡತುಂ ಕಿಟ್ಟತುಂ ತಧೀಂ ದರಗಿಡತುಂ ತೈ ತಧೀಂ ತಧೀಂ ದರಗಿಡತುಂ ತಧೀಂ ತಧೀಂ ದರಗಿಡತುಂ ತಧೀಂ ತಧೀಂ ದರಗಿಡತುಂ ಮುಂದಿನ ನೃತ್ಯ ರೂಪಕ ಮಹಾದೇವ ಶಿವಶಂಭೋ. ಈ ನೃತ್ಯದಲ್ಲಿ ನಮ್ಮೆಲ್ಲರ ಮಹಾದೇವನಾದ ಶಿವನನ್ನು ವರ್ಣಿಸಲಾಗುತ್ತದೆ. ಕೋಟ್ಯಾಂತರ ಪ್ರೀತಿಯ ಸುಂದರವಾಗಿರುವ ದೇವರೇ, ಸಾವಿರಾರು ಕೋಟಿ ಜನರನ್ನು ಪರಿಶುದ್ಧವಾದ ಸಂತರನ್ನು ನೋಡಿಕೊಳ್ಳುವವನು ನೀನು. ಸಾಮವೇದದ ಗಾಯನವನ್ನು ಇಷ್ಟಪಡುವ ನೀನು ಗಂಗೆಯನ್ನು ಹೊತ್ತವನೆಂದು ಪ್ರಸಿದ್ಧ ಪಡೆದ ಪತಿತರನ್ನು ಶುದ್ಧರನ್ನಾಗಿ ಮಾಡುವ ಕರುಣಾಮಯಿ ನೀನು ಮಹಾದೇವ ಎಂದು ಶಿವನನ್ನು ಈ ನೃತ್ಯದಲ್ಲಿ ವರ್ಣಿಸಲಾಗುತ್ತದೆ.
ॐ नमः शिवाय शिवाय नमः। ॐ नमः शिवाय शिवाय नमः। महादेव शिव शंभो। महादेव शिव शंभो। महादेव शिव शंभो। श्री महादेव शिव शंभो। महादेव शिव शंभो। श्री महादेव शिव शंभो। श्रीमारकोटि सुंदर प्रभो। श्री महादेव शिव शंभो। धीम धीम धिम्मित धिम्मित तरिगिडत 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 धिम्मित तक तरिगिडतम। धीम धीम धिम्मित धिम्मित तक तरिगिडत 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 धिम्मित तक तरिगिडतम। सहस्र कोटि जन पालना। सहस्र कोटि जन पालना। साधु सो रक्षण पावन। साधु सो रक्षण पावन। हठवर मुनि जन सकल सुरा सुर सन्नुत पाद। पिंकिणी छम छम धन 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 नूपुर दय गति धन 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 विधि गरि देवी तनि। साधु सो रक्षण पावन। साधु सो रक्षण पावन। महादेव शिव शंभो। श्रीमारकोटि सुंदर प्रभो। श्री महादेव शिव शंभो। शिव शंभो। सर्वेश्वर करुणाकर मूर्ते। सर्वेश्वर करुणाकर मूर्ते। सामगान प्रिय वेद स्फूर्ते। सामगान प्रिय वेद स्फूर्ते। सर्वेश्वर करुणाकर मूर्ते। तकुडु दिक्कुडु तकदरि गिडदगतां तक्किड गिडदग तकदरि गिडदगतां डविडंबर तिक्किड गिडदग तिमिकिड गिडदगता ग्रम शंकर तुम किड गिडदग नम किड गिडदग त्रिशूलधर तुम गिडदग नम गिडदग नंदिवाहन। नाद योग प्रिय नाद योग प्रिय। सामगान प्रिय वेद स्फूर्ते। सर्वेश्वर करुणाकर
ಗಿಡದಗ ಜಗಣಂ ಗಿಡದಗ ತತ್ತತ್ತಿ ಜಗ ಜಗ ಜಯ ಜಯ ಜಟಿ ರವಿ ಭೂಷಣ ಪರಮೇಶ್ವರ ಗಂಗಾಧರ ಕೀರ್ತೆ ಪತಿತ ಪಾವನ ಶ್ರೀ ಪಶುಪತೆ ಪತಿತ ಪಾವನ ಶ್ರೀ ಪಶುಪತೆ ಥೀಂ 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 ರೂಪ ಭಯಂಕರ ಠಮರುಗ ಹಸ್ತ ತೃತೀಯ ಸಹ ಪ್ರದೀಕ್ಷಿತನಾಥ ನಟೇಶ ಕೌತುವಂ ತಕ ತಕತಾಂ ದಿಗಿ ದಿಗಿ ದೈ ತೂರಿ ತೂದ ತುಂ ತರಿಗಿದ ತಗಢಂ ತುಂ ತರಿಗಿದ ತಗಢಂ ಕಿಡದಗ ತತ್ತಿ 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 ಪತಿತ ಪಾವನ ಶ್ರೀ ಪಶುಪತೆ ಪತಿತ ಪಾವನ ಶ್ರೀ ಪಶುಪತೆ ಪತಿತ ಪಾವನ ಶ್ರೀ ಪಶುಪತೆ ಮಹಾದೇವ ಶಿವ ಶಂಭೋ ತ್ರಿಮಾಲಕೋಟಿ ಸುಂದರ ಪ್ರಭೋ ಪ್ರೇಮ ಶಿವ ಶಂಭೋ ಶಿವ ಶಂಭೋ ಶಂಭೋ ಓಂ ನಮಸ್ತೆಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿ ರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ ಶ್ರೀಮನ್ಮಹಾದೇವಾಯ ನಮಃ ಮಹಾಜನಗಳೇ, ಈ ಸರ್ವಧರ್ಮ ಮತ್ತು ಸಾಹಿತ್ಯ ಸಮ್ಮೇಳನ 90ನೇ ಅಧಿವೇಶನದಲ್ಲಿ ನಮ್ಮ ಬೆಂಗಳೂರಿನ ಜತೀನ್ ಅಕಾಡೆಮಿಯಿಂದ ನಡೆಯುತ್ತಿರುವ ಈ ನೃತ್ಯ, ಈಗ ಇಲ್ಲಿವರೆಗೆ 5 ನೃತ್ಯವನ್ನು ನೋಡಿದಿರಿ. ನಿಮ್ಮ ಎಲ್ಲರ ಚಪ್ಪಾಳೆಯೇ ನಮ್ಮ ಮಕ್ಕಳಿಗೆ ಎನರ್ಜಿ. ಸೊ ಮತ್ತೊಮ್ಮೆ ಚಪ್ಪಾಳೆಯನ್ನು ಹೊಡೆಯಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ, ದಯವಿಟ್ಟು. ಈಗ ಮುಂದಿನ ನೃತ್ಯ ಶಿವ ಪಂಚಾಕ್ಷರಿ ಸ್ತೋತ್ರ. ಮೃತ್ಯುಂಜಯನಾದ ಕಾಲನಾದ ಪರಮೇಶ್ವರನನ್ನು ಸ್ತುತಿಸುತ್ತಾ ಅವನ ಭಕ್ತಿ ಪರಾಕಾಷ್ಠೆಯನ್ನು ಬಿಂಬಿಸುವ
ಸಂಗತಿಗಳನ್ನೊಳಗೊಂಡ ಓಂ ನಮಃ ಶಿವಾಯ ಎಂಬ ಪಂಚಾಕ್ಷರಿ ಸ್ತೋತ್ರ, ನಾಗೇಂದ್ರ ಹರಾಯ ನೃತ್ಯ ಈಗ ಜತೀನ್ ಅಕಾಡೆಮಿ ಕಲಾವಿದರಿಂದ. शिवाय गौरी
शिकाराय नमः शिवाय। वसिष्ठकुम्भोद्धव गौतमार्य मुनीन्द्रदेवार्चित शेखराय। वसिष्ठकुम्भोद्धव गौतमार्य मुनीन्द्रदेवार्चित शेखराय। चन्द्रार्कवैश्वानरलोचनाय तस्मै वकाराय नमः शिवाय। चन्द्रार्कवैश्वानरलोचनाय तस्मै वकाराय नमः शिवाय। यक्षस्वरूपाय जटाधराय पिनाकहस्ताय सनातनाय। यक्षस्वरूपाय जटाधराय पिनाकहस्ताय सनातनाय। दिव्याय देवाय दिगम्बराय तस्मै यकाराय नमः शिवाय। दिव्याय देवाय दिगम्बराय तस्मै यकाराय नमः शिवाय। पञ्चाक्षरमिदं पुण्यं यः पठेत् शिवसन्निधौ शिवलोकमवाप्नोति शिवेन सह मोदते। शिवेन सह मोदते। शिवेन सह मोदते।
ಮಹಾಜನಗಳೇ, ಇಲ್ಲಿಯವರೆಗೂ ತಾವೆಲ್ಲ ನಮ್ಮ ಜತೀನ್ ಅಕಾಡೆಮಿಯ ಮಕ್ಕಳಿಂದ ಭರತನಾಟ್ಯ ಮತ್ತು ಕೂಚಿಪುಡಿ ನೃತ್ಯವನ್ನು ನೋಡಿದ್ದೀರಿ, ಪ್ರೋತ್ಸಾಹಿಸಿದ್ದೀರಿ, ಸಂತೋಷಪಟ್ಟಿದ್ದೀರಿ ಅಂತ ಭಾವಿಸ್ತಿದ್ದೀನಿ. ಯಾಕೆಂದರೆ ನೀವೆಲ್ಲ ತುಂಬ ಜೋರಾಗಿ ಚಪ್ಪಾಳೆ ತಟ್ಟುವ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿದ್ದೀರಿ. ಈಗ ಜನಪದ ನೃತ್ಯವನ್ನು ಮಾಡ್ತಾ ಇದ್ದಾರೆ, ಜನಪದ ನೃತ್ಯ. ಸೊ ಇಲ್ಲಿಯವರೆಗೆ ಭಾಗವಹಿಸಿದ ಕಲಾವಿದರ ಹೆಸರುಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮುಖ್ಯವಾಗಿ ನಮ್ಮ ವಿದುಷಿ ನಾಟ್ಯರಾಣಿ ಅರ್ಚನಾ ಪುಣ್ಯೇಶ್ವರವರು ಮತ್ತು ಪ್ರಜ್ಞಾ ಪಿ ಶರ್ಮಾ, ಸುರಭಿ ಎಂ, ವನಿತಾ ಬಿ, ನೃತ್ಯ ಕೆ, ಪ್ರೇರಣಾ ಎಸ್, ಪ್ರಜ್ಞಾ ಎಸ್ ವಿ, ಆದ್ಯಾ ಬಿ ವಿ, ಸಮನ್ವಿತಾ ಆರ್ ನಂದನ್, ಪ್ರಯೂಷಿ ಎಂ, ಗೌರಿ ಸ್ತುತಿ ಪ್ರಸಾದ್, ಸಾಹಿತ್ಯ ಆರ್, ಸಮುದ್ಯತಾ ಎಂ, ನೇಹಾ ಆರ್, ಸುಪ್ರಿಯಾ ಆರ್, ವಿನುತಾ ಭಟ್, ರಾಜಲಕ್ಷ್ಮಿ ಎ ಪುಟನೆ, ಪ್ರೇರಣಾ ಎಸ್, ನಯನಾ ಆರ್, ಅದಿತಿ ಕೆ ಎಸ್, ಸ್ನೇಹಾ ಎಸ್, ಸಾಹಿತ್ಯ ರಾಜು ಇವರೆಲ್ಲ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನೃತ್ಯವನ್ನು ಪ್ರದರ್ಶಿಸಿದ್ದಾರೆ. ಇವರೆಲ್ಲರೂ ನಾಟ್ಯದಲ್ಲಷ್ಟೇ ಅಲ್ಲ, ವಿದ್ಯಾಭ್ಯಾಸದಲ್ಲೂ ಬಹಳ ಸಾಧನೆ ಮಾಡಿದ್ದಾರೆ ಹಾಗೂ ಮಾಡುತ್ತಲಿದ್ದಾರೆ. ಪ್ರತಿಯೊಬ್ಬರು ತಮ್ಮ ತಮ್ಮ ತರಗತಿಯಲ್ಲಿ ಅತ್ಯುತ್ತಮ ಅಂಕಗಳನ್ನು ತೆಗೆದುಕೊಂಡಿರುತ್ತಾರೆ. ನಿಮಗೆಲ್ಲ ಗೊತ್ತಿದೆ, ಬೆಂಗಳೂರಿನ ವಿದ್ಯಾಭ್ಯಾಸ ಹೊರಗಡೆಗಿಂತ ಸ್ವಲ್ಪ ಭಿನ್ನವಾಗಿರುತ್ತೆ. ಎಸ್ಪೆಷಲಿ ಟ್ರಾಫಿಕ್, ಬಿಕಾಸ್ ಟ್ರಾಫಿಕ್ಕಲ್ಲೇ ಜಾಸ್ತಿ ಟೈಮ್ ಕಳೀಬೇಕಾಗತ್ತೆ. ಸೊ ಇಷ್ಟೆಲ್ಲ ಕಷ್ಟ ಅಂದರೆ ಓದು ಇದ್ದರೂ ಪ್ರತಿಯೊಬ್ಬರ ತಂದೆ ತಾಯಿಯ ಪ್ರೋತ್ಸಾಹವು ಬಹುಮುಖ್ಯವಾಗಿರುತ್ತದೆ. ಆದ್ದರಿಂದ ಅವರ ತಂದೆ ತಾಯಿಯರಿಗೆ ಒಂದು ಚಪ್ಪಾಳೆ ಬರಬೇಕಂತೂ ನಿಮ್ಮನ್ನೆಲ್ಲ ಕೇಳ್ಕೊಳ್ತೀನಿ. ಈ ಜತೀನ್ ಅಕಾಡೆಮಿಯ ಮಹಾಗುರುಗಳಾದ ಶ್ರೀಮತಿ ಅರ್ಚನಾ ಪುಣ್ಯೇಶ್ವರ ವಿಶೇಷ ಅಂದರೆ ಕುಟುಂಬ ಆಕರ್ಷಣೆ. ಅಂದರೆ ಕುಟುಂಬದ ಪ್ರತಿಯೊಬ್ಬರನ್ನು ಇನ್ವಾಲ್ವ್ ಮಾಡ್ತಾರೆ ಈ ಡ್ಯಾನ್ಸಲ್ಲಿ. ಹಾಗಾಗಿ ಅವರ ತಂದೆ ತಾಯಿಯವರು ಹೆಚ್ಚು ಕಮ್ಮಿ ಅವ್ರ ಮಕ್ಕಳೇನು ಡ್ಯಾನ್ಸ್ ಮಾಡಿದ್ರು ಅದ್ರ 70% ಡ್ಯಾನ್ಸು ಹಾಡು ಎಲ್ಲ ಅವ್ರಿಗೆ ಬರುತ್ತೆ. ಈಗ ಕಾರ್ಯಕ್ರಮ ಅರೇಂಜ್ ಮಾಡಿದರೆ ಅವ್ರ ತಂದೆ ತಾಯಿಗಳು ಬಂದು ಡ್ಯಾನ್ಸ್ ಮಾಡಿಬಿಡ್ತಾರೆ. ಆ ಒಂದು ವೈಶಿಷ್ಟ್ಯ ನಮ್ಮ ಜತೀನ್ ಅಕಾಡೆಮಿಯ ಮಕ್ಕಳದ್ದು. ಹಾಗಾಗಿ ಅವರ ತಂದೆ ತಾಯಿಗಳಿಗೆ ಮತ್ತೊಮ್ಮೆ ನೀವೆಲ್ಲ ಒಂದು ಚಪ್ಪಾಳೆಯನ್ನು ಹೊಡಬೇಕಾಗಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಈಗ ಜಾನಪದ ನೃತ್ಯ ಆದಿಜ್ಯೋತಿ. ಇದು ಜಾನಪದ ನೃತ್ಯವಾಗಿದ್ದು ಕಡಬಗೆರೆ ಮುನಿರಾಜುರವರ ಧ್ವನಿ, ಅಜನೀಶ್ ಲೋಕನಾಥರ ಸಂಗೀತದಲ್ಲಿ ನೃತ್ಯ ಸಂಯೋಜನೆ ಮಾಡಲಾಗಿದೆ. ಈಗ ಆದಿಜ್ಯೋತಿ.
ಕಂಡುಗ ಅಂಗಿ ಸೊಪ್ಪ ಧರಿಸಿ, 6 ಕಂಡುಗ ಹಸಿ ಸುಣ್ಣ ಬೆರೆಸಿ, ಅಯ್ಯ ಸಿದ್ಧಪಡಿಸಿದ ರಸವೋ ಅದು ನಾಗರಾಜನ ಇಸವೋ. ಸಿದ್ದಯ್ಯ ಸ್ವಾಮಿ ಬನ್ಯೋ ಮಂಟೇರ, ಲಿಂಗಯ್ಯ ನೀವೇ ಬನ್ಯೋ. ಅಯ್ಯ ಬಾರದ ಪಾವಾಡಕ್ಕೆಲ್ಲ ಒಂದೊದಗೋ ಘನ ನೀಲಿ, ಸಿದ್ದಯ್ಯ ಸ್ವಾಮಿ ಬನ್ಯೋ ಪಾವಾಡ, ಲಿಂಗಯ್ಯ ನೀವೇ ಬನ್ಯೋ. ಹನ್ನೆರಡು ಕಂಡುಗ ಅಂಗಿ ಸೊಪ್ಪ ಧರಿಸಿ, 6 ಕಂಡುಗ ಹಸಿ ಸುಣ್ಣ ಬೆರೆಸಿ, ಅಯ್ಯ ಸಿದ್ಧಪಡಿಸಿದ ರಸವೋ ಅದು ನಾಗರಾಜನ ಇಸವೋ. ಸಿದ್ದಯ್ಯ ಸ್ವಾಮಿ ಬನ್ಯೋ ಮಂಟೇರ, ಲಿಂಗಯ್ಯ ನೀವೇ ಬನ್ಯೋ. ಅಯ್ಯ ಬಾರದ ಪಾವಾಡಕ್ಕೆಲ್ಲ ಒಂದೊದಗೋ ಘನ ನೀಲಿ, ಸಿದ್ದಯ್ಯ ಸ್ವಾಮಿ ಬನ್ಯೋ ಪಾವಾಡ, ಲಿಂಗಯ್ಯ ನೀವೇ ಬನ್ಯೋ. ಈಗ ಮತ್ತೊಂದು ಜಾನಪದ ನೃತ್ಯ ಶಿವನು ಭಿಕ್ಷಕ್ಕೆ. ಶಿವನು ಭಿಕ್ಷಕ್ಕೆ ಬಂದ ಎಂದು ಲವಲವಿಕೆಯಿಂದ ಕೂಡಿರುವ ಮನರಂಜನೆಯ ನೃತ್ಯ ಜಾನಪದ ನೃತ್ಯ.
ಒಂದು ವೇಷಧಾರಿ, ಮತ್ತೊಬ್ಬ ಶಿವನ ವೇಷಧಾರಿ. ಈ ಒಂದು ದೀಪಾವಳಿಯ ಸಂದರ್ಭದಲ್ಲಿ ಶಿವನ ವೇಷಧಾರಿ, ಮತ್ತೊಂದು ಇಡೀ ಸ್ಕೂಲ್ನ ಸ್ಟೂಡೆಂಟ್ಸ್ ಎಲ್ಲರೂ ಕೂಡ ಕುಣಿತಾ ಇರುವಂಥ ದೃಶ್ಯಗಳನ್ನು ನೋಡ್ತಾ ಇರುವಂಥದ್ದು. ಇಡೀ ಸ್ಟೂಡೆಂಟ್ಸ್ ಎಲ್ಲರೂ ಕೂಡ, ಟೀಚರ್ ಸೇರಿದಂತೆ ಎಲ್ಲರೂ ಕೂಡ ಕುಣಿತಾ ಇರುವಂಥ ದೃಶ್ಯ ವೈಭವವನ್ನು ನೀವೆಲ್ಲರೂ ಕೂಡ ನೋಡ್ತಾ ಇದ್ರಿ. ಅಷ್ಟರ ಮಟ್ಟಿಗೆ ಎಲ್ಲರೂ ಕೂಡ ಸಂಭ್ರಮಾಚರಣೆಯಲ್ಲಿ ಮುಳುಗಿ ಹೋಗಿದ್ದಾರೆ, ಸಂಭ್ರಮಾಚರಣೆಯಲ್ಲಿ ತೊಡಗಿಕೊಂಡಿದ್ದಾರೆ. ಇದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ದೇವಸ್ಥಾನದ ಮುಂಭಾಗದ ದೃಶ್ಯಾವಳಿಗಳು. ದೇವಸ್ಥಾನದ ಮುಂಭಾಗದಲ್ಲಿ ಸಹಸ್ರ ಸಂಖ್ಯೆಯಲ್ಲಿ ಬರ್ತಾ ಇರುವಂಥ ಈಗ ನೀವು ನೋಡ್ತಾ ಇರುವಂಥ ದೃಶ್ಯ ಒಂದು ಶಿವನು ಭಿಕ್ಷಕ್ಕೆ ಬಂದ ನೀಡುವಾರೆ ತಂಗಿ, ಇವನಂತ ಚೆಲ್ವನಿಲ್ಲ ನೋಡುವಾರೆ, ಇವನಂತ ಚೆಲ್ವನಿಲ್ಲ ನೋಡುವಾರೆ. ಶಿವನು ಭಿಕ್ಷಕ್ಕೆ ಬಂದ ನೀಡುವಾರೆ. ಪಂಚಶಿಖೆ ಪಾಶ ಕಾಣೆ, ಅಲ್ಲಿ ಗಲ್ಲಿಗೆ ಮೃಗದ ಜಲ್ಲಿ ಸಾಲೆ, ಎದೆ ದಲ್ಲಣದ ಪಂಚಶಿಖೆ ಪಾಶ ಕಾಣೆ. ಹುಲ್ಲಿ ಎಂದದಿ ಹುಸಿ ಎಲ್ಲ ಕಾಣೆ, ಮತ್ತೆಲ್ಲ ಪಾದದ ಗೆಜ್ಜೆ ಶಂಭು ಕಾಣೆ. ಹುಲ್ಲೆ ಎಂದದಿ ಹುಸಿ ಎಲ್ಲ ಕಾಣೆ, ಮತ್ತೆಲ್ಲ ಪಾದದ ಗೆಜ್ಜೆ ಶಂಭು ಕಾಣೆ. ಶಿವನು ಭಿಕ್ಷಕ್ಕೆ ಬಂದ ನೀಡುವಾರೆ ತಂಗಿ, ಇವರಂತ ಚೆಲ್ವನಿಲ್ಲ ನೋಡುವಾರೆ, ಇವರಂತ ಚೆಲ್ವನಿಲ್ಲ ನೋಡುವಾರೆ. ಹೆಗಲಲ್ಲಿ ಮಾತಿನ ರಗಿಣಿಯು ಕಾಣೆ, ಕೆಮ್ಮುಗಿಲಂತೆ ಕಾವಿಯ ಬಲ್ಲಿ ಕಾಣೆ. ಹೆಗಲಲ್ಲಿ ಮಾತಿನ ರಗಿಣಿಯು ಕಾಣೆ, ಕೆಮ್ಮುಗಿಲಂತೆ ಕಾವಿಯ ಬಲ್ಲಿ ಕಾಣೆ. ನಗೆ ಮುಖ ಮುಂಬಲೆಲ್ಲ ಚೆನ್ನ ಕಾಣೆ, ಗೆರೆ ಬರೆದ ವಿಭೂತಿ ಕಪ್ಪು ಗೊರಳ ಕಾಣೆ. ನಗೆ ಮುಖ ಮುಂಬಲೆಲ್ಲ ಚೆನ್ನ ಕಾಣೆ, ಗೆರೆ ಬರೆದ ವಿಭೂತಿ ಕಪ್ಪು ಗೊರಳ ಕಾಣೆ. ಶಿವನು ಭಿಕ್ಷಕ್ಕೆ ಬಂದ ನೀಡುವಾರೆ ತಂಗಿ, ಇವರಂತ ಚೆಲ್ವನಿಲ್ಲ ನೋಡುವಾರೆ, ಇವರಂತ ಚೆಲ್ವನಿಲ್ಲ ನೋಡುವಾರೆ. ನಕ್ಷತ್ರ ಹೂವಿನ ಮಾಲೆ ಕಾಣೆ, ಎಡೆದ ಕಕ್ಷ ದೊಳಿಟ ಜೋಳಿಗೆ ಕಾಣೆ. ನಕ್ಷತ್ರ ಹೂವಿನ ಮಾಲೆ ಕಾಣೆ, ಎಡೆದ ಕಕ್ಷ ದೊಳಿಟ ಜೋಳಿಗೆ ಕಾಣೆ. ಭಿಕ್ಷುಕನಾಗಿ ಬಂದನಂತೆ ಕಾಣೆ, ರುದ್ರಾಕ್ಷಿಯ ಕೊರಳಲ್ ಧರಿಸ್ಯಾನು ಕಾಣೆ. ಭಿಕ್ಷುಕನಾಗಿ ಬಂದನಂತೆ ಕಾಣೆ, ರುದ್ರಾಕ್ಷಿಯ ಕೊರಳಲ್ ಧರಿಸ್ಯಾನು ಕಾಣೆ. ಶಿವನು ಭಿಕ್ಷಕ್ಕೆ ಬಂದ ನೀಡುವಾರೆ ತಂಗಿ, ಇವರಂತ ಚೆಲ್ವನಿಲ್ಲ ನೋಡುವಾರೆ, ಇವರಂತ ಚೆಲ್ವನಿಲ್ಲ ನೋಡುವಾರೆ. ಶಿವನು ಭಿಕ್ಷಕ್ಕೆ ಬಂದ ನೀಡುವಾರೆ ತಂಗಿ, ಇವರಂತ ಚೆಲ್ವನಿಲ್ಲ ನೋಡುವಾರೆ, ಇವರಂತ ಚೆಲ್ವನಿಲ್ಲ ನೋಡುವಾರೆ, ಇವರಂತ ಚೆಲ್ವನಿಲ್ಲ ನೋಡುವಾರೆ, ಇವರಂತ ಚೆಲ್ವನಿಲ್ಲ ನೋಡುವಾರೆ. ವೇಷಧಾರಿ, ವೀರಗಾಸೆ ವೇಷಧಾರಿಯ ವೈಭವವನ್ನು ನಾವು ನೋಡ್ತಾ ಇದ್ದೀರಿ. ಆ ಒಂದು ಗತ್ತು, ಆ ಗಾಂಭೀರ್ಯ ಎಲ್ಲವನ್ನೂ ಕೂಡ ತಾವು ನೋಡ್ತಾ ಇದ್ದೀರಿ. ವೀರಗಾಸೆಯ ಗತ್ತು, ಗಾಂಭೀರ್ಯ, ವೀರಗಾಸೆಯವರ ಜೊತೆಗೂ ಕೂಡ ಮಕ್ಕಳು ಕುಣಿತಾ ಇರುವಂಥ ರೀತಿ, ಆ ವೀರಗಾಸೆಯ ವೇಷಧಾರಿಯ ಗತ್ತು, ಗೈರತ್ತು, ಅದರ ಜೊತೆಗೆ ಮಕ್ಕಳು ಎಲ್ಲರೂ ಕೂಡ ಸಂಭ್ರಮದಿಂದ ಕುಣಿತಾ ಇರುವಂಥದ್ದು. ಇಡೀ ಕರ್ನಾಟಕವೇ ಕುಣಿತಾ ಇರುವಂತೆ ಭಾಸವಾಗ್ತಾ ಇದೆ. ಕರ್ನಾಟಕದ ಸಾಂಸ್ಕೃತಿಕ ಒಂದು ಸಂಭ್ರಮ ಹೇಗಿದೆ ಅನ್ನುವಂಥದ್ದನ್ನು ಕೂಡ ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಭಾಳ ವಿಶೇಷವಾದಂಥ ಕ್ಷಣಗಳಿವು. ವೀರಗಾಸೆಯ ವೇಷಧಾರಿ ಕುಣಿತಾ ಇರುವಂಥ ಸಂಭ್ರಮ, ಅದರ ಜೊತೆಗೆ ಮಕ್ಕಳೆಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ಕುಣಿತಾ ಇರುವಂಥದ್ದು, ಅಲ್ಲಿ ಮಾಸ್ಟ್ರು ಕೂಡ ಕುಣಿತಾ ಇರುವಂಥದ್ದನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಈ ಎಲ್ಲ ಕ್ಷಣಗಳನ್ನು ನಿಮಗೆ ಕಟ್ಟಿಕೊಡುವಂತಹ ವಿಶೇಷವಾದಂತಹ ಒಂದು
ಕೆಲಸವನ್ನು ಸುದ್ದಿ ನ್ಯೂಸ್ ಮಾಡ್ತಾ ಇದೆ. ವೀರಗಾಸೆಯ ರೀತಿಯಲ್ಲಿ ನೃತ್ಯ ವೈಭವವನ್ನು ತೋರಿಸ್ತಾ ಇರುವಂತಹ ಶಾಲೆಯ ಮಾಸ್ಟರನ್ನು ಕೂಡ ಈಗ ನೀವು ನೋಡ್ತಾ ಇದ್ದೀರಿ. ಇದು ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಎಲ್ಲೆಡೆಯೂ ಕೂಡ ಕಲಾವಿದರ ದಂಡೆ ನಡೆದು ಬರ್ತಾ ಇದೆ. ಕಲಾವಿದರ ದಂಡೆ ಸಾಕ್ತಾ ಇದೆ. ಕಲಾವಿದರ ದಂಡೆ ಇದೆ. ಸುಮಾರು 5,000ಕ್ಕೂ ಅಧಿಕ ಕಲಾವಿದರು ಇಲ್ಲಿ ಸೇರಿದ್ದಾರೆ. ಆ ಎಲ್ಲ ಕಲಾವಿದರು ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಸೇರಿದ್ದು ಮಾತ್ರವಲ್ಲದೆ ತಮ್ಮ ಕಲಾ ಸೇವೆಯನ್ನು ಮಂಜುನಾಥನಿಗೆ ಅರ್ಪಿಸ್ತಾ ಇರುವಂಥ ನೋಡಿ ವೀರಗಾಸೆಯ ಕಂತು ನೋಡಿ ವೀರಗಾಸೆಯ ವೈಭವದ ನೃತ್ಯ ವೈಭವವನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ರೆ ಬಹಳ ವಿಶೇಷವಾದ ನೃತ್ಯ ವೈಭವ ವೀರಗಾಸೆಯ ವೇಷಧಾರಿಯಿಂದ ಆಗ್ತಾ ಇರುವಂಥದ್ದನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಬಹಳಷ್ಟು ಇಂತಹ ಪೂರ್ವಕ್ಷಣೆಗಳನ್ನು ಕಟ್ಟಿಕೊಡುವಂಥ ನಿಟ್ಟಿನಲ್ಲಿ ಸುದ್ದಿ ನ್ಯೂಸ್ ಬೆಳ್ತಂಗಡಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಮ್ಮ ವರದಿಗಾರರೆಲ್ಲರೂ ಕೂಡ ಅಲ್ಲಲ್ಲಿ ಹೋಗಿ ವರದಿಗಾರಿಕೆಯನ್ನು ಮಾಡ್ತಾ ಇರುವಂಥದ್ದನ್ನು ಮಾಡ್ತಾ ಇದ್ದಾರೆ. ಇನ್ನೇನು ಕೆಲವು ಕ್ಷಣಗಳಲ್ಲಿ ನಿಮಗೆ ಆಹಾರದ ಅನ್ನದಾನದ ಸಮೀಪದಿಂದ ಆದಿತ್ಯ ದುಂಡೋಲೆ ಅವರು ನೇರ ಪ್ರಸಾರದಲ್ಲಿ ಬರಲಿಕ್ಕಿದ್ದಾರೆ. ಅವ್ರನ್ನ ಮಾತನಾಡಿಸುವಂಥ ಪ್ರಯತ್ನವನ್ನು ಮಾಡ್ತೇವೆ. ಅವರಿಗೀಗ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಇನ್ನು ಕೆಲವೇ ಕ್ಷಣಗಳಲ್ಲಿ ಅವರು ಸಂಪರ್ಕಕ್ಕೆ ಸಿಗ್ಲಿಕ್ಕಿದ್ದಾರೆ. ಅವರನ್ನು ಮಾತನಾಡಿಸಿ ಅಲ್ಲಿಯ ಕ್ಷಣಗಳನ್ನು ಕೂಡ ನಿಮಗೆ ಕಟ್ಟಿಕೊಡುವಂಥ ಪ್ರಯತ್ನವನ್ನು ಸುದ್ದಿ ನ್ಯೂಸ್ ಮಾಡ್ತಾ ಇದೆ. ನೇರ ಪ್ರಸಾರದ ಮೂಲಕ ಅಲ್ಲಿ ಯಾವ ರೀತಿಯಾದಂಥ ಕ್ಷಣಗಳಿದ್ದಾವೆ, ಹೇಗಿದೆ ಅಲ್ಲಿ ಆ ಒಂದು ಅನ್ನದಾನ ಸೇವೆಯ ಸೇವಾ ಕೈಕರ್ಯ. ಇಲ್ಲಿ ನೋಡಿ ಮಹಾಜನಗಳೇ, ಇಲ್ಲಿಯವರೆಗೂ ತಾವೆಲ್ಲ ನಮ್ಮ ಬೆಂಗಳೂರಿನ ಜತೀನ್ ಅಕಾಡೆಮಿಯ ಮಕ್ಕಳಿಂದ ಪ್ರದರ್ಶಿತವಾದ ಕೂಚುಪುಡಿ ಹಾಗೂ ನೃತ್ಯ ರೂಪಕವನ್ನು ಇಲ್ಲಿಯವರೆಗೂ ತಾವೆಲ್ಲ ನೋಡಿದಿರಿ. ಈಗ ಕಾರ್ಯಕ್ರಮದ ಕಡೆಯ ಹಂತ ಇದು ಹರವಿಲ್ಲಾಸಂ ನಾಟ್ಯ ನಾಟಕ ಅಂತ. ಹರವಿಲ್ಲಾಸಂ ನಾಟ್ಯ ನಾಟಕ ಅಂದರೆ ಶಿವನ ಲೀಲೆಗಳು, ಕೃಷ್ಣನ ಲೀಲೆಗಳಿದ್ದಂಗೆ ಇದು ಶಿವನ ಲೀಲೆಗಳು. ಅದಕ್ಕೂ ಮುಂಚೆ ನಮ್ಮ ಗುರು ನಾಟ್ಯಗುರು ವಿದುಷಿ ಗುರ್ಚನ ಪುಣ್ಯೇಶ್ ಬಗ್ಗೆ ಎರಡು ಮಾತು. ನಾಟ್ಯ ವಿದುಷಿ ಗುರು ಅರ್ಚನಾ ಪುಣ್ಯೇಶ್ ಅವರು ಬಹುಮುಖ ನೃತ್ಯ ಸಂಯೋಜಕಿ, ಭರತನಾಟ್ಯ ಮತ್ತು ಕೂಚಿಪುಡಿಯ ಗುರು. ಕನಕಪುರದವರಾದ ಗುರು ವಿದುಷಿ ಶ್ರೀಮತಿ ಅರ್ಚನಾ ಪುಣ್ಯೇಶ್ ಹಾಗೂ ಶ್ರೀ ಪುಣ್ಯೇಶ್ ಮತ್ತು ಶ್ರೀಮತಿ ಜಯಂತಿಯವರ ಮಗಳು. ಅವರು ಕಳೆದ 3 ದಶಕಗಳಲ್ಲಿ ಮತ್ತು ಅವರ ವೃತ್ತಿ ಜೀವನದ ಹೆಚ್ಚಿನ ಅವಧಿಯಲ್ಲಿ ಭಾರತೀಯ ಶಾಸ್ತ್ರೀಯ ನೃತ್ಯದಲ್ಲಿ ಒಂದು ವಿದ್ಯಮಾನವಾಗಿ ನೃತ್ಯವನ್ನು ಪಸರಿಸಿದ್ದಾರೆ. ಅವರು ಭರತನಾಟ್ಯ ಮತ್ತು ಕೂಚಿಪುಡಿಯ ಎರಡೂ ನೃತ್ಯ ಪ್ರಕಾರಗಳಲ್ಲಿ ಅಸಾಧಾರಣ ಕಲಾವಿದೆ. ವಿದುಷಿ ಅರ್ಚನಾ ಪುಣ್ಯೇಶ್ ಅವರು ತಮ್ಮ 5ನೇ ವಯಸ್ಸಿನಲ್ಲಿ ದಿವಂಗತ ಶ್ರೀ ಪರಮೇಶ್ ಅವರಲ್ಲಿ ನೃತ್ಯಾಭ್ಯಾಸವನ್ನು ಪ್ರಾರಂಭಿಸಿದರು. ನಂತರ ಹೆಸರಾಂತ ಕೂಚಿಪುಡಿ ಗುರುಗಳಾದ ಶ್ರೀಮತಿ ಸುನಂದಾದೇವಿ, ಶ್ರೀಮತಿ ಧರಣಿ ಕಶ್ಯಪ್ ಮತ್ತು ಭರತನಾಟ್ಯ ಗುರು ಕರ್ನಾಟಕ ಕಲಾಶ್ರೀ ವಿದುಷಿ ಶ್ರೀಮತಿ ಡಾಕ್ಟರ್ ಸುಪರ್ಣಾ ವೆಂಕಟೇಶ್ ಅವರ ಮಾರ್ಗದರ್ಶನದಲ್ಲಿ 2004-2005ರಲ್ಲಿ ವಿದ್ವತ್ ಗಳಿಸಿದ್ದಾರೆ. ಅವರು ಆಗಸ್ಟ್ 1998ರಲ್ಲಿ ಕೂಚಿಪುಡಿ ಮತ್ತು ಫೆಬ್ರವರಿ 2006ರಲ್ಲಿ ಭರತನಾಟ್ಯದ ರಂಗ ಪ್ರವೇಶವನ್ನು ಯಶಸ್ವಿಯಾಗಿ ಮುಗಿಸಿದ್ದಾರೆ. ಅರ್ಚನಾ ಪುಣ್ಯೇಶ್ ಅವರು 2011ರಲ್ಲಿ ಉದಯಪುರದಲ್ಲಿ ಮತ್ತು 2012ರಲ್ಲಿ ಮಂಗಳೂರಲ್ಲಿ ನಡೆದ ರಾಷ್ಟ್ರೀಯ ಯುವ ಉತ್ಸವ ಪ್ರಶಸ್ತಿಯನ್ನು ಒಳಗೊಂಡಂತೆ ಹಲವಾರು ಪ್ರಶಸ್ತಿಗಳನ್ನು ಗೆದ್ದಿದ್ದಾರೆ. ಗುರು ಶ್ರೀಮತಿ ಧರಣಿ ಕಶ್ಯಪ್ ಅವರ ಮಂಡೋದರಿ ಕಲ್ಯಾಣಂ ಬೇಲೆಯಲ್ಲಿನ ಪ್ರಾಕಾರಕ್ಕಾಗಿ ಹೆಚ್ಚು ಹೆಸರುವಾಸಿಯಾಗಿದ್ದವರು. ಕೂಚುಪುಡಿಯಲ್ಲಿ ಅರ್ಧನಾರೀಶ್ವರನ ಅಸಾಧಾರಣವಾದ ಪ್ರದರ್ಶನವು ಅವರ ನೃತ್ಯ ಕ್ಷೇತ್ರದಲ್ಲಿ ಒಂದು ಉಜ್ವಲ ಭವಿಷ್ಯವನ್ನು ನೀಡಿತು. ಪ್ರದರ್ಶಕಿ, ನೃತ್ಯ ಸಂಯೋಜಕಿ ಮತ್ತು ಶಿಕ್ಷಕಿಯಾದ ಇವರ ಪ್ರಾವೀಣ್ಯತೆಗೆ ನೃತ್ಯ, ನಟುವಾಂಗಂ ಮತ್ತು ರಂಗ ನಿರ್ಮಾಣ ಅವರ ಸರ್ವತೋಮುಖ ತರಬೇತಿಗೆ ಕಾರಣವೆಂದು ಹೇಳಬಹುದು. ಜತೀನ್ ಅಕಾಡೆಮಿ ಆಫ್ ಡ್ಯಾನ್ಸ್ ಮೂಲಕ ಆಕೆಯ ಏಕವ್ಯಕ್ತಿ ಮತ್ತು ಅಭಿವ್ಯಕ್ತಿಶೀಲ ನೃತ್ಯದ ಕೌಶಲ್ಯಗಳನ್ನು ಅದರ ಸ್ವಂತ ನಿರ್ಮಾಣಗಳಲ್ಲಿ ಪ್ರಸ್ತುತಪಡಿಸಲಾಗಿದೆ. ಅಲ್ಲಿ ಅವರು ಕೂಚಿಪುಡಿ ಮತ್ತು ಭರತನಾಟ್ಯಂ ಎರಡರಲ್ಲೂ ತರಬೇತಿ ನೀಡಿದ್ದಾರೆ. ಬೆಂಗಳೂರಿನ ರಾಜಾಜಿನಗರ, ನಾಗರಬಾವಿ, ಕನಕಪುರ, ಹಾರೋಹಳ್ಳಿಯಲ್ಲಿ ತರಬೇತಿಯನ್ನು ನೀಡುತ್ತಾರೆ. ಈಗಾಗಲೇ ಇವರ 7 ಶಿಷ್ಯರು ಭರತನಾಟ್ಯ ರಂಗ ಪ್ರವೇಶವನ್ನು ಮಾಡಿದ್ದು, ಇನ್ನೂ ಹಲವರು ರಂಗ ಪ್ರವೇಶಕ್ಕಾಗಿ ಸಿದ್ಧತೆ ನಡೆಸುತ್ತಿದ್ದಾರೆ. ಬೆಂಗಳೂರಿನ ಮಹಾತ್ಮ ಗಾಂಧಿ ಉದ್ಯಾನವನದಲ್ಲಿ ಆಯೋಜಿಸಿದ್ದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕಾರ್ಯಕ್ರಮ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಸುಗ್ಗಿ ಹುಗ್ಗಿ ಮತ್ತು
2008 ಜನವರಿಯಲ್ಲಿ ನಡೆದ ಹೊನ್ನಾವರದ ಕೆರೆಮನೆ ಶಂಭು ಹೆಗಡೆ ರಾಷ್ಟ್ರೀಯ ನಾಟ್ಯೋತ್ಸವ ಸೇರಿದಂತೆ ಅವರ ಹಲವಾರು ಪ್ರದರ್ಶನಗಳು ಸಾಕಷ್ಟು ಪ್ರಶಂಸೆಗೆ ಪಾತ್ರವಾಗಿದೆ. ಹೊಸೂರು ನಾಟ್ಯಾಂಜಲಿ ಉತ್ಸವದಲ್ಲಿ ಪ್ರದರ್ಶನ, ವೀಣೆ ಶೇಷಣ್ಣ ಭವನದಲ್ಲಿ ನಡೆದ ಬ್ರಹ್ಮ ಉತ್ಸವದಲ್ಲಿ ಪ್ರದರ್ಶನ, ಮಲೇಷಿಯಾದ ತೆಲುಗು ಅಸೋಸಿಯೇಷನ್ ಆಯೋಜಿಸಿದ ಮಲೇಷಿಯಾದ ಟೆಂಪಲ್ ಆಫ್ ಫೈನ್ ಆರ್ಟ್ಸಲ್ಲಿ ಒಂದು ಉತ್ತಮವಾದ ಪ್ರದರ್ಶನವನ್ನು ನೀಡಿದ್ದಾರೆ. ಇದಲ್ಲದೆ ಹಂಪಿ, ಬೇಲೂರು, ಬನವಾಸಿ, ಪಟ್ಟದಕಲ್ಲು ಮತ್ತು ಮೈಸೂರು ದಸರಾದಲ್ಲಿ ಕಲಾ ಉತ್ಸವಗಳಲ್ಲಿ ಇವರು ಪ್ರದರ್ಶನ ಮಾಡಿದ್ದಾರೆ. ಬುಧವಾರ ಮತ್ತು ಶುಕ್ರವಾರದಂದು ಬೆಂಗಳೂರಿನ ಅಂಕುರದಲ್ಲಿ ಸಾಂಸ್ಕೃತಿಕ ಸಂಚಿಕೆಯಲ್ಲಿ ಆಕರ್ಷವಾದ ಪ್ರದರ್ಶನವನ್ನು ಕೊಡುತ್ತಾರೆ. ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ವರ್ಲ್ಡ್ ಕಲ್ಚರ್ಸ್ನಲ್ಲಿ ವಿಸ್ಮಯಕಾರಿ ಪ್ರದರ್ಶನವನ್ನು ಮಾಡಿದ್ದಾರೆ. ಕನಕಪುರದಲ್ಲಿ ನಡೆದ 67ನೇ ವಾರ್ಷಿಕ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಸಹ ಪ್ರದರ್ಶನ ಮಾಡಿದ್ದಾರೆ. ಬೆಂಗಳೂರು ಸಿದ್ಧಗಂಗಾ ಮಠದ ವಜ್ರ ಮಹೋತ್ಸವ ಸಮಾರಂಭದಲ್ಲಿ ಪ್ರಖ್ಯಾತ ಕಥಕ್ ನರ್ತಕ ಮೈಸೂರಿನ ಬಿ ನಾಗರಾಜ್ ಅವರ ಬ್ಯಾಲೆಯಲ್ಲಿ ಪ್ರದರ್ಶನ ಮಾಡಿದ್ದಾರೆ. ಭಾರತ, ಅಮೇರಿಕ, ಯುರೋಪ್, ಸಿಂಗಾಪುರ್, ದುಬೈ ಮತ್ತು ಶ್ರೀಲಂಕಾದಲ್ಲಿ ಶಂಕರ ಫೌಂಡೇಶನ್ ರಶ್ಮಿ ಹೆಗಡೆ ಗೋಪಿ ನೃತ್ಯ ಸಂಯೋಜನೆಯ ಬ್ಯಾಲೆಯಲ್ಲಿ ಅತ್ಯುತ್ತಮ ಕಾರ್ಯಗಳನ್ನು ಪ್ರದರ್ಶಿಸಿದ್ದಾರೆ. ಇವರ ಸಾಧನೆಗಳಲ್ಲಿ ಭಾರತದ ಮಂಗಳೂರಿನಲ್ಲಿ ನಡೆದ ರಾಷ್ಟ್ರಮಟ್ಟದ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಕೂಚಿಪುಡಿಯಲ್ಲಿ ಗಳಿಸಿದ್ದಾರೆ. ಭಾರತದ ಜೈಪುರದಲ್ಲಿ ನಡೆದ ರಾಷ್ಟ್ರೀಯ ಮಟ್ಟದ ಸ್ಪರ್ಧೆಯಲ್ಲಿ 2ನೇ ಸ್ಥಾನವನ್ನು ಪಡೆದಿದ್ದಾರೆ. 2011 ಅಂತಾರಾಷ್ಟ್ರೀಯ ಯುವ ಸಾಂಸ್ಕೃತಿಕ ವಿನಿಮಯಕ್ಕಾಗಿ ದಕ್ಷಿಣ ಭಾರತವನ್ನು ಪ್ರತಿನಿಧಿಸಿ ಆಯ್ಕೆಯಾಗಿದ್ದಾರೆ. 2011 ನೃತ್ಯಕ್ಕಾಗಿ ಪ್ರಸಿದ್ಧ ಕೋಡಿಮಠದಿಂದ 4 ನಾಟ್ಯ ಮಯೂರಿ ಬಿರುದು ನೀಡಲಾಗಿದೆ. 2023 ಜನವರಿ 22ರಂದು ಪರಿಣಿತಿ ಕಲಾ ಕೇಂದ್ರ ಸಾಗರ ಶಿವಮೊಗ್ಗ ಜಿಲ್ಲೆ ಇವರಿಗೆ ಯುವ ಸಾಧಕಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಇವರು ಗೌರವಾನ್ವಿತ ಮೈಸೂರು ದಸರಾ 2023ರಲ್ಲಿ ಪ್ರದರ್ಶನವನ್ನು ನೀಡಿರುತ್ತಾರೆ. ಇವರ ಇತ್ತೀಚಿನ ಸ್ಮರಣೀಯ ಪ್ರದರ್ಶನಗಳಾದ ತಿರುಪತಿಯ ಬ್ರಹ್ಮೋತ್ಸವ, ಗುರುವಾಯೂರು ಶ್ರೀಕೃಷ್ಣ ದೇವಸ್ಥಾನ ಮತ್ತು ಈ ವರ್ಷದ ಕೊನೆಯ ಕಾರ್ಯಕ್ರಮ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಕಾರ್ತಿಕ ಮಾಸದ ಲಕ್ಷದೀಪೋತ್ಸವದಲ್ಲಿ. ಈ ಕಾರ್ಯಕ್ರಮದಿಂದ ಇನ್ನೂ ಸಹ ಹೆಚ್ಚಿನ ಕಾರ್ಯಕ್ರಮ ದೇಶ ವಿದೇಶದಲ್ಲಿ ಸಿಗಲೆಂದು ಆ ಮಹಾಸ್ವಾಮಿ ಮಂಜುನಾಥನನ್ನು ನಾವೆಲ್ಲರೂ ಸೇರಿ ಪ್ರಾರ್ಥಿಸೋಣ. ಈಗ ಹರವಿಲ್ಲಾಸಂ ನಾಟ್ಯ ನಾಟಕ ಅಂದರೆ ಶಿವನ ಲೀಲೆಗಳು. ಇದರಲ್ಲಿ ಜ್ವಲನಲಿಂಗ, ಸುದರ್ಶನ, ಧಾರುಕಾವನ, ತ್ರಿಪುರಾಸುರ ಸಂಹಾರ, ಗಜಾಸುರ, ಮೀನಾಕ್ಷಿ ಕಲ್ಯಾಣಗಳೆಂಬ ವರ್ಗಗಳು ಬರುತ್ತವೆ. ಮೊದಲನೆಯದಾಗಿ ಜ್ವಲನಲಿಂಗ. ಬ್ರಹ್ಮ ಹೊಸ ರೂಪ ತಾಳಿ, ವಿಷ್ಣು ವರಹ ರೂಪ ತಾಳಿ. ಬ್ರಹ್ಮ ಹಂಸರೂಪ ತಾಳಿ, ವಿಷ್ಣು ವರಹ ರೂಪ ತಾಳಿ. ಇದರಲ್ಲಿ ಯಾರು ಶ್ರೇಷ್ಠ ಎಂದು ವಾದಿಸುತ್ತಾರೆ. ಅದರ ಮೂಲವನ್ನು ಹುಡುಕುತ್ತಾರೆ. ಬ್ರಹ್ಮ ಕೇದಿಗೆಯನ್ನು ಸುಳ್ಳು ಸಾಕ್ಷಿಯನ್ನಾಗಿ ಮಾಡಿ ತಾನು ಲಿಂಗವನ್ನು ಕಡಿದನೆಂದು ನುಡಿಯುತ್ತಾನೆ. ಆಗ ಶಿವ ಬ್ರಹ್ಮನ ಶಿರವನ್ನು ಕತ್ತರಿಸುತ್ತಾನೆ. ಮುಂದಿನ ಸುದರ್ಶನ. ಇದು ಶಿವನನ್ನು ಪೂಜಿಸಲು ವಿಷ್ಣುವು ತಂದ 1000 ತಾವರೆ ಹೂವಿನ ಪೈಕಿ ಒಂದನ್ನು ಶಿವನು ಕದಿಯುತ್ತಾನೆ. ವಿಷ್ಣು ತಾವರೆಯ ಬದಲಾಗಿ ತನ್ನ ಒಂದು ಕಣ್ಣನ್ನು ಅರ್ಪಿಸುತ್ತಾನೆ. ಅವನ ಭಕ್ತಿಗೆ ಮೆಚ್ಚಿ ಶಿವನು ತನ್ನ ತ್ರಿಶೂಲದ ಅಂಶದಿಂದ ನಿರ್ಮಿತವಾದ ಸುದರ್ಶನ ಚಕ್ರವನ್ನು ಅವನಿಗೆ ದಯಪಾಲಿಸುತ್ತಾನೆ. ಮುಂದಿನ ನಾಟ್ಯ ನಾಟಕ ಧಾರುಕಾವನ. ದೇವದಾರು ಮರಗಳ ಅರಣ್ಯದಲ್ಲಿ ವಾಸ ಮಾಡುತ್ತಿದ್ದ ಋಷಿ ಮುನಿಗಳ ತಪಸ್ಸನ್ನು ಭಂಗಗೊಳಿಸಲು ಶಿವನು ಸುಂದರ ಯುವಕನ ರೂಪದಲ್ಲಿ ಬಂದು ಋಷಿ ಪತ್ನಿಯರನ್ನು ಮೋಹಗೊಳಿಸುತ್ತಾನೆ. ಕೋಪಗೊಂಡ ಋಷಿಗಳು ಆತನ ಮೇಲೆ ಹುಲಿ, ಹಾವುಗಳು, ಜಿಂಕೆ ಮತ್ತು ಅಪಸ್ಮಾರಕ ರಾಕ್ಷಸರನ್ನು ಪ್ರಯೋಗ ಮಾಡಿದಾಗ ಶಿವನು ಅವರುಗಳನ್ನು ದಮನ ಮಾಡಿ ಋಷಿಗಳ ದರ್ಪವನ್ನು ಅಡಗಿಸುತ್ತಾನೆ. ಇದನ್ನೆಲ್ಲ ನೀವು ಈಗ ನಾಟ್ಯ ರೂಪದಲ್ಲಿ ನೋಡುತ್ತೀರಿ. ಮುಂದಿನ ತ್ರಿಪುರಾಸುರ ಸಂಹಾರ. ಶಿವನು ಆಕಾಶದಲ್ಲಿ ಚಲಿಸುವ 3 ಅಧಿಪತಿಯರಾದ ಅಸುರರನ್ನು ಸಂಹರಿಸಲು ಭೂಮಿಯನ್ನು ರಥವನ್ನಾಗಿ, ಸೂರ್ಯಚಂದ್ರನನ್ನು ರಥದ ಚಕ್ರವಾಗಿ, ವೇದಗಳನ್ನು ಕುದುರೆಯನ್ನಾಗಿ, ಬ್ರಹ್ಮನನ್ನು ಸಾರಥಿಯನ್ನಾಗಿ, ಮೇರುವನ್ನು ಬಿಲ್ಲನ್ನಾಗಿ, ವಾಸುಕಿಯನ್ನು ಬಿಲ್ಲಿನ ಎದೆಯನ್ನಾಗಿ, ವಿಷ್ಣುವನ್ನು ಬಾಣವಾಗಿಸಿಕೊಳ್ಳುವ ಕತೆ ತ್ರಿಪುರಾಸುರ ಸಂಹಾರ. ಮುಂದಿನದು ಗಜಾಸುರ. ವರವನ್ನಾಗಿ ಸಂಪಾದಿಸಿದ ಆತ್ಮಲಿಂಗವನ್ನು ನುಂಗುವ ಮೂಲಕ ಜಗತ್ತಿನಲ್ಲಿ ಅಹಂಕಾರವನ್ನು ಉಂಟು ಮಾಡಿದ ಗಜಾಸುರನನ್ನು ಆವಿರ್ಭವಿಸುವ ಕತೆ ಈ ಗಜಾಸುರನ ಕತೆ. ಕೊನೆಯದಾಗಿ ಮೀನಾಕ್ಷಿ ಕಲ್ಯಾಣ. ವೇದ ಉಪದೇಶ ಸಮಯದಲ್ಲಿ ಕ್ಷಣಕಾಲಕ್ಕೆ ಆಲಸ್ಯಗೊಂಡ ಪಾರ್ವತಿಯನ್ನು ನೀನು ಮೀನುಗಾರರ ಮನೆಯಲ್ಲಿ ಹುಟ್ಟು ಎಂದು ಶಿವ ಶಪಿಸುತ್ತಾನೆ.
ಅನಂತರ ವಿರಹದಿಂದ ಶಿವನು ನಂದಿಯನ್ನು ಮೀನುಗಾರ ಗ್ರಾಮದ ಸಮೀಪದಲ್ಲಿ ಇರುವ ಸಮುದ್ರದಲ್ಲಿ ಮಹಾ ತಿಮಿಂಗಿಲವನ್ನಾಗಿ ಹುಟ್ಟುವಂತೆ ಆದೇಶಿಸುತ್ತಾನೆ. ಭಯಂಕರವಾದ ಈ ತಿಮಿಂಗಿಲವನ್ನು ಯಾರೂ ಹಿಡಿಯಲು ಸಾಧ್ಯವಾಗದಿದ್ದಾಗ ಶಿವನು ಮೀನುಗಾರ ತರುಣನ ವೇಷದಲ್ಲಿ ಬಂದು ಅದನ್ನು ಹಿಡಿದು ಮೀನುಗಾರ ಒಡೆಯನ ಪುತ್ರಿಯಾದ ಮೀನಾಕ್ಷಿಯನ್ನು ವರಿಸುತ್ತಾನೆ. ಈ ಅಷ್ಟು ನಾಟ್ಯದ ರೂಪಕ ಹರವಿಲ್ಲಾಸಂ ನಾಟ್ಯ ಪ್ರಯೋಗ ಈಗ ನಿಮ್ಮ ಮುಂದೆ ಜತೀನ್ ಅಕಾಡೆಮಿಯ ಮಕ್ಕಳಿಂದ, ಹಾಗೂ ಇದು ಕಡೆಯ ನಾಟಕ. ಆ ಒಂದು ತಮಟೆಯ ಸದ್ದಿಗೆ ಸರಿಯಾದಂತಹ ಸ್ಟೆಪ್ಗಳನ್ನು ಹಾಕಿ ಸರಿಯಾದಂತಹ ಕುಣಿತಗಳನ್ನು ಹಾಕುತ್ತಾ ಕುಣಿತದ ವೈಭವಗಳನ್ನು ತೋರಿಸಿದ ಭಕ್ತವೃಂದ ಕಲಾವಿದರಿಗೆ ಪ್ರೋತ್ಸಾಹ ನೀಡುವುದು, ಕಲಾವಿದರು ಆ ಕುಣಿತಗಾರರಿಗೆ ಪ್ರೋತ್ಸಾಹ ನೀಡುವುದು, ಇದು ನಿರಂತರವಾಗಿ ಕ್ಷೇತ್ರದ ಎಲ್ಲ ಕಡೆಯೂ ಕೂಡ ನಡೀತಾ ಇದೆ. ನಮ್ಮ ಪ್ರತಿನಿಧಿ ಗೌತಮ್ ಅವರು ಕೂಡ ಅಲ್ಲಲ್ಲಿ ಕೆಲವ್ರನ್ನ ಮಾತನಾಡಿಸ್ತಾ ಇದ್ದಾರೆ. ಅವರು ಕೂಡ ಕಲಾವಿದರ ಜೊತೆಗೆ ಮಾತನಾಡ್ತಾ ಇದ್ದಾರೆ. ಅವರನ್ನು ಆ ಕ್ಷಣಗಳನ್ನು ಕೂಡ ನಿಮಗೆ ಕಟ್ಟಿ ಕೊಡ್ತಾ ಇದ್ದೇವೆ. ಇದೀಗ ಸಂಪೂರ್ಣ ದೃಶ್ಯ ವೈಭವವನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಕಲಾ ಸೇವೆ, ಕಲಾ ಪ್ರದರ್ಶನ ಯಾವ ರೀತಿಯಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ನಡೀತಾ ಇದೆ ಅನ್ನುವಂತಹದನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ನೋಡಿ, ಇಲ್ಲಿ ಭಕ್ತಿಯಿಂದ ನಮಿಸುತ್ತಾ ದೀಪವನ್ನು ಹಚ್ಚುತ್ತಿರುವಂತಹ ಮಹಿಳೆ, ಇದು ಕೇವಲ ಇವರೊಬ್ಬರೇ ಅಲ್ಲ, ಇಲ್ಲಿ ಸಹಸ್ರ ಸಂಖ್ಯೆಯಲ್ಲಿ ಇಲ್ಲೆಲ್ಲರೂ ಕೂಡ ಇಂತಹ ದೀಪಗಳನ್ನು ಹಚ್ತಾ ಇರುವಂಥದ್ದು. ಅಲ್ಲಿರುವಂಥ ಬೆಳ್ಳಿ ರಥದ ಮುಂಭಾಗದಲ್ಲಿ ವಿಶೇಷವಾದಂಥ ಭಕ್ತಿಯನ್ನು ತೋರಿಸ್ತಾ ಇರುವಂಥದ್ದು. ಅಲ್ಲೆಲ್ಲ ಭಕ್ತ ಸಾಗರ ಇಲ್ಲಿ ದೀಪವನ್ನು ಹಚ್ತಾ ಇರುವಂಥದ್ದನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಭಾಳ ವಿಶೇಷವಾಗಿ ಈ ಭಕ್ತ ಸಾಗರವನ್ನು ಯಾವುದೇ ರೀತಿಯಲ್ಲೂ ಕೂಡ ಅಂದರೆ ಅವರು ತಮ್ಮ ಭಕ್ತಿಯನ್ನು ಇಲ್ಲಿ ಪ್ರದರ್ಶನ ಮಾಡಿಯೇ ಮಾಡ್ತಾ ಇರುವಂಥ ದೃಶ್ಯಗಳನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. शंकर शमोपचित गिरिसुताव शंकर नमो नमो नटन चकुल शंकर शमोपचित गिरिसुताव शंकर अमोघवर चरण विनद किंकर अमोघवर चरण विनद किंकर तमोदलन धनुज कुल भयंकर
कुलशङ्कर शबोपचित गिरिसुताव शङ्कर अमोघवर चरण विनद किङ्कर अमोदलन धनुज कुल भयङ्कर शिवाय नमः शिवाय शिवाय ओम 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 नमः शिवाय नमः शिवाय शिवाय ओम 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 नमः शिवाय शिवाय ओम 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 तत्किडतगदगिडदं 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 तोम तोम तत्किडतगदगिडदं 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 तोम तोम घमोलसित कुसुमविषिक शोषण घमोलसित कुसुमविषिक शोषण यमोपहत मुनिकुमार पोषण यमोपहत मुनिकुमार पोषण यमोपहत मुनिकुमार पोषण तमोन्नत त्रिदश रहित भीषण समोन्नत त्रिदश रहित भीषण तमोरग प्रकर वलय भूषण तमोरग प्रकर वलय भूषण शिवाय नमः शिवाय शिवाय ओम 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 नमः शिवाय शिवाय ओम 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 नमः शिवाय शिवाय ओम 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 नमः शिवाय शिवाय नमः शिवाय शिवाय नमः शिवाय शिवाय ओम नमः शिवाय शिवाय ओम नमः शिवाय शिवाय ओम नमः शिवाय शिवाय ओम नमः शिवाय शिवाय नमः ओम नमः शिवाय शिवाय नमः ಜ್ವಲನಲಿಂಗ ಬ್ರಹ್ಮ ವಿಷ್ಣು ಇವರಿಬ್ಬರ ಮಧ್ಯೆ ತಮ್ಮಲ್ಲಿ ಯಾರು ಶ್ರೇಷ್ಠ ಎಂಬ ಪ್ರಶ್ನೆ ಉದ್ಭವಿಸಿದಾಗ ಶಿವ ಅಗ್ನಿಲಿಂಗವಾಗಿ ಕಾಣಿಸಿಕೊಳ್ಳುತ್ತಾನೆ. ಬ್ರಹ್ಮ ಹಂಸಾಕಾರವನ್ನು, ವಿಷ್ಣು ವರಹಾಕಾರವನ್ನು ತಾಳಿ ಅದರ ತುದಿಗಳನ್ನು ಹುಡುಕುತ್ತಾರೆ. ಕೇದಿಗೆಯನ್ನು ಸುಳ್ಳು ಸಾಕ್ಷಿಯಾಗಿ ಮಾಡಿಕೊಂಡು ತಾನು ಲಿಂಗದ ಶಿರೋಭಾಗವನ್ನು ಕಂಡಿದ್ದೇನೆಂದು ನುಡಿದ ಬ್ರಹ್ಮನ ಶಿರಸ್ಸನ್ನ ಶಿವ ಕತ್ತರಿಸುತ್ತಾನೆ.
ज्वलनलिङ्ग शरीर शशिधर भुवन विस्मयकर दिगंबर ज्वलनलिङ्ग शरीर शशिधर भुवन विस्मयकर दिगंबर जलरुहासन जलरुहे क्षण जलरुहासन जलरुहे क्षण रचित चूडाचरण मार्गण ज्वलनलिङ्ग शरीर शशिधर भुवन विस्मयकर दिगंबरा जलरुहासना निजगम मग सगम बदनी पदनी गसनी बगम बदनी नी दानी बबा गम बदनी दनी बग मग साद ग ग ग मा मम ब पा बदनी ग मम बद मम बदनी नि बदनी ग जलरुहे क्षण जलरुहासना जलरुहे क्षण रचित चूडाचरण मार्गण रचित चूडाचरण मार्गण अनृतरथ विधि वदना विदलना अनृतरथ विधि वदना विदलना चतुरनख दिटिलाग्निलोचन भसित लसित निजांगरयमय विबुध गंगा मकुट जय जय विबुध गंगा मकुट जय 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 ज्वलनलिङ्ग शरीर शशिधर भुवन विस्मयकर दिगंबरा ज्वलनलिङ्ग शरीर शशिधर भुवन विस्मयकर दिगंबरा शशिधरा दिगंबरा शशिधरा दिगंबरा ಸುದರ್ಶನ ಶಿವನನ್ನು ಪೂಜಿಸಲು ವಿಷ್ಣುವು ತಂದ 1000 ತಾವರೆಗಳ ಪೈಕಿ ಒಂದನ್ನು ಶಿವನು ಕದಿಯುತ್ತಾನೆ. ವಿಷ್ಣು ತನ್ನ ಒಂದು ಕಣ್ಣನ್ನು ತಾವರೆಗೆ ಬದಲಾಗಿ ಅರ್ಪಿಸಿದಾಗ ಅವನ ಭಕ್ತಿಗೆ ಮೆಚ್ಚಿ
ಶಿವನು ತನ್ನ ತ್ರಿಶೂಲದಾಂಶದಿಂದ ನಿರ್ಮಿತವಾದ ಸುದರ್ಶನ ಚಕ್ರವನ್ನ ಅವನಿಗೆ ದಯಪಾಲಿಸುತ್ತಾನೆ. ದಾರುಕವನ. ದೇವದಾರು ಮರಗಳ ಅರಣ್ಯದಲ್ಲಿ ವಾಸ ಮಾಡುತ್ತಿದ್ದ ಋಷಿಗಳ ತಪೋಗರ್ವವನ್ನ ಭಂಗಗೊಳಿಸಲು ಶಿವನು ಸುಂದರ ಯುವಕನ ರೂಪದಲ್ಲಿ ಬಂದು ಋಷಿ ಪತ್ನಿಯರನ್ನ ಮೋಹಗೊಳಿಸುತ್ತಾನೆ. ಕೋಪಗೊಂಡ ಋಷಿಗಳು ಅವನ ಮೇಲೆ ಹುಲಿ, ಹಾವುಗಳು, ಜಿಂಕೆ, ಬೆಂಕಿ
ಮತ್ತು ಅಪಸ್ಮಾರ ರಾಕ್ಷಸನನ್ನ ಪ್ರಯೋಗ ಮಾಡಿದಾಗ ಶಿವನು ಅವುಗಳ ದಮನವನ್ನು ಮಾಡಿ ಆ ಋಷಿಗಳ ದರ್ಪವನ್ನ ಅಡಗಿಸುತ್ತಾನೆ. ಚಾರುದಾರು ಕವನ ತಪೋಧನ ದರ್ಪಶೋಧನ ಈಶ್ವರಂ ಚಾರುದಾರು ಕವನ ತಪೋಧನ ದರ್ಪಶೋಧನ ಈಶ್ವರಂ महितयति युवति मनोहर तरुणरूप मनश्वरम् महितयति युवति मनोहर तरुणरूप मनश्वरम् ಸರಿನಿ ಸದನಿ ಪದಮ ಪಗಮರಿ ಗರಿಸ ಸರಿನಿ ಸದನಿ ಪದಮ ಪಗಮರಿ ಗರಿಸ ಸರಿನಿ ಸದನಿ ಪದಮ ಪಗಮರಿ ಗರಿಸ ನೀನಿ ಸಾದ ರೀರಿ ಸಾದ ಇದರಿ ಪಮ ಪಗಮರಿ ಮಗರಿಸ ನೀನಿ ಸಾದ ರೀರಿ ಸಾದ ಇದರಿ ಪಮ ಪಗಮರಿ ಮಗರಿಸ ನೀನಿ ನಿದಾದ ರೀರಿ ಮಾಮ ಬಾಬಾ ನೀನಿ ನಿದ ನಿಸ ನೀನಿ ನಿದಾದ ರೀರಿ ಮಾಮ ಬಾಬಾ ನೀನಿ ನಿದ ನಿಸ ಪ್ರಬಲ ಹರಿಣ ವ್ಯಾಘ್ರ ಪಾವಕ ರಾಕ್ಷಸ ಪ್ರತಿಯೋಗಿನಂ ಪ್ರಬಲ ಹರಿಣ ವ್ಯಾಘ್ರ ಪಾವಕ ರಾಕ್ಷಸ ಪ್ರತಿಯೋಗಿನಂ ಹರಿಣ ವ್ಯಾಘ್ರ ಪಾವಕ ರಾಕ್ಷಸ भावये भजता भावये भजता भयापहम्
ತ್ರಿಪುರಾಸುರ ಸಂಹಾರ. ಶಿವನು ಆಕಾಶದಲ್ಲಿ ಚಲಿಸುವ 3 ನಗರಗಳ ಅಧಿಪತಿಯರಾದ ಅಸುರರನ್ನು ಸಂಹರಿಸಲು ಭೂಮಿಯನ್ನೇ ರಥವನ್ನಾಗಿ, ಸೂರ್ಯ ಚಂದ್ರರನ್ನೇ ರಥಚಕ್ರವನ್ನಾಗಿ, ವೇದಗಳನ್ನೇ ಕುದುರೆಯನ್ನಾಗಿ, ಬ್ರಹ್ಮನನ್ನೇ ಸಾರಥಿಯನ್ನಾಗಿ, ಮೇರುವನ್ನೇ ಬಿಲ್ಲನ್ನಾಗಿ, ವಾಸುಕಿಯನ್ನೇ ಬಿಲ್ಲಿನ ಎದೆಯನ್ನಾಗಿ ಮತ್ತು ವಿಷ್ಣುವನ್ನೇ ಬಾಣವನ್ನಾಗಿಸಿಕೊಳ್ಳುವ ಕಥೆ ನಿಮ್ಮ ಮುಂದೆ. ಧನುಜ ಕುಲ ವಿಜಿತ ಸಕಲ ದಿವಿಜನುತ ಗುಹ ಗಣಪತಿ ಜನಕಾಯ ನಮಸ್ತೆ. ಧನುಜ ಕುಲ ವಿಜಿತ ಸಕಲ ದಿವಿಜನುತ ಗುಹ ಗಣಪತಿ ಜನಕಾಯ ನಮಸ್ತೆ. ಧನುಜ ಕುಲ ವಿಜಿತ ಸಕಲ ದಿವಿಜನುತ ಗುಹ ಗಣಪತಿ ಜನಕಾಯ ನಮಸ್ತೆ. ತ್ರಿಪುರಾಸುರ ತ್ರಿಪುರಾಸುರ ತ್ರಿಪುರಾಸುರ
लसमनसि मम सततमुदारे लसमनसि मम सततमुदारे ಗಜಾಸುರ ವರವನ್ನಾಗಿ ಸಂಪಾದಿಸಿದ ಆತ್ಮಲಿಂಗವನ್ನ ನುಂಗುವ ಮೂಲಕ ಜಗತ್ತಿನಲ್ಲಿ ಹಾಹಾಕಾರವನ್ನುಂಟು ಮಾಡಿದ ಗಜಾಸುರ ಬಸಿರನ್ನು ಸೀಳಿಕೊಂಡು ಶಿವನು ಲೋಕ ಕಲ್ಯಾಣಕ್ಕಾಗಿ ಆವಿರ್ಭವಿಸುವ ಕಥೆ ಇದು. शिवाय ओम नमः शिवाय ओम नमः शिवाय ओम नमः शिवाय उदरान्तरगतलिङ्गं तुङ्गं धृतगणसङ्गं मातङ्गं उदरान्तरगतलिङ्गं तुङ्गं धृतगणसङ्गं मातङ्गं
ಮೀನಾಕ್ಷಿ ಕಲ್ಯಾಣ. ವೇದೋಪದೇಶ ಸಮಯದಲ್ಲಿ ಕ್ಷಣಕಾಲಕ್ಕೆ ಆಲಸ್ಯಗೊಂಡ ಪಾರ್ವತಿಯನ್ನ ನೀನು ಮೀನುಗಾರರ ಮನೆಯಲ್ಲಿ ಹುಟ್ಟು ಅಂತ ಶಿವ ಶಪಿಸುತ್ತಾನೆ. ಅನಂತರ ವಿರಹದಿಂದ ತಪಿಸಿದ ಶಿವನು ನಂದಿಯನ್ನು ಮೀನುಗಾರರ ಗ್ರಾಮದ ಸಮೀಪದಲ್ಲಿರುವ ಸಮುದ್ರದಲ್ಲಿ ಮಹಾ ತಿಮಿಂಗಲವಾಗಿ ಹುಟ್ಟುವಂತೆ ಆದೇಶಿಸುತ್ತಾನೆ. ಭಯಂಕರವಾದ ಈ ತಿಮಿಂಗಲವನ್ನು ಯಾರೂ ಹಿಡಿಯಲು ಸಾಧ್ಯವಾಗದಿರುವಾಗ ಶಿವನು ಮೀನುಗಾರ ತರುಣನ ವೇಷದಲ್ಲಿ ಬಂದು ಅದನ್ನ ಹಿಡಿದು ಮೀನುಗಾರ ಒಡೆಯನ ಮಗಳಾದ ಮೀನಾಕ್ಷಿಯನ್ನ ವರಿಸುತ್ತಾನೆ. ಇದೇ ಮೀನಾಕ್ಷಿ ಕಲ್ಯಾಣ. ವೇದೋಪದೇಶ ಶ್ರವಣೇ ವೇದೋಪದೇಶ ಶ್ರವಣೇ ವೇದೋಪದೇಶಶ್ರವಣೇ ಕದಾಚಿತ್ ಗೌರೀಂ ಮುಹೂರ್ತಾಲಸನೇತ್ರಪದ್ಮಾಂ ವಿಲೋಕ್ಯ ಶೂಲೀ ಹೃದಿ ಜಾತರೋಷೋ ಮತ್ಸ್ಯಾಶಿನಿ ಸ್ಯಾತ್ ಇತಿ ತಾಂ ಶಶಾಪ धीवरकायम् भवमनपायम् पर्वतपुत्री विरहप्रायम् पर्वतपुत्री विरहप्रायम्
पटुतरमपगतमायम् मत्स्याकारकरालनन्दिजयलीला पटुतरमपगतमायम् नटनोदारं श्रुतिशतसारं भजत भुजङ्गमपुङ्गवहारम् नटनोदारं श्रुतिशतसारं भजत भुजङ्गमपुङ्गवहारम् ಇದುವರೆಗೂ ಶಿವಾರ್ಪಣಂ ಮತ್ತು ಹರಿವಿಲಾಸ ನೃತ್ಯ ಪ್ರದರ್ಶನ ನೆರವೇರಿತು. ನೆರವೇರಿಸಿಕೊಟ್ಟಂತಹ ಗುರುವೇ ನಿಮ್ಮಾಜ್ಞೆಯನು ಮೀರಾದೆ ನಡೆಯುವವನು ನರನೆನ್ನಲು ಬೇಡ ಅವ ಪರಮಾತ್ಮನು. ಅರಿಯಾದ ಮನುಜಾರು ಅವರೇನು ಬಲ್ಲಾರು, ಅರಿಯಾದ ಮನುಜಾರು ಅವರೇನು ಬಲ್ಲಾರು. ಪರಕ್ಕೆ ಪರತರನಾದ ಪರವಸ್ತು ಅವನು,
ಗುರುವೇ ನಿಮ್ಮಾಜ್ಞೆಯನು ಮೀರಾದೆ ನಡೆಯುವವನು ನರನೆನ್ನಲು ಬೇಡ ಪವ ಪರಮಾತ್ಮನು. ಮಹಾಜನಗಳೇ, ಗುರುಸ್ಮರಣೆಯನ್ನು ಮಾಡುತ್ತಾ ಈ ಕಾರ್ಯಕ್ರಮವನ್ನು ಮುಗಿಸುವ ಸಮಯ ಬಂದಿದೆ. ಇಷ್ಟು ಹೊತ್ತು ನಮ್ಮ ಮಕ್ಕಳ ನೃತ್ಯ ಕಾರ್ಯಕ್ರಮವನ್ನು ವೀಕ್ಷಿಸಿದ ಸಮಸ್ತ ಮಹಾಜನಗಳಿಗೂ ಕೋಟಿ ಕೋಟಿ ಪ್ರಣಾಮಗಳು. ಎಲ್ಲರಿಗೂ ಮಂಜುನಾಥನು, ಶ್ರೀ ಮಂಜುನಾಥ ಸ್ವಾಮಿಯು ಮಂಗಳವನ್ನುಂಟು ಮಾಡಲಿ ಎಂದು ಕೇಳಿಕೊಳ್ಳುತ್ತೇನೆ. ಮುಖ್ಯವಾಗಿ ಸರ್ವಧರ್ಮ ಮತ್ತು ಸಾಹಿತ್ಯ ಸಮ್ಮೇಳನ 91ನೇ ಅಧಿವೇಶನದಲ್ಲಿ ಭಗವಾನ್ ಶ್ರೀ ಮಂಜುನಾಥ ಸ್ವಾಮಿಯ ಸನ್ನಿಧಿಯಲ್ಲಿ ಈ ದೈವಿಕ ಮಾಸ ಕಾರ್ತಿಕ ಮಾಸ ಲಕ್ಷ ದೀಪೋತ್ಸವದಲ್ಲಿ ನಮ್ಮ ಜತೀನ್ ಅಕಾಡೆಮಿಯ ಕಾರ್ಯಕ್ರಮವನ್ನು ನಡೆಸಲು ಅವಕಾಶ ಕೊಟ್ಟ ಪ್ರಮುಖ ಕಾರಣಕರ್ತರಾದ ಧರ್ಮಾಧಿಕಾರಿ ಡಾಕ್ಟರ್ ಶ್ರೀ ವೀರೇಂದ್ರ ಹೆಗಡೆಯವರಿಗೆ, ಶ್ರೀ ಸುರೇಂದ್ರ ಹೆಗಡೆಯವರಿಗೆ ಹಾಗೂ ಶ್ರೀ ಶ್ರೇಯಸ್ ಹೆಗಡೆಯವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೂ ಸ್ವಾಗತ ಮಂಡಳಿ, ಕಾರ್ಯಕಾರ ಮಂಡಳಿ, ಆಡಳಿತ ಮಂಡಳಿ, ಮುಖ್ಯವಾಗಿ ಡಾಕ್ಟರ್ ನವೀನ್ ಕುಮಾರ್, ಡಾಕ್ಟರ್ ಶಶಿ ಪ್ರಭಾ, ಡಾಕ್ಟರ್ ಸೌಮ್ಯ BP, ಡಾಕ್ಟರ್ ಶ್ರೀಧರ್ ಭಟ್ ಮತ್ತು ವಾಲಂಟಿಯರ್ಸ್ ಗೌರಮ್ಮನ್ ಟೀಮ್, ಇವರೆಲ್ಲರ ಪ್ರತಿಯೊಬ್ಬರ ನಿಸ್ವಾರ್ಥ ಸೇವೆಯನ್ನು ವರ್ಣಿಸಲು ಬಹಳ ಪದಗಳು ಬೇಕು. ಪದಗಳೇ ಇಲ್ಲ ಅಂತಲ್ಲ, ಬಹಳ ಪದಗಳು ಬೇಕು. ಸೊ ಯಥಾ ರಾಜ ತಥಾ ಪ್ರಜಾ ಎಂಬಂತೆ ಪ್ರತಿಯೊಬ್ಬರೂ ಇಲ್ಲಿ ಧರ್ಮವನ್ನು ಉಳಿಸಿಕೊಂಡು ಹೋಗುವ ಕಾರ್ಯವನ್ನು ಮಾಡುತ್ತಿದ್ದಾರೆ. ಇದನ್ನು ಮುಂದುವರಿಸಿಕೊಂಡು ಹೋಗಿ. ಹಾಗೂ ನಮ್ಮ ಮೇಕಪ್ ಆರ್ಟಿಸ್ಟ್, ಸೌಂಡ್ ಆ್ಯಂಡ್ ಟೆಕ್ನಿಕಲ್ ಇಂಜಿನಿಯರ್ ಮಿಸಸ್ ಅನಂತಲಕ್ಷ್ಮಿ ಹಾಗೂ ಪ್ರತಿಯೊಬ್ಬ ಕಲಾವಿದರ ತಂದೆ ತಾಯಿಗಳಿಗೆ ಬೆಂಗಳೂರಿನಿಂದ ಬಂದು ಇಲ್ಲಿ ತನಕ ಬಂದು ಅವರನ್ನು ಪ್ರೋತ್ಸಾಹಿಸಿದ್ದೀರಿ. ಪ್ರತಿಯೊಬ್ಬ ಕಲಾವಿದರ ತಂದೆ ತಾಯಿಗಳಿಗೂ ನಮ್ಮ ಜತೀನ್ ಅಕಾಡೆಮಿಯ ಪರವಾಗಿ ವಂದನೆಗಳನ್ನು ತಿಳಿಸುತ್ತೇನೆ. ಇದುವರೆಗೂ ಶಿವಾರ್ಪಣಂ ಮತ್ತು ಹರಿವಿಲಾಸ ನೃತ್ಯ ಪ್ರದರ್ಶನ ನೆರವೇರಿಸಿಕೊಟ್ಟಂತಹ ಬೆಂಗಳೂರಿನ ಜತೀನ್ ನೃತ್ಯ ಅಕಾಡೆಮಿಯ ಗುರು ವಿದೂಷಿ ಅರ್ಚನಾ ಪುಣ್ಯೇಶ್ ಮತ್ತು ವಿದ್ಯಾರ್ಥಿಗಳಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಲಕ್ಷ ದೀಪೋತ್ಸವ ಸ್ವಾಗತ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು. ಶ್ರೀ ಕೇಶರ ಪರವಾಗಿ ಇವರಿಗೆ ಗೌರವ ಸಮರ್ಪಣೆ ನೆರವೇರಿಸಿಕೊಡಬೇಕು ಅಂತೇಳಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಡಾಕ್ಟರ್ ಶ್ರೀಧರ್ ಭಟ್ ಸರ್ ಮತ್ತು ಗಣ್ಯರೆಲ್ಲರೂ ಸೇರಿ ಕಲಾವಿದರಿಗೆ ಗೌರವ ಸಮರ್ಪಣೆ ಮಾಡ್ತಾ ಇದ್ದಾರೆ. ಶ್ರೀಯುತ ವೀರು ಶೆಟ್ಟಿ ಸರ್ ಅವರು ಗೌರವ ಸಮರ್ಪಣೆ ಮಾಡಬೇಕು ಅಂತೇಳಿ ವಿನಂತಿಸ್ಕೊಳ್ತಾ ಇದ್ದೇನೆ. ಜತೀನ್ ನೃತ್ಯ ಅಕಾಡೆಮಿಯ ಗುರು ವಿದೂಷಿ ಅರ್ಚನಾ ಪುಣ್ಯೇಶ್ ಮತ್ತು ವಿದ್ಯಾರ್ಥಿಗಳಿಗೆ ಈಗ ಗೌರವ ಸಮರ್ಪಣೆ. ಧನ್ಯವಾದಗಳು ಸರ್.
ಇದುವರೆಗೂ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ವೀಕ್ಷಿಸಿ ಯಶಸ್ವಿಗೊಳಿಸಿಕೊಟ್ಟ ಸಮಸ್ತ ಶ್ರೀ ಕ್ಷೇತ್ರದ ಎಲ್ಲ ಭಕ್ತಾದಿಗಳಿಗೂ ಕಲಾಭಿಮಾನಿಗಳಿಗೂ ಕ್ಷೇತ್ರ ಪರವಾಗಿ ಶ್ರೀ ಧರ್ಮಸ್ಥಳ ಲಕ್ಷದೀಪೋತ್ಸವ ಸ್ವಾಗತ ಸಮಿತಿಯ ಪರವಾಗಿ ಅನಂತ ಧನ್ಯವಾದಗಳು. ಇಲ್ಲಿಗೆ ನಮ್ಮ ವೇದಿಕೆಯ ಎಲ್ಲ ಕಾರ್ಯಕ್ರಮಗಳು ಮುಕ್ತಾಯವಾಗಿರುತ್ತದೆ. ಸರ್ವರಿಗೂ ಭಗವತ್ ಕೃಪೆಯಾಗಲಿ ಎಂದು ಆಶಿಸುತ್ತೇನೆ. ಒಂದು ಕಡೆಯಿಂದ ನೇರ ಪ್ರಸಾರಕ್ಕೆ ಅಣಿಯಾಗ್ತಾ ಇದ್ದಾರೆ. ಅವರ ನೇರ ಪ್ರಸಾರವನ್ನು ಕೂಡ ಅವರು ಅಲ್ಲಿ ಯಾವ ರೀತಿಯಂತ ಒಂದು ದೃಶ್ಯ ವೈಭವ ಇದೆ ಅನ್ನುವಂಥದ್ದನ್ನು ನಿಮಗೆ ತೋರಿಸ್ತೀನಿ. ಇದರ ಜೊತೆಗೆ ಇಲ್ಲಿ ಸಾಗ್ತಾ ಇರುವಂತಹ ನೃತ್ಯ ವೈಭವ ನೋಡಿ, ಅಲ್ಲಿ ಟೀಚರ್ ಸೇರಿದಂತೆ ಎಲ್ಲ ಸ್ಟೂಡೆಂಟ್ಸ್ ಕೂಡ ಬಹಳ ವೈಭವದ ಅಪೂರ್ವ ಕ್ಷಣಗಳಿವೆ. ಬಹಳ ಅದ್ಭುತವಾದಂತಹ ನೃತ್ಯದ ವೈಭವಗಳನ್ನೇ ಕಟ್ಟಿಕೊಡುವಂತಹ ವಿಶೇಷವಾದಂತಹ ಸಂದರ್ಭ, ಬಹಳ ಸಂಭ್ರಮದ ವಾತಾವರಣ, ಬಹಳ ವಿಶೇಷವಾದಂತಹ ವಾತಾವರಣ ಅಂತ ಇದನ್ನು ಕರೀಬೋದು. ಇಡೀ ಕ್ಷೇತ್ರದಾದ್ಯಂತ ಅಂತಹ ಒಂದು ಸಂಭ್ರಮದ ವಾತಾವರಣ ಇಲ್ಲಿದೆ. ನಿಮಗೆ ಎಲ್ಲ ಸಂಭ್ರಮದ ಕ್ಷಣಗಳನ್ನು ನಾವು ಮೆಲುಕು ಹಾಕಿಸ್ತೇವೆ. ಅದರ ಜೊತೆಗೆ ಎಲ್ಲ ಬಹಳಷ್ಟು ವಿಶೇಷವಾದಂತಹ ಕ್ಷೇತ್ರದ ಎಲ್ಲ ಕಡೆಗೂ ಕೂಡ ತೆರಳಿ ವರದಿಗಾರಿಕೆಯನ್ನು ಮಾಡಿರ್ತಕ್ಕಂತಹ ನಮ್ಮ ವರದಿಗಾರರ ತಂಡವನ್ನು ಕೂಡ ಈಗ ನಿಮಗೆ ನೇರ ಸಂಪರ್ಕದ ಮೂಲಕ ತಿಳಿಸ್ತೇವೆ. ಇಲ್ಲಿ ನೋಡಿ, ವಿಶೇಷವಾಗಿ ಒಂದು ವೇಷಧಾರಿ, ವೀರಗಾಸೆ ವೇಷಧಾರಿಯ ವೈಭವವನ್ನು ನಾವು ನೋಡ್ತಾ ಇದ್ದೀರಿ. ಆ ಒಂದು ಗತ್ತು, ಆ ಗಾಂಭೀರ್ಯ ಎಲ್ಲವನ್ನೂ ಕೂಡ ತಾವು ನೋಡ್ತಾ ಇದ್ದೀರಿ. ವೀರಗಾಸೆಯ ಗತ್ತು, ಗಾಂಭೀರ್ಯ, ವೀರಗಾಸೆಯವರ ಜೊತೆಗೂ ಕೂಡ ಮಕ್ಕಳು ಕುಣಿತಾ ಇರುವಂಥ ರೀತಿ, ಆ ವೀರಗಾಸೆಯ ವೇಷಧಾರಿಯ ಗತ್ತು, ಗೈರತ್ತು, ಅದರ ಜೊತೆಗೆ ಮಕ್ಕಳು ಎಲ್ಲರೂ ಕೂಡ ಸಂಭ್ರಮದಿಂದ ಕುಣಿತಾ ಇರುವಂಥದ್ದು. ಇಡೀ ಕರ್ನಾಟಕವೇ ಕುಣಿತಾ ಇರುವಂತೆ ಭಾಸವಾಗ್ತಾ ಇದೆ. ಕರ್ನಾಟಕದ ಸಾಂಸ್ಕೃತಿಕ ಒಂದು ಸಂಭ್ರಮ ಹೇಗಿದೆ ಅನ್ನುವಂಥದ್ದನ್ನು ಕೂಡ ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಬಹಳ ವಿಶೇಷವಾದಂಥ ಕ್ಷಣಗಳಿವು. ವೀರಗಾಸೆಯ ವೇಷಧಾರಿ ಕುಣಿತಾ ಇರುವಂಥ ಸಂಭ್ರಮ, ಅದರ ಜೊತೆಗೆ ಮಕ್ಕಳೆಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ಕುಣಿತಾ ಇರುವಂಥದ್ದು, ಅಲ್ಲಿ ಮಾಸ್ಟರು ಕೂಡ ಕುಣಿತಾ ಇರುವಂಥದ್ದನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಈ ಎಲ್ಲ ಕ್ಷಣಗಳನ್ನು ನಿಮಗೆ ಕಟ್ಟಿಕೊಡುವಂತಹ ವಿಶೇಷವಾದಂತಹ ಒಂದು ಕೆಲಸವನ್ನು ಸುದ್ದಿ ನ್ಯೂಸ್ ಮಾಡ್ತಾ ಇದೆ. ವೀರಗಾಸೆಯ ರೀತಿಯಲ್ಲಿ ನೃತ್ಯ ವೈಭವವನ್ನು ತೋರಿಸ್ತಾ ಇರುವಂತಹ ಶಾಲೆಯ ಮಾಸ್ಟರನ್ನು ಕೂಡ ಈಗ ನೀವು ನೋಡ್ತಾ ಇದ್ದೀರಿ. ಇದು ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಎಲ್ಲೆಡೆಯೂ ಕೂಡ ಕಲಾವಿದರ ದಂಡೆ ಹರಿದು ಬರ್ತಾ ಇದೆ. ಕಲಾವಿದರ ದಂಡೆ ಸಾಗ್ತಾ ಇದೆ. ಕಲಾವಿದರ ದಂಡೆ ಇದೆ. ಸುಮಾರು 5,000ಕ್ಕೂ ಅಧಿಕ ಕಲಾವಿದರು ಇಲ್ಲಿ ಸೇರಿದ್ದಾರೆ. ಆ ಎಲ್ಲ ಕಲಾವಿದರು ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದ್ದು ಮಾತ್ರವಲ್ಲದೆ ತಮ್ಮ ಕಲಾ ಸೇವೆಯನ್ನು ಮಂಜುನಾಥನಿಗೆ ಅರ್ಪಿಸ್ತಾ ಇರುವಂತ ನೋಡಿ. ವೀರಗಾಸೆಯ ಗತ್ತು ನೋಡಿ, ವೀರಗಾಸೆಯ ವೈಭವದ ನೃತ್ಯ ವೈಭವವನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ರೆ. ಬಹಳ ವಿಶೇಷವಾದಂಥ ನೃತ್ಯ ವೈಭವ ವೀರಗಾಸೆಯ ವೇಷಧಾರಿಯಿಂದ ಆಗ್ತಾ ಇರುವಂಥದ್ದನ್ನು ಕೂಡ ನೀವು ನೋಡ್ತಾ ಇದ್ರಿ. ಬಹಳಷ್ಟು ಇಂತಹ ಅಪೂರ್ವ ಕ್ಷಣಗಳನ್ನು ಕಟ್ಟಿಕೊಡುವಂಥ ನಿಟ್ಟಿನಲ್ಲಿ ಸುದ್ದಿ ನ್ಯೂಸ್ ಬೆಳ್ತಂಗಡಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಮ್ಮ ವರದಿಗಾರರೆಲ್ಲರೂ ಕೂಡ ಅಲ್ಲಲ್ಲಿ ಹೋಗಿ ವರದಿಗಾರಿಕೆಯನ್ನು ಮಾಡ್ತಾ ಇರುವಂಥದ್ದನ್ನು ಮಾಡ್ತಾ ಇದ್ದಾರೆ. ಇನ್ನೇನು ಕಳೆದ ಕೆಲವು ಕ್ಷಣಗಳಲ್ಲಿ ನಿಮಗೆ ಆಹಾರದ ಅನ್ನದಾನದ ಸಮೀಪದಿಂದ ಆದಿತ್ಯ ದುಂಡೋಲೆ ಅವರು ನೇರ ಪ್ರಸಾರದಲ್ಲಿ ಬರಲಿಕ್ಕಿದ್ದಾರೆ. ಅವ್ರನ್ನ ಮಾತನಾಡಿಸುವಂಥ ಪ್ರಯತ್ನವನ್ನು ಮಾಡ್ತೇವೆ. ಅವರಿಗೀಗ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಇನ್ನು ಕೆಲವೇ ಕ್ಷಣಗಳಲ್ಲಿ ಅವರು ಸಂಪರ್ಕಕ್ಕೆ ಸಿಗ್ಲಿಕ್ಕಿದ್ದಾರೆ. ಅವರನ್ನು ಮಾತನಾಡಿಸಿ ಅಲ್ಲಿಯ ಕ್ಷಣಗಳನ್ನು ಕೂಡ ನಿಮಗೆ ಕಟ್ಟಿಕೊಡುವಂಥ ಪ್ರಯತ್ನವನ್ನು ಸುದ್ದಿ ನ್ಯೂಸ್ ಮಾಡ್ತಾ ಇದೆ. ನೇರ ಪ್ರಸಾರದ ಮೂಲಕ ಅಲ್ಲಿ ಯಾವ ರೀತಿಯಂಥ ಕ್ಷಣಗಳಿದ್ದಾವೆ, ಹೇಗಿದೆ ಅಲ್ಲಿ ಆ ಒಂದು ಅನ್ನದಾನ ಸೇವೆಯ ಸೇವಾ ಕೈಂಕರ್ಯ. ಇಲ್ಲಿ ನೋಡಿ, ವೀರಗಾಸೆಯವರನ್ನೇ ಎತ್ತಿ ಕುಣಿಸ್ತಾ ಇರುವಂಥ ದೃಶ್ಯ, ಬಹಳ ವಿಶೇಷವಾದಂಥ ದೃಶ್ಯ ವೈಭವ. ವೀರಗಾಸೆಯವರನ್ನೇ ಎತ್ತಿ ಕುಣಿಸುತ್ತಿರುವಂತಹ ದೃಶ್ಯವನ್ನು ಇದೀಗ ಧರ್ಮಸ್ಥಳದಲ್ಲಿ ತಾವು ನೋಡ್ಬೋದು. ಅದರ ಜೊತೆಗೆ ನೋಡಿ, ತನ್ನ ಮನೆಯವರ ಹೆಗಲ ಮೇಲೆ ಕೂತಿರುವಂಥ ಪುಟ್ಟ ಹುಡುಗ ಬಹಳ ವಿಶೇಷವಾದಂಥ ಅಲಂಕಾರದೊಂದಿಗೆ ಕಂಗೊಳಿಸ್ತಿರುವಂಥ ಸನ್ನಿಧಾನ. ಅದರ ಜೊತೆಗೆ ಭಕ್ತ ಸಾಗರ, ಆ ಒಂದು ಕ್ಷೇತ್ರದ ಮುಂಭಾಗದಲ್ಲಿರುವಂಥ ಭಕ್ತ ಸಾಗರ ನೋಡಿ, ಶಿವ ಕುಣಿದಾಗ ಹೇಗಿರುತ್ತೆ ಅನ್ನುವಂತಹ ವೈಭವದ ಕ್ಷಣಗಳನ್ನು ಕೂಡ ಕಲಾವಿದರು ತೋರಿಸ್ತಾ ಇದ್ದಾರೆ. ವಿಶೇಷವಾದಂತಹ ವೇಷಧಾರಿಗಳನ್ನು ಇಡೀ ಧರ್ಮಸ್ಥಳದಾದ್ಯಂತ ತಾವು ನೋಡ್ಬೋದು. ವೀರಗಾಸೆಯ ಜೊತೆಗೆ ಶಿವ ವೇಷಧಾರಿ ಎಲ್ಲರೂ ಕೂಡ ಕುಣಿತಾ ಇರುವಂಥದ್ದು. ಇಡೀ ಕರ್ನಾಟಕವೇ ಇಲ್ಲಿ ಬಂದು ಮೇಳೈಸ್ತಾ ಇದೆ. ಕರ್ನಾಟಕದ ಸಾಂಸ್ಕೃತಿಕ ರಸ ನಿಮಿಷಗಳನ್ನು ಕಟ್ಟಿಕೊಡುವಂಥ ಕೆಲಸವನ್ನು ಸುದ್ದಿ ನ್ಯೂಸ್ ನಿರಂತರವಾಗಿ ಮಾಡ್ತಾ ಇದೆ. ಇಡೀ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಲಕ್ಷದೀಪೋತ್ಸವದ ಕಡೆಯ ದಿನವಾದ ಇವತ್ತು ಸೇವಾ ಕಾರ್ಯವನ್ನು, ತನ್ನ ಕಲಾ ಸೇವೆಯನ್ನು ಕೊಡಬೇಕು ಅಂತ ಹೇಳಿ ಕಲಾವಿದರ ದಂಡು ಹರಿದು ಬಂದಿರುವಂಥದ್ದು. ಆ ಕಲಾವಿದರ ತಮಟೆ ನಿನಾದಕ್ಕೆ ಅಥವಾ ಚೆಂಡೆಯ ನಿನಾದಕ್ಕೆ ಅಥವಾ ಮದ್ದಲೆ ನಿನಾದಕ್ಕೆ ಅಥವಾ ವಿವಿಧ ವಾದ್ಯ ಪ್ರಕಾರಗಳ ನಿನಾದಕ್ಕೆ ಅಲ್ಲಿ ಸೇರಿರುವಂಥ ಭಕ್ತ ಸಾಗರ ಕುಣಿತಾ ಇರುವಂಥದ್ದು, ಯುವಕರು ಕುಣಿತಾ ಇರುವಂಥದ್ದು, ಎಲ್ಲರೂ ಕೂಡ ಬಹಳ ದೊಡ್ಡ ಸಂಭ್ರಮಾಚರಣೆಯಲ್ಲಿ ತೊಡಗಿರುವಂಥದ್ದು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಆ ಕ್ಷಣಗಳನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ.
ಭಕ್ತ ಸಾಗರ ಎಷ್ಟರ ಮಟ್ಟಿಗೆ ಸೇರಿದೆ ಅನ್ನುವಂಥದ್ದನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಇನ್ನೇನು ಕೆಲವು ಕ್ಷಣಗಳಲ್ಲಿ ಮಹಾರಥೋತ್ಸವದ ಸಂಭ್ರಮ ಮನೆ ಮಾಡಲಿಕ್ಕಿದೆ. ಮಹಾರಥೋತ್ಸವದ ಪ್ರತಿಯೊಂದು ಕ್ಷಣಗಳನ್ನು ನಿಮಗೆ ಕಟ್ಟಿಕೊಡುವಂಥ ನಿಟ್ಟಿನಲ್ಲಿ ಸುದ್ದಿ ನ್ಯೂಸ್ ಶ್ರಮ ವಹಿಸ್ತಾ ಇದೆ. ನಿರಂತರವಾಗಿ ಮಹಾರಥೋತ್ಸವದ ಸಂಭ್ರಮವನ್ನು ಕಟ್ಟಿಕೊಡಬೇಕು ಅನ್ನುವಂಥ ಕಾರಣಕ್ಕಾಗಿ ಸುದ್ದಿ ನ್ಯೂಸ್ ವಿಶೇಷವಾದಂಥ ವ್ಯವಸ್ಥೆಗಳನ್ನು ಇಲ್ಲಿ ಮಾಡಿಕೊಂಡಿರುವಂಥದ್ದು. ಬಹಳ ಲಕ್ಷ ಸಂಖ್ಯೆಯಲ್ಲಿ ಸೇರಿರುವಂಥ ಭಕ್ತ ಸಾಗರ ಇಡೀ ಕ್ಷೇತ್ರದಾದ್ಯಂತ ಸೇರಿಕೊಂಡಿದೆ. ಬಹಳ ದೊಡ್ಡ ಸಂಖ್ಯೆಯಲ್ಲಿ ಭಕ್ತ ಸಾಗರಲ್ಲಿ ಸೇರಿಕೊಂಡಿರುವಂಥದ್ದು. ಕ್ಷೇತ್ರದ ಪ್ರವಚನ ಮಂಟಪದಲ್ಲಿ ಎಲ್ಲರೂ ಕೂಡ ವಿಶ್ರಾಂತಿಯನ್ನು ಪಡೆದುಕೊಂಡು ಕ್ಷೇತ್ರದ ಮಂಜುನಾಥ ಸ್ವಾಮಿಯ ದರ್ಶನಕ್ಕಾಗಿ, ಕ್ಷೇತ್ರದ ಮಂಜುನಾಥ ಸ್ವಾಮಿಯ ಮಹಾರಥೋತ್ಸವದ ಸಂದರ್ಭದ ಅಪೂರ್ವ ಕ್ಷಣಗಳಿಗಾಗಿ ಕಾಯ್ತಾ ಇರುವಂಥದ್ದನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಈ ಎಲ್ಲ ಕ್ಷಣಗಳ ಜೊತೆಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳದಾದ್ಯಂತ ಸಂಭ್ರಮದ ವಾತಾವರಣ ಮನೆ ಮಾಡಿದೆ. ಸಂಭ್ರಮದ ಕ್ಷಣಗಳನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಆ ಅಪೂರ್ವವಾದಂಥ ಕ್ಷಣಗಳನ್ನು ಕೂಡ ಕಟ್ಟಿಕೊಡುವಂಥ ನಿಟ್ಟಿನಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಎಲ್ಲ ಅಪೂರ್ವ ಕ್ಷಣಗಳನ್ನು ಕೂಡ ತಾವೀಗ ನೋಡ್ತಾ ಇದ್ದೀರಿ. ಇದರ ಜೊತೆಗೆ ಒಬ್ಬಳು ಪುಟ್ಟ ಹುಡುಗಿ ಬೇರೆ ಬೇರೆ ಕ್ಷೇತ್ರಗಳ ಬಗ್ಗೆ ಬೇರೆ ಇಲ್ಲಿ ದೃಶ್ಯ ವೈಭವವನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಅವರು ಆ ಪುರಾಣವನ್ನು ಬರೀತಾ ಇರುವಂತಹದ್ದು, ಆ ಬರವಣಿಗೆಯ ದೃಶ್ಯಾವಳಿಗಳನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಬಹಳ ವಿಶೇಷವಾದಂತಹ ದೃಶ್ಯ ನೋಡಿದ್ದೀವಿ. ಆತನ ಮೊಬೈಲ್ನಲ್ಲಿ ಕ್ಷೇತ್ರ ಧರ್ಮಸ್ಥಳ ಹೇಗೆ ಕಂಡು ಬರ್ತಾ ಇದೆ ಅನ್ನುವಂಥದ್ದನ್ನು ತೋರಿಸ್ತಾ ಇದ್ದೀವಿ. ಬಹಳ ವಿಶೇಷವಾದಂಥ ದೃಶ್ಯವನ್ನು ನಿಖಿಲ್ ಹೆಗ್ಡೆಯವರು, ಬಳ್ಳಮಂಜದ ನಿಖಿಲ್ ಹೆಗ್ಡೆ ಅವರು ತೆಗೆದಿರುವಂಥ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ದೀರಿ. ಇನ್ನು ನೋಡಿ ಇಲ್ಲಿ ಹೇಗೆ ತನ್ನ ಬ್ಯಾಗನ್ನು ಹೊತ್ತುಕೊಂಡು ಬಂದು ದೇವಸ್ಥಾನದ ಮುಂಭಾಗದಲ್ಲಿ ನಿಂತಿರುವಂಥ ಭಕ್ತ ಸಾಗರ, ಸೆಲ್ಫಿ ತೆಗೆತಿರುವಂತಹ ಭಕ್ತ ಸಾಗರ, ಬಹಳ ಆನಂತರ ದೀಪವನ್ನು ಹಚ್ಚುತ್ತಿರುವಂತಹ ಭಕ್ತರ ಸಂಖ್ಯೆಯು ಕೂಡ ಹೆಚ್ಚುತ್ತಾ ಇದೆ. ದೀಪವನ್ನು ಹಚ್ಚಿ ತಮ್ಮ ಭಕ್ತಿಯನ್ನು ತೋರಿಸ್ತಾ ಇರುವಂತಹ ಒಂದು ಕ್ಷಣಗಳನ್ನು ಕೂಡ ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಭಕ್ತಿಯನ್ನು ತೋರಿಷ್ಟು ಕಟ್ಟಿಕೊಡುವಂಥ ನಿಟ್ಟಿನಲ್ಲಿ ಸುದ್ದಿ ನ್ಯೂಸ್ ನೋಡಿ ಭಕ್ತ ಸಾಗರ, ಬಹಳ ದೊಡ್ಡ ಭಕ್ತ ಸಾಗರ ಹರಿದು ಬರ್ತಾ ಇರುವಂಥದ್ದನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ವಿಶೇಷವಾಗಿ ಸಂಪೂರ್ಣ ದೃಶ್ಯ ವೈಭವಗಳನ್ನು ಕಟ್ಟಿಕೊಡುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ರಕ್ಷಣೋತ್ಸವದ ಸಂದರ್ಭದಲ್ಲಿ ನಡೆಸಲಾಗಿರುವಂತಹ ಸೆಲ್ಫಿ ಒಂದು ಬಾಕ್ಸ್, ಕೋಲಾಟದ ಕೂಡ ಬಹಳ ವಿಶೇಷವಾಗಿ ಅಲಂಕಾರಗೊಂಡಿರುವಂತಹ ದೇವಸ್ಥಾನದ ಮುಂಭಾಗದ ದೃಶ್ಯ. ಅದರ ಮುಂಭಾಗದಲ್ಲಿ ಕಲಾ ಸೇವೆ, ಕೋಲಾಟದ ಮೂಲಕ ಕಲಾ ಸೇವೆಯನ್ನು ಗೈತಿರುವಂತಹ ಕಲಾವಿದರ ದಂಡು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಬಹಳ ವಿಶೇಷವಾಗಿ ಕಲಾ ಸೇವೆಯಲ್ಲಿ ನಿರತರಾಗಿರುವಂತಹ ಕಲಾವಿದರ ದಂಡನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಕಲಾವಿದರ ದಂಡು ನೋಡಿ, ಕಲಾವಿದರು ಅಲ್ಲಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಲಕ್ಷ ದೀಪೋತ್ಸವದ ವೈಭವದ ಕ್ಷಣ, ಕಡೆಯ ದೀಪೋತ್ಸವದ ಸಂಭ್ರಮದಲ್ಲಿ ಎಲ್ಲರೂ ಇರುವಂತಹದ್ದು. ಯಾವ ರೀತಿಯಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ದೇಗುಲದ ಮುಂಭಾಗದಲ್ಲಿ ದೃಶ್ಯ ವೈಭವ ಇದೆ ಅನ್ನುವಂಥದ್ದನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ದೇವಸ್ಥಾನದ ಮುಂಭಾಗದ ದೃಶ್ಯಾವಳಿಗಳನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ರಿ. ಕಲಾವಿದರ ನೃತ್ಯ ವೈಭವದ ದೃಶ್ಯಾವಳಿಗಳು, ಅದರ ಜೊತೆಗೆ ತಮಟೆ ಬಡಿತದ ಸದ್ದು ಎಲ್ಲವೂ ಕೂಡ ನಿಮಗೆ ಕಾಣ್ತಾ ಇದೆ. ಬಹಳ ವಿಶೇಷವಾದಂತಹ ಆಕರ್ಷಣೀಯವಾದಂತಹ ದೃಶ್ಯ ವೈಭವಗಳು. ಇನ್ನೇನು ಕೆಲವು ಕ್ಷಣಗಳಲ್ಲಿ ಮಹಾರಥೋತ್ಸವ ಆರಂಭವಾಗಲಿಕ್ಕಿದೆ. ಮಹಾರಥೋತ್ಸವದ ಸಂಭ್ರಮದ ಕ್ಷಣಗಳನ್ನು ತಾವೆಲ್ಲರೂ ಕೂಡ ಮೇಲಕ್ಕೂ ಹಾಕಬಹುದು. ಆ ಸಂಭ್ರಮದ ಕ್ಷಣಗಳನ್ನು ತಾವೆಲ್ಲರೂ ಕೂಡ ವೀಕ್ಷಿಸಬಹುದು. ಮಹಾರಥೋತ್ಸವದ ಸಂಪೂರ್ಣ ದೃಶ್ಯಾವಳಿಗಳನ್ನು ನೇರ ಪ್ರಸಾರದ ಮೂಲಕ ನಾವು ತೋರಿಸ್ತೇವೆ. ಸುದ್ದಿ ನ್ಯೂಸ್ ಬೆಳ್ತಂಗಡಿ ಯೂಟ್ಯೂಬ್ ಪೇಜ್ನಲ್ಲಿ ನೋಡಿ, ಬಹಳ ವಿಶೇಷವಾದಂತಹ ಒಂದು ನೃತ್ಯ ವೈಭವ ನೋಡಿ. ಆ ಪುಟಾಣಿ ಮಗು ತನ್ನ ಮನೆಯವರ ಭುಜದ ಮೇಲೆ ಕುಳಿತು ಎಲ್ಲ ಸಂಭ್ರಮವನ್ನು ಆಚರಿಸ್ತಾ ಇರುವಂಥದ್ದು.
ತನಗೆ ನಿದ್ದೆ ಬರ್ತಾ ಇದ್ರೂ ಕೂಡ ಆ ಒಂದು ಉತ್ಸಾಹ ಕುಗ್ಗಿಲ್ಲ ಅಂತ ಹೇಳ್ಬೋದು. ಅದರ ಜೊತೆಗೆ ಅಲ್ಲಲ್ಲಿ ನೃತ್ಯಗಾರರ ನೃತ್ಯ ವೈಭವ ಹೇಗಿದೆ ಅನ್ನುವಂತಹದ್ದನ್ನು ನೀವು ನೋಡ್ತಾ ಇದ್ದೀರಿ. ಬಹಳ ಕೆಲವು ಕ್ಷಣಗಳಲ್ಲಿ ಮಹಾರಥೋತ್ಸವ ಆರಂಭವಾಗಲಿಕ್ಕಿದೆ. ದೇವಸ್ಥಾನದ ಒಳಭಾಗದಲ್ಲಿ ಈಗಾಗಲೇ ಉತ್ಸವಾದಿ ಧಾರ್ಮಿಕ ಕಾರ್ಯಕ್ರಮಗಳು ಈಗಾಗಲೇ ಆರಂಭಗೊಂಡಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಹಾರಥೋತ್ಸವ ಗೌರಿಮಾರು ಕಟ್ಟೆಯಲ್ಲಿ ದೇವರನ್ನು ಗೌರಿಮಾರು ಕಟ್ಟೆಯಲ್ಲಿ ಕುಳ್ಳಿರಿಸಿ ಅಲ್ಲಿ ಪೂಜಾ ವಿಧಿವಿಧಾನಗಳನ್ನು ಮಾಡಿದ ನಂತರ ರಥದಲ್ಲಿ ದೇವರು ವಾಪಸ್ಸು ಕ್ಷೇತ್ರದ ಸನ್ನಿಧಾನದತ್ತ ಬರ್ತಾರೆ. ಇದು ಕ್ಷಣಗಳನ್ನು ತಾವೆಲ್ಲರೂ ಕೂಡ ಮೆಲುಕು ಹಾಕಬಹುದು. ಇನ್ನು ಕೆಲವೇ ಕ್ಷಣಗಳಲ್ಲಿ ಅಂತಹದೊಂದು ದೃಶ್ಯ ವೈಭವ ಇದೆ. ಅದ್ರ ಜೊತೆಗೆ ಅಲ್ಲಲ್ಲಿ ಯಾವ ರೀತಿಯಾಗಿ ಒಂದು ಸೆಲ್ಫಿ ತೆಗೆಯುತ್ತಿರುವಂತಹ ಭಕ್ತಾದಿಗಳು, ಜೊತೆಗೆ ಅಲ್ಲಲ್ಲಿ ತಮಟೆಯ ಸದ್ದು, ಅದು ಕೂಡ ಮೇಲ್ಭಾಗದಲ್ಲಿ ನಿಂತುಕೊಂಡು ತಮಟೆಯ ಸದ್ದುಗೈಯುತ್ತಿರುವಂತಹ ಕಲಾವಿದ, ಆ ಕಲಾವಿದನ ತಮಟೆಯ ಬಡಿತಕ್ಕೆ ಸುತ್ತಲಿರುವ ಎಲ್ಲರೂ ಕೂಡ ಕುಣಿದು ಕುಪ್ಪಳಿಸ್ತಾ ಇರುವಂಥ ದೃಶ್ಯ. ಅದ್ರ ಜೊತೆಗೆ ಒಬ್ಬ ಮುಖವಾಡ ಧರಿಸಿ ಎರಡೆರಡು ಕೊಂಬುಗಳನ್ನು ಧರಿಸಿರುವಂತಹ ಮಾರಾಟಗಾರ, ತನ್ನಲ್ಲಿರುವಂತಹ ವಿಶೇಷವಾದಂತಹ ಮಣಿಸರವನ್ನು ಮಾರಾಟ ಮಾಡ್ತಿರುವಂತಹ ವ್ಯಾಪಾರಿ, ಜೊತೆಗೆ ವ್ಯಾಪಾರದ ನಿರೀಕ್ಷೆಯಲ್ಲಿರುವಂತಹ ಒಬ್ಬ ವ್ಯಾಪಾರಸ್ಥ, ಹೀಗೆ ಬಹಳ ವಿವಿಧ ದೃಶ್ಯಾವಳಿಗಳನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಸಂಭ್ರಮದ ಕ್ಷಣಗಳನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಆ ಎಲ್ಲ ಕ್ಷಣಗಳನ್ನು ಕಟ್ಟಿಕೊಡುವಂತಹ ದೃಶ್ಯಾವಳಿಯನ್ನು ನಮ್ಮ ಕ್ಯಾಮ್ರಾಮನ್ ಸೆರೆ ಹಿಡಿದಿದ್ದಾರೆ. ನೋಡಿ ಯಾವ ರೀತಿಯಾಗಿ ವ್ಯಾಪಾರಿಗಳೆಲ್ಲರೂ ಕೂಡ ತಮ್ಮ ವ್ಯಾಪಾರಕ್ಕಾಗಿ ಕಾಯ್ತಾ ಇದ್ದಾರೆ. ಅಮೃತವರ್ಷಿಣಿಯ ಮುಂಭಾಗದಲ್ಲಿ ಅನ್ನುವಂಥದ್ದನ್ನು ಕೂಡ ತೋರಿಸ್ತಾ ಇದ್ದೀವಿ. ಆ ಜೊತೆಗೆ ಅಮೃತವರ್ಷಿಣಿಯ ಸಾಂಸ್ಕೃತಿಕ ವೈವಿಧ್ಯ ಹೇಗಾಗ್ತಾ ಇದೆ ಅನ್ನುವಂಥದ್ದನ್ನು ಕೂಡ ತಾವು ನೋಡ್ತಾ ಇದ್ರಿ. ಅಮೃತವರ್ಷಿಣಿಯಲ್ಲಿ ಸಾಂಸ್ಕೃತಿಕ ವೈವಿಧ್ಯ. ಇದೀಗ ಅಮ್ಯೂಸ್ಮೆಂಟ್ ಪಾರ್ಕಿನ ಸಮೀಪದ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಿ. ಅಮ್ಯೂಸ್ಮೆಂಟ್ ಪಾರ್ಕಿನ ಸಮೀಪದಲ್ಲಿರುವಂಥ ದೃಶ್ಯಾವಳಿಗಳು ನೋಡಿ, ಹೆಗಲ ಮೇಲೆ ಕುಳಿತಿರುವಂಥ ಮಕ್ಕಳು. ಇಂತಹ ದೃಶ್ಯಾವಳಿಗಳು ಇಡೀ ಕ್ಷೇತ್ರದಾದ್ಯಂತ ಸಿಗ್ತವೆ. ತಮ್ಮವರ ಹೆಗಲ ಮೇಲೆ ಕುಳಿತುಕೊಂಡು ಮಕ್ಕಳು ಪೀಪಿ ಊದುವುದು, ಮಕ್ಕಳು ಸಂಭ್ರಮದ ಕಣ್ಣುಗಳಿಂದ ಎಲ್ಲವನ್ನು ಕೂಡ ಗಮನಿಸ್ತಾ ಇರೋದು ನೋಡಿ. ಅಲ್ಲಿ ಜಾಯಿಂಟ್ ವೀಲ್ನ ತಿರುಗುವಿಕೆಯನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಅಮ್ಯೂಸ್ಮೆಂಟ್ ಪಾರ್ಕಿನ ಆ ಕ್ಷಣಗಳನ್ನು ತಾವೆಲ್ಲರೂ ಕೂಡ ಮೆಲುಕು ಹಾಕ್ತಾ ಇದ್ದೀರಿ. ಬಹಳ ವಿಶೇಷವಾದಂಥ ಕ್ಷಣಗಳನ್ನು ನಮ್ಮ ಕ್ಯಾಮರಾಮನ್ ಕಟ್ಟಿಕೊಟ್ಟಿದ್ದಾರೆ. ದೃಶ್ಯ ವೈಭವ ಎಲ್ಲಿದೆ ನೋಡಿ. ಆ ಬೆರಗುಗಣ್ಣಿನಿಂದ ಎಲ್ಲ ಜಾಯಿಂಟ್ ವೀಲನ್ನು ನೋಡ್ತಾ ಇರುವಂತಹ ಪುಟಾಣಿ ಅದನ್ನು ನೋಡಿ ಸಂಭ್ರಮದಲ್ಲಿ ಅಚ್ಚರಿಯಿಂದ ಅದನ್ನು ನೋಡ್ತಾ ಇರೋದು. ಅಲ್ಲಿ ಮೇಲೆ ಅದರಲ್ಲಿ ಕುಳಿತಿರುವವರಿಗೆ ಟಾಟಾ ಮಾಡ್ತಿರೋದು. ಕೊಲಂಬಸ್ನಲ್ಲಿ ಕುಳಿತಂತಹ ಕಲಾವಿದ ನೋಡಿ. ಅಲ್ಲಿ ಪುಟ್ಟ ಬಾಲಕನ ಬೆರಗುಗಣ್ಣಿನ ನೋಟ ಬಹಳ ವಿಶೇಷವಾದಂತಹ ಆಕರ್ಷಣೀಯವಾದಂತಹ ದೃಶ್ಯಾವಳಿ. ಯಾಕಂತಂದರೆ ಪುಟ್ಟ ಬಾಲಕ ಇವೆಲ್ಲವನ್ನು ಕೂಡ ಬಹಳ ಬೆರಗುಗಣ್ಣಿಂದ ನೋಡ್ತಾ ಇದ್ದಾನೆ. ಇದು ಮತ್ತೊಂದು ಜಾಯಿಂಟ್ ವೀಲ್ ಅಲ್ಲ, ಇದು ಸೈಡ್ ವೀಲ್ ಅಂತ ಹೇಳಿ ಇದನ್ನು ಕರೀತಾರೆ. ಬಹಳ ವಿಶೇಷವಾಗಿ ಇದನ್ನು ರೂಪುಗೊಳಿಸಲಾಗಿದೆ. ಅದ್ರ ಜೊತೆಗೆ ಅಲ್ಲಿರತಕ್ಕಂಥ ಸಂಭ್ರಮಾಚರಣೆಯು ಕೂಡ ಬಹಳಷ್ಟು ಮುಗಿಲು ಮುಟ್ಟಿದೆ. ಎಲ್ಲರೂ ಕೂಡ ಬಹಳ ಸಂಭ್ರಮದಲ್ಲಿ ಇದ್ದಾರೆ. ಜಾಯಿಂಟ್ ವೀಲ್ ಸಮೀಪದ ದೃಶ್ಯ, ಅಮ್ಯೂಸ್ಮೆಂಟ್ ಪಾರ್ಕಿನ ಸಮೀಪದ ದೃಶ್ಯಾವಳಿಗಳನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಯಾವ ರೀತಿಯಾಗಿ ದೃಶ್ಯಾವಳಿಗಳು ಅಂದರೆ ಆ ಅಮ್ಯೂಸ್ಮೆಂಟ್ ಪಾರ್ಕಿನ ಸಮೀಪದ ಸಂಭ್ರಮ ಹೇಗಿದೆ ಅನ್ನುವಂಥದ್ದನ್ನು ತೋರಿಸ್ತಾ ಇದ್ದೇವೆ. ವೃದ್ಧರಾದಿಯಾಗಿ ಎಲ್ಲರೂ ಕೂಡ ಅಮ್ಯೂಸ್ಮೆಂಟ್ ಪಾರ್ಕಿನ ಸಮೀಪ ನಿಂತುಕೊಂಡು ಸಂಭ್ರಮವನ್ನು ಆಚರಿಸ್ತಾ ಇರುವಂತಹ ವೈಭವದ ಕ್ಷಣಗಳನ್ನು ತಾವೆಲ್ಲರೂ ಕೂಡ ಮೆಲುಕು ಹಾಕ್ತಾ ಇದ್ದೀರಿ. ಎಲ್ಲರೂ ಕೂಡ ಬಹಳ ವಿಶೇಷವಾದಂತಹ ಸಂಭ್ರಮದಲ್ಲಿದ್ದಾರೆ. ಎಲ್ಲರೂ ಕೂಡ ಸಂಭ್ರಮಾಚರಣೆಯಲ್ಲಿ ತೊಡಗಿಕೊಂಡಿದ್ದಾರೆ. ನೋಡಿ, ಪೆನ್ನು ಮಾರಾಟಗಾರರು ಬಹಳ ಬ್ಯಾಲೆನ್ಸಿವಾಗಿ ಆ ಪೆನ್ನನ್ನು ತನ್ನ ತಲೆಯ ಮೇಲೆ ಇಟ್ಟು ಮಾರಾಟ ಮಾಡ್ತಿರುವಂಥ ದೃಶ್ಯ. ಅದರ ಜೊತೆಗೆ ಇಲ್ಲಿ ಸಮನ್ವಯದ ಸಂಕೇತವಾಗಿ ಇರುವಂತಹ ಸೌಹಾರ್ದತೆಯ ಸಂಕೇತವಾಗಿರುವಂಥ ದೃಶ್ಯಗಳು, ಜೊತೆಗೆ ಅಲ್ಲಿ ಮಕ್ಕಳನ್ನು ಸೆಳೆಯುವಂತಹ ಬೊಂಬೆ ಎಲ್ಲವೂ ಕೂಡ ಇಲ್ಲಿದೆ. ಎಲ್ಲ ಕ್ಷಣಗಳನ್ನು ಕೂಡ ಮೆಲುಕು ಹಾಕ್ತಾರೆ. ಜೊತೆಗೆ ನೋಡಿ, ಮಕ್ಕಳು ಅಲ್ಲಿ ಝೂಮ್ ಬೈಕ್ನಲ್ಲಿ ಕುಳಿತುಕೊಂಡು ಸವಾರಿಗೆ ಹೊರಟಂತಹ ಕ್ಷಣಗಳನ್ನು ಕೂಡ ನೀವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಸಂಜು ಅವರು ತೆಗೆದಿರುವಂತಹ ದೃಶ್ಯಾವಳಿಗಳನ್ನು ತಾವೆಲ್ಲ ಕೂಡ ನೋಡ್ತಾ ಇರುವಂಥದ್ದು. ಅದ್ರ ಜೊತೆಗೆ ಜಂಪಿಂಗ್ ಒಂದು ಸೆಟ್ನಲ್ಲಿ ತಾವೆಲ್ಲರೂ ಕೂಡ ಇದ್ದೀರಿ. ಅದ್ರ ಜೊತೆಗೆ ಅಲ್ಲಿರ್ತಕ್ಕಂತಹ ವ್ಯಾಪಾರಸ್ಥರು ಕುಳಿತಿರುವಂಥದ್ದು, ಅಲ್ಲಿರುವಂಥ ಮಕ್ಕಳು ವ್ಯಾಪಾರದಲ್ಲಿ ತೊಡಗಿಕೊಂಡಿರುವಂಥ ದೃಶ್ಯಾವಳಿಗಳನ್ನು ಕೂಡ ತಾವೆಲ್ಲರೂ ಕೂಡ ನೋಡ್ತಾ ಇರುವಂಥದ್ದು. ಶ್ರೀ ಕ್ಷೇತ್ರ ಧರ್ಮಸ್ಥಳದ
ಲಕ್ಷದೀಪೋತ್ಸವದ ಸಂಭ್ರಮದಲ್ಲಿ ಅಲ್ಲಲ್ಲಿ ಯಾವ ಸಂಭ್ರಮ ಮನೆ ಮಾಡಿದೆ ಅನ್ನುವಂಥದ್ದನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಇದು ನಮ್ಮ ಕ್ಯಾಮರಾ ಕಣ್ಣಿನಲ್ಲಿ ನಿಮಗೆ ಎಲ್ಲ ದೃಶ್ಯಾವಳಿಗಳನ್ನು ತೋರಿಸ್ಕೊಡ್ತಾ ಇದ್ದೀವಿ. ಅಲ್ಲಿ ಮಕ್ಕಳು ನೋಡಿ ಪುಗ್ಗ ಮಾರಾಟ ಮಾಡುವಂಥ ಬಲೂನ್ ಮಾರಾಟ ಮಾಡುವಂತಹ ಕ್ಷಣ, ಬಲೂನ್ ಮಾರಾಟ ಮಾಡುವಂಥವರು ಎಲ್ಲರೂ ಕೂಡ ಬಲೂನ್ ಮಾರಾಟ, ಅದರ ಜೊತೆಗೆ ಅವರೆಲ್ಲರೂ ಕೂಡ ಒಟ್ಟಾಗಿ ಬಂದು ಇಲ್ಲಿ ಸೇರಿಕೊಂಡಿರುವಂಥದ್ದು, ಜೊತೆಗೆ ಅವರೆಲ್ಲರೂ ಕೂಡ ಸಂಭ್ರಮದಲ್ಲಿ ತೊಡಗಿಕೊಂಡಿರುವಂಥದ್ದು, ಆ ಸಂಭ್ರಮಾಚರಣೆಯಲ್ಲಿ ತೊಡಗಿಕೊಂಡಿರುವಂಥ ಎಲ್ಲ ಕ್ಷಣಗಳನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಇದೀಗ ನೀವು ನೋಡ್ತಾ ಇದ್ದೀರಿ ಗೌರಿ ಮಾರುಕಟ್ಟೆಯ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಿ. ಗೌರಿ ಮಾರುಕಟ್ಟೆಯಲ್ಲಿ ಯಾವ ರೀತಿಯಾಗಿ ಒಂದು ತಯಾರಿಗಳಾಗಿವೆ, ಗೌರಿ ಮಾರುಕಟ್ಟೆಯಲ್ಲಿ ಈ ಒಂದು ಗೌರಿ ಮಾರುಕಟ್ಟೆಯಲ್ಲಿ ಇವತ್ತು ಉತ್ಸವ ನಡೆಯಲಿಕ್ಕಿರುವಂಥದ್ದು, ದೇವರನ್ನು ನಿಧಿಗೆ ಇಲ್ಲಿ ಪೂಜೆ ಉತ್ಸವಾದಿಗಳು ನಡೀಲಿಕ್ಕಿರುವಂಥದ್ದು ಗೌರಿ ಮಾರುಕಟ್ಟೆಯ ದೃಶ್ಯಾವಳಿಗಳನ್ನು ಕೂಡ ತಾವು ನೋಡ್ತಾ ಇದ್ದೀವಿ. ಇದು ಗೌರಿ ಮಾರುಕಟ್ಟೆಯಿಂದ ನೇರ ಪ್ರಸಾರದ ಮೂಲಕ ಕಂಡು ಬರ್ತಿರುವಂತಹ ದೃಶ್ಯ. ಅದರ ಜೊತೆಗೆ ವಿವಿಧ ದೃಶ್ಯಾವಳಿಗಳನ್ನು ಕೂಡ ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ. ಬಹಳ ವಿಶೇಷವಾಗಿ ಅಮ್ಯೂಸ್ಮೆಂಟ್ ಪಾರ್ಕಿನ ಸಮೀಪದ ದೃಶ್ಯಾವಳಿಗಳನ್ನು ತಾವೆಲ್ಲರೂ ಕೂಡ ನೋಡ್ತಾ ಇರುವಂಥದ್ದು. ಯಾವ ರೀತಿಯಾಗಿ ಅಮ್ಯೂಸ್ಮೆಂಟ್ ಪಾರ್ಕಿನ ಸಮೀಪದ ದೃಶ್ಯಾವಳಿಗಳಿದ್ದಾವೆ ಅನ್ನುವಂಥದ್ದನ್ನು ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಭಾಳ ವಿಶೇಷವಾದಂತಹ ಸಂದರ್ಭ, ಭಾಳ ವಿಶೇಷವಾದಂತಹ ನೇರ ಪ್ರಸಾರದ ಮೂಲಕ ಕಂಡು ಬರ್ತಾ ಇರುವಂತಹ ದೃಶ್ಯಾವಳಿಗಳು ತಾವೆಲ್ಲರೂ ಕೂಡ ನೋಡ್ತಾ ಇರುವಂತಹದ್ದು. ಸಂಭ್ರಮದ ಕ್ಷಣಗಳನ್ನು ತಾವೆಲ್ಲರೂ ಕೂಡ ನೋಡ್ತಾ ಇರುವಂತಹದ್ದು. ಇಲ್ಲಿ ವಿಶೇಷವಾದಂತಹ ವ್ಯಾಪಾರಸ್ಥರು, ಜೊತೆಗೆ ಅಮ್ಯೂಸ್ಮೆಂಟ್ ಪಾರ್ಕಿನ ಸಮೀಪದಲ್ಲಿರುವಂತಹ ಸಂಭ್ರಮಾಚರಣೆ, ಪಿ ಊದುತ್ತಾ ಹೋಗುವ ಕಲಾವಿದರು, ಜೊತೆಗೆ ತನ್ನ ಬ್ಯಾಲೆನ್ಸಿವ್ ಆ್ಯಕ್ಟ್ ಮೂಲಕ ಎಲ್ಲರ ಗಮನವನ್ನು ಸೆಳೀತಾ ಇರುವಂಥ ಪುಟ್ಟ ಬಾಲಕಿ, ಎಲ್ಲವೂ ಕೂಡ ಭಾಳ ವಿಶೇಷವಾದಂಥ ದೃಶ್ಯಾವಳಿಗಳು. ಆ ಎಲ್ಲ ದೃಶ್ಯಗಳನ್ನು ಕೂಡ ಕಟ್ಟಿಕೊಡುವಂಥ ಕೆಲಸವನ್ನು ಸುದ್ದಿ ನ್ಯೂಸ್ ನಿಮಗೆ ಮಾಡ್ತಾ ಇದೆ. ಒಂದು ಕಡೆ ಗೌರಿ ಮಾರುಕಟ್ಟೆಯ ಸಮೀಪ ಯಾವ ರೀತಿಯಾಗಿ ತಯಾರಿಗಳು ಆಗಿವೆ ಅಂತ ನಿಮಗೆ ತೋರಿಸಿದ್ವಿ. ಇನ್ನೊಂದು ಕಡೆ ಯಾವ ರೀತಿಯಾಗಿ ಕಲಾವಿದರು ತಮ್ಮ ಕಲಾ ಚಾತುರ್ಯತೆಯನ್ನು ತೋರಿಸ್ತಾ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. ಭಾಳ ವಿಶೇಷವಾದಂಥ ಬ್ಯಾಲೆನ್ಸಿವ್ ಆ್ಯಕ್ಟ್ ಮೂಲಕ ಚಾತುರ್ಯತೆಯನ್ನು ತೋರಿಸ್ತಾ ಇದ್ದಾರೆ. ಅದರ ಜೊತೆಗೆ ಭಕ್ತ ಮಹಾಶಯರ ದಂಡು ಯಾವ ರೀತಿಯಾಗಿ ತಮ್ಮ ಭಕ್ತಿಯನ್ನು ತೋರಿಸ್ತಾ ಇದೆ ಅನ್ನುವಂಥದ್ದು, ಜೊತೆಗೆ ಒಂದು ಸಂಭ್ರಮದ ಕ್ಷಣಗಳು ಎಲ್ಲ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಸುತ್ತಮುತ್ತಲಿನ ಎಲ್ಲ ಕಡೆಯ ದೃಶ್ಯಾವಳಿಗಳನ್ನು ಕಟ್ಟಿಕೊಡುವಂತಹ ಒಂದು ವಿಶೇಷ ಪ್ರಯತ್ನವನ್ನು ಸುದ್ದಿ ನ್ಯೂಸ್ ಮಾಡ್ತಾ ಇದೆ. ನೋಡಿ, ಇದೀಗ ಮತ್ತೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮುಂಭಾಗದಲ್ಲಿರುವಂಥ ಬಹುದೊಡ್ಡ ಕ್ರೌಡು, ದೊಡ್ಡ ಜನಸಂದಣಿಯ ನಡುವೆ ತೆಗೆದಿರುವಂತಹ ದೃಶ್ಯಾವಳಿಗಳನ್ನು ನಾವೀಗ ನೋಡ್ತಾ ಇರುವಂಥದ್ದು. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಕ್ಷೇತ್ರದ ಮುಂಭಾಗದಲ್ಲಿ ಸೇರಿರುವಂಥ ಜನಸಾಗರವನ್ನು ತಾವೆಲ್ಲರೂ ಕೂಡ ಈಗ ನೋಡ್ತಾ ಇದ್ದೀರಿ. ನೇರ ದೃಶ್ಯಾವಳಿಗಳಲ್ಲಿ ಆ ಜನಸಾಗರವನ್ನು ತಾವೆಲ್ಲರೂ ಕೂಡ ನೋಡ್ತಾ ಇರುವಂಥದ್ದು. ಅದರ ಜೊತೆಗೆ ಅಲ್ಲಲ್ಲಿ ಯಾವ ರೀತಿಯಾದಂಥ ಸಂಭ್ರಮಾಚರಣೆ ನಡೀತಾ ಇದೆ, ನೃತ್ಯ, ಡ್ಯಾನ್ಸ್ ಎಲ್ಲವೂ ಕೂಡ ನಡೀತಾ ಇದೆ. ಮತ್ತೊಂದು ಕಡೆ ಎಲ್ಲರೂ ಕೂಡ ರಥೋತ್ಸವಕ್ಕಾಗಿ ಕಾಯ್ತಾ ಇದ್ದಾರೆ. ಕಾಯ್ತಾ ಇರುವಂಥ ಮಹಿಳೆಯರು ಮಲಗಿದ್ದು ಅವರ ನಡುವಲ್ಲಿ ಪುಟ್ಟ ಬಾಲಕನ ಡ್ಯಾನ್ಸ್ ಮಾಡ್ತಾ ಇರೋದಿತ್ತು. ಈಗ ಕಲಾವಿದರು
ಯಾವ ರೀತಿಯಾಗಿ ತಮ್ಮ ಕಲಾ ಚಾತುರ್ಯತೆಯನ್ನು ತೋರಿಸ್ತಾ ಇದ್ದಾರೆ ಅನ್ನೋದು. ಕಣ್ಣಿನಲ್ಲಿ ನೋಟನ್ನು ತೆಗೆಯುವಂಥ ಕಲಾ ಚಾತುರ್ಯತೆ ನೋಡಿ, ಇಲ್ಲಿ ಕಣ್ಣಿನಲ್ಲಿ ನೋಟನ್ನು ತೆಗೆಯುವಂಥ ಕಲಾ ಚಾತುರ್ಯತೆಯನ್ನು ಮೆರೆದಂತಹ ಕಲಾವಿದ. ಅದ್ರ ಜೊತೆಗೆ ಬೇರೆ ಬೇರೆ ಕಲಾವಿದರ ಕಲಾ ಚಾತುರ್ಯತೆಯನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಬಹಳ ವಿಶೇಷವಾಗಿ ನಮ್ಮ ಎಲ್ಲ ಕ್ಯಾಮರಾಮನ್ಸ್ ಕೂಡ ವಿಶೇಷವಾದ ದೃಶ್ಯಾವಳಿಗಳನ್ನು ತೆಗೀತಾ ಇದ್ದಾರೆ. ಎಲ್ಲ ತಂಡ, ಎಲ್ಲ ಕಲಾವಿದರು, ಬಹುದೊಡ್ಡ ಸಂಖ್ಯೆಯಲ್ಲಿ ಕಲಾವಿದರ ದಂಡ ಆಗಮಿಸುತ್ತೆ ಅನ್ನುವಂತಹ ಮಾತುಗಳು ನಮ್ಮ ಜೊತೆಗೆ ಕ್ಷೇತ್ರದವರು ಹಂಚಿಕೊಂಡಿದ್ದರು ಈ ಹಿಂದೆ ಸಂದರ್ಶನದಲ್ಲಿ. ಆದರೆ ಇವತ್ತು 5,000ಕ್ಕೂ ಅಧಿಕ ಮಂದಿ ಕಲಾವಿದರು ಇಲ್ಲಿ ಆಗಮಿಸಿರುವಂಥದ್ದು. ಆ ಕಲಾವಿದರ ಒಂದು ತಮಟೆಯ ಬಡಿತಕ್ಕೆ ಬಹಳ ಅದ್ಭುತವಾದಂಥ ದೃಶ್ಯ, ಒಂದು ನೃತ್ಯದಲ್ಲಿ ತೊಡಗಿರುವಂತಹ ಒಬ್ಬರು ವಯಸ್ಸಾದವರು ಕೂಡ ಅಲ್ಲಿ ಕಾಣಸಿಗ್ತಾ ಇದ್ದಾರೆ. ನಿಮಗೆ ಬಹಳ ವಿಶೇಷವಾದಂತಹ ದೃಶ್ಯ ವೈಭವವನ್ನು ಸುದ್ದಿ ನ್ಯೂಸ್ ನಿಮಗೆ ಕಟ್ಟಿಕೊಡ್ತಾ ಇದೆ. ಇವತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಲಕ್ಷದೀಪೋತ್ಸವದ ಕಡೆಯ ದೀಪದಲ್ಲಿ ಯಾವ ರೀತಿಯಾಗಿ ಸಂಭ್ರಮದ ಕ್ಷಣಗಳು ಇದ್ದಾವೆ ಅನ್ನುವಂತಹದನ್ನು ತೋರಿಸುವಂಥ ನಿಟ್ಟಲ್ಲಿ ನೋಡಿ, ಆತನ ತಮಟೆಯಲ್ಲೂ ಕೂಡ ಶಿವನಿದ್ದಾನೆ. ಆತನ ತಮಟೆಯಲ್ಲೂ ಕೂಡ ಶಿವನಿದ್ದು ಆ ತಮಟೆಯನ್ನು ಬಹಳ ಭಕ್ತಿಯಿಂದ ಬಾರಿಸ್ತಾ ಇರುವಂತಹ ಕ್ಷಣಗಳನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಆ ಸಂಭ್ರಮದ ಕ್ಷಣಗಳನ್ನು ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಬಹಳ ವಿಶೇಷವಾದಂತಹ ಕ್ಷಣ. ತಮಟೆಯ ಸದ್ದನ್ನು ಸ್ವಲ್ಪ ಆಲಿಸಿ.
ಮಾಡಿಕೊಡುವಂತಹ ದೃಶ್ಯಾವಳಿಯನ್ನು ನಮ್ಮ ಕ್ಯಾಮರಾಮನ್ ಸೆರೆ ಹಿಡಿದಿದ್ದಾರೆ. ನೋಡಿ ಯಾವ ರೀತಿಯಾಗಿ ವ್ಯಾಪಾರಿಗಳೆಲ್ಲರೂ ಕೂಡ ತಮ್ಮ ವ್ಯಾಪಾರಕ್ಕಾಗಿ ಕಾಯ್ತಾ ಇದ್ದಾರೆ. ಅಮೃತವರ್ಷಿಣಿಯ ಮುಂಭಾಗದಲ್ಲಿ ಅನ್ನುವಂಥದ್ದನ್ನು ಕೂಡ ತೋರಿಸ್ತಾ ಇದ್ದೀವಿ. ಆ ಜೊತೆಗೆ ಅಮೃತವರ್ಷಿಣಿಯ ಸಾಂಸ್ಕೃತಿಕ ವೈವಿಧ್ಯ ಹೇಗಾಗ್ತಾ ಇದೆ ಅನ್ನುವಂಥದ್ದನ್ನು ಕೂಡ ತಾವು ನೋಡ್ತಾ ಇದ್ರಿ. ಅಮೃತವರ್ಷಿಣಿಯಲ್ಲಿ ಸಾಂಸ್ಕೃತಿಕ ವೈವಿಧ್ಯ. ಇದೀಗ ಅಮ್ಯೂಸ್ಮೆಂಟ್ ಪಾರ್ಕಿನ ಸಮೀಪದ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ರಿ. ಅಮ್ಯೂಸ್ಮೆಂಟ್ ಪಾರ್ಕಿನ ಸಮೀಪದಲ್ಲಿರುವಂಥ ದೃಶ್ಯಾವಳಿಗಳು ನೋಡಿ, ಹೆಗಲ ಮೇಲೆ ಕುಳಿತಿರುವಂಥ ಮಕ್ಕಳು. ಇಂತಹ ದೃಶ್ಯಾವಳಿಗಳು ಇಡೀ ಕ್ಷೇತ್ರದಾದ್ಯಂತ ಸಿಗ್ತವೆ. ತಮ್ಮವರ ಹೆಗಲ ಮೇಲೆ ಕುಳಿತುಕೊಂಡು ಮಕ್ಕಳು ಪೀಪಿ ಊದುವುದು, ಮಕ್ಕಳು ಸಂಭ್ರಮದ ಕಣ್ಣುಗಳಿಂದ ಎಲ್ಲವನ್ನು ಕೂಡ ಗಮನಿಸ್ತಾ ಇರೋದು ನೋಡಿ. ಅಲ್ಲಿ ಜಾಯಿಂಟ್ ವೀಲ್ನ ತಿರುಗುವಿಕೆಯನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಅಮ್ಯೂಸ್ಮೆಂಟ್ ಪಾರ್ಕಿನ ಆ ಕ್ಷಣಗಳನ್ನು ತಾವೆಲ್ಲರೂ ಕೂಡ ಮೆಲುಕು ಹಾಕ್ತಾ ಇದ್ದೀರಿ. ಬಹಳ ವಿಶೇಷವಾದಂಥ ಕ್ಷಣಗಳನ್ನು ನಮ್ಮ ಕ್ಯಾಮರಾಮನ್ ಕಟ್ಟಿಕೊಟ್ಟಿದ್ದಾರೆ. ದೃಶ್ಯ ವೈಭವ ಎಲ್ಲಿದೆ ನೋಡಿ. ಆ ಬೆರಗುಗಣ್ಣಿನಿಂದ ಎಲ್ಲ ಜಾಯಿಂಟ್ ವೀಲನ್ನು ನೋಡ್ತಾ ಇರುವಂತಹ ಪುಟ್ಟ ಪುಟಾಣಿ ಅದನ್ನು ನೋಡಿ ಸಂಭ್ರಮದಲ್ಲಿ ಅಚ್ಚರಿಯಿಂದ ಅದನ್ನು ನೋಡ್ತಾ ಇರೋದು. ಅಲ್ಲಿ ಮೇಲೆ ಅದರಲ್ಲಿ ಕುಳಿತಿರುವವರಿಗೆ ಟಾಟಾ ಮಾಡ್ತಿರೋದು. ಕೊಲಂಬಸ್ನಲ್ಲಿ ಕುಳಿತಂತಹ ನೋಡಿ, ಅಲ್ಲಿ ಪುಟ್ಟ ಬಾಲಕನ ಬೆರಗುಗಣ್ಣಿನ ನೋಟ ಬಹಳ ವಿಶೇಷವಾದಂತಹ ಆಕರ್ಷಣೀಯವಾದಂತಹ ದೃಶ್ಯಾವಳಿ. ಯಾಕಂತಂದರೆ ಪುಟ್ಟ ಬಾಲಕ ಇವೆಲ್ಲವನ್ನು ಕೂಡ ಬಹಳ ಬೆರಗುಗಣ್ಣಿಂದ ನೋಡ್ತಾ ಇದ್ದಾನೆ. ಇದು ಮತ್ತೊಂದು ಜಾಯಿಂಟ್ ವೀಲ್ ಅಲ್ಲ, ಇದು ಸೈಡ್ ವೀಲ್ ಅಂತ ಹೇಳಿ ಇದನ್ನು ಕರೀತಾರೆ. ಬಹಳ ವಿಶೇಷವಾಗಿ ಇದನ್ನು ರೂಪುಗೊಳಿಸಲಾಗಿದೆ. ಅದ್ರ ಜೊತೆಗೆ ಅಲ್ಲಿರತಕ್ಕಂಥ ಸಂಭ್ರಮಾಚರಣೆಯು ಕೂಡ ಬಹಳಷ್ಟು ಮುಗಿಲು ಮುಟ್ಟಿದೆ. ಎಲ್ಲರೂ ಕೂಡ ಬಹಳ ಸಂಭ್ರಮದಲ್ಲಿ ಇದ್ದಾರೆ. ಜಾಯಿಂಟ್ ವೀಲ್ ಸಮೀಪದ ದೃಶ್ಯ, ಅಮ್ಯೂಸ್ಮೆಂಟ್ ಪಾರ್ಕಿನ ಸಮೀಪದ ದೃಶ್ಯಾವಳಿಗಳನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಯಾವ ರೀತಿಯಾಗಿ ದೃಶ್ಯಾವಳಿಗಳು ಅಂದರೆ ಆ ಅಮ್ಯೂಸ್ಮೆಂಟ್ ಪಾರ್ಕಿನ ಸಮೀಪದ ಸಂಭ್ರಮ ಹೇಗಿದೆ ಅನ್ನುವಂಥದ್ದನ್ನು ತೋರಿಸ್ತಾ ಇದ್ದೇವೆ. ವೃದ್ಧರಾದಿಯಾಗಿ ಎಲ್ಲರೂ ಕೂಡ ಅಮ್ಯೂಸ್ಮೆಂಟ್ ಪಾರ್ಕಿನ ಸಮೀಪ ನಿಂತುಕೊಂಡು ಸಂಭ್ರಮವನ್ನು ಆಚರಿಸ್ತಾ ಇರುವಂತಹ ವೈಭವದ ಕ್ಷಣಗಳನ್ನು ಎಲ್ಲರೂ ಕೂಡ ಬಹಳ ವಿಶೇಷವಾದಂತಹ ಸಂಭ್ರಮದಲ್ಲಿದ್ದಾರೆ. ಎಲ್ಲರೂ ಕೂಡ ಸಂಭ್ರಮಾಚರಣೆಯಲ್ಲಿ ತೊಡಗಿಕೊಂಡಿದ್ದಾರೆ. ನೋಡಿ, ಪೆನ್ನು ಮಾರಾಟಗಾರರು ಬಹಳ ಬ್ಯಾಲೆನ್ಸಿವಾಗಿ ಆ ಪೆನ್ನನ್ನು ತನ್ನ ತಲೆಯ ಮೇಲೆ ಇಟ್ಟು ಮೆಲುಕು ಹಾಕ್ತಾರೆ. ಜೊತೆಗೆ ನೋಡಿ, ಮಕ್ಕಳು ಅಲ್ಲಿ ಝೂಮ್ ಬೈಕ್ನಲ್ಲಿ ಕುಳಿತುಕೊಂಡು ಸವಾರಿಗೆ ಹೊರಟಂತಹ ಕ್ಷಣಗಳನ್ನು ಕೂಡ ನೋಡ್ತಾ ಇದ್ದೀರಿ. ಸಂಜು ಅವರು ತೆಗೆದಿರುವಂತಹ ದೃಶ್ಯಾವಳಿಗಳನ್ನು ತಾವೆಲ್ಲ ಕೂಡ ನೋಡ್ತಾ ಇರುವಂಥದ್ದು. ಅದ್ರ ಜೊತೆಗೆ ಜಂಪಿಂಗ್ ಒಂದು ಸೆಟ್ನಲ್ಲಿ ತಾವೆಲ್ಲರೂ ಕೂಡ ಇದ್ದೀರಿ. ಅದ್ರ ಜೊತೆಗೆ ಅಲ್ಲಿರ್ತಕ್ಕಂತಹ ವ್ಯಾಪಾರಸ್ಥರು ಕುಳಿತಿರುವಂಥದ್ದು, ಅಲ್ಲಿರುವಂಥ ಮಕ್ಕಳು ವ್ಯಾಪಾರದಲ್ಲಿ ತೊಡಗಿಕೊಂಡಿರುವಂಥ ದೃಶ್ಯಾವಳಿಗಳನ್ನು ಕೂಡ ತಾವೆಲ್ಲರೂ ಕೂಡ ನೋಡ್ತಾ ಇರುವಂಥದ್ದು. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಲಕ್ಷದೀಪೋತ್ಸವದ ಸಂಭ್ರಮದಲ್ಲಿ ಅಲ್ಲಲ್ಲಿ ಯಾವ ಸಂಭ್ರಮ ಮನೆ ಮಾಡಿದೆ ಅನ್ನುವಂಥದ್ದನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಇದು ನಮ್ಮ ಕ್ಯಾಮರಾ ಕಣ್ಣಿನಲ್ಲಿ ನಿಮಗೆ ಎಲ್ಲ ದೃಶ್ಯಾವಳಿಗಳನ್ನು ತೋರಿಸಿಕೊಡ್ತಾ ಇದ್ದೀವಿ. ಅಲ್ಲಿ ಮಕ್ಕಳು ನೋಡಿ ಪುಗ್ಗ ಮಾರಾಟ ಮಾಡುವಂಥ, ಬಲೂನ್ ಮಾರಾಟ ಮಾಡುವಂತಹ ಕ್ಷಣ. ಬಲೂನ್ ಮಾರಾಟ ಮಾಡುವಂಥವರು ಎಲ್ಲರೂ ಕೂಡ ಬಲೂನ್ ಮಾರಾಟ, ಅದರ ಜೊತೆಗೆ ಅವರೆಲ್ಲರೂ ಕೂಡ ಒಟ್ಟಾಗಿ ಬಂದು ಇಲ್ಲಿ ಸೇರಿಕೊಂಡಿರುವಂಥದ್ದು, ಜೊತೆಗೆ ಅವರೆಲ್ಲರೂ ಕೂಡ ಸಂಭ್ರಮದಲ್ಲಿ ತೊಡಗಿಕೊಂಡಿರುವಂಥದ್ದು, ಆ ಸಂಭ್ರಮಾಚರಣೆಯಲ್ಲಿ ತೊಡಗಿಕೊಂಡಿರುವಂಥ ಎಲ್ಲ ಕ್ಷಣಗಳನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಕಾರಿನಲ್ಲಿ ನಡೀತಿರುವಂಥ ಕಲಾವಿದರ ತಂಡನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಬಹಳ ವಿಶೇಷವಾದಂಥ ಕಲಾವಿದರ ವೈಭವ ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಬಹಳ ವಿಶೇಷವಾಗಿ ಈ ಒಂದು ಕಲಾವಿದರ ದಂಡನ್ನು ನಾವು ನೋಡ್ತಾ ಇದ್ದೀರಿ. ಈ ಕಲಾವಿದರು ಇಡೀ ಕ್ಷೇತ್ರದಾದ್ಯಂತ ತಮ್ಮ ವೈಭವವನ್ನು ತೋರಿಸ್ತಾ ಇದ್ದಾರೆ. ಬಹಳ ವಿಶೇಷವಾಗಿ ಕಲಾ ಸೇವೆಯನ್ನು ಕೈಗೊಳ್ಳುವಂಥ ಕಲಾವಿದರ ದಂಡಿಲ್ಲಿ ನಿಮಗೆ ಕಾಣಸಿಗ್ತಾ ಇದೆ. ಇದು 1-2 ವೇಷಧಾರಿಗಳಲ್ಲ, ಸುಮಾರು
ಸಾವಿರಾರು ವೇಷಧಾರಿಗಳು ಇಲ್ಲಿ ತಮ್ಮ ಕಲಾ ಸೇವೆಯಲ್ಲಿ ತೊಡಗಿಕೊಂಡಿರುವಂತಹದ್ದನ್ನು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಹಾರಥೋತ್ಸವಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಹಾರಥೋತ್ಸವ ನಡೆಯಲಿಕ್ಕಿದೆ. ಇಂತಹ ವಿಶೇಷ ಕಲಾವಿದರು ಇಲ್ಲಿಗೆ ಸೇರಿರುವಂತಹ ಭಕ್ತ ಸಾಗರವನ್ನು ನಗಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಭಕ್ತ ಸಾಗರದ ಜೊತೆಗೆ ಆ ಒಂದು ಕಲಾ ಸನ್ನಿಧಾನದ ಮುಂಭಾಗದಲ್ಲಿ ನಿಂತುಕೊಂಡು ಸೇವೆಯನ್ನ ಗೈತ ಅವರನ್ನೆಲ್ಲ ನಗಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ನೋಡಿ ಇಲ್ಲಿ ತಮಟೆ ವಾದಕರು ಅವರು ಮೈ ಮರೆತಿದ್ದಾರೆ, ಸಂಪೂರ್ಣವಾಗಿ ಮೈ ಮರೆತು ಆ ಒಂದು ತಮಟೆ ವಾದನದಲ್ಲಿ ತೊಡಗಿಕೊಂಡಿದ್ದಾರೆ. ಇವರೆಲ್ಲರೂ ಕೂಡ ಕಲಾ ಸೇವೆಯನ್ನು ಮಾಡ್ತಾ ಇರುವಂಥದ್ದು. ಮರದ ಕಾಲಿನಲ್ಲಿ ಬಹಳ ಕಷ್ಟದ ಕಲಾ ಸೇವೆ ಇದು, ಆದರೆ ಅದನ್ನು ಬಹಳ ಭಕ್ತಿಯಿಂದ ಬಹಳ ಪ್ರೀತಿಯಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಮಾಡ್ತಾ ಇರುವಂಥದ್ದನ್ನು ತಾವೆಲ್ಲರೂ ಕೂಡ ದರ್ಶನಕ್ಕಾಗಿ ಕಾಯ್ತಾ ಇರುವಂತಹ ಭಕ್ತ ಸಾಗರವನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಇದು ಒಂದು ಉದಾಹರಣೆ ನೋಡ್ತಾ ಇದ್ರಿ. ವಿಶೇಷ ಕಲಾವಿದರ ದಂಡಿಲ್ಲಿ ಸೇರಿಕೊಂಡು ಮರದ ಕಾಲಿನಲ್ಲಿ ನಡೀತಾ ಇರುವಂಥದ್ದು, ಮರದ ಕಾಲನ್ನ ಹರಟು ಕುಣಿತಾ ಇರುವಂತಹ, ಒಪ್ಪಿಸ್ತಾ ಇರುವಂಥದ್ದು, ತಮ್ಮ ಮನದ ಆಕಾಂಕ್ಷೆಗಳನ್ನ ಒಪ್ಪಿಸ್ತಾ ಇರುವಂಥದ್ದು ಎಲ್ಲವೂ ಕೂಡ ವಿಶೇಷವಾದಂತಹ ತಮಟೆ ಸದ್ದಿಗೆ ಮರದ ಕಾಲಿನ ಕಲಾವಿದ ಕುಣಿತ ಇಲ್ಲಿ ನಡೀತಾ ಇದೆ. ಎಲ್ಲ ಭಕ್ತ ಸಾಗರವನ್ನ ಕೂಡ ಕಣ್ತುಂಬಿಕೊಳ್ತಾ ಇದ್ದೀರಿ ತಾವು. ಯಾಕೆಂತಂದ್ರೆ ಪ್ರತಿ ಒಂದು ಕ್ಷಣಗಳ ಒಂದು ದೃಶ್ಯ ವೈಭವವನ್ನು ಕಟ್ಟಿಕೊಡ್ತಾ ಇದ್ದೇವೆ ನೋಡಿ. ಎಲ್ಲರೂ ಕೂಡ ಒಂದು ಹರಿನಾಮ ಸ್ಮರಣೆ ಇರುವಂತಹ ಒಂದು ಬಟ್ಟೆಯನ್ನು ಧರಿಸಿಕೊಂಡು ಎಲ್ಲರೂ ಕೂಡ ನೃತ್ಯ ವೈಭವದಲ್ಲಿ ತೊಡಗಿರುವಂಥದ್ದು. ಕುಣಿತ ಭಜನೆಯಲ್ಲಿ ಬಹಳ ವಿಶೇಷವಾದಂಥ ಆಸಕ್ತಿ ಇದ್ದವರೆಲ್ಲರೂ ಕೂಡ ಇಲ್ಲಿ ನಡೆಯುವಂಥ ಭಜನಾ ಕಮ್ಮಟದಲ್ಲೆಲ್ಲ ಭಾಗಿಯಾಗ್ತಾ ಇರುವಂಥ ಸೇವೆಯಲ್ಲಿ ಎಲ್ಲರೂ ಕೂಡ ತೊಡಗಿಕೊಂಡಿರುವಂಥದ್ದು. ಕಲಾಮಾತೆಯ ಸೇವೆಯಲ್ಲಿ ಎಲ್ಲರೂ ಕೂಡ ತೊಡಗಿಕೊಂಡಿರುವಂಥ ದೃಶ್ಯಗಳನ್ನು ತಾವೆಲ್ಲರೂ ಕೂಡ ನೋಡ್ತಾ ಇರುವಂಥದ್ದು. ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ನೇರ ಪ್ರಸಾರದ ದೃಶ್ಯಗಳಲ್ಲಿ ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಇದೀಗ ದೇವಸ್ಥಾನದ ಸಮೀಪದಲ್ಲೇ ನಡೆಯುತ್ತಿರುವಂತಹ ದೃಶ್ಯ ವೈಭವವನ್ನು ತಾವೆಲ್ಲರೂ ಕೂಡ ನೋಡ್ತಾ ಇರುವಂಥದ್ದು. ತಮಟೆ ವಾದಕರ ವಾದನಕ್ಕೆ ಬಹಳ ವಿಶೇಷವಾಗಿ ಕುಣಿತದ ಮೂಲಕ ಅಲ್ಲಿ ಸೇರಿರುವಂಥ ಭಕ್ತ ಸಾಗರವನ್ನು ರಂಜಿಸ್ತಾ ಇರುವಂತಹ ಮರದ ಕಾಲಿನ ಕಲಾವಿದರು, ಆ ಜೊತೆಗೆ ಒಂದು ಮಂಗದ ಪುಟಾಣಿ ಮಂಗದ ಚಿತ್ರವನ್ನು ಹೊತ್ತುಕೊಂಡಿರುವಂಥ ಕಲಾವಿದ ಎಲ್ಲರನ್ನು ಕೂಡ ನಗಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದರೆ ಈ ತಮಟೆ ನಾದಕ್ಕೆ ಎಲ್ಲರೂ ಕೂಡ ಬಹಳ ವಿಶೇಷವಾಗಿ ನೃತ್ಯವನ್ನು ಮಾಡ್ತಾ ಇರುವಂತಹ ದೃಶ್ಯಗಳನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಬಹಳ ಸಂಭ್ರಮದ ಕ್ಷಣಗಳನ್ನು ತಾವೆಲ್ಲರೂ ಕೂಡ ನೋಡ್ತಾ ಇರುವಂಥದ್ದು ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ನೇರ ಪ್ರಸಾರ. ಮೂಲಕ ನೋಡ್ತಾ ಇರುವಂಥ ದೃಶ್ಯಾವಳಿ ಹೇಗಿದೆ ಅನ್ನುವಂಥದ್ದನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಬಹಳ ವಿಶೇಷವಾಗಿ ಈ ಕಲಾವಿದರು ಇವತ್ತು ಸಂಜೆಯಿಂದಲೇ ಈ ಒಂದು ವೇಷವನ್ನು ತೊಟ್ಟುಕೊಂಡು ಈ ಮುಖವಾಡವನ್ನು ತೊಟ್ಟುಕೊಂಡು ನೋಡಿ ಕಾರನ್ನು ಬಿಡ್ತಾ ಇರುವಂತಹ ಹಾಸ್ಯ ಕಲಾವಿದ. ಆ ಹಾಸ್ಯದ ಮೂಲಕ ಎಲ್ಲರನ್ನು ಕೂಡ ರಂಜಿಸ್ತಾ ಎಲ್ಲರ ಮುಖದಲ್ಲಿ ಸಂಭ್ರಮವನ್ನು ಇಮ್ಮಡಿಗೊಳಿಸ್ತಾ ಹೋಗ್ತಾ ಇರುವಂತಹದನ್ನು ಕೂಡ ನೀವೆಲ್ಲರೂ ನೋಡ್ತಾ ಇದ್ದೀರಿ. ಈ ಕಲಾ ಸೇವೆಯು ಕೂಡ ಬಹಳ ವಿಶೇಷವಾದಂತಹ ಸೇವೆ ಅಂತ ಹೇಳ್ತಾ ಈ ಕಲಾ ಸೇವೆಯನ್ನು ಅವರು ಮಾಡ್ತಾ ಇದ್ದಾರೆ. ಪ್ರತಿ ವರ್ಷವೂ ಕೂಡ ಇಂತಹ ವೈಭವದ ಕ್ಷಣಗಳನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ತಾವೆಲ್ಲರೂ ಕೂಡ ನೋಡ್ತಾ ಇರ್ತೀರಿ. ಯಾಕಂತಂದ್ರೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಲಕ್ಷ ದೀಪೋತ್ಸವದಲ್ಲಿ ಇಂತಹ ಕಲಾ ಸೇವೆ, ಕಲಾರಾಧಕರು ಕಲಾ ಸೇವೆಯನ್ನು ಮಾಡ್ತಾ ಇರುವಂಥದ್ದು. ಮಂಜುನಾಥ ಸ್ವಾಮಿಗೆ ತಮ್ಮದೊಂದು ಕಲಾ ಸೇವೆ ಇರಲಿ ಅನ್ನುವಂಥ ನಿಟ್ಟಲ್ಲಿ ಕಲಾ ಸೇವೆಯನ್ನು ಮುಂದುವರಿಸಿಕೊಂಡು ಹೋಗ್ತಾ ಇರುವಂತಹ ಕಲಾವಿದರು ಬಹಳ ದೊಡ್ಡ ಸಂಖ್ಯೆಯಲ್ಲಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಕಲಾ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಸಾಕ್ತಾ ಇರುವಂಥ ಭಕ್ತ ಕೋಟಿ ಇಲ್ಲಿ ಇದ್ದಾವೆ. ಎಲ್ಲ ಭಕ್ತ ಕೋಟಿಯ ದೃಶ್ಯಾವಳಿಗಳನ್ನು ತಾವು ನೋಡ್ತಾ ಇದ್ದೀರಿ. ಬಹಳ ವಿಶೇಷವಾಗಿ ಈ ಒಂದು ಇದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಅಣ್ಣಪ್ಪ ಸ್ವಾಮಿ ಬೆಟ್ಟದ ಮುಂಭಾಗದಲ್ಲಿ ಇರುವಂತಹ ದೃಶ್ಯವನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಅಲ್ಲಿ ಎಷ್ಟರ ಮಟ್ಟಿಗೆ ಜನ ಸೇರಿದ್ದಾರೆ, ಯಾವ ರೀತಿಯಾಗಿ ಆ ರಥೋತ್ಸವವನ್ನು ಕಾಯ್ತಾ ಇದ್ದಾರೆ ಅನ್ನುವಂಥ ದೃಶ್ಯಾವಳಿಗಳನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ.
ಅಲ್ಲಿ ಬಹಳ ಸಂಭ್ರಮದ ಒಂದು ಕುಣಿತ ಎಲ್ಲವೂ ಕೂಡ ನೀವು ನೋಡ್ತಾ ಇದ್ದೀರಿ. ಬಹಳ ವಿಶೇಷವಾದಂತಹ ದೃಶ್ಯವೈಭವ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಅಣ್ಣಪ್ಪ ಸ್ವಾಮಿ ಬೆಟ್ಟದ ಮುಂಭಾಗದ ದೃಶ್ಯವನ್ನು ತಾವೀಗ ನೋಡ್ತಾ ಇರುವಂತಹದ್ದು. ಅದರ ಜೊತೆಗೆ ಅಲ್ಲಲ್ಲಿ ಯಾವ ರೀತಿಯಂತಹ ದೃಶ್ಯ ವೈಭವಗಳಿದ್ದಾವೆ ಅನ್ನುವಂಥದ್ದು ನೋಡಿ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಅಣ್ಣಪ್ಪ ಸ್ವಾಮಿ ಬೆಟ್ಟದ ಮುಂಭಾಗದಿಂದ ಸಾಗಿ ಮುಖ್ಯ ದ್ವಾರದ ಚಿತ್ರಣವನ್ನು ತಾವು ನೋಡ್ತಾ ಇದ್ದೀರಿ. ನಮ್ಮ ಕ್ಯಾಮರಾಮನ್ ಈಗ ನೇರ ಪ್ರಸಾರದ ಮೂಲಕ ನಿಮಗೆ ಈ ದೃಶ್ಯವನ್ನು ತೋರಿಸ್ತಾ ಇದ್ದಾರೆ. ಮುಖ್ಯ ದ್ವಾರ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮುಖ್ಯ ದ್ವಾರ, ಅದಾದ ನಂತರ ಸೇರಿದಂಥ ಭಕ್ತ ಸಾಗರ ಹೇಗಿದೆ ಅನ್ನುವಂಥದ್ದನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಭಕ್ತ ಸಾಗರದ ದೃಶ್ಯ ಹೇಗಿದೆ ಅನ್ನುವಂಥದ್ದನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಆ ಭಕ್ತ ಸಾಗರದ ದೃಶ್ಯಾವಳಿಗಳನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಇದೇ ಮಾರ್ಗವಾಗಿ ರಥ ಸಾಗಲಿಕ್ಕಿರೋದು. ಇದೇ ಮಾರ್ಗವಾಗಿ ರಥ ಸಾಗಿ ಗೌರಿ ಮಾರುಕಟ್ಟೆಯಲ್ಲಿ ರಥಕ್ಕೆ ವಿಶೇಷವಾದಂತಹ ಪೂಜೆ ನಡೆಯಲಿಕ್ಕಿದೆ. ಆ ದೇವರಿಗೆ ವಿಶೇಷವಾದಂಥ ಪೂಜೆ ನಡೆಯಲಿಕ್ಕಿದೆ. ಆ ಪೂಜೆ ನಡೆದ ಬಳಿಕ ದೇವರು ವಾಪಸ್ಸು ಸನ್ನಿಧಾನಕ್ಕೆ ಬರುವಂಥದ್ದು. ಆ ಗೌರಿ ಮಾರುಕಟ್ಟೆಯ ದೃಶ್ಯಾವಳಿಗಳನ್ನು ಕೂಡ ನೀವು ನೋಡ್ತಾ ಇದ್ರಿ. ಗೌರಿ ಮಾರುಕಟ್ಟೆಯ ದೃಶ್ಯಾವಳಿಗಳು ಇಲ್ಲಿ ವಿಶೇಷ ಪೂಜೆ ನಡೆಯಲಿಕ್ಕಿರುವಂಥದ್ದು. ಜೊತೆಗೆ ಈ ಒಂದು ಮಾರ್ಗವಾಗಿ ಅಂದರೆ ಅಣ್ಣಪ್ಪ ಸ್ವಾಮಿಯ ಬೆಟ್ಟದ ಕೆಳಗೆ ಅಂದರೆ ಅಣ್ಣಪ್ಪ ಸ್ವಾಮಿಯ ಗುಡಿಯ ಎದುರುಗಡೆಯ ಮಾರ್ಗವಾಗಿ ರಥ ಸಾಗಲಿಕ್ಕಿರುವಂಥದ್ದು. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಸನ್ನಿಧಾನದಿಂದ ಅಣ್ಣಪ್ಪ ಸ್ವಾಮಿಯ ಗುಡಿಯ ಮಾರ್ಗವಾಗಿ ಅಲ್ಲಿ ಗೌರಿ ಮಾರುಕಟ್ಟೆಯ ಸಮೀಪಕ್ಕೆ ಸಾಗಲಿಕ್ಕಿದೆ.
ಮಾಡ್ತಾ ಇರುವಂತಹ ಕಲಾವಿದರು ಬಹಳ ದೊಡ್ಡ ಸಂಖ್ಯೆಯಲ್ಲಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಕಲಾ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಸಾಕ್ತಾ ಇರುವಂತಹ ಭಕ್ತ ಕೋಟಿ ಇಲ್ಲಿ ಇದ್ದಾವೆ. ಎಲ್ಲ ಭಕ್ತ ಕೋಟಿಯ ದೃಶ್ಯಾವಳಿಗಳನ್ನು ತಾವು ನೋಡ್ತಾ ಇದ್ದೀರಿ. ಬಹಳ ವಿಶೇಷವಾಗಿ ಈ ಒಂದು ಸಂಪೂರ್ಣ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸಿದ್ವಿ. ಕಲಾವಿದರು ನಗಿಸುವಂತಹ ಕಲಾವಿದರು ನಗಿಸ್ಲಿಕ್ಕೋಸ್ಕರವಾಗಿ ತಮ್ಮ ಇಡೀ ಈ ಒಂದು ಸೆಕೆ ಇದ್ದರೂ ಕೂಡ ಅಥವಾ ಬಹಳಷ್ಟು ಉರಿಯ ತಾಪಮಾನ ಇದ್ದರೂ ಕೂಡ ಇಲ್ಲಿ ಅವರ ಮುಖವನ್ನು ಧರಿಸಿಕೊಂಡು ಜನರನ್ನು ನಗಿಸುವಂಥ ಕೆಲಸ ಕಾರ್ಯಗಳಲ್ಲಿ ತಮ್ಮ ಭಕ್ತಿಯನ್ನು ತೋರಿಸ್ತಾ ಇದ್ದಾರೆ. ಮಂಜುನಾಥನ ಆರಾಧನೆಯನ್ನು ಈ ಮೂಲಕ ಕಲಾ ಸೇವೆಯ ಮೂಲಕ ಮಾಡ್ತಾ ಇದ್ದಾರೆ ಅನ್ನುವಂತಹದ್ದನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಬಹಳ ವಿಶೇಷವಾಗಿ ಮಹಾರಥೋತ್ಸವಕ್ಕೆ ಇನ್ನೇನು ಕ್ಷಣಗಣನೆ ಆರಂಭವಾಗಿದೆ. ನೀವೀಗ ನೋಡ್ತಾ ಇರುವಂಥದ್ದು ನಮ್ಮ 4ನೇ ಕ್ಯಾಮರಾದ ದೃಶ್ಯ. ಇದು ಮಹಾರಥೋತ್ಸವಕ್ಕೆ ಸಜ್ಜಾಗಿರುವಂಥ ಕ್ಯಾಮರಾದ ದೃಶ್ಯ. ಹೇಗೆ ಶ್ರೀಕ್ಷೇತ್ರ ಧರ್ಮಸ್ಥಳದ ಸನ್ನಿಧಾನದಿಂದ ರಥೋತ್ಸವ ಹೊರಟು ಸಾಗುವಂತಹ ಮಾರ್ಗ ಮಧ್ಯೆ ಹೇಗೆ ಸಾಗುತ್ತೆ ಆ ಮಾರ್ಗವನ್ನು ಕವರ್ ಮಾಡುವಂತಹ ದೃಶ್ಯವನ್ನು ತಾವೆಲ್ಲರೂ ಕೂಡ ಈಗ ನೋಡ್ತಾ ಇದ್ದೀವಿ. ಮಹಾರಥೋತ್ಸವಕ್ಕೆ ಕ್ಷಣಗಣನೆ ಆರಂಭವಾಗಿದ್ದು ಇನ್ನೇನು ಕೆಲವು ಕ್ಷಣಗಳಲ್ಲಿ ಮಹಾರಥೋತ್ಸವ ನಡೀಲಿಕ್ಕಿದೆ. ಅಮ್ಯೂಸ್ಮೆಂಟ್ ಪಾರ್ಕಿನ ಲೈಟ್ಗಳನ್ನು ದೂರದ ಕ್ಯಾಮರಾದಲ್ಲಿ ಸೆರೆ ಹಿಡಿಯಲಾಗ್ತಾ ಇದೆ. ಯಾವ ರೀತಿಯಾಗಿ ಇದೆ ಅನ್ನುವಂತಹದನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಅದರ ಜೊತೆಗೆ ರಥೋತ್ಸವಕ್ಕೆ ಸರ್ವಸನ್ನದ್ಧ ಆಗಿದೆ ಇಲ್ಲಿ.
waiting for my package. ಸಿಕ್ಕಾಪಟ್ಟೆ ಸಾಲ ಇದ್ದು ಲೈಫಿನಲ್ಲಿ ಅರ್ಧ ಟ್ಯಾಂಕು ಪೆಟ್ರೋಲ್ ಇತ್ತು ಹೂಳ ಬಿಟ್ಟಂಗಾಯ್ತು ಹಾಸಿನಲ್ಲಿ ಕಕ್ಷಗುಳಿ ಇಟ್ಟಂಗಾಯ್ತು ಬೆನ್ನಿನಲ್ಲಿ ನೀ ಕುಂತಾಗ ಬೈಕಿನಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಮಹಾರಥೋತ್ಸವಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಟಾಪ್ ಆ್ಯಂಗಲ್ನಿಂದ ನೀವು ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಯಾವ ರೀತಿಯಾಗಿ ಮಹಾರಥೋತ್ಸವಕ್ಕೆ ಕ್ಷಣಗಣನೆ ಆರಂಭವಾಗಿದೆ ಅನ್ನುವಂಥದ್ದನ್ನು ನಿಮಗೆ ತೋರಿಸ್ತಾ ಇದ್ದೀವಿ.
ಕಟ್ಟಿಕೊಡುವಂತಹ ದೃಶ್ಯಾವಳಿಯನ್ನು ನಮ್ಮ ಕ್ಯಾಮರಾಮನ್ ಸೆರೆ ಹಿಡಿದಿದ್ದಾರೆ. ನೋಡಿ ಯಾವ ರೀತಿಯಾಗಿ ವ್ಯಾಪಾರಿಗಳೆಲ್ಲರೂ ಕೂಡ ತಮ್ಮ ವ್ಯಾಪಾರಕ್ಕಾಗಿ ಕಾಯ್ತಾ ಇದ್ದಾರೆ. ಅಮೃತವರ್ಷಿಣಿಯ ಮುಂಭಾಗದಲ್ಲಿ ಅನ್ನುವಂಥದ್ದನ್ನು ಕೂಡ ತೋರಿಸ್ತಾ ಇದ್ದೀವಿ. ಆ ಜೊತೆಗೆ ಅಮೃತವರ್ಷಿಣಿಯ ಸಾಂಸ್ಕೃತಿಕ ವೈವಿಧ್ಯ ಹೇಗಾಗ್ತಾ ಇದೆ ಅನ್ನುವಂಥದ್ದನ್ನು ಕೂಡ ತಾವು ನೋಡ್ತಾ ಇದ್ರಿ. ಅಮೃತವರ್ಷಿಣಿಯಲ್ಲಿ ಸಾಂಸ್ಕೃತಿಕ ವೈವಿಧ್ಯ. ಇದೀಗ ಅಮ್ಯೂಸ್ಮೆಂಟ್ ಪಾರ್ಕಿನ ಸಮೀಪದ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ರಿ. ಅಮ್ಯೂಸ್ಮೆಂಟ್ ಪಾರ್ಕಿನ ಸಮೀಪದಲ್ಲಿರುವಂಥ ದೃಶ್ಯಾವಳಿಗಳು ನೋಡಿ, ಹೆಗಲ ಮೇಲೆ ಕುಳಿತಿರುವಂಥ ಮಕ್ಕಳು. ಇಂತಹ ದೃಶ್ಯಾವಳಿಗಳು ಇಡೀ ಕ್ಷೇತ್ರದಾದ್ಯಂತ ಸಿಗ್ತವೆ. ತಮ್ಮವರ ಹೆಗಲ ಮೇಲೆ ಕುಳಿತುಕೊಂಡು ಮಕ್ಕಳು ಪೀಪಿ ಊದುವುದು, ಮಕ್ಕಳು ಸಂಭ್ರಮದ ಕಣ್ಣುಗಳಿಂದ ಎಲ್ಲವನ್ನು ಕೂಡ ಗಮನಿಸ್ತಾ ಇರೋದು ನೋಡಿ. ಅಲ್ಲಿ ಜಾಯಿಂಟ್ ವೀಲ್ನ ತಿರುಗುವಿಕೆಯನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಅಮ್ಯೂಸ್ಮೆಂಟ್ ಪಾರ್ಕಿನ ಆ ಕ್ಷಣಗಳನ್ನು ತಾವೆಲ್ಲರೂ ಕೂಡ ಮೆಲುಕು ಹಾಕ್ತಾ ಇದ್ದೀರಿ. ಭಾಳ ವಿಶೇಷವಾದಂಥ ಕ್ಷಣಗಳನ್ನು ನಮ್ಮ ಕ್ಯಾಮರಾಮನ್ ಕಟ್ಟಿಕೊಟ್ಟಿದ್ದಾರೆ. ದೃಶ್ಯ ವೈಭವ ಎಲ್ಲಿದೆ ನೋಡಿ. ಆ ಬೆರಗುಗಣ್ಣಿನಿಂದ ಎಲ್ಲ ಜಾಯಿಂಟ್ ವೀಲನ್ನು ನೋಡ್ತಾ ಇರುವಂತಹ ಪುಟಾಣಿ ಅದನ್ನು ನೋಡಿ ಸಂಭ್ರಮದಲ್ಲಿ ಅಚ್ಚರಿಯಿಂದ ಅದನ್ನು ನೋಡ್ತಾ ಇರೋದು. ಅಲ್ಲಿ ಮೇಲೆ ಅದರಲ್ಲಿ ಕುಳಿತಿರುವವರಿಗೆ ಟಾಟಾ ಮಾಡ್ತಿರೋದು. ಕೊಲಂಬಸ್ನಲ್ಲಿ ಕುಳಿತಂತಹ ನೋಡಿ, ಅಲ್ಲಿ ಪುಟ್ಟ ಬಾಲಕನ ಬೆರಗುಗಣ್ಣಿನ ನೋಟ ಬಹಳ ವಿಶೇಷವಾದಂತಹ ಆಕರ್ಷಣೀಯವಾದಂತಹ ದೃಶ್ಯಾವಳಿ. ಯಾಕಂತಂದರೆ ಪುಟ್ಟ ಬಾಲಕ ಇವೆಲ್ಲವನ್ನು ಕೂಡ ಬಹಳ ಬೆರಗುಗಣ್ಣಿಂದ ನೋಡ್ತಾ ಇದ್ದಾನೆ. ಇದು ಮತ್ತೊಂದು ಜಾಯಿಂಟ್ ವೀಲ್ ಅಲ್ಲ, ಇದು ಸೈಡ್ ವೀಲ್ ಅಂತ ಹೇಳಿ ಇದನ್ನು ಕರೀತಾರೆ. ಬಹಳ ವಿಶೇಷವಾಗಿ ಇದನ್ನು ರೂಪುಗೊಳಿಸಲಾಗಿದೆ. ಅದ್ರ ಜೊತೆಗೆ ಇದರ ಜಾಯಿಂಟ್ ವೀಲ್ ಸಮೀಪದ ದೃಶ್ಯ, ಅಮ್ಯೂಸ್ಮೆಂಟ್ ಪಾರ್ಕಿನ ಸಮೀಪದ ದೃಶ್ಯಾವಳಿಗಳನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಯಾವ ರೀತಿಯಾಗಿ ದೃಶ್ಯಾವಳಿಗಳು ಅಂದರೆ ಆ ಅಮ್ಯೂಸ್ಮೆಂಟ್ ಪಾರ್ಕಿನ ಸಮೀಪದ ಸಂಭ್ರಮ ಹೇಗಿದೆ ಅನ್ನುವಂಥದ್ದನ್ನು ತೋರಿಸ್ತಾ ಇದ್ದೇವೆ. ವೃದ್ಧರಾದಿಯಾಗಿ ಎಲ್ಲರೂ ಕೂಡ ಅಮ್ಯೂಸ್ಮೆಂಟ್ ಪಾರ್ಕಿನ ಸಮೀಪ ನಿಂತುಕೊಂಡು ಸಂಭ್ರಮವನ್ನು ಆಚರಿಸ್ತಾ ಇರುವಂತಹ ವೈಭವದ ಕ್ಷಣಗಳನ್ನು ತಾವೆಲ್ಲರೂ ಕೂಡ ಮೆಲುಕು ಹಾಕ್ತಾ ಇದ್ದೀರಿ. ಎಲ್ಲರೂ ಕೂಡ ಬಹಳ ವಿಶೇಷವಾದಂತಹ ಸಂಭ್ರಮದಲ್ಲಿದ್ದಾರೆ. ಎಲ್ಲರೂ ಕೂಡ ಸಂಭ್ರಮಾಚರಣೆಯಲ್ಲಿ ತೊಡಗಿಕೊಂಡಿದ್ದಾರೆ. ನೋಡಿ, ಪೆನ್ನು ಮಾರಾಟಗಾರರು ಬಹಳ ಬ್ಯಾಲೆನ್ಸಿವಾಗಿ ಆ ಪೆನ್ನನ್ನು ತನ್ನ ತಲೆಯ ಮೇಲೆ ಇಟ್ಟು ಮಾರಾಟ ಮಾಡ್ತಿರುವಂಥ ದೃಶ್ಯ. ಅದರ ಜೊತೆಗೆ ಇಲ್ಲಿ ಸಮನ್ವಯದ ಸಂಕೇತವಾಗಿ ಇರುವಂತಹ ಸೌಹಾರ್ದತೆಯ ಸಂಕೇತವಾಗಿರುವಂಥ ದೃಶ್ಯಗಳು. ಜೊತೆಗೆ ಅಲ್ಲಿ ಮಕ್ಕಳನ್ನು ಸೆಳೆಯುವಂತಹ ಬೊಂಬೆ ಎಲ್ಲವೂ ಕೂಡ ಇಲ್ಲಿದೆ. ಎಲ್ಲ ಕ್ಷಣಗಳನ್ನು ಕೂಡ ಮೆಲುಕು ಹಾಕ್ತಾರೆ. ಜೊತೆಗೆ ನೋಡಿ, ಮಕ್ಕಳು ಅಲ್ಲಿ ಝೂಮ್ ಬೈಕ್ನಲ್ಲಿ ಕುಳಿತುಕೊಂಡು ಸವಾರಿಗೆ ಹೊರಟಂತಹ ಕ್ಷಣಗಳನ್ನು ಕೂಡ ನೀವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಸಂಜು ಅವರು ತೆಗೆದಿರುವಂತಹ ದೃಶ್ಯಾವಳಿಗಳನ್ನು ತಾವೆಲ್ಲ ಕೂಡ ನೋಡ್ತಾ ಇರುವಂಥದ್ದು. ಅದ್ರ ಜೊತೆಗೆ ಜಂಪಿಂಗ್ ಒಂದು ಸೆಟ್ನಲ್ಲಿ ತಾವೆಲ್ಲರೂ ಕೂಡ ಇದ್ದೀರಿ. ಅದ್ರ ಜೊತೆಗೆ ಅಲ್ಲಿರ್ತಕ್ಕಂತಹ ವ್ಯಾಪಾರಸ್ಥರು ಕುಳಿತಿರುವಂಥದ್ದು, ಅಲ್ಲಿರುವಂಥ ಮಕ್ಕಳು ವ್ಯಾಪಾರದಲ್ಲಿ ತೊಡಗಿಕೊಂಡಿರುವಂಥ ದೃಶ್ಯಾವಳಿಗಳನ್ನು ಕೂಡ ತಾವೆಲ್ಲರೂ ಕೂಡ ನೋಡ್ತಾ ಇರುವಂಥದ್ದು. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಲಕ್ಷದೀಪೋತ್ಸವದ ಸಂಭ್ರಮದಲ್ಲಿ ಅಲ್ಲಲ್ಲಿ ಯಾವ ಸಂಭ್ರಮ ಮನೆ ಮಾಡಿದೆ ಅನ್ನುವಂಥದ್ದನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಇದು ನಮ್ಮ ಕ್ಯಾಮರಾ ಕಣ್ಣಿನಲ್ಲಿ ನಿಮಗೆ ಎಲ್ಲ ದೃಶ್ಯಾವಳಿಗಳು ತೋರಿಸ್ಕೊಡ್ತಾ ಇದ್ದೀವಿ. ಅಲ್ಲಿ ಮಕ್ಕಳು ನೋಡಿ ಪುಗ್ಗ ಮಾರಾಟ ಮಾಡುವಂಥ, ಬಲೂನ್ ಮಾರಾಟ ಮಾಡುವಂತಹ ಕ್ಷಣ. ಬಲೂನ್ ಮಾರಾಟ ಮಾಡುವಂಥವರು ಎಲ್ಲರೂ ಕೂಡ ಬಲೂನ್ ಮಾರಾಟ, ಅದರ ಜೊತೆಗೆ ಅವರೆಲ್ಲರೂ ಕೂಡ ಒಟ್ಟಾಗಿ ಬಂದು ಇಲ್ಲಿ ಸೇರಿಕೊಂಡಿರುವಂಥದ್ದು. ಜೊತೆಗೆ ಅವರೆಲ್ಲರೂ ಕೂಡ ಸಂಭ್ರಮದಲ್ಲಿ ತೊಡಗಿಕೊಂಡಿರುವಂಥದ್ದು, ಆ ಸಂಭ್ರಮಾಚರಣೆಯಲ್ಲಿ ತೊಡಗಿಕೊಂಡಿರುವಂಥ ಎಲ್ಲ ಕ್ಷಣಗಳನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ.
ಇದೀಗ ನೀವು ನೋಡ್ತಾ ಇದ್ದೀರಿ ಗೌರಿ ಮಾರುಕಟ್ಟೆಯ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಿ. ಗೌರಿ ಮಾರುಕಟ್ಟೆಯಲ್ಲಿ ಯಾವ ರೀತಿಯಾಗಿ ಒಂದು ತಯಾರಿಗಳಾಗಿವೆ, ಗೌರಿ ಮಾರುಕಟ್ಟೆಯಲ್ಲಿ ಈ ಒಂದು ಗೌರಿ ಮಾರುಕಟ್ಟೆಯಲ್ಲಿ ಇವತ್ತು ಉತ್ಸವ ನಡೆಯಲಿಕ್ಕಿರುವಂಥದ್ದು, ದೇವರನ್ನು ಇಲ್ಲಿಗೆ ಇಲ್ಲಿ ಪೂಜೆ ಉತ್ಸವಾದಿಗಳು ನಡೀಲಿಕ್ಕಿರುವಂಥದ್ದು ಗೌರಿ ಮಾರುಕಟ್ಟೆಯ ದೃಶ್ಯಾವಳಿಗಳನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಇದು ಗೌರಿ ಮಾರುಕಟ್ಟೆಯಿಂದ ನೇರ ಪ್ರಸಾರದ ಮೂಲಕ ಕಂಡು ಬರ್ತಿರುವಂತಹ ದೃಶ್ಯ. ಅದರ ಜೊತೆಗೆ ವಿವಿಧ ದೃಶ್ಯಾವಳಿಗಳನ್ನು ಕೂಡ ನಾವು ಈಗ ನಿಮಗೆ ತೋರಿಸ್ತಾ ಇದ್ದೀವಿ. ಬಹಳ ವಿಶೇಷವಾಗಿ
ರಥೋತ್ಸವಕ್ಕೆ ಸನ್ನದ್ಧವಾಗಿ ಹೊರ ಬರ್ತಾ ಇರುವಂತಹ ದೃಶ್ಯಗಳನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಇನ್ನೇನು ಕೆಲವು ಕ್ಷಣಗಳಲ್ಲಿ ಶ್ರೀ ಮಂಜುನಾಥ ಸ್ವಾಮಿಯ ರಥೋತ್ಸವ ನಡೀಲಿಕ್ಕಿದೆ. ರಥವನ್ನು ಸನ್ನಿಧಾನದ ಎದುರು ಭಾಗಕ್ಕೆ ಕರೆತರುವಂತಹ ದೃಶ್ಯಗಳನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ರಥೋತ್ಸವಕ್ಕೆ ಸರ್ವ ರೀತಿಯಲ್ಲೂ ಕೂಡ ಸನ್ನದ್ಧ ಆಗಿರುವಂತಹ ದೃಶ್ಯಾವಳಿಗಳನ್ನು ತಾವೆಲ್ಲರೂ ಕೂಡ ವೀಕ್ಷಣೆ ಮಾಡ್ತಾ ಇದ್ದೀರಿ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಲಕ್ಷದೀಪೋತ್ಸವದ ಪ್ರಯುಕ್ತ ನಡೆದಂಥ ಲಕ್ಷದೀಪೋತ್ಸವದಲ್ಲಿ ಕಡೆಯ ದೀಪೋತ್ಸವದ ಇಂದು ವೈಭವದ ಮೆರವಣಿಗೆಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಲಕ್ಷ ದೀಪೋತ್ಸವದ ಸಂಭ್ರಮದಲ್ಲಿ ನಾವು ನೀವೆಲ್ಲ ಇದ್ದೇವೆ.
ಮಂಜುನಾಥ ಸ್ವಾಮಿಯ ದೇಗುಲದ ಮುಂಭಾಗದಿಂದ ಸಂಪೂರ್ಣವಾದಂತಹ ನೇರ ಪ್ರಸಾರವನ್ನು ತಾವೆಲ್ಲರೂ ಕೂಡ ವೀಕ್ಷಣೆ ಮಾಡ್ತಾ ಇದ್ದೀರಿ.
ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಲಕ್ಷ ದೀಪೋತ್ಸವದ ಸಡಗರ ಸಂಭ್ರಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಇದೆ. ಇದೀಗ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಸನ್ನಿಧಾನದ ಎದುರುಗಡೆಯಿಂದ ರಥೋತ್ಸವಕ್ಕೆ ಸರ್ವ ರೀತಿಯಲ್ಲೂ ಸನ್ನದ್ಧವಾಗಿರುವ ರಥವನ್ನು ತಾವೆಲ್ಲರೂ ಕೂಡ ವೀಕ್ಷಣೆ ಮಾಡ್ತಾ ಇದ್ದೀರಿ. ಇನ್ನೇನು ಕೆಲವು ಕ್ಷಣಗಳಲ್ಲಿ ಮಂಜುನಾಥ ಸ್ವಾಮಿಯ ರಥೋತ್ಸವ ಇಲ್ಲಿ ಆರಂಭವಾಗಲಿಕ್ಕಿದೆ. ಆ ರಥೋತ್ಸವದ ವೈಭವದ ಕ್ಷಣಗಳನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಒಂದು ಕಡೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಅಲಂಕಾರದ ವೈಭವವನ್ನು ನೋಡ್ತಾ ಇದ್ದರೆ, ಮತ್ತೊಂದು ಕಡೆ ರಥ ಬಂದು ನಿಂತಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಥೋತ್ಸವ ಆರಂಭವಾಗಲಿಕ್ಕಿದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ 5 ದಿನಗಳ ಕಾಲ ನಡೆದಂತಹ ಲಕ್ಷ ದೀಪೋತ್ಸವ ಸಂಪನ್ನ ಆಗುವಂತಹ ಹೊತ್ತಿದು. 5ನೇ ದಿನ ಕಡೆಯ ದೀಪೋತ್ಸವ. ಈ ಕಡೆಯ ದೀಪೋತ್ಸವದಲ್ಲಿ ಮಂಜುನಾಥ ಸ್ವಾಮಿಗೆ ಗೌರಿಮಾರು ಕಟ್ಟೆಯಲ್ಲಿ ಪೂಜೆ ನಡೀಲಿಕ್ಕಿದೆ. ಬಹಳ ವಿಶೇಷವಾಗಿ ಮಂಜುನಾಥ ಸ್ವಾಮಿಯನ್ನು ಕುಳ್ಳಿರಿಸಿ ಪೂಜಾ ವಿಧಿವಿಧಾನಗಳನ್ನು ನಡೆಸಿ ರಥೋತ್ಸವದ ಮೂಲಕ ಅಣ್ಣಪ್ಪ ಸ್ವಾಮಿಯ ಗುಡಿಯ ಸಮೀಪದ ತನಕ ಸಾಗಿ ಅಲ್ಲಿಂದ ದೇವರನ್ನು ಉತ್ಸವಾದಿಗಳನ್ನು ನೆರವೇರಿಸಲಾಗುತ್ತೆ. ತದ ಬಳಿಕ ಗೌರಿ ಮಾರುಕಟ್ಟೆಯಿಂದ ರಥಕ್ಕೆ ದೇವರು ಬಂದು ಮತ್ತೆ ರಥವನ್ನು ಸನ್ನಿಧಾನದ ತನಕ ಕರೆದುಕೊಂಡು ಬರಲಾಗುತ್ತೆ. ಬಹಳ ವಿಶೇಷವಾದಂತಹ ಸಂಭ್ರಮದ ಕ್ಷಣ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಮನೆ ಮಾಡಿದೆ. ದೇವಾಲಯದ ಎದುರು ಭಾಗದಲ್ಲಿ ಈಗಾಗಲೇ ರಥ ಬಂದು ನಿಂತಿದೆ. ಅದರ ಜೊತೆಗೆ ಬಹಳ ವಿಶೇಷವಾದಂತಹ ಅಲಂಕಾರದ ವೈಭವಗಳನ್ನು ಕೂಡ ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ. ರಥ ಬಂದು ನಿಂತಿರುವಂತಹ ಸಂದರ್ಭದಲ್ಲಿ ನಮ್ಮ 4-5 ಕ್ಯಾಮರಾಗಳು ಎಲ್ಲೆಲ್ಲಿದ್ದಾವೆ ಅನ್ನುವಂಥದ್ದನ್ನು ನಿಮಗೆ ತೋರಿಸಬೇಕು. ಚಿಕ್ಕ ದ್ವಾರದ ಬಳಿಯಿಂದ ನೀವು ನೇರ ಪ್ರಸಾರವನ್ನು ಈಗ ನೋಡ್ತಾ ಇದ್ದೀರಿ. ಚಿಕ್ಕ ದ್ವಾರದ ಬಳಿಯಿಂದ ಈಗ ನೇರ ಪ್ರಸಾರವನ್ನು ನೋಡ್ತಾ ಇದ್ದೀರಿ. ಮಧ್ಯಭಾಗದಲ್ಲಿ ಇರುವಂತಹ ಮತ್ತೊಂದು ಕ್ಯಾಮರಾದ ದೃಶ್ಯವನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಟಾಪ್ ಆ್ಯಂಗಲ್ನಲ್ಲಿ ಸಂಪೂರ್ಣ ದೃಶ್ಯಾವಳಿಗಳನ್ನು ಕಟ್ಟಿಕೊಳ್ಳಲಿಕ್ಕೆ ಇದ್ದೇವೆ. ಈ ಟಾಪ್ ಆ್ಯಂಗಲ್ನಿಂದ ನಿಮಗೆ ಸಂಪೂರ್ಣವಾದ ದೃಶ್ಯಾವಳಿಗಳನ್ನು ಕಟ್ಟಿಕೊಳ್ಳಲಿಕ್ಕಿದ್ದೇವೆ. ಅದರ ಜೊತೆಗೆ ರಥದ ಮುಂಭಾಗದ ಸಂಪೂರ್ಣ ದೃಶ್ಯಾವಳಿಗಳು ಕೂಡ ನಿಮಗೆ ಲಭ್ಯವಾಗಲಿಕ್ಕಿದೆ. ಗೌರಿ ಮಾರುಕಟ್ಟೆಯಲ್ಲಿ ಆಗುವಂತಹ ಪೂಜೆಯ ನೇರ ದೃಶ್ಯಾವಳಿಗಳು ಕೂಡ ಲಭ್ಯವಾಗಲಿಕ್ಕಿದೆ. ಇದೀಗ ನೀವು ರಥೋತ್ಸವದ ಸಂಭ್ರಮಕ್ಕೆ ಸಾಕ್ಷಿಯಾಗಲಿಕ್ಕಿದ್ದೀರಿ. ಕೆಲವೇ ಕ್ಷಣಗಳಲ್ಲಿ ರಥೋತ್ಸವ ಆರಂಭವಾಗಲಿಕ್ಕಿದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ವೈಭವದ ಲಕ್ಷ ದೀಪೋತ್ಸವ ಸಂಪನ್ನ ಆಗುವಂತಹ ಹೊತ್ತಿದು. ಇನ್ನು ಬಹಳ ವಿಶೇಷವಾಗಿ ರಥೋತ್ಸವ, ಮಹಾರಥೋತ್ಸವ ಅಂತ ಇದನ್ನು ಕರೆಯಲಾಗುತ್ತೆ. ಈ ಮಹಾರಥೋತ್ಸವಕ್ಕೆ ಲಕ್ಷ ಲಕ್ಷ ಜನರು ಕಾಯ್ತಾ ಇದ್ದಾರೆ. ಇಡೀ ಕ್ಷೇತ್ರದಾದ್ಯಂತ ಬೀಡು ಬಿಟ್ಟಿರುವಂತಹ 5,000ಕ್ಕೂ ಅಧಿಕ ಕಲಾವಿದರ ವಾದ್ಯ ನಿನಾದದೊಂದಿಗೆ ವಿಶೇಷವಾದಂತಹ ಅಲಂಕೃತಗೊಂಡಿರುವಂತಹ ಆನೆ, ಭೀಷ್ಮನಂತಹ ಬಸವನ ಜೊತೆಗೂಡಿ ಸಾಗಲಿರುವಂತಹ ಮೆರವಣಿಗೆಯ ವೈಭವದ ದೃಶ್ಯಾವಳಿಗಳನ್ನು ಇನ್ನೇನು ಕೆಲವೇ ಕ್ಷಣದಲ್ಲಿ ತಾವೆಲ್ಲರೂ ಕೂಡ ನೋಡಲಿಕ್ಕಿದ್ದೀರಿ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಲಕ್ಷ ದೀಪೋತ್ಸವದ ಸಂಭ್ರಮದ ಕಡೆಯ ಬಹಳ ವೈಭವದ ಮೆರವಣಿಗೆಯ ದೃಶ್ಯಾವಳಿಗಳನ್ನು ತಾವೆಲ್ಲರೂ ಕೂಡ ವೀಕ್ಷಣೆ ಮಾಡ್ತಾ ಇದ್ದೀವಿ.
ಕ್ಷೇತ್ರ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಲಕ್ಷ ದೀಪೋತ್ಸವದ ಸ್ವಾಮಿಯ ರಥೋತ್ಸವ ಆರಂಭವಾಗಲಿಕ್ಕಿದೆ. ಕಡೆಯ ದೀಪೋತ್ಸವದ ದಿನವಾದ ಇಂದು ಲಕ್ಷ ದೀಪೋತ್ಸವ ಸಂಪನ್ನಗೊಳ್ಳುವಂತಹ ಸಮಯ. ಇನ್ನೇನು ರಥೋತ್ಸವ ಮಂಜುನಾಥ ಸ್ವಾಮಿಯ ಸನ್ನಿಧಾನದಿಂದ ಆರಂಭಗೊಂಡು ಗೌರಿ ಮಾರುಕಟ್ಟೆಯಲ್ಲಿ ಉತ್ಸವ ನಡೆಯಲಿಕ್ಕಿದೆ. ಗೌರಿ ಮಾರುಕಟ್ಟೆಯಲ್ಲಿ ಉತ್ಸವಾದಿಗಳು ನಡೆದು ಬಹಳ ವಿಶೇಷವಾಗಿ ಎಲ್ಲೆಡೆಯೂ ಕೂಡ ಸಂಭ್ರಮಾಚರಣೆಯ ರೀತಿಯಲ್ಲಿ ಭಕ್ತಿಯ ಸಿಂಚನವಾಗ್ತಾ ಇದೆ, ಭಕ್ತಿಯ ಪರಾಕಾಷ್ಠೆಗಳು ಇದ್ದಾವೆ. ಅದ್ರ ಜೊತೆಗೆ ದೇವಸ್ಥಾನದ ಮುಂಭಾಗದಲ್ಲಿ ಇಡೀ ದೇವಸ್ಥಾನದ ಸುತ್ತಮುತ್ತ ಸಹಸ್ರ ಸಂಖ್ಯೆಯಲ್ಲಿ ಸೇರಿರುವಂತಹ ಭಕ್ತ ಕೋಟಿ ಶ್ರೀ ಮಂಜುನಾಥನ ದರ್ಶನವನ್ನು ಮಾಡೋದಕ್ಕೆ ಬಹಳ ದೊಡ್ಡ ಕಾತುರದಿಂದ ಕಾಯ್ತಾ ಇದ್ದಾರೆ. ಮಂಜುನಾಥನ ದರ್ಶನವನ್ನು ಮಾಡೋದಕ್ಕೆ ಕಾತುರದಿಂದ ಕಾಯ್ತಾ ಇದ್ದಾರೆ. ಬಹಳ ಈ ಒಂದು ದರ್ಶನಕ್ಕಾಗಿ ಕಾಯ್ತಾ ಇರುವಂಥ ಭಕ್ತ ಕೋಟಿಯ ಸಂಪೂರ್ಣ ದೃಶ್ಯಾವಳಿಗಳನ್ನು ಕೂಡ ಸುದ್ದಿ ನ್ಯೂಸ್ ನಿಮಗೆ ಕಟ್ಟಿಕೊಡ್ತಾ ಇದೆ. ಒಂದಲ್ಲ ಒಂದು 5 ಕ್ಯಾಮರಾದಲ್ಲಿ ನಿಮಗೆ ಪ್ರತಿಯೊಂದು ದೃಶ್ಯಾವಳಿಗಳನ್ನು ತೋರಿಸ್ತಾ ಇದೆ. ಈಗ ರಥದ ದೃಶ್ಯವನ್ನು ನೋಡ್ತಾ ಇದ್ದೀರಿ, ಮತ್ತೊಂದು ಚಿಕ್ಕದ್ವಾರದ ಸಮೀಪದ ದೃಶ್ಯವನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಅದರ ಜೊತೆಗೆ ಕ್ರೌಡ್ ಯಾವ ರೀತಿಯಾಗಿ ಸಂಭ್ರಮಾಚರಣೆಯಲ್ಲಿ ಇದ್ದಾರೆ ಅನ್ನುವಂತಹ ದೃಶ್ಯಗಳನ್ನು ಕೂಡ ತಾವೆಲ್ಲರೂ ನೋಡ್ತಾ ಇದ್ದೀರಿ. ಅದರ ಜೊತೆಗೆ ಗೌರಿ ಮಾರುಕಟ್ಟೆಯಿಂದ ನೇರ ಪ್ರಸಾರ ಆಗ್ತಾ ಇದೆ. ಗೌರಿ ಮಾರುಕಟ್ಟೆಯ ಇದು ದೇವಸ್ಥಾನದ ಮುಂಭಾಗದ ಒಂದು ಪ್ರೇಕ್ಷಕರಿಗೆ ಇರುವಂತಹ ಕ್ಯಾಮರಾ, ಯಾವ ರೀತಿ ಸಂಭ್ರಮಾಚರಣೆ ಇದೆ ಅಂತ ಹೇಳೋದು ಎಲ್ಲ ನೋಡ್ತಾ ಇದ್ದೀವಿ. ಬಹಳ ವಿಶೇಷವಾಗಿ ಈ ಒಂದು ರಥೋತ್ಸವಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಇನ್ನೇನು ಕೆಲವು ಕ್ಷಣಗಳಲ್ಲಿ ಶ್ರೀ ಮಂಜುನಾಥನ ರಥೋತ್ಸವ ಆರಂಭವಾಗಲಿಕ್ಕಿದೆ. ಬಹಳ ವಿಶೇಷವಾಗಿ ಭಕ್ತ ಗಣ ಎಲ್ಲರೂ ಕೂಡ ಒಟ್ಟು ಸೇರಿಕೊಂಡು ಮಂಜುನಾಥನ ದರ್ಶನಕ್ಕಾಗಿ ಕಾದು ಕುಳಿತಿರುವಂತಹ ದೃಶ್ಯವನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಹೇಗೆ ಶ್ರೀ ಮಂಜುನಾಥನ ದರ್ಶನಕ್ಕಾಗಿ ಭಕ್ತಗಣ ಕಾದು ಕುಳಿತಿದೆ ಅನ್ನುವಂಥದ್ದನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಬಹಳ ವಿಶೇಷವಾದಂತಹ ದೃಶ್ಯಾವಳಿಗಳನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಅಲ್ಲಿ ಬೀಡಿನ ಸಮೀಪದಲ್ಲಿ ಇರುವಂತಹ ದೃಶ್ಯ ಎಲ್ಲವನ್ನೂ ಕೂಡ ನಾವು ನೋಡ್ತಾ ಇದ್ದೀರಿ. ಭಕ್ತ ಮಹಾಜನ ಎಲ್ಲರೂ ಕೂಡ ಸಂಭ್ರಮದ ರಥೋತ್ಸವಕ್ಕೆ ಸರ್ವ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದು ಆ ರಥೋತ್ಸವಕ್ಕೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಚಾಲನೆ ಸಿಗಲಿಕ್ಕಿದೆ. ಈಗಾಗಲೇ ದೇವಸ್ಥಾನದ ಒಳಭಾಗದಲ್ಲಿ ಉತ್ಸವಾದಿಗಳು ನಡೀತಾ ಇದ್ದಾರೆ. ಇನ್ನು ಕೆಲವು ಕ್ಷಣಗಳಲ್ಲಿ ಮಂಜುನಾಥನನ್ನು ರಥದ ಮೇಲೆ ಕುಳ್ಳಿರಿಸಿ ಪೂಜೆಯನ್ನು ನಡೆಸಿ ರಥೋತ್ಸವ ಆರಂಭವಾಗಲಿಕ್ಕಿದೆ. ಆ ಭಕ್ತಿಯ ಕ್ಷಣ ಇನ್ನೇನು ಕೆಲವು ಕ್ಷಣಗಳಲ್ಲಿ ನಿಮಗೆ ಸಿಗಲಿಕ್ಕಿದೆ. ಬಹಳ ವಿಶೇಷವಾಗಿ ಈ ದೃಶ್ಯಾವಳಿಗಳನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಬಹಳ ವೈಭವದ ಕ್ಷಣಗಳನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಒಳಗೆ ಉತ್ಸವಾದಿಗಳು ನಡೆದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಥೋತ್ಸವ ಆರಂಭವಾಗಲಿದೆ. ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರನ್ನು ತಾವೀಗ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ.
ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ದೀಪೋತ್ಸವದ ರಥೋತ್ಸವಕ್ಕೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಚಾಲನೆ ದೊರೆಯಲಿದೆ. ದೇವಾಲಯದ ಒಳಗೆ ನಡೆಯುವಂತಹ ಬಲಿ ಉತ್ಸವಗಳು ನಡೆದು ದೇವರು ರಥದಲ್ಲಿ ವಿರಾಜಮಾನರಾಗುವಂತಹ ಸಮಯವಿದು. ಇದೀಗ ಶ್ರೀ ಕ್ಷೇತ್ರ ಧರ್ಮಸ್ಥಳದ ದೇವಸ್ಥಾನದ ಒಳಭಾಗದಿಂದ ದೇವರು ರಥಕ್ಕೆ ಆಗಮಿಸುತ್ತಿರುವಂತಹ ದೃಶ್ಯವನ್ನು ಇನ್ನೇನು ಕೆಲವೇ ಕ್ಷಣದಲ್ಲಿ ತಾವು ನೋಡಲಿಕ್ಕಿದ್ದೀರಿ. ಆ ನಂತರ ದೇವರನ್ನು ರಥದಲ್ಲಿ ಕುಳ್ಳಿರಿಸಿ ರಥದಲ್ಲಿ ದೇವರು ವಿರಾಜಮಾನರಾದ ನಂತರ ರಥೋತ್ಸವ ಆರಂಭವಾಗಲಿಕ್ಕಿದೆ. ಎಲ್ಲ ಕ್ಷಣಗಳನ್ನು ತಾವು ಈಗ ನೋಡ್ತಾ ಇದ್ದೀರಿ. ರಥೋತ್ಸವದ ಸಂಪೂರ್ಣ ನೇರ ಪ್ರಸಾರವನ್ನು ಕೂಡ ತಾವು ವೀಕ್ಷಣೆ ಮಾಡಲಿಕ್ಕಿದ್ದೀರಿ. ಲಕ್ಷ ದೀಪಗಳು ಬೆಳಗ್ತಾ ಲಕ್ಷ ದೀಪೋತ್ಸವದ ಸಂಭ್ರಮ ಶ್ರೀ ಕ್ಷೇತ್ರದಲ್ಲಿ ಮನೆ ಮಾಡಿದೆ. ಲಕ್ಷ ದೀಪೋತ್ಸವದ ಸಂಭ್ರಮ ಮನೆ ಮಾಡಿರುವಂತಹ ಶ್ರೀ ಕ್ಷೇತ್ರದಲ್ಲಿ ಇದೀಗ ಲಕ್ಷ ದೀಪೋತ್ಸವದ ರಥೋತ್ಸವ, ಅದು ಕೂಡ ಮಹಾರಥೋತ್ಸವದ ಸಂಭ್ರಮದಲ್ಲಿ ಭಕ್ತ ಸಾಗರ ಅಥವಾ ಭಕ್ತ ಕೋಟಿ ಇದೆ. ಆ ವಿಶೇಷವಾದಂತಹ ಭಕ್ತಿಯ ಕ್ಷಣಗಳಿಗೆ ತಾವೆಲ್ಲರೂ ಕೂಡ ಸಾಕ್ಷಿಯಾಗ್ತಾ ಇದ್ದೀರಿ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಲಕ್ಷ ದೀಪೋತ್ಸವದ ವಿಶೇಷ ಮಹಾರಥೋತ್ಸವದ ನೇರ ಪ್ರಸಾರವನ್ನು ಇದೀಗ ತಾವು ವೀಕ್ಷಣೆ ಮಾಡ್ತಾ ಇದ್ದೀರಿ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ದೇವಾಲಯದ ಮುಂಭಾಗದಿಂದ ಮಹಾರಥೋತ್ಸವದ ವೀಕ್ಷಣೆಯನ್ನು ತಾವು ಮಾಡ್ತಾ ಇದ್ದೀರಿ. ದೇವರು ರಥಕ್ಕೆ ಆಗಮಿಸುವಂತಹ ಸಮಯ. ದೇವಸ್ಥಾನದ ಒಳಗೆ ಉತ್ಸವಾದಿ ಸೇವೆಗಳು ನಡೆದು ಇದೀಗ ರಥೋತ್ಸವಕ್ಕೆ ಎಲ್ಲ ಸಿದ್ಧತೆಗಳು ಪೂರ್ಣಗೊಂಡು ಇದೀಗ ರಥೋತ್ಸವಕ್ಕೆ ದೇವರು ಆಗಮಿಸುತ್ತಿರುವಂತಹ ಸಮಯ. ಮಂಜುನಾಥ ಸ್ವಾಮಿಯ ದರ್ಶನವಾಗ್ತಾ ಇದೆ. ಮಂಜುನಾಥನ ಸ್ವಾಮಿಯ ಅನುಗ್ರಹಕ್ಕಾಗಿ ಕಾಯ್ತಾ ಇರುವಂತಹ ಲಕ್ಷಾಂತರ ಭಕ್ತರು ಈ ಒಂದು ವೈಭವದ ಕ್ಷಣಕ್ಕೆ ಸಾಕ್ಷಿಯಾಗ್ತಾ ಇದ್ದಾರೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ದೇವಸ್ಥಾನದ ಮುಂಭಾಗದಿಂದ ನೇರ ಪ್ರಸಾರವಾಗುತ್ತಿರುವಂತಹ ದೃಶ್ಯ. ಮಂಜುನಾಥ ಸ್ವಾಮಿಯ ದರ್ಶನ ಆಗ್ತಾ ಇದೆ. ಮಂಜುನಾಥ ಸ್ವಾಮಿ ಶ್ರೀ ಕ್ಷೇತ್ರದ ಮಂಜುನಾಥ ಸ್ವಾಮಿಯ ರಥೋತ್ಸವಕ್ಕೆ ಇನ್ನೇನು ಸರ್ವ ಸಿದ್ಧತೆಗಳಾಗಿದ್ದು ಕೆಲವೇ ಕ್ಷಣಗಳಲ್ಲಿ ರಥೋತ್ಸವ ಆರಂಭವಾಗಲಿಕ್ಕಿದೆ. ಲಕ್ಷಾಂತರ ಭಕ್ತರು ಕಾತುರದಿಂದ ಕಾಯುತ್ತಿರುವಂತಹ ಕ್ಷಣವನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಬಹಳ ವಿಶೇಷವಾದಂತಹ ಕ್ಷಣ, ಭಕ್ತಿಯ ಕ್ಷಣ. ಬಹಳ ವಿಶೇಷವಾಗಿ ತಾವೆಲ್ಲರೂ ಕೂಡ ವೀಕ್ಷಣೆಯನ್ನು ಮಾಡ್ತಾ ಇದ್ದೀರಿ. ರಥೋತ್ಸವದ ರಥದ ಮೇಲ್ಭಾಗದಲ್ಲಿ ದೇವರನ್ನು ಕುಳ್ಳಿರಿಸಿ ಪೂಜಾ ವಿಧಿವಿಧಾನಗಳು ನಡೆದು ನಂತರ ರಥೋತ್ಸವ ನಡೆಯಲಿದೆ. ಗೌರಿ ಮಾರುಕಟ್ಟೆಯಲ್ಲಿ ಉತ್ಸವ ನಡೀಲಿಕ್ಕಿದೆ. ದೇವಾಲಯದ ಮುಂಭಾಗದಿಂದ ರಥೋತ್ಸವ ಆರಂಭಗೊಂಡು ಅಣ್ಣಪ್ಪ ಸ್ವಾಮಿಯ ಗುಡಿಯ ತನಕ ರಥೋತ್ಸವ ನಡೆದು
ನಂತರ ಕಟ್ಟೆಯಲ್ಲಿ ಉತ್ಸವ ನಡೆದು ತದಬಳಿಕ ದೇವರು ವಾಪಸ್ಸು ಸನ್ನಿಧಾನಕ್ಕೆ ಬರಲಿದ್ದಾರೆ. ಕ್ಷೇತ್ರ ಧರ್ಮಸ್ಥಳದ ಲಕ್ಷದೀಪೋತ್ಸವದ ಕಡೆಯ ದೀಪದ ಈ ದಿನದಂದು ರಥೋತ್ಸವದ ಸಂಭ್ರಮದಲ್ಲಿ ಭಕ್ತ ಸಾಗರ ಇರುವಂತಹದನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಬಹಳ ವಿಶೇಷವಾಗಿ ಈಗ ರಥೋತ್ಸವ ಆರಂಭವಾಗಲಿಕ್ಕಿದೆ. ರಥೋತ್ಸವ ಆರಂಭಗೊಂಡು ಗೌರಿ ಮಾರುಕಟ್ಟೆಯಲ್ಲಿ ವಿಶೇಷ ಉತ್ಸವ ನಡೆದು ತದಬಳಿಕ ಮತ್ತೆ ಸನ್ನಿಧಾನಕ್ಕೆ ದೇವರು ಬಂದು ಸೇರಿಕೊಳ್ಳಿಕ್ಕಿದ್ದಾರೆ. ಈ ವಿಶೇಷವಾದಂತಹ ಭಕ್ತಿಯ ಸಂಭ್ರಮದ ಕ್ಷಣಗಳಿಗೆ ನಾವು ನೀವೆಲ್ಲ ಸಾಕ್ಷಿಯಾಗ್ತಾ ಇದ್ದೇವೆ. ರಥೋತ್ಸವ ಆರಂಭಗೊಂಡಿದೆ. ಆ ರಥೋತ್ಸವದ ಪ್ರತಿ ಕ್ಷಣವನ್ನು ಕೂಡ ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ರಥೋತ್ಸವದ ವೈಭವದ ಕ್ಷಣಗಳನ್ನು ತಾವೆಲ್ಲರೂ ಕೂಡ ವೀಕ್ಷಣೆ ಮಾಡ್ತಾ ಇದ್ದೀರಿ. ಭಕ್ತಿಯ ಕ್ಷಣಗಳನ್ನು ತಾವೆಲ್ಲರೂ ಕೂಡ ವೀಕ್ಷಣೆ ಮಾಡ್ತಾ ಇದ್ದೀರಿ. ರಥೋತ್ಸವ ಆರಂಭಗೊಂಡಿದ್ದು ಭಕ್ತಿಯ ಕ್ಷಣಗಳನ್ನು ತಾವೆಲ್ಲರೂ ಕೂಡ ವೀಕ್ಷಣೆ ಮಾಡ್ತಾ ಇದ್ದೀರಿ.
ರಥೋತ್ಸವ ಆರಂಭಗೊಂಡು ಧರ್ಮಸ್ಥಳದ ದೇವಾಲಯಕ್ಕೆ ಪ್ರದಕ್ಷಿಣೆಯನ್ನು ಹಾಕಿ ಮುಂದೆ ಸಾಗಲಿಕ್ಕಿದೆ.
ಸಂಗೀತ
ಡಾಕ್ಟರ್